ಓಂ ಶ್ರೀ ಮಂಜುನಾಥಾನಮ ಗ್ರಾಮದ ಮಾತಾ ದೇವರಿಗೆ ಅಡ್ಡಪಡದು ನಮ್ಮ ಜವನಿರ ಚೋಡುಗಲು ಅಂಚನೆ ಶ್ರೀ ಸದಾಶಿವ ಶೆಟ್ಟಿ ಕುಳೂರ್ ಅಭಿಮಾನಿ ಬಳಗ ಜೋಡುಗಲು ಅದೇ ರೀತಿ ರೋಟರಿ ಸಂಸ್ಥೆ ದೇರ್ಲಕಟ್ಟೆ ಜಂಟಿ ಆಶ್ರಯಗಳು ಚಾವಂಜಿ ಕಾರ್ಯಕ್ರಮ ಕೈಯಾರ ಕೋಗಿಲೆ ಕರೋಕೆ ಸಂಗೀತ ಸ್ಪರ್ಧೆ ಅಂಚನೆ ಸಿನಿಮ್ಯಾಟಿಕ್ ಡ್ಯಾನ್ಸ್ ಕಾರ್ಯಕ್ರಮ ವೇದಿಕೆಯಲ್ಲಿ ಜರುಗರುಂಡು ಕಾರ್ಯಕ್ರಮದ ಮೊದಲಾದ ಸಪ್ತಸ್ವರ ಜೋಡುಕಲ್ಲು ಮಕ್ಕಳ ಕಲಾವಿದರು ಸಂಗೀತ ಆಲಾಪನ ಐದು ಬುಕ್ಕ ವೇದಿಕೆ ಕೈಯಾರ ಕೋಗಿಲೆ ಪಂಪಿನ ಸ್ಪರ್ಧಾತ್ಮಕ ಕಾರ್ಯಕ್ರಮ ಸಂಗೀತ ಸ್ಪರ್ಧೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಜರುಗರುಂಡು ಬತ್ತಂಚಿ ಮಾದರಿಗಳ ಮೂಕಿ ಎದುಕೊಂಡು ಕಾರ್ಯಕ್ರಮಕ್ಕೂ ಸುರುಕು ಗಣಪತಿನ ಸ್ತುತಿಯೊಟ್ಟಿಗೆ ಶೇಖರ್ ಅರಿಯಾಲ ಹಲ್ 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 ಚಿಕ್ 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 ಹಲ್ ಚಿಕ್ ಚಿಕ್ ಹಲ್ 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 ಚಿಕ್ ಚಿಕ್ ಹಲ್ 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 ಚಿಕ್ ಹಲ್ ಚಿಕ್ ಚಿಕ್ ಹಲ್ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ವಿಘ್ನೋಳಿನ ಅಧಿಪತಿ ಆನೆ ಮೋಣೆದ ಗಣಪತಿ ದೇವರೇನು ಶುರುಕತ ದುಂಬತ ದೀವಂದು ಒಂಜೆ ಜಾತಿ ಒಂಜೆ ಮತ ಒಂಜೆ ದೇವರು ಪಂಪಿನ ತತ್ವನು ಜಗದೋರ್ಮೆ ಕೊರ್ದು ಜಗದ್ಗುರು ಪಂದುಲೆಪ್ಪುನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆಗ್ ನೀಟಪ್ಪ ಅಡ್ಡಬೂರೊಂದು ಬಳಿ ಚಕ್ರವರ್ತಿ ಆಳ್ವಿಕೆ ಮಂತಿನ ನಾಡಿಗೆ ಪರಶುರಾಮರಣ ಕುಡರಿದ ಶಕ್ತಿದ ಮಣ್ಣು ನಮ್ಮ ತುಳುವನಾಡು ಪಚ್ಚೆ ಸಿರಿಟು ನಾಗ ನಡತ ಸರ್ಪ ಜಡತ ಪಂಚವರ್ಣದ ಪಂಚೋಡಿ ಮಣ್ಣುದ ಅಜನದ ಕಮ್ಮೆಣದ ನಾಡುವ ಒಂದಕ್ಕೇನು ನಾಡ ಅವು ನಮನ ಪೊರ್ಲುದ ತುಳುವನಾಡಿಗೆ ಇಂಚಿತ್ತಿನ ಈ ಮಣ್ಣುಡು ಮುಂಡ ಒರಿತದು ಗಂಧ ಪಾಡಾದು ಪೇರು ನೀರು ದಲಕ ಮೆರೆಪಾದು ಪೊಯ್ಯದ ಪುದೆನು ಮಾಯೋಡು ತುಂಬೊಂದು ಪೂತ ಪುದೆನು ಸಂಸಾರಗ ಕೊರೊಂದು ನಂಬಿನಕ್ಲೆಗೆ ಇಂಬುನು ಕೊರ್ನ ಮೂಡಾಯಿ ಪಡ್ಡಾಯಿ ತೆನಕಾಯಿ ಬಡಕಾಯಿ ನಾಲು ದಿಕ್ಕಡು ನೆಲೆಯಾತಿನ ನಾಗ ಬ್ರಹ್ಮೆರನ ಇಷ್ಟಾರ್ಥ ಸಕ್ಸಿಲೆನು ಮಾತನೆನವರಿಕೆ ಮಲ್ತೊಂದು ಕಲಾ ಮಾತೆ ಶಾರದಾ ದೇವಿನ ಆಶೀರ್ವಾದನು ನಟ್ಟೊಂದು ಕಟಿಲ್ದ ಅಪ್ಪೆಗೆ ಪತ್ತು ಬಿರೆಲ್ನು ಗೋಡ್ಯಾದು ಸುಗಿಪ್ಪುನು ಸಂದಾಯಿತ ಮಂತೊಂದು ಸತ್ತಿಗದಾತು ಪೊರ್ಲು ಅರಿವಣದಾತು ಉರುಂಟು ಪಿಂಗಾರಡು ಸಿಂಗಾರ ಆಯ್ನ ಅಂಚನೆ ಶ್ರೀಗಂಧದ ಕಮ್ಮೆನ ಕೊರ್ತಿನ ತುಳುನಾಡುದ ನಲ್ಮೆದ ತುಳುವೆರಿಗೆ ಮಾತೆರೆಗಳ ಈ ಒಂಜಿ ಲೇಸಿಗೆ ಬೈದಿನ ಮಾತ ಬಿನ್ನಿರೇನು ಪ್ರೀತಿಡಿ ಎದ್ಕೊಂಡು ಯಾನ್ನಿಕ್ಲೆನ ಮೋಕೆದ ಜನಾರ್ದನ್ ಶೆಟ್ಟಿಗಾರ್ ಕಮ್ಮೆತಿದ್ದಾರೆ ಅಂಚನೆ ನಮ್ಮ ಈ ಸಪ್ತಸ್ವರ ಮೆಲೋಡಿಸ್ ತಂಡರ್ದ ಇತ್ತೆ ಶೇಖರ್ ಪೂಜಾರಿ ನೆರೆದು ಗಣಪತಿನ ಸ್ತುತಿದೊಟ್ಟಿಗೆ ಕರಿ 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 ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸೊಲುಮೆ ಸಂದವೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸೊಲುಮೆ ಸಂದವೇ ತುಳುವೆರೆ ನಾಡುಡು ಮಧುರದ ಬೂಡುಡು ತುಳುವೆರೆ ನಾಡುಡು ಮಧುರದ ಬೂಡುಡು ಬೆಳಗುನ ಸ್ವಾಮಿ ಕಾಪುಯೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರ ಸೊಲುಮೆ ಸಂದವೇ
ಬತ್ತಿನ ವಿಘ್ನನು ದೆತ್ತು ದಕ್ಕಲ ಬರ್ಪುನ ವಿಘ್ನನು ದೂರ ಮಲ್ಪುಲ ಬತ್ತಿನ ವಿಘ್ನನು ದೆತ್ತು ದಕ್ಕಲ ಬರ್ಪುನ ವಿಘ್ನನು ದೂರ ಮಲ್ಪುಲ ವಿಷಗಳಿಗೆನೆ ಮಾತೊಲ ಮಾಜದ ಕಾಪುಲ ಅಮೃತೋ ಗಲಿಗೆನೆ ಒದಗದ ನಡಪಲ ಶುಭ ಕಚ್ಚ ಪೂರ ಕೈ ಸೇರಲ ಮನಸ್ಸಿಗೆ ಶಾಂತಿ ಈ ಒದಗಲ ಸುರು ಪೂಜೆ ಮಲ್ತು ಅಡ್ಡ ಬೂರುವೆ ಬೊಡ್ಡಜ್ಜ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಲುಮೆ ಸಂದವೇ ಮಧುವಾಹಿನಿದ ಪಟ್ಟಿ ಕರೆಟಲ ಈಶ್ವರ ದೇವೇರು ಕುಲ್ದಿ ಗುಡಿಟಲ ಮಧುವಾಹಿನಿದ ಪಟ್ಟಿ ಕರೆಟಲ ಈಶ್ವರ ದೇವೇರು ಕುಲ್ದಿ ಗುಡಿಟಲ ತೆನ್ಕಾಯಿ ದಿಕ್ಕಗ ಮೋನೆನ ಪಾಡದು ಕುಲ್ದಿನ ಲೋಕೋದ ಮಾಮಲ ಶಕ್ತಿಯೇ ನಂಬಿನ ತರೆಕಲ ಸರಿಯಿಂಬುನು ಸೇರಾದ ಕೊರ್ಪಿನ ಗಣದುಲ್ಲಯ ಈ ಮೋಕೆಡೊಳಿದು ಅಭಯ ಕೊಲ್ಲ ಬುಟ್ಟಜ್ಜ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಲುಮೆ ಸಂದವೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಲುಮೆ ಸಂದವೇ ತುಳುವೆರೆ ನಾಡುಡು ಮಧುರುದ ಬೂಡುಡು ತುಳುವೆರೆ ನಾಡುಡು ಮಧುರುದ ಬೂಡುಡು ಬೆಳಗುನ ಸ್ವಾಮಿ ಕಾಪುಯೇ ನಂಬುದು ನಿನನೇ ದುಂಬು ಸುಗಿಪುವೆ ಕೈ ಮುಗಿದು ಸಾರಾ ಸೊಲುಮೆ ಸಂದವೇ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯೆ ತೋರಿದೆ
ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ತಂದೆಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನು ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುಟ್ಟಾದೆ ನಾ ಮುಟ್ಟಾದೆ ಶಾರದೆ 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 ಥ್ಯಾಂಕ್ ಯು ಸಮಸ್ತ ಬಂಧುಗಳಿಗೆ ಪ್ರೀತಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದಾವೆ ಬಂಧುಗಳೇ 3 ಪಂಚಾಯತ್ಗಳ ಸಂಘ ಭೂಮಿ ನಮ್ಮ ಜೋಡುಕಲ್ಲು ಇಲ್ಲಿ ಮಿಂಜ ಪಂಚಾಯತ್ ಮಂಗಲ್ಪಾಡಿ ಮತ್ತು ಪೈವಳ್ಳಿಕೆ ಪಂಚಾಯತ್ಗಳ ಸಂಗಮ ಭೂಮಿ ಆಗಿರತಕ್ಕಂಥ ನಮ್ಮ ಜೋಡುಕಲ್ಲಿನ ಇತಿಹಾಸದಲ್ಲಿ ಪ್ರಾಯಶಃ ಮೊಟ್ಟ ಮೊದಲ ಬಾರಿಗೆ ಅದ್ಭುತವಾದಂತಹ ಒಂದು ವಿಶೇಷ ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದೆ ನಾನಾ ಊರುಗಳಿಂದ ನಾನಾ ಪ್ರತಿಭೆಗಳು ನಮ್ಮ ಜೋಡುಕಲ್ಲಿಗೆ ತಲುಪಿದೆ ಗಾಯಕರಿದ್ದಾರೆ ಎಲ್ಲ ಗಾಯಕಿಯರ ಕಡೆ ಒಂದು ಸೂಚನೆ ಇದೀಗ ನಡೆಯುವಂತಹದ್ದು ಸಪ್ತಸ್ವರ ಮ್ಯೂಸಿಕಲ್ ತಂಡದಿಂದ ಸಂಗೀತ ಕಾರ್ಯಕ್ರಮ ಇನ್ನೊಂದು ಗೀತೆಯ ಬಳಿಕ ಎಲ್ಲಾ ಸ್ಪರ್ಧಾಳುಗಳನ್ನ ಚೆಸ್ ನಂಬರ್ ಅನ್ನ ಚೀಟಿ ಎತ್ತುವ ಮೂಲಕ ನೀಡಲಾಗುವುದು ಅದರಿಂದಲೇ ಸ್ಪರ್ಧಾಳುಗಳೆಲ್ಲ ವೇದಿಕೆಯ ಎಡಭಾಗಕ್ಕೆ ಬರುವಂತೆ ಕೋರಿಕೆ ശ്രദ്ധിക്കുക പാട്ട് മത്സരം ആരംഭിക്കാനിരിക്കെ ഈ മത്സരത്തിൽ പങ്കെടുക്കാനെത്തിയ എല്ലാ മത്സരാർത്ഥികളും പെട്ടെന്ന് ഈ വേദിയുടെ ഇടതുവശത്തായി വന്നിരിക്കണമെന്ന് പ്രത്യേകം അറിയിക്കുകയാണ് അല്പസമയത്തിനകം പരിപാടി ആരംഭിക്കുന്നു ಸಪ್ತಸ್ವರ ತಂಡದ ಸಂಗೀತ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ಇದೀಗ ನಮ್ಮ ಊರ ಹೆಮ್ಮೆಯ ಕಲಾವಿದ ಲೋಕೇಶ್ ಅಟ್ಟಗೋಳಿ ಮುಂದಿನ ಗೀತೆಯೊಂದಿಗೆ I wanna live my life for you, baby. Come on and tell me that you feel it too. I wanna live my life for you, baby. You gotta tell me that you feel it too. I wanna live my life for you, baby. Come on and tell me that you feel it too. I wanna live my life for you, baby. You gotta tell me that you feel it too. ഒരു മധുരക്കിനാവിൻ ലഹരിയിലെങ്ങും കുടമുല്ലപ്പൂ വിരിഞ്ഞു അതിലായിരം ആശകളാർന്നൊരു പൊൻവാൽ നീയും തേൻ വണ്ടു ഞാൻ അലരേ തേൻ വണ്ടു ഞാൻ ഒരു മധുരക്കിനാവിൻ ലഹരിയിലെങ്ങും കുടമുല്ലപ്പൂ വിരിഞ്ഞു അതിലായിരം ആശകൾ
പൊൻവളനീ തേൻ വണ്ടു ഞാൻ അലരേ തേൻ വണ്ടു ഞാൻ അധര മധുര ജലശേഖരം നയന മധുന ശിശിരാമൃതം ചിരിമണിയിൽ ചിറകുകളിൽ മേഘഗീതമൊഴുകി വരും കാവ്യവും ചായൽ എന്തൊരും മാദം എന്തൊരാവേശം ഒന്നു പുൽകാൻ ഒന്നാകുവാൻ അഴകേ ഒന്നാകുവാൻ ഒരു മധുര കിനാവിൻ ലഹരിയിലെങ്ങും കൂടമുള്ള പൂവിരിഞ്ഞു അതിലായിരം ആശകളാർന്നൊരു പൊൻവളനീയും തേൻ വണ്ടു ഞാൻ അലരേ തേൻ വണ്ടു ഞാൻ കളപനദികളുതിരുന്നതു കനകനിധികളുതിരുന്നതു പനിമഴയോ പുലരൊളിയോ കാലവേഷമുനിവരും കാവ്യസംഗീതം കണ്ണിത്താരുണ്യം സ്വർണത്തെ കിണ്ണം അതിൽ വീശും തേൻ വണ്ടു ഞാൻ നനയും തേൻ വണ്ടു ഞാൻ ഒരു മധുര കിനാവിൻ ലഹരിയിലെങ്ങും കുടമുള്ള പൂവിരിഞ്ഞു അതിലായിരം ആശകളാർന്നൊരു പൊൻവളനീ തേൻ വണ്ടു ഞാൻ അലരേ തേൻ വണ്ടു ഞാൻ I wanna live my life for you, baby. Come on and tell me that you feel it too. I wanna live my life for you, baby. You gotta tell me that you feel it too. I wanna live my life for you, baby. Come on and tell me that you feel it too. തീർച്ചയായിട്ടും ഭാഷകളുടെയും കലകളുടെയും സംസ്കാരത്തിന്റെയും സംഗമ ഭൂപ്രദേശമാണ് നമ്മുടെ ഈ തുളുനാട്. സോ ജോഡുക്കല്ലു ഏറ്റവും മികവാർന്ന ഒരു പരിപാടിയിലേക്ക് ഇതാ ചുവടുവയ്ക്കാൻ വേണ്ടി പോകുകയാണ്. എല്ലാ മാന്യ പ്രേക്ഷകർക്കും ഈ ചടങ്ങിലേക്ക് ഹൃദ്യമായി സ്വാഗതം അറിയിച്ചുകൊണ്ട് സംഗീത മത്സര വിഭാഗത്തിൽ മത്സരിക്കാനെത്തിയ എല്ലാ മത്സരാർത്ഥികളും പെട്ടെന്ന് വേദിയുടെ ഇടതുവശത്തായി വരണമെന്ന് വീണ്ടും അറിയിക്കുകയാണ്. ನೋಡಿ ದೂರದ ಮಂಗಳೂರಿಂದ ಕಾಸರಗೋಡು ಸುಳ್ಯ ಈ ಪರಿಸರದಿಂದ ಅನೇಕ ಪ್ರತಿಭೆಗಳು ನಮ್ಮ ಜೋಡುಕಲ್ಲಿಗೆ ತಲುಪಿದ್ದಾರೆ. ಆ ಎಲ್ಲಾ ಪ್ರತಿಭೆಗಳು ಅವಕಾಶಕ್ಕಾಗಿ ದಯವಿಟ್ಟು ಪ್ರಧಾನ ವೇದಿಕೆಯ ಎಡಭಾಗದಲ್ಲಿ ಒಟ್ಟು ಸೇರುವಂತೆ ಕೋರಿಕೆ. ಅಲ್ಲಿ ನಿಮಗೆ ಚೀಟಿ ಎತ್ತುವ ಮೂಲಕ ಚೆಸ್ ನಂಬರ್ ಅನ್ನ ನೀಡಲಾಗುವುದು. ವಿಳಂಬವನ್ನ ಮಾಡಬೇಡಿ. ಈಗ ತಾನೇ ಬಹಳಷ್ಟು ವಿಳಂಬವಾಗಿದೆ. ಸಮಯ 8:30 ಸಮೀಪ ನಾವಿದ್ದೇವೆ. ಅನೇಕ ಪ್ರತಿಯೊಬ್ಬರು ಸ್ಪರ್ಧಾಳುಗಳು ಮೂರು ಗೀತೆಗಳನ್ನ ಹಾಡುವಂತಹ ವಿಶೇಷ ಸ್ಪರ್ಧೆಯಾಗಿದೆ. ತೀರ್ಪುಗಾರರು ನಮ್ಮ ಜೊತೆ ಇದ್ದಾರೆ. ಸೊ ವಿಳಂಬವನ್ನ ಮಾಡಬೇಡಿ. ತಕ್ಷಣವೇ ಎಲ್ಲಾ ಸ್ಪರ್ಧಾಳುಗಳು ತಮ್ಮ ಇರುವಿಕೆಯನ್ನ ಪ್ರಧಾನ ವೇದಿಕೆಯ ಎಡಭಾಗದಲ್ಲಿ ಮಾಡಿಕೊಳ್ಳುವಂತೆ ಅಪೇಕ್ಷೆ ತರುವಾಯ ಸಪ್ತಸ್ವರ ತಂಡದ ಮುಂದಿನ ಗೀತೆಗಳೇ ನಾವು ಬರ್ತಾ ಇದ್ದೇವೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳು ನವಂ ಆಚಾರ್ಯ ಮುಡಿಪು, ಜಿತೇಶ್ ಪೂಜಾರಿ ಕಲ್ಲಗದ್ದೆ, ದೀಪೇಶ್ ಪಿವಿ ಕಾಸರಗೋಡು, ಶೋಭರಾಜ್ ಅಟ್ಟೆಗೋಳಿ, ಹಂಶಿಕಾ ಜಿ ಮಂಜೇಶ್ವರ್, ಮಹಿಮಾ ಮನೋಜ್ ಶೆಟಿಯಾರ್, ಅಶ್ವಿತ್ ಅತ್ರೇಯ ಸುಳ್ಯ, ಮಧುಲತಾ ಪುತ್ತೂರು. ಈ ರೀತಿಯಲ್ಲಿ ಸರಿಸುಮಾರು 8 ಮಂದಿ ಸ್ಪರ್ಧಾಳುಗಳು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಅಮೋಘ ಕಾರ್ಯಕ್ರಮ. ಇದೀಗ ಸಪ್ತಸ್ವರದ ಮುಂದಿನ ಗೀತೆಗಳೇ ನಾವು ಬರ್ತಾ ಇದ್ದೇವೆ. ಜನಾರ್ದನ್
ಶೆಟ್ಟಿಗಾರ್ ಕಣ್ಣಾಟಿಪಾರ್. ಈಗ ತಾನೇ ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಉದ್ಘೋಷಣೆಯನ್ನ ನಿರೂಪಣೆಯನ್ನ ಮಾಡಿದವರು ನಮ್ಮ ಜನಾರ್ದನ್ ಅವರು. ಅವರೀಗ ಗಾಯಕರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಒಂದು ದೊಡ್ಡ ತಾಟಿ ಪಡ ನಮ್ಮ ಊರ್ದ ಜವನಿಗೋಸ್ಕರ ಜನಾರ್ದನ್. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜನುಮಾನಂದ ಗುರುವು ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ದನಿ ಪಮ ಗಮರಿಸ ಆನಂದ ಪರಮಾನಂದ ಪರಮಾನಂದ. ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದ್ದೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ ಬೆಳ್ಳದ ಕಣದೊಳಗೆ ದೇವಿನ ಎಳೆಗಿರುವ ಬೆಲ್ಲದ ಕಣದೊಳಗೆ ದೇವಿನ ಎಲೆಯಿರುವ ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ ಗುರುವು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ದನಿ ಪಮ ಗಮರಿಸ ಆನಂದ ಪರಮಾನಂದ ಪರಮಾನಂದ. ವಂಶದ ಲತೆಯಲ್ಲಿ ವಂಶದ ಸುಮವಾಗಿ ಅರಳುವ ಮಗನಿಂದ ಮಧುರಾನಂದ ಬೆಳೆಯುವ ಶಶಿಯಂತೆ ಮಗನು ಮೆರೆದಾಗ ಹೆತ್ತವರೊಡಲಲ್ಲಿ ಸ್ವರ್ಗಾನಂದ ದಾನ ಧರ್ಮಗಳ ಬಲದಲ್ಲೇ ಆ ಮಗನು ದಾನ ಧರ್ಮಗಳ ಬಲದಲ್ಲೇ ಆ ಮಗನು 100 ಕಾಲ ಬಾಳಿದಾಗ ಪುಣ್ಯಾನಂದ ನಾವು ತಂದ ಪುಣ್ಯದಲ್ಲೇ ನಮಗಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ದನಿ ಪಮ ಗಮರಿಸ ಆನಂದ ಪರಮಾನಂದ 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 ಪರಮಾನಂದ. ಸ್ವಲ್ಪ
ശ്രദ്ധിക്കുക, പാട്ട് മത്സരത്തിൽ മത്സരിക്കുന്ന എല്ലാ മത്സരാർത്ഥികളും വേദിക്കരികിൽ എത്തണമെന്ന് വീണ്ടും വീണ്ടും അറിയിക്കുകയാണ്. ಬಂಧುಗಳೇ, ಪೊರ್ತು ಕಂತೊಂದು ಬಿನ್ನೇರು ವೈದ್ಯರು ಉದ್ದೀಪನದ ಲೇಸ್ ನಡಪೇರುಂಡು ಮಲ್ಲ ಮಟ್ಟದ ಕಾರ್ಯಕ್ರಮದ ಆಯೋಜನೆ ಈ ಸಲ ನಮ್ಮ ಮಲ್ತ ಪೊರ್ತುಗ ಅನುಸಾರವಾದ ಕಾರ್ಯಕ್ರಮವನ್ನು ದುಂಬುಕೊಂಡೋಡಾಂಡ ಅದಕ್ಕೆ ಮಾತೆಲ್ಲ ಸಹಕಾರ ಕೊರಡು ಪಂಪನ ಭಿನ್ನಯದ ಹೊರಟು ಸ್ಪರ್ಧಾಳು ಆಯ್ನಾತ ಬೇಗ ಸಾವಿರದ ಕೈತಲ್ ಬರುಡು ಪಂಪನ ಭಿನ್ನಯ 8 ಸ್ಪರ್ಧಾಳುಗಳಿದ್ದಾರೆ. ಅಂತದ್ರಲ್ಲಿ 5 ಮಂದಿ ಇದ್ದಾರೆ, ಉಳಿದ 3 ಮಂದಿ ಬರ್ಲಿ. ಬಂಧುಗಳೇ, ನಮ್ಮ ಜವನೇರ ಜೋಡುಕಲ್ಲು ಜೊತೆಯಲ್ಲಿ ಶ್ರೀ ಕುಳೂರು ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಇದರ ಜಂಟಿ ಆಶ್ರಯದಲ್ಲಿ ಜೋಡುಕಲ್ಲು ಪರಿಸರದಲ್ಲಿ ಮೊಟ್ಟಮೊದಲ ಬಾರಿಗೆ ಬೃಹತ್ ಕಾರ್ಯಕ್ರಮ ಕಯ್ಯಾರ ಕೋಗಿಲೆ ಸಂಗೀತ ಸ್ಪರ್ಧೆ. ಈ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭಕ್ಕೆ ಮುಂಚಿತವಾಗಿ ಸ್ಪರ್ಧೆ ಪ್ರಾರಂಭವಾಗಲಿದೆ. ಆ ಬಳಿಕ ಸಮಾರಂಭ, ಒಟ್ಟು ಸ್ಪರ್ಧೆಗಳ ಬಳಿಕ ಅಲ್ಲ, ಆರಂಭದ ಸುತ್ತಿನ ಬಳಿಕ ಸಭಾ ಕಾರ್ಯಕ್ರಮ ಜರುಗಿಸುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಗಣ್ಯ ಅತಿಥಿಗಳು ಆಗಮಿಸುವ ಈ ಸಂದರ್ಭದಲ್ಲಿ ನಾವು ಚೀಟಿ ಎತ್ತುವ ಮೂಲಕ ಸ್ಪರ್ಧಾಳುಗಳ ಎದೆ ಸಂಖ್ಯೆಯನ್ನ ನಾವು ನೀಡಲಿದ್ದೇವೆ. ಎಲ್ಲಾ ಸ್ಪರ್ಧಾಳುಗಳು ತಮ್ಮ ಉಪಸ್ಥಿತಿಯನ್ನ ವೇದಿಕೆಯ ಬಳಿ ಆಗಲಿ ಎಂಬುದಾಗಿ ಮನವಿಯೊಂದಿಗೆ ತೀರ್ಪುಗಾರರು ನಮ್ಮ ಜೊತೆ ಇದ್ದಾರೆ. ಕರಾವಳಿ ಕರ್ನಾಟಕದ 2 ಸಂಗೀತ ಕ್ಷೇತ್ರದ ಕಲಿಗಳು, ಅನೇಕ ಚಲನಚಿತ್ರಗಳಲ್ಲಿ ಅನೇಕ ನಾಟಕಗಳಿಗೆ ಅದ್ಭುತವಾದಂತಹ ಹಿನ್ನೆಲೆ ಗಾಯನವನ್ನ ಕೊಟ್ಟಿರತಕ್ಕಂತಹ ಸಾಧಕರು ಶ್ರೀ ರವೀಂದ್ರ ಪ್ರಭು ಕಿನ್ನಿಗೌಳಿ ಮಂಗಳೂರು ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ಪ್ರಕಾರ ಪುತ್ತೂರು ವಿದ್ಯಾಪುರದ ಮಿಥುನ್ ರಾಜ್ ವಿದ್ಯಾಪುರ ಈ ಕಾರ್ಯಕ್ರಮದ ಮತ್ತೊಬ್ಬ ತೀರ್ಪುಗಾರರು, ಅವರನ್ನು ಕೂಡ ಸ್ವಾಗತಿಸುತ್ತಾ ಇದೀಗ ಸ್ಪರ್ಧಾಳುಗಳು ದಯವಿಟ್ಟು ತೀರ್ಪುಗಾರರ ಬಳಿ ತೆರಳಿ ತಮ್ಮ ಎದೆ ಸಂಖ್ಯೆಯನ್ನ ಪಡೆದುಕೊಳ್ಳುವಂತೆ ಕೋರಿಕೆ. ಸ್ಪರ್ಧಾಳುಗಳು ತೀರ್ಪುಗಾರರ ಬಳಿ ತೆರಳಿ ಎದೆ ಸಂಖ್ಯೆಯನ್ನ ಚೆಸ್ ನಂಬರ್ ಅನ್ನ ಪಡೆದುಕೊಳ್ಳುವಂತೆ ಮನವಿ. ശ്രദ്ധിക്കുക, സംഗീത മത്സരത്തിൽ മത്സരിക്കുന്ന മത്സരാർത്ഥികളാണ്. തങ്ങളുടെ ചെസ് നമ്പർ സ്വീകരിക്കുവാൻ ഈ മത്സരത്തിന്റെ വിധികർത്താക്കളായ ശ്രീ രവീന്ദ്ര പ്രഭു ഒപ്പം ശ്രീ മിഥുൻ രാജ് വിദ്യാപുര അവരിൽ നിന്നും ഏറ്റു വാങ്ങിക്കൊണ്ടിരിക്കുന്നത്. ആ സംഖ്യക്ക് അനുസൃതമായിരിക്കും മത്സരാർത്ഥികൾ സ്റ്റേജിലേക്ക് വരേണ്ടത്.
ಎಸ್ ಬಂಧುಗಳ ಕಾರ್ಯಕ್ರಮ ಸ್ಪರ್ಧಾ ವಿಭಾಗ ಆರಂಭವಾಗ್ತಾ ಇದೆ. ನಮ್ಮ ಉದ್ದೇಶ ಒಂದು ಮನೋರಂಜನಾ ಕಾರ್ಯಕ್ರಮ ಮಾತ್ರವಲ್ಲ, ಪರಿಸರದಲ್ಲಿರತಕ್ಕಂಥ ಅನೇಕ ಪ್ರತಿಭೆಗಳನ್ನ ಬೆಳೆಸಬೇಕು, ಜೊತೆಯಲ್ಲಿ ಅತಿಥಿ ಪ್ರತಿಭೆಗಳನ್ನು ಕೂಡ ನಮ್ಮ ಊರವರು ಕಾಣಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಸಂಗೀತ ಸ್ಪರ್ಧೆ ಕೈಯಾರ ಕೋಗಿಲೆ ಸ್ಪರ್ಧೆಯನ್ನ ಆಯೋಜನೆ ಮಾಡಿಕೊಂಡಿದೆ. ಮಾಹಿತಿಯ ಪ್ರಕಾರ 8 ಸ್ಪರ್ಧಾಳುಗಳಿವೆ. ಆರಂಭದಲ್ಲಿ ಹೇಳಿದ ಪ್ರಕಾರ ಪ್ರತಿಯೋರ್ವ ಕೂಡ ಕನಿಷ್ಠ 3 ಗೀತೆಗಳನ್ನು ಆಡುವ ಅವಕಾಶ ಇದೆ. ಮೊದಲ ಸುತ್ತು ಭಕ್ತಿಗೀತೆ, ಆ ಬಳಿಕ ಮೆಲೋಡಿ, ಕೊನೆಯಲ್ಲಿ ಹಾಡುಗಾರರಿಗೆ ಇಷ್ಟವಾದಂತಹ ಯಾವುದೊಂದು ಗೀತೆ ಆಡುವಂಥದ್ದು. ಈ 3 ಕ್ಯಾಟಗರಿಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಅರ್ಥಾತ್ ಸರಿಸುಮಾರು 24-25 ಸ್ಪರ್ಧೆ ಗೀತೆಗಳು ನೀವು ಕೇಳಲಿದ್ದೀರಾ. ಜೊತೆಯಲ್ಲಿ ಅದ್ದೂರಿಯ ಉದ್ಘಾಟನಾ ಸಮಾರಂಭ ಜರುಗಲಿದೆ. ಎಲ್ಲವೂ ಕೂಡ ಆರಂಭದಿಂದ ಕೊನೆಯ ತನಕ ನಿಮ್ಮೆಲ್ಲರ ಘನ ಉಪಸ್ಥಿತಿಯನ್ನ ಬಯಸುತ್ತಾ ಇದೀಗ ಈ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಪ್ರಾಯಶಃ ತೀರ್ಪುಗಾರರಾಗಿ ನಮ್ಮ ಜೊತೆ ಇರತಕ್ಕಂತಹ ವಿಖ್ಯಾತ ತೀರ್ಪುಗಾರರನ್ನ ಮೊದಲಾಗಿ ಜೋಡುಕಲ್ಲಿನ ಈ ಮಣ್ಣಿಗೆ ನಮ್ಮ ಜವನೇರು ಜೋಡುಕಲ್ಲು ಮತ್ತು ರೋಟರಿ ಕ್ಲಬ್ ಜೊತೆಯಲ್ಲಿ ಕುಳೂರು ಸದಾಶಿವ ಶಿವಶೆಟ್ಟಿ ಕಲ್ಯಾಣ ಅಭಿಮಾನಿ ಬಳಗ ಅವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸೋಣ. ಮೊದಲಿಗೆ ಈಗ ತಾನೇ ಮಾಹಿತಿ ಕೊಟ್ಟ ಪ್ರಕಾರ ಕರಾವಳಿಯಲ್ಲಿ ನಾಟಕ ಆಗಿರಲಿ, ಸಿನಿಮಾ ಗೀತೆಗಳಾಗಿರಲಿ, ಭಕ್ತಿ ಗೀತೆಗಳಾಗಿರಲಿ, ಅನೇಕ ಆಲ್ಬಂಗಳಿಗೆ ಅದ್ಭುತವಾದಂತಹ ಧ್ವನಿಯನ್ನ ಕೊಟ್ಟಿರತಕ್ಕಂತಹ ನಮ್ಮ ಊರ ಮಂಗಳೂರಿನ ಹೆಮ್ಮೆಯ ಪ್ರತಿಭೆ ರವೀಂದ್ರ ಪ್ರಭು ಮಂಗಳೂರು. ಜೋರ್ದಾರ್ ಚಪ್ಪಾಳೆಯೊಂದಿಗೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅದೇ ಪ್ರಕಾರ ಪುತ್ತೂರು ವಿದ್ಯಾಪುರ നിവാസി, എന്നാലും അദ്ദേഹത്തിന്റെ മാതൃഭാഷ മലയാളമാണ്. ഈ നാട്ടിൽ പല വേദികളിലും അനേകം സംഗീത പരിപാടികളിൽ അത്ഭുതകരമായ ആലാപനം കൊണ്ട് ജൂനിയർ യേശുദാസ് എന്ന പ്രത്യേകം നാമം ഏറ്റെടുത്ത ആ വലിയ കലാകാരൻ മിഥുൻ രാജ് വിദ്യാപുര പുത്തൂർ, അദ്ദേഹത്തെയും ಈ ಚಡಗಿലേക്ക് ಕೈಯಡಿಯೋಡುകൂടി ಸ್ವಾಗತ ചെയ്യാം. ವಿಶಿಷ್ಟ ತೀರ್ಪುಗಾರ ನಮ್ಮ ಜೊತೆ ಇದ್ದಾರೆ. ಇನ್ನೇನೋ ಸ್ಪರ್ಧಾ ವಿಭಾಗ ಆರಂಭ. ಮೊದಲಿಗೆ ನಿಮ್ಮ ಮುಂದೆ ಭಕ್ತಿಗೀತ ವಿಭಾಗದಲ್ಲಿ ಬರ್ತಾ ಇದ್ದಾರೆ ದೀಪೇಶ್ ಫ್ರಮ್ ಕಾಸರಗೋಡು.
സ്പർദ്ധാളുകൾ ദളനാഥൻ വൻപുലി മേലെ വന്നെഴുന്നള്ളും മാമലയിൽ മകരവിളക്കിൻ മഞ്ജുള നാളം മിഴി തെളിയാനായി കാണും പന്തളനാഥൻ വൻപുലി മേലെ വന്നെഴുന്നള്ളും മാമലയിൽ മകരവിളക്കിൻ മഞ്ജുള നാളം മിഴി തെളിയാനായി കാണും ഓദയാമയ പരാത്പര ശരണഗജങ്ങളോട് നിൽപ്പവേ ഓദയാമയ പരാത്പര ശരണപദങ്ങളോട് നിൽക്കവേ ഇന്നു നിന്നിൽ പകരം മെരിഞ്ഞ നരജന്മമെന്നു മുരുകും പമ്പാ ഗണപതി പാരിന്റെ അധിപതി കൊമ്പാർന്നുണരണമമ്പിൽ തന്റെ തുമ്പിക്കൈ ചേർക്കണം നെഞ്ചിൽ വിഘ്നങ്ങൾ വിധി പോലെ മാറ്റണം മുമ്പിൽ ಪ್ರತಿ ಸ್ಪರ್ಧಾಳುಗಳಿಗೂ ಕೂಡ ಸಮಯ ಮಿತಿ ಕೊಟ್ಟಿದ್ದೇವೆ. ಪೂರ್ಣ ಹಾಡನ್ನ ಹಾಡುವ ಅವಶ್ಯಕತೆ ಇಲ್ಲ. ಟೈಮ್ ಆಗುವಾಗ ತನ್ನಷ್ಟಕ್ಕೆ ಅದು ಬಂದಾಗತ್ತೆ. ಈ ರೀತಿಯಲ್ಲಿ ದೀಪೇಶ್ ರವರು ತಮ್ಮ ಮೊದಲ ಗೀತೆಯನ್ನು ಪ್ರಸ್ತುತಗೊಳಿಸಿದ್ದಾರೆ. ಆಂಡಲ ತಾಟಿ ದಾಲ ಯಾವಂತ ದಯದಿದು ತಾಟಿ ಕಡೆಮುಟ್ಟ ಕೊಂದನ ನಮ್ಮ ಜೋಗುಲು ಬುಳೆಪನಂಚಿನ ಜೋಗುಲಿಗೆ ನಿಕ್ಲ ಮಲ್ಲ ಆಶೀರ್ವಾದ ಆಪುಡು. ಸೊ ಕಡೆಮುಟ್ಟ ಆ ಒಂದು ಜೋಶನ್ನು ಒರಿಪಾಲೆ ಪದನ ಬಿನ್ನದ ಹೊರಟು. ಸೊ ಬಂಧುಗಳೇ, ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವು ಬರ್ತಾ ಇದ್ದೇವೆ. ಮುಂದಿನ ಗೀತೆಗೆ ದೂರದ ಸುಳ್ಯದಿಂದ ಬಂದಿರತಕ್ಕಂತಹ ಓರ್ವ ಯುವ ಕಲಾವಿದ ಅಶ್ವಿಜ್ ಆತ್ರೇಯ from Sulya.
ಧನ್ಯವಾದಗಳು ನಮ್ಮ ಎಲ್ಲ ಸಂಗೀತ ಆಸ್ವಾದಕ ಬಂಧುಗಳಿಗೆ. ಕೈಯಾರ ಕೋಗಿಲೆ ನಾಮಾಂಕಿತ ಸಂಗೀತ ಸ್ಪರ್ಧೆಯಲ್ಲಿ ನಾವುಗಳಿದ್ದಾವೆ. ಈಗ ತಾನೇ ಅನೇಕ ಗೀತೆಗಳನ್ನ ಆರಂಭದಲ್ಲಿ ಸಪ್ತಸ್ವರ ತಂಡದಿಂದ ಕೇಳಿದ್ವಿ. ಆ ಬಳಿಕ 2 ಸ್ಪರ್ಧಾಳುಗಳು ತಮ್ಮ ಮೊದಲ ಹಂತವಾದಂತಹ ಮೊದಲ ವಿಭಾಗವಾದಂತಹ ಭಕ್ತಿ ಗಾನ ವಿಭಾಗದಲ್ಲಿ ಸ್ಪರ್ಧೆಯನ್ನ ಕೊಟ್ಟಿದ್ದೇವೆ. ಇದೀಗ ಮುಂದಿನ ಸ್ಪರ್ಧಾಳು ಬರ್ತಾ ಇದ್ದಾರೆ. ಸಮೀಪದ ಮುಡಿಪಿನ ನಿವಾಸಿ ನವಂಸ್ ಆಚಾರ್ಯ ಮುಡಿಪು. ಕಣಕಣದಿ ಶಾರದೆ ಕಲಿತಿಹಳು ಕಾಣದೆ ವನವನದಲ್ಲೂ ಕುಹು ಕುಹು ಗಾಯನ ಶರಿ ಶರಿಯಲ್ಲೂ ಜುಳು ಜುಳು ಧ್ಯಾನ ವಿಧ ವಿಧದ ನಾದವಳು ನುಡಿಸುತ್ತಿಹಳು ಕಣಕಣದೆ ಶಾರದೆ ಕಲಿತಿಹಳು ಕಾಣದೆ ಜನನಕ್ಕೂ ಹಾಡು ಮರಣಕ್ಕೂ ಹಾಡು ಲಾಲಿ ಚರಮಗಳು ಪ್ರಕೃತಿಯಾಳ ದುರುಲಯ ತಾಳ ಇದೇ ಬದುಕಿನಲು ಕೊರಳಿನಲಿ ಕೊಳಲಿನಲಿ ಚೆಲುವಿನಲಿ ಒಲವಿನಲಿ ಒಲಿದು ಒಲಿದು ನಲಿದು ಹರಿದು ಬರುವುದು ಶ್ರೀ ಕಣಕಣದೆ ಶಾರದೆ ಕಲಿತಿಹಳು ಕಾಣದೆ. ಅನೇಕ ವಿವಿಧ ಶೈಲಿಯ ಭಕ್ತಿಗೀತೆಗಳ ಆಲಾಪನಾ ಪ್ರಕ್ರಿಯೆ ಸ್ಪರ್ಧೆ ನಡೀತಾ ಇದೆ ಬಂಧುಗಳೇ. 8 ಸ್ಪರ್ಧಾಳುಗಳು, ಕೇವಲ 8 ಸ್ಪರ್ಧಾಳುಗಳು ಮಾತ್ರವಲ್ಲ, ನಮ್ಮ ಈ ಕಾರ್ಯಕ್ರಮ ಪ್ರಚಾರಗೊಂಡೊಡನೆ ಸರಿಸುಮಾರು 30 ಸ್ಪರ್ಧಾಳುಗಳು ಸ್ಪರ್ಧೆಗಾಗಿ ಮನವಿಯನ್ನು ಸಲ್ಲಿಸಲಾಗಿತ್ತು. ಆ 30 ಮಂದಿಯಿಂದ ಆಡಿಷನ್ ಮಾಡಿ 8 ಮಂದಿಯನ್ನ ಆಯ್ಕೆ ಮಾಡಿ ಆ ಅಗ್ರ ಪಂಕ್ತಿಯ 8 ಸ್ಪರ್ಧಾಳುಗಳ ನಡುವೆ ಇಲ್ಲಿ ಸ್ಪರ್ಧೆ ಆರಂಭಗೊಂಡಿರುತ್ತದೆ. ಸೊ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇದೀಗ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ನಮ್ಮ ಸಮೀಪದ ಮಂಜೇಶ್ವರದ ಹಂಶಿಕಾ ಮಂಜೇಶ್ವರ್.
ह्रीं ह्रीं श्रीं जापतुष्टे हिमरुचिमुकुटे वल्लखे व्यग्रहस्ते मातर्नमस्ते दह दह जडता देहि बुद्धिं प्रशान्ता विद्ये वेदान्त वेद्ये परिणत पठिते मोक्षदे मुक्ति मार्गे मार्गातीत स्वरूपे भव मम वरदा शारदे शुभ्रहारे। ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಕಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲ್ಲಿನ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಣ್ಗಳ ಬೆಳಕನ್ನು ನನ್ನ ಕಣ್ಗಳಲ್ಲಿ ತುಂಬಿದೆ ನಿನ್ನ ಕಣ್ಗಳ ಬೆಳಕನ್ನು ನನ್ನ ಕಣ್ಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆ ಅಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ. ಥ್ಯಾಂಕ್ ಯು. ಧನ್ಯವಾದಗಳು. ಸರಿಯಾಗಿ 9:15 ನಮ್ಮ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ. ಅದಕ್ಕೆ ಮೊದಲಾಗಿ ಒಂದು ನಿಮಿಷ, ಆ ಸ್ಟಾರ್ಟಿಂಗ್ ಒಂದ್ಸಲ ಹಾಡ ತಾಳ ತಪ್ಪಿದೆಯಲ್ವಾ? ಇನ್ನೊಂದ್ಸಲ ಹಾಡು ಸ್ಟಾರ್ಟಿಂಗ್ ಮಾತ್ರ. ಆ ಶ್ಲೋಕ ಬೇಡ ಇತ್ತಲ್ಲ, ಶ್ರುತಿ ಇಲ್ಲಲ್ಲ, ಅದಕ್ಕೆ 2 ಚರಣ ಹಾಡ್ಬೋದಿತ್ತು ನೀವು. ಸ್ಟಾರ್ಟಿಂಗ್ ಮಾತ್ರ ಹಾಡು. ಶಾರದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ ದಯ
ಸಾಕು. ಹಂಶಿಕಾ ಮಂಜೇಶ್ವರ ಇವರ ಧ್ವನಿಯಲ್ಲಿ ಸ್ಪರ್ಧಾ ವಿಭಾಗದ 4ನೆಯ ಸ್ಪರ್ಧಾಳು ತಮ್ಮ ಇಂಪಾದ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಬಂಧುಗಳ, ಈಗ ತಾನೇ ಹೇಳಿದ ಪ್ರಕಾರ 9:15ಕ್ಕೆ ನಮ್ಮ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ. ಗಣ್ಯ ಅತಿಥಿಗಳ ಘನ ಉಪಸ್ಥಿತಿ, ಇನ್ನಷ್ಟು ಅತಿಥಿಗಳ ಆಗಮನವಾಗಲಿದೆ. ಆಗಮನ ಆದೊಡನೆ ಸಭಾ ಕಾರ್ಯಕ್ರಮ ಪ್ರಾರಂಭ. ಆ ಸಭೆಯಲ್ಲಿ ಬಹಳಷ್ಟು ಮಂದಿಗೆ ಅದ್ಧೂರಿಯ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡಿಕೊಂಡಿದೆ. ಸೊ ದೂರ ನಿಂತಿರತಕ್ಕಂಥ ಎಲ್ಲ ನಮ್ಮ ಸಂಗೀತ ಆಸ್ವಾದಕರು, ಕಲಾ ಆಸ್ವಾದಕರು ಮುಂದೆ ಒಂದು ಹಾಸನಗಳಲ್ಲಿ ಕೂತುಕೊಂಡು ಈ ಕಾರ್ಯಕ್ರಮವನ್ನು ನೋಡುವಂತೆ ಮತ್ತೊಮ್ಮೆ ಮನವಿ ಸಲ್ಲಿಸ್ತಾ ಇದ್ದಾವೆ. ಇದೀಗ ಸ್ಪರ್ಧಾ ವಿಭಾಗದ 5ನೆಯ ಸ್ಪರ್ಧಾಳು ಶೋಭರಾಜ್ ಅಟ್ಟೆಗೋಳಿ. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಕರುಣಾನಂದ ಗುರುವು ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ಬನಿ ಪಮ ಗಮರಿಸ ಆನಂದ ಪರಮಾನಂದ ಪರಮಾನಂದ. ಜೊತೆ ಬಂದ ಸಕಲ ಕುಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮ ಗಮರಿಸ ಆನಂದ ಪರಮಾನಂದ ಪರಮಾನಂದ. ಧನ್ಯವಾದಗಳು ಶೋಭರಾಜ್. ಈ ಕಾರ್ಯಕ್ರಮವನ್ನ ನೋಡಲು ಈಗ ತಾನೇ ಬಂದಿರತಕ್ಕಂಥ ವೀಕ್ಷಕರ ಗಮನಕ್ಕೆ ಜೊತೆಯಲ್ಲಿ ಯೂಟ್ಯೂಬ್ ಚಾನಲ್ ಧ್ವನಿಯ ಮೂಲಕ ವಿಶ್ವದಾದ್ಯಂತ ಈ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಅಲ್ಲದೆ ಕೇರಳ ವಿಷನ್ ಸೆಟ್ ಟಾಪ್ ಬಾಕ್ಸ್ ಕೇಬಲ್ ಟಿವಿಯಲ್ಲಿ ಚಾನಲ್ ಸಂಖ್ಯೆ 45ರಲ್ಲೂ ಕೂಡ ಈ ಕಾರ್ಯಕ್ರಮ ನೋಡಬಹುದಾಗಿದೆ. ಅಂತಹ ವಿಶಿಷ್ಟ ಕಾರ್ಯಕ್ರಮ ನೋಡಿರುವಂತಹ ಎಲ್ಲ ವೀಕ್ಷಕರ ಗಮನಕ್ಕೆ ಇದು ಸಂಗೀತ ಸ್ಪರ್ಧಾ ವಿಭಾಗದಲ್ಲಿ ನಾವು ಸ್ಪರ್ಧೆ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಕೈಯಾರ ಕೋಗಿಲಿ ನಾಮಾಂಕಿತ ಈ ಸ್ಪರ್ಧಾ ವಿಭಾಗದಲ್ಲಿ ಆರಂಭದ ಸುತ್ತು ಭಕ್ತಿಗೀತೆ ಸುತ್ತು. ಈ ಸುತ್ತಲ್ಲಿ ಈಗ ತಾನೇ 5 ಮಂದಿಯ ಗೀತೆಗಳನ್ನ ನಾವು ಕೇಳಿದ್ದೇವೆ. ಇದೀಗ 6ನೇ ಸ್ಪರ್ಧಾಳು ನಿಮ್ಮ ಮುಂದೆ ಬರ್ತಾ ಇದ್ದಾವೆ. 6ನೇ ಸ್ಪರ್ಧಾಳುವಾಗಿ ದೂರದ ಪುತ್ತೂರಿನಿಂದ ಮಧು ಲತಾ ಪುತ್ತೂರು.
കൊള്ളി ബൽബു മൂടുണ്ടുയേ ഏലൂർദ ഗ്രാമൊടുയേ ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗಡಿಯೇ ಒಳ್ಳಿ ಬಲ್ಬು ಮೂಡುಂಡುಯೇ. ಧನ್ಯವಾದಗಳು ಮಧುಲತಾ ಪುತ್ತೂರು. ಬಂಧುಗಳ ಆಮಂತ್ರಣ ಪತ್ರಿಕೆಯಲ್ಲಿ ನೀವು ನೋಡಿರಬಹುದು ಡ್ಯಾನ್ಸ್ ಕಾಂಪಿಟೇಷನ್ ಅಂಡ್ ಸಿಂಗಿಂಗ್ ಕಾಂಪಿಟೇಷನ್, ನೃತ್ಯ ಸ್ಪರ್ಧೆ ಮತ್ತು ಗಾಯನ ಸ್ಪರ್ಧೆ. ಅದರಲ್ಲಿ ನೃತ್ಯ ಸ್ಪರ್ಧೆಯಾಗಿ ಮೊದಲಾಗಿ ನಾವು ಗಾಯನ ಸ್ಪರ್ಧೆಯನ್ನ ಆರಂಭಿಸಲಾಗಿದೆ. ಆದರೆ ನೃತ್ಯ ಸ್ಪರ್ಧೆಯಾಗಿ ವೇದಿಕೆಯಲ್ಲಿ ಮಾಡುವಂತೆ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಪ್ರಾಯಶಃ ಈ ವರ್ಷ ನಮ್ಮ ಅಪೇಕ್ಷೆಗೆ ತಕ್ಕ ತಂಡಗಳು ನೋಂದಣಿ ಮಾಡಿಕೊಂಡಿಲ್ಲ. ಸರಿಸುಮಾರು ಒಂದು 8-10 ತಂಡಗಳು ಬಂದ್ರೆ ಮಾತ್ರ ಒಂದು ಸ್ಪರ್ಧೆ ಕಳೆಯಾಗತ್ತೆ. ಕೇವಲ 3 ತಂಡಗಳು ಮಾತ್ರ ನೃತ್ಯ ವಿಭಾಗದಲ್ಲಿ ನೋಂದಣಿಯನ್ನ ಮಾಡಿದ ಕಾರಣ ಆ ವಿಭಾಗ ಸ್ಪರ್ಧೆಯಾಗಿ ನಾವು ಮಾಡುವುದಿಲ್ಲ. ಅದರ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿದೆ, ನಿರೀಕ್ಷೆಯನ್ನು ಇಟ್ಟುಕೊಳ್ಳಿ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಗೀತೆಗೆ ಧ್ವನಿಯನ್ನ ನೀಡುವಂತಹ ಮತ್ತೊರ್ವೆ ಪ್ರತಿಭೆ ಕಲಾವಿದೆ ನಮ್ಮ ಜೋಡುಕಲ್ಲಿನ ಮಹಿಮಾ ಜೋಡುಕಲ್ಲು. പോരാ കാതോളം
മഹിമ ജോടുക്കല്ലുവാണ് അയ്യപ്പന്റെ ഭക്തിഗാനത്തോടുകൂടി ഈ മത്സരത്തിൽ മത്സരിച്ചത്. ഇനി ತೀರ್ಪುಗಾರರ ಗಮನಕ್ಕೆ ಮೊದಲ ಸುತ್ತಿನ ಒಂದು ಸ್ಪರ್ಧಾಳು ಮಾತ್ರ ಬಾಕಿ ಇದೆ. ಆದರೆ ಸ್ಪರ್ಧಾ ಸಂಖ್ಯೆ ಚೆಸ್ ನಂಬರ್ 2 ಅಶ್ವಿಶ್ ಸುಳ್ಯ ಅವರು ಹಾಡುವ ವೇಳೆಯಲ್ಲಿ ತಾಂತ್ರಿಕ ಸ್ವಲ್ಪ ಅಡಚಣೆಯಿಂದಾಗಿ ಆ ಗೀತೆ ಸರಿಯಾಗಿ ಪ್ರಸ್ತುತಗೊಳಿಸಲು ಸಾಧ್ಯವಾಗಿಲ್ಲ. ಅವರಿಗೆ ಎರಡನೇ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಇದೀಗ ಪ್ರಥಮ ಸುತ್ತಿನ ಅಂತಿಮ ಸ್ಪರ್ಧಾಳುವಾಗಿ ಜಿತೇಶ್ ಪೂಜಾರಿ ಮಿಯಪ್ಪದು. ಓ ಪಾಂಡುರಂಗ ಪ್ರಭಾ ವಿಠಲ
ಜಿತೇಶ್ ಪೂಜಾರಿ ವಿಶೇಷ ಸಾಮರ್ಥ್ಯ ಉಳ್ಳಂತಹ ಗಾಯಕ. ಅವರ ವಿಶೇಷತೆ ನಿಮ್ಗೆ ಗೊತ್ತಿದೆ. ಕೇಳಿ ಕೇಳಿ ಗೀತೆಗಳನ್ನ ಅಭ್ಯಸಿದಂತಹ ಪ್ರತಿಭೆ. ವಿಶೇಷ ಒಂದು ಚಪ್ಪಾಳೆಯಲ್ಲಿ ಜಿತೇಶ್ ಪೂಜಾರಿ ಮಿಯಾ ಪದವು. ಧನ್ಯವಾದಗಳು. ಬಂಧುಗಳೇ, ಇದೀಗ ಸ್ಪರ್ಧಾ ವಿಭಾಗದಲ್ಲಿ ಎದೆ ಸಂಖ್ಯೆ 2 ಅಶ್ವಿರಾಜ್ ಅತ್ರೇಯ ಸುಳ್ಯ. ಈಗ ತಾನೇ ಪ್ರಥಮ ಬಾರಿಗೆ ಆ ಗೀತೆಯನ್ನು ಕೇಳಿದ್ವಿ. ಆ ಸಂದರ್ಭದಲ್ಲಿ ಸ್ವಲ್ಪ ಅಡಚಣೆ ಇದ್ದ ಅವರಿಗೆ ಇನ್ನೊಂದು ಅವಕಾಶವನ್ನ ಕೊಡ್ತಾ ಇದ್ದಾವೆ. ಸೊ ಲೆಟ್ಸ್ ವೆಲ್ಕಮ್ ಒನ್ಸ್ ಅಗೈನ್ ಆನ್ ದ ಸ್ಟೇಜ್ ಅಶ್ವಿರಾಜ್ ಅಶ್ವಿ ಅತ್ರೇಯ, ಅಶ್ವಿಜ್ ಅತ್ರೇಯ ಸುಳ್ಯ. ಹಲೋ 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 ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಹರ ಜೀವೇಶ್ವರ ಶಂಕರ ಪ್ರಾಣಮು ನೀಮನಿ ಗಾನಮೆ ನೀದನಿ ಪ್ರಾಣಮೆ ಗಾನಮನಿ ಮೌನ ವಿಚಕ್ಷಣ ಗಾನ ವಿಲಕ್ಷಣ ರಾಗಮೆ ಯೋಗಮಣಿ ಪ್ರಾಣಮು ನೀಮನಿ ಗಾನಮೆ ನೀದನಿ ಪ್ರಾಣಮೆ ಗಾನಮನಿ ಮೌನ ವಿಚಕ್ಷಣ ಗಾನ ವಿಲಕ್ಷಣ ರಾಗಮೆ ಯೋಗಮಣಿ ನಾದೋಪಾಸನ చేసిన వాడను నీవాడను నేనైతే నాదోపాసన చేసిన వాడను నీవాడను నేనైతే ధిక్కరేంద్రజిత హిమగిరీంద్రజిత ఖందర నీలకందర రుద్రులెరుగని రుద్రవీణ నిన్నింద్రగాన విడి అవతరించర వినిధరించర శంకర నాద శరీర వర వేద విహార హర జీవేశ్వర శంకర ಧನ್ಯವಾದಗಳು ಅಶ್ವಿಜ್ ಅತ್ರೇಯ ಸುಳ್ಯ. ಬಂಧುಗಳೇ, 8 ಮಂದಿ ಸ್ಪರ್ಧಾಳುಗಳ ಭಕ್ತಿಗೀತ ವಿಭಾಗದ ಸುತ್ತು ಇಲ್ಲಿಗೆ ಮುಕ್ತಾಯಗೊಂಡಿರುತ್ತದೆ. ಇನ್ನು ಮುಂದೆ ಒಂದು ನೃತ್ಯ ಪ್ರಸ್ತುತಗೊಳ್ಳಲಿದೆ. ಆ ಬಳಿಕ ಸಭಾ ಕಾರ್ಯಕ್ರಮ ಆರಂಭವಾಗಲಿದೆ. ನಮ್ಮ ಊರಿನ ಶಿಶು ಮಂದಿರ ಕೇಶವ ಶಿಶು ಮಂದಿರ ಇಲ್ಲಿನ ಪುಟಾಣಿ ಮಕ್ಕಳು ನಿಮ್ಮ ಮುಂದೆ ಒಂದು ಸುಂದರವಾದ ನೃತ್ಯವನ್ನ ಪ್ರಸ್ತುತಗೊಳಿಸಲಿದ್ದಾರೆ. ಸೊ ಆ ಶಿಶು ಮಂದಿರದ ಮಕ್ಕಳನ್ನ ಪ್ರಧಾನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಪ್ರಿಯമുള്ളവരെ, ഈ ഒരു നൃത്ത പരിപാടിക്ക് ശേഷമായിരിക്കും നമ്മുടെ ഏറ്റവും പ്രധാനപ്പെട്ട ചടങ്ങിലേക്ക് വിശിഷ്ട അതിഥികളൊക്കെ എത്തിക്കഴിഞ്ഞിരിക്കുകയാണ്. ആ അതിഥികളുടെ മഹനീയ സാന്നിധ്യത്തിൽ യോഗ നടപടികൾ ഉദ്ഘാടന ചടങ്ങ് ആരംഭിക്കും. ശിശു മന്ദിര കുട്ടികൾ അവതരിപ്പിക്കുന്ന നൃത്തത്തിലേക്ക് ഞങ്ങൾക്ക് കടക്കാം. ಶಬಾಷ್. ಓಕೆ, ಯಾವ ನಿಗಲ ಉಂಟು. ಗೊಬ್ಬಲೆ ಅಂತ ಲೈನ್ ಉಂಟು, ಲೈನ್ ಒನ್ ಲೈನ್. ಎಸ್
കൊച്ചു തുമ്പികൾ കൊച്ചരിപ്പിറാവുകൾ പിച്ച വെച്ചു വന്നേ. അച്ചുവിന്റെ വീട്ടിലും പച്ചമുളം കൂട്ടിലും എത്തി നോക്കി നിന്നേ. കൊച്ചു തുമ്പികൾ കൊച്ചരിപ്പിറാവുകൾ പിച്ച വെച്ചു വന്നേ. അച്ചുവിന്റെ വീട്ടിലും പച്ചമുളം കൂട്ടിലും എത്തി നോക്കി നിന്നേ. തൊപ്പിയിൽ മണികിണിയാട്ടി അപ്പുവിന്റെ ഒപ്പം കലപില കൂട്ടി. തൊപ്പിയിൽ മണികിണിയാട്ടി അപ്പുവിന്റെ ഒപ്പം കലപില കൂട്ടി. മാവേലി അമ്മാവൻ വന്നെത്തുന്നേ. മാലുവിനും നീലുവിനും ചിരിവിടരുന്നേ. മാവേലി അമ്മാവൻ വന്നെത്തുന്നേ. മാലുവിനും നീലുവിനും ചിരിവിടരുന്നേ. കൊച്ചു തുമ്പികൾ കൊച്ചരിപ്പിറാവുകൾ പിച്ച വെച്ചു വന്നേ. അച്ചുവിന്റെ വീട്ടിലും പച്ചമുളം കൂട്ടിലും എത്തി നോക്കി നിന്നേ. പട്ടുമുണ്ടുടുക്കണം ചാന്തു തൊടേണം. അച്ഛനൊത്തു ഓണനാൾ പൂക്കളിടേണം. പട്ടുമുണ്ടുടുക്കണം ചാന്തു തൊടേണം. അച്ഛനൊത്തു ഓണനാൾ പൂക്കളിടേണം. മാവേലി അമ്മാവൻ ഉണ്ണാനെത്തും നേരം നല്ലൊരു രാജാവിൻ കഥ പറയണം. മാവേലി അമ്മാവൻ ഉണ്ണാനെത്തും നേരം നല്ലൊരു രാജാവിൻ കഥ പറയണം. കൊച്ചു തുമ്പികൾ കൊച്ചരിപ്പിറാവുകൾ പിച്ച വെച്ചു വന്നേ. അച്ചുവിന്റെ വീട്ടിലും പച്ചമുളം കൂട്ടിലും എത്തി നോക്കി നിന്നേ. ആഹാ, അടിപൊളി നൃത്തമായിരുന്നു നമ്മുടെ കേശവ ശിശു ಮಂದಿರത്തിലെ കുട്ടികൾ ಅವತರಿಪಿಸಿದ. ಪ್ರಿಯമുള്ളವರೇ, ಬಂಧುಗಳೇ, ಸಭಾ ಕಾರ್ಯಕ್ರಮ ಮೊದಲಾಗಿ ಇನ್ನೊಂದು ನೃತ್ಯ ಬಾಕಿ ಇದೆ. ಆ ಬಳಿಕ ಅತಿಥಿಗಳಲ್ಲಿ ಕ್ಷಮೆಯನ್ನ ಕೇಳುತ್ತಾ ಒಂದು ನೃತ್ಯದ ಬಳಿಕ ನಾವು ಸಭಾ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಚವನೇರ ಜೋಡುಕಲ್ಲು ಈ ಸಂಸ್ಥೆ ಹೊಸ ಸಂಸ್ಥೆ, ಆದ್ರೆ ಅದಕ್ಕೆ ಮಾತೃ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ನಮ್ಮ ಜೋಡುಕಲ್ಲು ಮಾತ್ರವಲ್ಲ, ಮಂಜೇಶ್ವರ ತಾಲೂಕು ಮಾತ್ರವಲ್ಲ, ಕಾಸರಗೋಡು ಜಿಲ್ಲೆಯಲ್ಲಿ ಅತ್ಯಂತ ಶ್ರೇಷ್ಠ ಸಂಸ್ಥೆಗಳಲ್ಲಿ ಒಂದಾಗಿದೆ. ಅನೇಕ ಪ್ರಶಸ್ತಿಗಳು ಈ ಸಂಸ್ಥೆಯನ್ನ ಅರಸಿ ಬಂದಿದೆ. ಅದಕ್ಕೆಲ್ಲವೂ ಕಾರಣ ಎಲ್ಲಾ ಕ್ಷೇತ್ರಗಳಲ್ಲಿ, ಒಂದೊಂದು ಊರುಗಳಲ್ಲಿ ಒಂದೊಂದು ಸಂಸ್ಥೆ ಕೇವಲ ಕ್ರೀಡೆಗೆ ಮಾತ್ರ, ಕಲೆಗೆ ಮಾತ್ರ ಅಥವಾ ಇನ್ನಿತರ ಒಂದೊಂದು ವಿಭಾಗಕ್ಕೆ ಮಾತ್ರ ಸೀಮಿತಗೊಂಡ್ರೆ, ನಮ್ಮ ಊರ ಸಂಸ್ಥೆ ಅದು ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು ಎಲ್ಲಾ ಕ್ಷೇತ್ರಗಳಲ್ಲೂ ಇದೆ. ಕೇವಲ ಕಲೆ ಮಾತ್ರವಲ್ಲ, ಕ್ರೀಡಾ ಮಾತ್ರವಲ್ಲ, ಎಲ್ಲೆಲ್ಲ ವಿಭಾಗ ಧಾರ್ಮಿಕ ಕ್ಷೇತ್ರಗಳಲ್ಲಿದ್ದಾರೆ. ಎಲ್ಲ ಕ್ಷೇತ್ರಗಳನ್ನ
ಕರಗತ ಮಾಡಿಕೊಂಡು ಸೇವೆಯನ್ನ ಸಲ್ಲಿಸ್ತಾ ಇರ್ತಕ್ಕಂಥ ನಮ್ಮ ಹೆಮ್ಮೆಯ ಸಂಸ್ಥೆ, ಅದುವೇ ನಮ್ಮ ಮಾತೃ ಸಂಸ್ಥೆ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು. ಇಲ್ಲಿನ ವಿದ್ಯಾರ್ಥಿನಿಗಳ ನೃತ್ಯ ಇದೀಗ ನಿಮ್ಮ ವೇದಿಕೆಯಲ್ಲಿ. Pretty lady, can't take my eyes off you. Pretty lady. राई बरेली में तू बीच बाजारी जब हुस्न दिखाने जाएगी, होश उड़ाने वाली शोख नजर के जो पेच लड़ाने जाएगी. Pretty lady. राई बरेली में तू बीच बाजारी जब हुस्न दिखाने जाएगी, होश उड़ाने वाली शौक नजर के जो पेच लड़ाने जाएगी. अरे बहन के इतना जेवर कहना, तेज हवा से बच के रहना, गिर जाए तो फिर ना कहना झुमका गिरा ले. What झुमका? What झुमका? What झुमका? Pretty lady, can't take my eyes off you. Pretty lady. शक्ल से जितना नेक है तू, कसम से उतना फेक है तू. पड़ गया क्यों गले तुम छल्ले की तरह, हरे चिपक के सल्लो टेप जैसा लगा हुआ है चेप जैसा, ना किसी काम का ने ठल्ले की तरह. बस ढूंढ रहा है मौका, खुल के मारेगा चौका, बाई चांस किसी लड़की का जहाँ झुमका गिरा ले. मैं सारे काम काज करूं, तेरे हुस्न के ईगो का मसाज करूं. तेरा झुमका जो खोया गलती है तेरी, और थाने जाके एफआईआर में लॉन्च करूं. जानती है कि मैं तुझे पे तेरा हूं, तू ये जानती है. तेरी आत्मा को मिलती ही शांति है, मुझे ऐसे काम पे लगा के बस ढूंढता रहूं मैं तेरा झुमका. ರಾಜಣ್ಣನ ಸೌಂಡ್ಗೆ ಕಲರ್ ಲೈಟ್ಗೆ ಟಾಪ್ ಬೇಸ್ ಪಾಡೊಂದು ಗುದ್ದಾದ ನಲ್ಪಲೆ.
ಕರೆಂಟ್ ಜವನಿರ್ ಪ್ರೆಸೆಂಟ್ ಆತಿರ್ ಕಲರ್ಫುಲ್ ಸೆಟ್ನ ಪವರ್ಫುಲ್ ಮಾಡ್ತಿರ್ लोकल ट्रैक सिंगल नट मिंगलाद कंगालाए बारी खुशी जॉलिट तपां कुची पाडोडू फुल स्वैगट न्यूट्रल आवडे केर डुप्पडू सेरंद पनले के जवने रे जय जय मनवानी कांडे निल्लज पोय पोय साउंड लाइट तू यार का पनवार सई सई तकिट तका रिपीट तू कांडन कुतमान पीट नन कुतमान पीट ಇದು ಫ್ರೆಂಡ್ಸ್ ಜೋಡುಕಲ್ಲು ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು ಪ್ರತಿಭೆಗಳ ನೃತ್ಯ. ಈ ನೃತ್ಯದ ಗುರುಗಳಾಗಿ ಶ್ರೀ ಶಿವಸುಂದರ ಸಾಲಿಯಾನ್ ಕುಂಬಳೆ ಅವರ ಗರಡಿಯಲ್ಲಿ ಬೆಳೆಯುತ್ತಾ ಇರತಕ್ಕಂಥ ಪ್ರತಿಭೆಗಳು. ಅಭಿನಂದನೆಗಳು. ಇಲ್ಲಿಗೆ ಪ್ರಥಮ ಹಂತ ಪೂರ್ಣ. ಇನ್ನು ಸಭಾ ಕಾರ್ಯಕ್ರಮ ಪ್ರಾರಂಭ. ಬಂಧುಗಳೇ, ನಮ್ಮ ಜವನೇರು ಜೋಡುಕಲ್ಲು, ಕುಳೂರು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಕೈಯಾರ ಕೋಗಿಲೆ ಸಂಗೀತ ಸ್ಪರ್ಧೆಯ ಭವ್ಯ ವೇದಿಕೆ ಬಂಧುಗಳ ಸಭಾ ಕಾರ್ಯಕ್ರಮ ಇದೀಗ ಆರಂಭವಾಗ್ತಾ ಇದೆ. ಆ ಬಳಿಕ ಸಂಗೀತ ಸ್ಪರ್ಧೆ ಮತ್ತು ನೃತ್ಯ ಕಾರ್ಯಕ್ರಮಗಳು ಮುಂದುವರಿಯಲಿದ್ದು ಕೊನೆಯ ತನಕ ನಿಮ್ಮೆಲ್ಲರ ಉಪಸ್ಥಿತಿ ಇರಲಿ ಎಂಬುದಾಗಿ ಸತತವಾದಂತಹ ಭಿನ್ನವಾದ ಮನವಿಯ ತರುವಾಯ ಇದೀಗ ಸಭಾ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಮೊದಲಿಗೆ ಸಭಾ ಕಾರ್ಯಕ್ರಮದ ಆರಂಭ. ವಿಘ್ನಗಳನ್ನೆಲ್ಲ ದೂರೀಕರಿಸುವ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಎಂಬ ಪ್ರಾರ್ಥನೆಯೊಂದಿಗೆ ಕತ್ತಲಿನಿಂದ ಬೆಳಕಿನಡೆ ಒಯ್ಯುವಂತಹ ಆ ಗೀತೆಯೊಂದಿಗೆ ಇದೀಗ ಪ್ರಾರ್ಥನಾ ಗೀತೆ ನಿಮ್ಮ ಮುಂದೆ. ಶ್ರೇಯ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ನಿನಗೆ ವಂದನೆ ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ ಸಿದ್ಧಿ ಬುದ್ಧಿ ಗೆದ್ದ ಗಣಪ ಲಂಬೋದರನೇ ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೇ ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೇ ತುಮ್ಮುರು ನಾರದ ವಂದಿತ ವಿಘ್ನನಾಶನೇ ಹೇ ರಂಬ ಗಣಪತಿಯೇ ನಿನಗೆ ವಂದನೆ ಹೇ ರಂಬ ಗಣಪತಿಯೇ ನಿನಗೆ ವಂದನೆ
ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ವಂದನೆಗಳು ಶ್ರೇಯ ಇವರಿಗೆ. ನಮ್ಮ ಚೌವನೇರು ಜೋಡುಕಲ್ಲು ಕುಳೂರು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಜರುಗುವಂತಹ ಕೈಯಾರ ಕೋಗಿಲೆ ಸಂಗೀತ ಸ್ಪರ್ಧೆಯ ಈ ಭವ್ಯ ವೇದಿಕೆಯಲ್ಲಿ ಇದೀಗ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನ ಸೇರಿರತಕ್ಕಂಥ ಎಲ್ಲ ಕಲಾ ಅಭಿಮಾನಿಗಳನ್ನ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಸ್ವಾಗತವನ್ನ ಕೋರುವರೆ ಈ ಕಾರ್ಯಕ್ರಮದ ರೂವಾರಿ ಪ್ರಶಾಂತ್ ಕೆಪಿ ಪಟ್ಲ. ಓಂ ಶ್ರೀ ಮಂಜುನಾಥಾಯ ನಮ. ನಮ್ಮ ಸ್ನೇಹಿತ ದಿವಾಕರ್ ಹೇಳಿದಾಗೆ ನಾನು ರೂವಾರಿ ಏನಲ್ಲ, ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜವಣಿರು ಜೋಡುಕಲ್ಲು, ಕುಳೂರು ಶ್ರೀ ಸದಾಶಿವ ಕೆ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಮತ್ತು ರೋಟರಿ ಕ್ಲಬ್ ದೇರ್ಲಕಟ್ಟೆ ಮಂಗಳೂರು, ನಾವು ಯಾಕೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದೆ ಅಂದರೆ, ನಮಗೆ ಒಂದನೇದಾಗಿ ಸದಾಶಿವಣ್ಣ ಮಾಡುವಂತಹ ಒಂದು ಸಮಾಜ ಸೇವೆ ನಾನು ಯಾವಾಗಲೂ ಹೇಳೋದುಂಟು. ಯಾಕಂದರೆ ಕನ್ನಡದ ಒಬ್ಬ ಮೇರು ನಟ ಪುನೀತ್ ರಾಜ್ಕುಮಾರ್ ಅವರು ಅದೆಷ್ಟೋ ಕಾರ್ಯಕ್ರಮವನ್ನು ಮಾಡಿದರು, ಎಲ್ಲಿಯೂ ಕೂಡ ಅದನ್ನು ಪಬ್ಲಿಕ್ ಮಾಡದೆ ತನ್ನ ಸಾಧನೆಯನ್ನು ಮಾಡಿಕೊಂಡು ಬಂದರು. ಅದೇ ರೀತಿ ಅಂತಹ ಒಬ್ಬ ಮಹಾನ್ ಸಮಾಜ ಸೇವಕ ಅಂತ ಹೇಳಬೇಕು ಶ್ರೀ ಸದಾಶಿವ ಶೆಟ್ಟಿ ಕುಳೂರಿವರು. ಅವರ ಒಂದು ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡು ನಮ್ಮೂರಲ್ಲಿ ಕೂಡ ಸ್ವಲ್ಪ ಸಮಾಜ ಸೇವೆಯನ್ನು ಅವರೊಂದಿಗೆ ಸೇರಿಕೊಂಡು ಕಾರ್ಯಕ್ರಮ ಮಾಡಬೇಕೆಂಬ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಅಂದರೆ ಇವತ್ತು ಸಿನಿಮ್ಯಾಟಿಕ್ ಡ್ಯಾನ್ಸ್ ಕಾರ್ಯಕ್ರಮ ಹಾಗೂ ಕೈಯಾರ ಕೋಗಿಲೆ ಎಂಬ ಸಂಗೀತ ಸ್ಪರ್ಧೆ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಸಭಾಧ್ಯಕ್ಷರು ಅವರು ಕಾರ್ಯಕ್ರಮದ ಮೊದಲಿಗೆ ಬಂದು ಕಾರ್ಯಕ್ರಮದ ಮುಂದಿಗೆ ತೊಡಗಿಸಿಕೊಂಡಿದ್ದಾರೆ. ಡಾಕ್ಟರ್ ಪ್ರಮೀಲ ಮಾಧವ್, ಸಾಹಿತಿ, ನಿವೃತ್ತ ಪ್ರಾಧ್ಯಾಪಕರು, ಇವರುಗಳು ನಮ್ಮೊಂದಿಗೆ ಈ ಸಭೆಯಲ್ಲಿದ್ದಾರೆ. ಈ ಸಭೆಯ ಅಧ್ಯಕ್ಷಸ್ಥಾನ ಅಲಂಕರಿಸಬೇಕು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಸಭೆಗೆ ಅವರನ್ನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶಿಶು ಮಂದಿರದ ಮಾತಾಜಿ ಕನ್ಯಾಕುಮಾರಿ ತಾವುಗಳು ವೇದಿಕೆಗೆ ಬಂದು ನಮ್ಮ ಸಭಾ ಅಧ್ಯಕ್ಷರನ್ನ ಬರಮಾಡಿಕೊಳ್ಳುವಂತೆ ಮನವಿ. ಕನ್ಯಾಕುಮಾರಿ. ಧನ್ಯವಾದಗಳು ಮಾತಾಜಿಯವರಿಗೆ. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ರೋಟರಿ ಸಂಸ್ಥೆಯ ಸಹ ಗವರ್ನರ್ ಶ್ರೀ ಪಿ ಡಿ ಶೆಟ್ಟಿಯವರು. ಅಂದರೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಕೂಡ ಒಂದು ಕೈ ಮುಂಚೆ. ಅದೇ ರೀತಿ ಇಂದು ಈ ಕಾರ್ಯಕ್ರಮದ ನಮ್ಮೊಂದಿಗೆ ಶ್ರೀ ಪಿ ಡಿ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆ ಹಾಗೂ ನಮ್ಮ ಊರೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಉದ್ಘಾಟಕರನ್ನ ಇದೀಗ ಶಾಲು ಪುಷ್ಪಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಶ್ರೀ ಪುರುಷೋತ್ತಮ ಅಟ್ಟೆಗೋಡಿ ಅವರಲ್ಲಿ ಕೋರಿಕೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಸ್ಮರಣಿಕೆ ಇರ್ಬೋದು, ಅವೆಲ್ಲವನ್ನ ನೀಡುವಂತಹ ಈ ಒಂದು ರೋಟರಿ ಸಂಸ್ಥೆ ಅವರಿಗೆ ಶ್ರೀ ಪಿ ಡಿ ಶೆಟ್ಟಿ ಅವರನ್ನು ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಅದೇ ರೀತಿ ನಿಮ್ಮೆಲ್ಲರ ಸೇವಾ ಬಂಧು ಅಂತ ಹೇಳಬೇಕು, ಇಂದು ಸನ್ಮಾನಿಸಲ್ಪಡುವಂತಹ ಕುಳೂರಿನ ಶ್ರೀ ಸದಾಶಿವ ಶೆಟ್ಟಿ ಇವರುಗಳು ಈ ಕಾರ್ಯಕ್ರಮದ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿಯ ಮನದಾಳದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ಶ್ರೀ ರವೀಂದ್ರ ಮಡಂದೂರು ಶಾಲು ಮತ್ತು ಪುಷ್ಪಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ ಮನವಿ. ಕೊಡುಗೈ ದಾನಿಗಳು ಶ್ರೀ ಕುಳೂರು ಸದಾಶಿವ ಶೆಟ್ಟಿ ಕನ್ಯಾರ. ಅದೇ ರೀತಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡ ಮತ್ತೋರ್ವರು ಬ್ಲಾಕ್ ಸದಸ್ಯರು ಆಗಿದ್ದಂತಹ ಶ್ರೀ ಹರೀಶ್ ಬೊಟ್ಟಾರಿ ಅವರು ಈ ಸಭೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರು ಕೂಡ ಇಂದು ಸನ್ಮಾನಿಸಲ್ಪಡಲಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಶ್ರೀ ರಾಮ ಏದಾರ್ ತಾವುಗಳು ವೇದಿಕೆಗೆ ಬಂದು ಗೌರವಾನ್ವಿತ ಹರೀಶ್ ಬೊಟ್ಟಾರಿ ಅವರನ್ನ ಗೌರವದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. ರಾಮ ಏದಾರ್. ಅದೇ ರೀತಿ ವೈದ್ಯಕೀಯ ಸೇವೆಯಲ್ಲಿ ಸದಾ ಸಹಕಾರಿ ಹಾಗೂ ಎಲ್ಲರಿಗೂ ಕೂಡ ಚಿರಪರಿಚಿತ ನಮ್ಮವರಾದಂತಹ ಡಾಕ್ಟರ್ ರಾಜಾರಾಮ್ ಕೆ ಪೈವಳಿಕೆ ಅವರು ಇಂದು ಸನ್ಮಾನಿಸಲ್ಪಡಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದಾನೆ. ಡಾಕ್ಟರ್ ರಾಜಾರಾಮ್ ಡಿಕೆ ಇವರನ್ನ ಜನಾರ್ದನ್ ಪಟ್ಲ ತಾವುಗಳು ವೇದಿಕೆಗೆ ಬಂದು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುವಂತೆ. ಅದೇ ರೀತಿ ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಕೃಷ್ಣಪ್ಪ ಪೂಜಾರಿ ದೇರಂಬಳ, ನಮ್ಮೂರಿನ ಯಾವುದೇ ಕಾರ್ಯಕ್ರಮ ಇದು ಕೂಡ ನಮ್ಮೊಂದಿಗೆ ಜೊತೆಗೂಡಿಕೊಂಡು ನಮಗೆ ಸಹಕಾರಿ ಮಾಡುತ್ತಿರುವಂತಹ ಶ್ರೀ ಸದಾಶಿವ ದೇವಸ್ಥಾನ ಅಂಬಾರ್ ಇದರ ಟ್ರಸ್ಟಿ ಆದಂತಹ ಶ್ರೀ ಕೃಷ್ಣಪ್ಪ ಪೂಜಾರಿ ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ರಾಘವ ಶಾಂತಿಯೋಡು ತಾವುಗಳು ಗೌರವಾನ್ವಿತ ಕೃಷ್ಣಪ್ಪ ಪೂಜಾರಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿರುವಂತಹ ಈ ಕಾರ್ಯಕ್ರಮದ ಜಂಟಿ ಪ್ರಾಯೋಜಕರು ರೋಟರಿ ಸಂಸ್ಥೆಯ ಅಧ್ಯಕ್ಷೆಯಾದಂತಹ ಶ್ರೀಮತಿ ಲತಾ ವಿಕ್ರಮ್ ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಲೀಲಾವತಿ ಪಟ್ಲ ತಾವುಗಳು ವೇದಿಕೆ ಬಂದು ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಅಂತಲ್ಲ, ಯಾವುದೇ ಕಾರ್ಯಕ್ರಮ ಕೂಡ ಸಲಹೆ ಸೂಚನೆ ಕೊಡುತ್ತಿರುವಂತಹ ಶ್ರೀ KP ನಾನಪಟ್ಲ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರು ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಇದರ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ. ಶ್ರೀ ಗೋಪಾಲ್ ಬೇಕೂರು ತಾವುಗಳು ವೇದಿಕೆಗೆ ಬಂದು ಶ್ರೀ KP ನಾರಾಯಣ್ ಪಟ್ಲ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತೆ. ಇನ್ನೋರ್ವರು ಶ್ರೀ ನಾರಾಯಣ್ ಶೆಟ್ಟಿ ಕಯ್ಯಾರು, ನಿವೃತ್ತ ಭೂಸೇನೆ ನಿವೃತ್ತ ಸೈನಿಕರು. ಅವರು ನಮ್ಮ ಜೋಡುಕಲ್ಲಿನ ಎಲ್ಲ ಕಾರ್ಯಕ್ರಮದ ನಮ್ಮೊಂದಿಗೆ ಸಹಕಾರಿ ಮಾಡುವಂತಹ ಮತ್ತೋರ್ವರು. ಅವರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹರೀಶ್ ಕಯ್ಯಾರ್ ತಾವು ವೇದಿಕೆ ಬಂದು ಗೌರವಪೂರ್ವಕವಾಗಿ ಅತಿಥಿಗಳನ್ನ ಸ್ವಾಗತಿಸುವಂತೆ. ಅದೇ ರೀತಿ ಸದಾ ಹಸನ್ಮುಖಿ ಸಮಾಜ ಸೇವೆಯಲ್ಲಿ ಜನರೊಂದಿಗೆ ಬೆರೆಯುವಂತಹ ಓರ್ವರು ನಮ್ಮೆಲ್ಲರ ಸ್ನೇಹಿತರಂತಹ ಶ್ರೀ ಪ್ರಸಾದ್ ರೈ ಕಯ್ಯಾರು ಅವರು ನಮ್ಮೊಂದಿಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಯುತರನ್ನ ದಯಾ ದುಬಾಯ್ ಅರಿಯಾಳ ತಾವು ವೇದಿಕೆಗೆ ಬಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತೆ. ಶ್ರೀ ದಯಾ ದುಬಾಯ್ ಅರಿಯಾಳ ಮಾಜಿ ಬ್ಲಾಕ್ ಸದಸ್ಯರ ಶ್ರೀ ಪ್ರಸಾದ್ ರೈ ಕಯ್ಯಾರು. ಅದೇ ರೀತಿ ಜೋಡುಕಲ್ಲು ಎಂಬ ಪ್ರದೇಶದಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿಕೊಂಡು ಆ ಸಂಸ್ಥೆಯಲ್ಲಿ ಹಲವಾರು ಕಾರ್ಯಕ್ರಮವನ್ನು ಮಾಡಿಕೊಂಡು ಒಂದು ಉತ್ತಮವಾದ ಒಂದು ಕಟ್ಟಡ ನಿರ್ಮಾಣ ಮಾಡಿ ನಮ್ಮ ನಾಡಿಗೆ ಒಂದು ಸಂಸ್ಥೆಯನ್ನು ಬೆಳಗಿಸಲಿ ಯುವಕರನ್ನು ಕಟ್ಟಿಕೊಳ್ಳುವಲ್ಲಿ ಮುಂದೆ ಬಂದಂಥ ಓರ್ವ ವ್ಯಕ್ತಿ. ಪ್ರಸ್ತುತ ಸದಾ ನಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರು ಅಂದರೆ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲದ ಗೌರವ ಅಧ್ಯಕ್ಷ ಅಂತ ಶ್ರೀ ದಯಾನಂದ ಮಾಡ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ದಯಾನಂದ ಮಾಡ ಇವರನ್ನ ಪ್ರದೀಪ್ ಪಟ್ಲ ವೇದಿಕೆಗೆ ಬಂದು ಸ್ವಾಗತಿಸುವಂತೆ. ಶ್ರೀ ಪ್ರದೀಪ್ ಪಟ್ಲ.
ಮತ್ತೋರ್ವರು ನಿಮ್ಮೆಲ್ಲರ ಪರಿಚಿತರು. ಆಸ್ಟ್ರೇಲಿಯಾದಲ್ಲಿ ಜಾಬಲ್ಲಿದ್ದರೂ ಕೂಡ ನಮ್ಮೂರಲ್ಲಿ ಏನಿದ್ರು ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಸ್ಪಾಟಲ್ಲಿ ಸ್ಪಂದನೆ ಕೊಡುವಂತಹ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳಬೇಕು. ಯಾಕಂದರೆ ಅಷ್ಟೆಲ್ಲ ಸಹಕಾರ ಮಾಡ್ತಾ ಇದ್ದಾರೆ. ಅವರೇ ನಮ್ಮ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು ಇದರ ಸದಸ್ಯರಾದಂತಹ ಶ್ರೀ ವಿವೇಕ್ ಭಂಡಾರಿ ಸನ್ನತಡ್ಕ ಅವರನ್ನು ಕೂಡ ನಮ್ಮ ಈ ಸಭೆಯಲ್ಲಿ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಧರನ ಶ್ರೀ ಹೇಮಂತ್ ಆಚಾರ್ಯ ತಪೋವನ ವೇದಿಕೆಗೆ ಬಂದು ಗೌರವದಿಂದ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವಂತೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿಲ್ಲ, ನಮ್ಮ ಸಭೆಯ ಮುಂಭಾಗದಲ್ಲಿದ್ದಾರೆ ಶ್ರೀ ವಿಕ್ರಮ್ ದತ್ತ, ಅಂದರೆ ರೋಟರಿ ಸಂಸ್ಥೆಯ ಗವರ್ನರ್ 2024 and 25. ಅವರು ಎಕ್ಸ್ ಆರ್ಮಿ ಏರ್ಫೋರ್ಸ್ ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಧಾರ್ಮಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಇವರು ನಮ್ಮ ಈ ಕಾರ್ಯಕ್ರಮ ನಮ್ಮೊಂದಿಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇನೆ ಸರ್. ಹಾಗೂ PD ಶೆಟ್ಟಿಯವರ ಧರ್ಮಪತ್ನಿಯವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶ್ರೀ ಚಲನಚಿತ್ರ ನಟ ಪೃಥ್ವಿ ಅಂಬಾರ್ ಬರಬೇಕಿತ್ತು. ಯಾಕಂದರೆ ಅವರು ಮಡಿಕೇರಿಯಲ್ಲಿ ಶೂಟಿಂಗಲ್ಲಿದ್ದ ಕಾರಣ ಬರಲಿಕ್ಕೆ ಆಗಲಿಲ್ಲ ಅಂತ ಸೂಚನೆ ಕೊಟ್ಟಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಅವರಿಗೂ ಕೂಡ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೇಳಿ ನನ್ನ ಚಿಕ್ಕದಾದ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತದೆ. ಜೈ ಹಿಂದ್, ಜೈ ಭಾರತ್. ಸಭಾ ಕಾರ್ಯಕ್ರಮದ ಮೊದಲ ಹಂತ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನ ಸೇರತಕ್ಕಂಥ ಎಲ್ಲ ಬಂಧುಗಳನ್ನ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಸ್ವಾಗತವನ್ನ ಕೊಟ್ಟಿರತಕ್ಕಂಥ ಪ್ರಶಾಂತ್ KP ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದೀಗ ದೀಪ ಪ್ರಜ್ವಲನೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುವ ಸಮಯ. ಗೌರವಾನ್ವಿತ ರೋಟರಿ PD ಶೆಟ್ಟಿ ಜೊತೆಯಲ್ಲಿ ಎಲ್ಲ ಅತಿಥಿಗಳು ಜೊತೆ ಸೇರಿಕೊಂಡು ದೀಪವನ್ನ ಪ್ರಜ್ವಲಿಸುವಂತೆ ಅಪೇಕ್ಷೆ. ഭദ്രദീപം തെളിയിച്ചുകൊണ്ട് ഈ ചടങ്ങ് ഉദ്ഘാടനം ചെയ്യപ്പെടുകയാണ്. റോട്ടറി ക്ലബിന്റെ പ്രമുഖ വ്യക്തിത്വം, പ്രമുഖ സാന്നിധ്യം ശ്രീ PD ഷെട്ടി അദ്ദേഹത്തിലൂടെ ഒപ്പം വേദിയിലുള്ള വിശിഷ്ട അതിഥികളാൽ ഉദ്ഘാടനം നടക്കുകയാണ്. ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮ, ಜೋಡುಕಲ್ಲಿನ ದಾಖಲೆಯ ಕಾರ್ಯಕ್ರಮ, 100% ಯಶಸ್ಸನ್ನ ಕಾಣಲಿ ಎಂಬ ಪ್ರಾರ್ಥನೆಯೊಂದಿಗೆ ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳಿಂದ ಶ್ರೀ PD ಶೆಟ್ಟಿ ಅವರ ನೇತೃತ್ವದಲ್ಲಿ ದೀಪ ಪ್ರಜ್ವಲನೆ ಕಾರ್ಯಕ್ರಮದ ಆರಂಭ. ಧನ್ಯವಾದಗಳು. ಇನ್ನು ಮುಂದಿನ ಭಾಗದಲ್ಲಿ ಈಗ ತಾನೇ ಉದ್ಘಾಟನೆಯನ್ನ ನೆರವೇರಿಸಿರತಕ್ಕಂತಹ ರೋಟರಿ PD ಶೆಟ್ಟಿ ಅವರಿಂದ ಉದ್ಘಾಟನಾ ಸಂದೇಶ. ನಮ್ಮ ಜವನರು ಜೋಡುಕಲ್ಲು, ಕೋಳೂರು ಶ್ರೀ ಸದಾಶಿವ K ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು, ಹಾಗೆ ರೋಟರಿ ಕ್ಲಬ್ ದೇರ್ಲಕಟ್ಟೆ ಮಂಗಳೂರು ಇವರ ಜಂಟಿ ಆಶ್ರಯದಲ್ಲಿ ಈ ದಿನ ನಡೆಯತಕ್ಕಂತಹ ಸಿನಿಮ್ಯಾಟಿಕ್ ಡ್ಯಾನ್ಸ್ ಸ್ಪರ್ಧೆ ಹಾಗೂ ಕೈಯಾರ ಕೋಗಿಲೆ ಸಂಗೀತ ಸ್ಪರ್ಧೆ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ವೇದಿಕೆಯಲ್ಲಿ ಕಾಣ್ತಾ ಇದೆ. ಎಲ್ಲ ಪುರುಷರು ಪ್ರಧಾನವಾಗಿ ಕಾಣಿಸಿಕೊಳ್ಳುವಲ್ಲಿ ಒಬ್ಬರು ಮಾತೃ ಸಮಾನರಾದಂತಹ ನಮ್ಮ ಪ್ರಮೀಳಾ ಮೇಡಮ್ರವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥದ್ದು ಬಹಳ ಸಂತೋಷವನ್ನು ತಂದಿದೆ. ಹಾಗೆ ನಮ್ಮ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮ ರಾಜ್ಯದಲ್ಲೇ, ಅದರಲ್ಲಿಯೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರ ಮನೆ ಮಾತಾಗಿರುವಂತಹ ಕೊಡುಗೈ ದಾಣಿ, ಯಾವುದೇ ದೇವಸ್ಥಾನಗಳ ಬ್ರಹ್ಮಕಲಶ ಇರಬಹುದು
ಜೀರ್ಣೋದ್ಧಾರ ಇರ್ಬೋದು, ಸಮಾಜದಲ್ಲಿ ಯಾವುದೇ ಒಳ್ಳೆಯ ಕೆಲಸ ಆಗ್ತದೆ ಅಲ್ಲಿ ಕನ್ಯಾನ ಸದಾಶಿವ ಶೆಟ್ಟರ ಒಂದು ಫ್ಲೆಕ್ಸ್ ಕಟೌಟು ನಾವು ಕಾಣದೇ ಇರುವುದಿಲ್ಲ. ಅಂತಹ ಒಂದು ಮಹಾನುಭಾವರು ಈ ವೇದಿಕೆಯಲ್ಲಿದ್ದಾರೆ. ಅವರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಈ ಒಂದು ನಮ್ಮ ಜವನರ ಜೋಡುಕಲ್ಲು ಈ ಒಂದು ಸಂಘಟನೆಗೆ ಅಥವಾ ಈ ಸಂಘಕ್ಕೆ ದೇರಳಕಟ್ಟೆ ರೋಟರಿ ಕ್ಲಬ್ಬಿಗೆ ಏನು ಸಂಬಂಧ ಅಂತ ಕೇಳಿದರೆ, ಅದಕ್ಕೆ ಮುಖ್ಯ ರೂವಾರಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ವಿಕ್ರಮ್ ದತ್ತಾರವರು. ನಾವು ಕೆಲವು ವರ್ಷಗಳ ಹಿಂದೆ ಇಲ್ಲಿ ಪ್ರತಿ ವರ್ಷ ಮೆಡಿಕಲ್ ಕ್ಯಾಂಪ್ಗಳನ್ನು ಬರ್ತಾ ಇದ್ದೇವೆ ಇಲ್ಲಿಗೆ. ಹಾಗಾಗಿ ಆ ಪ್ರಶಾಂತ್ ಎನ್ನುವರ ಆ ಸಂಪರ್ಕ, ಈ ಎಲ್ಲಿರುವಂಥ ಯುವಕರು ರೋಟ್ರಿ ಕ್ಲಬ್ ಕೂಡ ಯಾಕೆ ಹುಟ್ಕೊಂಡಿದೆ ಅಂತ ಹೇಳಿದರೆ, ಅದೊಂದು ಸಮಾಜ ಸೇವಾ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ. ನಾವು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರುವುದಾದರೂ ಕೂಡ, ಅಂದರೆ ನಮ್ಮದು ಮಂಗಳೂರಿನ ಡಿಸ್ಟ್ರಿಕ್ಟ್ 3181ನಲ್ಲಿ ಒಂದು 88 ನಮ್ಮ ಅಂತಹ ಒಂದು ಕ್ಲಬ್ಗಳಿದ್ದಾವೆ. ಸುಮಾರು 4,500 ಜನ ಅದರಲ್ಲಿ ಸದಸ್ಯರಿದ್ದಾರೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ, ಸಮಾಜದಲ್ಲಿ ಯಾವುದು ನಿಜವಾಗಿ ಅಗತ್ಯವಾಗಿದೆ ಅದನ್ನು ಪೂರೈಸುವಲ್ಲಿ ಸಹಕರಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಶಿಕ್ಷಣಕ್ಕೆ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಇಂಥ ಸಂಘ ಸಂಸ್ಥೆಗಳು ಸಿಕ್ಕಿದಾಗ ನಮಗೆ ಜಂಟಿಯಾಗಿ ಕಾರ್ಯಕ್ರಮ ಮಾಡಿಕೊಳ್ಳಲಿಕ್ಕೆ ಬಹಳ ಉಪಯುಕ್ತವಾಗ್ತದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಕಯ್ಯಾರ ಕೋಗಿಲೆ ಸಂಗೀತ ಸ್ಪರ್ಧೆ ಅಂತ ಹೆಸರಿಟ್ಟಿದ್ದಾರೆ. ಬರುವಾಗಲೇ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇತ್ತು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ರೋಟರಿ ಕ್ಲಬ್ನ ಒಂದು ಅಸಿಸ್ಟೆಂಟ್ ಗವರ್ನರ್ ಆಗಿ ನನಗಿನ ಪಾಲಿಗೆ ಬಂದಿದೆ. ನಾನು ಸಂತೋಷದಿಂದ ದೀಪ ಬೆಳಗಿಸುವ ಮೂಲಕ ಅದನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಗೆ ಕಾಣ್ತಾ ಇದೆ ಎಲ್ಲಿ ಯುವಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಒಂದು ಮಾತಿದೆ, ಕಮಿಂಗ್ ಟುಗೆದರ್ ಈಸ್ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಈಸ್ ಪ್ರೋಗ್ರೆಸ್, ವರ್ಕಿಂಗ್ ಟುಗೆದರ್ ಈಸ್ ಸಕ್ಸಸ್. ಕಾಣ್ತಾ ಇದೆ ಯಾವ ರೀತಿಯಲ್ಲಿ ಎಲ್ಲರನ್ನ ಜೊತೆಗೂಡಿ ಒಂದು ಸಂಘ ಸಂಸ್ಥೆ ಕೆಲಸ ಮಾಡಿದರೆ ಯಾವ ರೀತಿಯ ಯಶಸ್ಸನ್ನು ಕಾಣಬಹುದು ಅಂಥೇಳಿ ಪ್ರಶಾಂತ್ ನೇತೃತ್ವದ ಈ ಜೋಡುಕಲ್ಲು ನಮ್ಮ ಜವನೇರು, ಅವರು ಜವನರಾಗಿ ಉಳಿಬೇಕು, ಆ ಒಂದು ಸಾಧನೆಯನ್ನು ಇವತ್ತು ಮಾಡಿದ್ದಾರೆ. ಈ ಒಂದು ರಸ್ತೆ ಬದಿಯಲ್ಲಿ ಇಷ್ಟೊಂದು ಜನ ಈ 10 ಗಂಟೆ ಆದರೂ, ಈಗ ಯಾಕಂತ ಹೇಳಿದ್ರೆ ಭಾಳ ಬೇಗ ಮನೆ ಸೇರುವಂಥ ಸಂದರ್ಭದಲ್ಲಿ ಕೂಡ ಈ ಗ್ರಾಮೀಣ ಪ್ರದೇಶದಲ್ಲಿ ಇಷ್ಟೊಂದು ಜನ ಸೇರಿಕೊಂಡಿದ್ದೀರಾ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ನಿಮ್ಮನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಪಡೆಯಲಿಕ್ಕಿರುವವರು, ಸನ್ಮಾನ ಎನ್ನುವಂಥ ಪದ ಬಂದಾಗ ನಮಗೆ ಅವರಲ್ಲಿ ಅಭಿಮಾನ ಹುಟ್ಟಬೇಕು. ಮುಖ್ಯವಾಗಿ ಇಲ್ಲಿ ಕೂಳೂರು ಸದಾಶಿವ ಕೆ ಶೆಟ್ಟಿ ಅಭಿಮಾನಿ ಬಳಗ. ಯಾಕೆ ಇವರಲ್ಲಿ ಇಷ್ಟೊಂದು ಅಭಿಮಾನ? ಯುವಕರಿಗೆ ಅಭಿಮಾನ ಯಾಕೆ? ಅವರು ಸಹಾಯದ್ದು ಕೇಳಿದರೆ ದುಡ್ಡು ಕೊಡ್ತಾರೆ ಅಂತ ಹೇಳಿಯೋ, ಅಥವಾ ಅವರ ಗುಣವನ್ನು ಯಾಕೆ ಮೆಚ್ಚಿಕೊಂಡಿದ್ದಾರೆ? ಇದು ನಾವು ನಮ್ಮೊಳಗೆ ಪ್ರಶ್ನೆ ಮಾಡಿಕೊಳ್ಬೇಕಾಗ್ತದೆ. ಇಂತಹ ಒಂದು ಆದರ್ಶ ವ್ಯಕ್ತಿತ್ವ ಈ ಕೂಳೂರು ಕನ್ಯಾನ ಎನ್ನುವಂಥ ಪ್ರದೇಶದಲ್ಲಿ, ಅವರ ಹುಟ್ಟೂರಲ್ಲೇ, ಬಹುಶಃ ಹುಟ್ಟೂರು ಕೂಳೂರು ಕನ್ಯಾನ ಎನ್ನುವಂಥದ್ದು ಸದಾಶಿವ ಶೆಟ್ಟರ ಹುಟ್ಟೂರು. ಅವರ ಉದ್ಯಮ ಬಾಂಬೆಯಲ್ಲಿ ಇದ್ದರೂ ಕೂಡ ಈ ಊರಿನಲ್ಲಿ ಇಂತಹ ಒಂದು ಅಭಿಮಾನಿ ಬಳಗ ಒಂದು ಹುಟ್ಟುಕೊಂಡಿದೆ. ಯಾಕೆಂತ ಹೇಳಿದರೆ ನಾವು ಹೇಳಿದ್ದೇವೆ, ಈಗಾಗಲೇ ಹೇಳಿದರು, ಪುನೀತ್ ರಾಜ್ಕುಮಾರ್ ಇರ್ಬೋದು, ಬೇರೆ ಬೇರೆ ಫಿಲ್ಮ್ ಆ್ಯಕ್ಟ್ರಿಗಳಿಗೆ ಅಭಿಮಾನಿ ಬಳಗ ಜೋರು ಇದೆ. ಆದರೆ ದಕ್ಷಿಣ ಕನ್ನಡದಲ್ಲಿ ಅಭಿಮಾನಿ ಬಳಗ ಭಾರಿ ಕಡಿಮೆ. ಈ ಸಲ ಸದಾಶಿವ ಕೆ ಶೆಟ್ಟಿಯವರ ಅಭಿಮಾನಿ ಬಳಗ ಈ ಕೂಳೂರು ಕನ್ಯಾಣದ ಜೋಡುಕಲ್ನಲ್ಲಿ ಆಗಿದೆ ಅಂತ ಹೇಳಿದರೆ ಖಂಡಿತ ಇನ್ನು ಮುಂದೆ ಇನ್ನಷ್ಟು ಅವರು ಈ ಸಮಾಜಕ್ಕೆ ನಮ್ಮನ್ನು ಅರ್ಪಿಸಿಕೊಳ್ಳುವಂಥ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿ ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಹಾಗೆ ಸನ್ಮಾನ ಅಂತ ಹೇಳುವಾಗ ಯುವಕರಿಗೆ ಯಾಕೆ ಇವರಿಗೆಲ್ಲ ಸನ್ಮಾನ ಮಾಡಬೇಕು?
ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿರ್ತಾರೆ. ಅವರನ್ನು ಗುರುತಿಸಬೇಕು. ಯಾವಾಗ ಸಮಯ ಬರ್ತದೆ, ಸಂದರ್ಭ ಬರ್ತಾರೆ ಅಂತ ಕಾಯ್ತಾ ಇರ್ತೇವೆ. ಆ ಸಂದರ್ಭ ಬಂದಾಗ ಅಭಿಮಾನದಿಂದ ಅವರನ್ನು ಸನ್ಮಾನಿಸ್ತೇವೆ. ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಅನುಮಾನ ಬಂದರೆ ಏನು ಮಾಡ್ತೇವೆ? ಸಂದರ್ಭ ಕಾಯ್ತಾ ಇರ್ತಾರೆ, ಯಾವಾಗ ಸಿಗ್ತಾರೆ ನೋಡಬೇಕಾಗ ಅವಮಾನ ಮಾಡಲಿಕ್ಕೆ ಕೂಡ ಸಮಾಜ ಹಿಂಜರಿಯುವುದಿಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯ ನಡೆಯನ್ನು ಇಟ್ಟುಕೊಳ್ಬೇಕಾಗ್ತದೆ. ಬಹುಶಃ ಇವತ್ತು ಸನ್ಮಾನವನ್ನು ಪಡೆಯಲಿಕ್ಕಿರುವಂಥ ಇಲ್ಲಿ ವೇದಿಕೆಯಲ್ಲಿರುವಂಥ ಸಾಧಕರು ಖಂಡಿತ ಅವರ ಮುಂದೆ ಕೂಡ ಅವರಿಗೆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಇದೊಂದು ನಾಂದಿಯಾಗಲಿ, ಆರಂಭವಾಗಲಿ ಅಂತ ನಾನು ಹಾರೈಸ್ತೇನೆ. ಅವರಿಗೆ ಶುಭವನ್ನು ಕೋರುತ್ತೇನೆ. ಹಾಗೆ ಈ ಅವಕಾಶಕ್ಕಾಗಿ ನನ್ನನ್ನು ಈ ವೇದಿಕೆಯಲ್ಲಿ ಆಹ್ವಾನಿಸಿ ನನಗೆ ಒಂದು ಉದ್ಘಾಟನೆಯ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಮೊದಲಿಗೆ ನಮ್ಮ ಜವನೇರು ಜೋಡುಕಲ್ಲು ಹಾಗೆ ಕೋಳೂರು ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗದವರಿಗೆ ನಾನು ಧನ್ಯವಾದಗಳನ್ನು, ನನ್ನ ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ ವಂದನೆಗಳು, ಧನ್ಯವಾದಗಳು. ಧನ್ಯವಾದಗಳು ಸರ್, ತಮ್ಮ ಉದ್ಘಾಟನಾ ಸಂದೇಶವನ್ನ ನಮಗಾಗಿ ನೀಡಿದ್ದೀರಾ. ಈಗ ತಾನೇ ವೇದಿಕೆಯನ್ನ ಅಲಂಕರಿಸಿದಂತಹ ಇನ್ನೋರ್ವ ಅತಿಥಿ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ನಮ್ಮ ದೇರಳಕಟ್ಟೆಯ ರೋಟರಿ ಕ್ಲಬ್ನ ಸ್ಥಾಪಕ ಸದಸ್ಯರಲ್ಲಿ ಒರುವರು, ಜೊತೆಯಲ್ಲಿ ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇರತಕ್ಕಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನ ಕಾರ್ಯಕ್ರಮಕ್ಕೆ ಶ್ರೀ ಚಂದ್ರಹಾಸ ರೈ ಮೀಂಜಾ ಅವರು ಶಾಲು ಮತ್ತು ಪುಷ್ಪಗಳೊಂದಿಗೆ ಸ್ವಾಗತಿಸುವಂತೆ ಕೋರಿಕೆ. ಧನ್ಯವಾದಗಳು. ಇನ್ನು ಮುಂದೆ ನೇರವಾಗಿ ಸನ್ಮಾನ ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆಗಳನ್ನ ಇಡ್ತಾ ಇದ್ದೇವೆ. ಬಂಧುಗಳೇ, ಸನ್ಮಾನ ಕಾರ್ಯಕ್ರಮ ಅಂದ್ರೆ ಸಮಾಜದಲ್ಲಿ ಅಥವಾ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಒಂದಷ್ಟು ಸಾಧನೆಯನ್ನು ಮಾಡಿರಬೇಕು, ಜೊತೆಯಲ್ಲಿ ಸೇವೆಯನ್ನು ಸಲ್ಲಿಸಿರಬೇಕು. ಅಂತಹ ಸಾಧಕರ ಪಟ್ಟಿಯಲ್ಲಿ ಮೊದಲಿಗೆ ಕಾಣುವಂಥ ವ್ಯಕ್ತಿತ್ವ ನಾವು ಕೇಳ್ತೇವೆ, ಧರ್ಮೋ ರಕ್ಷತಿ ರಕ್ಷಿತಾಹ. ಧರ್ಮವನ್ನು ನಾವು ರಕ್ಷಣೆ ಮಾಡಿದಲ್ಲಿ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಧರ್ಮ ಹೇಗೆ ರಕ್ಷಣೆ ಆಗತ್ತೆ? ನಮ್ಮ ಪರಿಸರದಲ್ಲಿರತಕ್ಕಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಉದ್ಧಾರವಾದಾಗ ಧರ್ಮ ತನ್ನಷ್ಟಕ್ಕೆ ಉದ್ಧಾರವಾಗತ್ತೆ. ಅಂಥದ್ರಲ್ಲಿ ಕಾಸರಗೋಡಾಗಿರಲಿ, ಮಂಗಳೂರಾಗಿರಲಿ, ಉಡುಪಿಯಾಗಿರಲಿ ಪರಿಸರದಲ್ಲಿ ಅನೇಕ ಪಾಳು ಬಿದ್ದಂತಹ ಮಠ ಮಂದಿರಗಳನ್ನು ಜೀರ್ಣೋದ್ಧಾರಗೊಳಿಸುವ ವೇಳೆಯಲ್ಲಿ ಇಂತಹ ವ್ಯಕ್ತಿತ್ವದ ಬಳಿ ತೆರಳಿದಲ್ಲಿ ನಿರಾಶೆಯನ್ನು ಉಂಟು ಮಾಡುವುದಿಲ್ಲ. ಎಲ್ಲ ರೀತಿಯ ಸಹಕಾರ, ವಿಶೇಷವಾಗಿ ಆರ್ಥಿಕ ಸಹಕಾರವನ್ನು ಕೊಡುವಂಥ ವ್ಯಕ್ತಿತ್ವ, ವೇದಿಕೆಯಲ್ಲಿರತಕ್ಕಂಥ ಆ ಅಸಾಮಾನ್ಯ ವ್ಯಕ್ತಿತ್ವ, ಆಧುನಿಕ ಕಾಲದ ಶ್ರೀಕೃಷ್ಣ ಅಂತ ಹೇಳ, ಕರ್ಣ ಅಂತ ಹೇಳ, ಅಂತಹ ದಾನಶೂರ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಅವರನ್ನ ಈ ಸನ್ಮಾನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಹೇಳಲಿಕ್ಕೆ ಬಹಳಷ್ಟಿದೆ, ಕಿರು ಪರಿಚಯ ನಿಮ್ಮ ಮುಂದೆ ಪ್ರಯತ್ನ. ನಮ್ಮ ಜವನೇರು ಜೋಡುಕಲ್ಲು ಕುಳೂರು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ರೋಟರಿ ಕ್ಲಬ್ ದೇರಳಕಟ್ಟೆ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಜರುಗುವಂತಹ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಸನ್ಮಾನ ಪತ್ರ ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ ದೇಶದ ಅಭಿವೃದ್ಧಿಗಾಗಿ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಎಂಬ ರಾಸಾಯನಿಕ ತಯಾರಿಕಾ ಸಂಸ್ಥೆಯನ್ನು ಆರಂಭಿಸಿ ಸುಮಾರು 2,000 ಜನರಿಗೆ ಉದ್ಯೋಗವನ್ನು ನೀಡಿ ಉದ್ಯೋಗದಾತರಾಗಿದ್ದೀರಾ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಮೂಲಕ ಕಲಾವಿದರಿಗೆ ಸಹಾಯ ಮಾಡುವ ಮೂಲಕ ಕಲಾ ಪೋಷಕರಾಗಿದ್ದೀರಾ. ಹುಟ್ಟೂರಿನ ಮಾತ್ರವಲ್ಲದೆ ಜಿಲ್ಲೆಯ ಅನೇಕ ದೇವಸ್ಥಾನಗಳು, ಧಾರ್ಮಿಕ ಕೇಂದ್ರಗಳ ಜೀರ್ಣೋದ್ಧಾರಕ್ಕೆ ಕೈಜೋಡಿಸಿ ಧರ್ಮ ಕಾರ್ಯಕ್ರಮಗಳಲ್ಲಿ ಸಹಕರಿಸುತ್ತಾ ಇದ್ದೀರಾ. ಅಶಕ್ತ ವಿದ್ಯಾರ್ಥಿಗಳ ವಿದ್ಯೆಗೆ ಪ್ರೋತ್ಸಾಹ ನೀಡುವ ವಿದ್ಯಾದಾನಿ ಆಗಿದ್ದೀರಾ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬಂತೆ ಸಮರ್ಪಣಾ ಭಾವದಿಂದ ಮಾಡಿದ ಸೇವೆಯಿಂದಾಗಿ ತುಳುವೆರೆ ಕರ್ಣೆ ಎಂಬ ಬಿರುದಿಗೆ ಪಾತ್ರರಾಗಿದ್ದೀರಾ. ಇನ್ನಷ್ಟು ಸಮಾಜಮುಖಿ ಸೇವೆ ಮಾಡುವ ಭಾಗ್ಯವನ್ನು, ಆರೋಗ್ಯ, ಸುಖ ಸಂಪತ್ತನ್ನು ಶ್ರೀ ದೇವರು ತಮಗೆ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಸನ್ಮಾನ ಪತ್ರವನ್ನ ಗಣ್ಯ ಅತಿಥಿಗಳ ಗಣ್ಯ ಸನ್ಮುಖದಲ್ಲಿ ನೀಡ್ತಾ ಇದ್ದಾವೆ. ಎಲ್ಲ ಅತಿಥಿಗಳು ಸೇರಿಕೊಂಡು ಶ್ರೀ ಸದಾಶಿವ ಶೆಟ್ಟಿ ಕುಳೂರು ಅವರನ್ನ ಆದರದಿಂದ ಗೌರವದಿಂದ ಗೌರವಿಸುವಂತೆ ಮನವಿ. ಶ್ರೀ ವಿಕ್ರಮ್ ದತ್ತ ಸರ್, ತಾವು ಒಮ್ಮೆ ವೇದಿಕೆಗೆ ಬರುವಂತೆ ಮನವಿ.
ಚಪ್ಪಾಳೆ ಹರಿದು ಬರಲಿ. ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಜೋಡುಕಲ್ಲಲ್ಲಿ ನಾವು ನೆರವೇರಿಸಿದಂತಹ ಅದ್ಭುತ ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಭವ್ಯ ವೇದಿಕೆಯಲ್ಲಿ ಗೌರವ ಆದರ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ ಕೊಡುಗೈದಾನಿ ಸದಾಶಿವ ಶೆಟ್ಟಿ ಕುಳೂರು ಕನ್ಯಾನ. ಮತ್ತಷ್ಟು ಇನ್ನಷ್ಟು ಸಮಾಜ ಸೇವೆಯನ್ನ ಮಾಡುವಂತೆ ಆಗಲಿ ಎಂಬುದಾಗಿ ಮತ್ತೊಮ್ಮೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೀಗ ಸನ್ಮಾನ ಗಾದಿಗೆ ಸ್ವಾಗತಿಸುವಂತಹ ಮತ್ತೋರ್ವ ಸಾಧಕ ಶ್ರೀ ಹರೀಶ್ ಬೋಟಾರಿ ತಾಗಳು ತಮ್ಮ ಘನ ಉಪಸ್ಥಿತಿ ಸನ್ಮಾನ ಹಾಸನವನ್ನು ಸ್ವೀಕರಿಸಲಿ ಎಂಬುದಾಗಿ ನಮ್ಮ ಅಪೇಕ್ಷೆ. ಬಂಧುಗಳೇ, ಹರೀಶ್ ಬೋಟಾರಿ ದಿವಂಗತ KM ಬೋಟಾರಿ ಮತ್ತು ಶ್ರೀಮತಿ ಲಕ್ಷ್ಮೀ ಅಮ್ಮನ 4 ಗಂಡು ಮತ್ತು 4 ಹೆಣ್ಣು ಮಕ್ಕಳಲ್ಲಿ 3ನೇ ಮಗನಾಗಿ ಜನಿಸಿದವರು. ಅವರು ತಮ್ಮ ಪದವಿ ಪೂರ್ವ ವಿದ್ಯಾಭ್ಯಾಸವನ್ನ ಬಸ್ರೂರು ಶ್ರೀ ಶಾರದಾ ಕಾಲೇಜ್ ಕುಂದಾಪುರದಲ್ಲಿ ಪೂರ್ಣಗೊಳಿಸಿ ಕೃಷಿಯೊಂದಿಗೆ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು 2000-2005 ತನಕ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸದಸ್ಯರಾಗಿ 2006ರಿಂದ 2010ರವರೆಗೆ ಪೈಬಳ್ಳಿಕೆ ಗ್ರಾಮ ಪಂಚಾಯತ್ನಲ್ಲಿ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಪ್ರಸ್ತುತ ಕನಕಪಾಡಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ಟ್ರಸ್ಟಿಯಾಗಿದ್ದು ಮಂಡೆಕಾಪಿನ ಜುಮಾದಿ ಉಳ್ಳಾಕುಡು ಪಿಲಿಚಾಮುಂಡಿ ದೇವಸ್ಥಾನದ ಅಧ್ಯಕ್ಷರಾಗಿದ್ದುಕೊಂಡು ಧಾರ್ಮಿಕ ಸೇವೆಯನ್ನು ಮಾಡುತ್ತಿದ್ದೀರಾ. 2022ರಲ್ಲಿ ಯೂನಿವರ್ಸಿಟಿ ಆಫ್ ಕೆನರಾ ಇವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಡಾಕ್ಟರೇಟ್ ಪದವಿಯನ್ನ ನೀಡಿ ಗೌರವಿಸಿರುತ್ತಾರೆ. ಸಮಾಜದ ಎಲ್ಲ ಧರ್ಮೀಯರೊಡನೆ ಆತ್ಮೀಯತೆಯಿಂದ ಬೆರೆಯುವಂತಹ ಸಮಾಜದ ಇತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಶ್ರೀ ಹರೀಶ್ ಬೋಟಾರಿಯವರು ಇನ್ನಷ್ಟು ಸಮಾಜ ಸೇವೆ ಮಾಡುವಲ್ಲಿ ಶ್ರೀ ದೇವರು ಆಯುರ ಆರೋಗ್ಯ ಸುಖ ಸೌಖ್ಯವನ್ನು ನೀಡಲಿ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಇದೀಗ ಈ ಸಾಂಸ್ಕೃತಿಕ ಭವ್ಯ ವೇದಿಕೆಯಲ್ಲಿ ಆದರ ಸನ್ಮಾನ ಗೌರವಾನ್ವಿತ ಡಾಕ್ಟರ್ ಹರೀಶ್ ಬೋಟಾರಿ. ಇದೀಗ ವೇದಿಕೆಯಲ್ಲಿ ಸನ್ಮಾನವನ್ನ ಸ್ವೀಕರಿಸುವಂತಹ ಮತ್ತೊಬ್ಬರು ಬಂಧುಗಳೇ, ವೈದಿಕ ರಂಗ ಅಂದರೆ ಅಷ್ಟು ಸುಲಭದ ವಿಭಾಗವಲ್ಲ. ಯಾಕೆ ಅಂತ ಕೇಳಿದರೆ ಯಾವ ಸಮಯದಲ್ಲೂ ಕೂಡ ರೋಗಿಗಳು ಬರಬಹುದು. ಡಾಕ್ಟರ್ಗಳಿಗೆ ಸರಿಯಾಗಿ ನಿದ್ರೆನೇ ಇರುವುದಿಲ್ಲ. ಅಂಥದ್ರಲ್ಲಿ ನಮ್ಮ ಊರಲ್ಲಿರತಕ್ಕಂಥ ಓರ್ವ ಡಾಕ್ಟರ್ ಯಾವ ಸಮಯಕ್ಕೆ ಹೋದರೂ ಕೂಡ ಅವರು ರೆಡಿ, ಮನೆಯಲ್ಲಿದ್ದರೂ ಕೂಡ ತಮ್ಮ ಕ್ಲಿನಿಕ್ಗೆ ಬಂದು ಸೇವೆಯನ್ನು ಕೊಡುವಂತಹ ದೊಡ್ಡ ಗುಣವುಳ್ಳಂತಹ ಓರ್ವ ವ್ಯಕ್ತಿತ್ವ. ಜೊತೆಯಲ್ಲಿ ಹಣ ಅಂದರೆ ಬಹಳಷ್ಟು ಕಡಿಮೆ ತೆಗಿತಾರೆ, ಏನೂ ಇಲ್ಲದ್ರೂ ಕೂಡ ನಡೀತದೆ. ಅಂತಹ ಓರ್ವ ಮಾನವ ಪ್ರೀತಿ ಉಳ್ಳಂತಹ ಡಾಕ್ಟರ್ ಅಂದರೆ ಅದು ಡಾಕ್ಟರ್ ರಾಜಾರಾಮ್ DK ದೇವಕಾನ. ಇವರನ್ನ ಈ ಸಂದರ್ಭದಲ್ಲಿ ಗೌರವಿಸುವಂತಹ ಸಮಯ. ಶ್ರೀಕೃಷ್ಣ ಭಟ್ ದೇವಕಾನ ಮತ್ತು ಶ್ರೀಮತಿ ಪಾರ್ವತಿ ದಂಪತಿಗಳ ಪುತ್ರರಾಗಿ 15/6/1986ರಲ್ಲಿ ಜನಿಸಿದ ಡಾಕ್ಟರ್ ರಾಜಾರಾಮ್ ದೇವಕಾನ ತನ್ನ BA-MS ವಿದ್ಯಾಭ್ಯಾಸವನ್ನು ರಾಜೀವ ಗಾಂಧಿ ಯೂನಿವರ್ಸಿಟಿ ಬೆಂಗಳೂರಲ್ಲಿ ನಡೆಸಿ MD ವಿದ್ಯಾಭ್ಯಾಸವನ್ನು ಸರ್ಕಾರಿ ಕಾಲೇಜ್ ತಿರುವನಂತಪುರದಲ್ಲಿ ಪಡೆದು 11 ವರ್ಷಗಳಿಂದ ಪತ್ನಿ ಡಾಕ್ಟರ್ ಅಂಬಿಕಾ NG ಅವರೊಂದಿಗೆ ಪೈಬಳಿಕೆಯಲ್ಲಿ ಕಳೆದ 12 ವರ್ಷಗಳಿಂದ ದೇವಕಾನ ಕ್ಲಿನಿಕ್ ನಡೆಸುತ್ತಾ ಬಂದಿರುವಿರಿ. ತಂದೆ ದಿವಂಗತ ಶ್ರೀಕೃಷ್ಣ ಮಾಸ್ಟರಂತೆ ಯಕ್ಷಗಾನ ಹವ್ಯಾಸಿಯಾಗಿರುವ ತಾವು ಕಳೆದ ಕೊರೋನಾ ಸಮಯದಲ್ಲಿ ಹಲವಾರು ಆಸ್ಪತ್ರೆಯ ವೈದ್ಯರುಗಳು ಸೇವೆ ನೀಡದಿರುವ ಸಂದರ್ಭದಲ್ಲಿ ದೇವಕಾನ ಕ್ಲಿನಿಕ್ನಲ್ಲಿ ತಾವು ರೋಗಿಗಳಿಗೆ ಧೈರ್ಯವನ್ನು ತುಂಬಿ ಚಿಕಿತ್ಸೆ ನೀಡುತ್ತಿದ್ದುದು ಜನರ ನೆನಪಿಸಬೇಕಂತ ವಿಶೇಷ ವಿಚಾರವಾಗಿದೆ.
ಮುಂದೆಯೂ ನಿಮ್ಮ ಸೇವೆ ಸಮಾಜಕ್ಕೆ ಸಿಗಲಿ. ನೀವು ನಿಮ್ಮ ಕುಟುಂಬ ಆರೋಗ್ಯ ಸುಖ ಸಂಪತ್ತನ್ನ ದೇವರು ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಜವನೇರು ಜೋಡುಕಲ್ಲು ಶ್ರೀ ಕುಳೂರು ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಮತ್ತು ರೋಟರಿ ಕ್ಲಬ್ ಮಂಗಳೂರು ಇದೀಗ ಡಾಕ್ಟರ್ ರಾಜಾರಾಮ್ ಟಿ.ಕೆ. ದೇವಕ್ಕನ ಅವರಿಗೆ ಗೌರವದ ಸನ್ಮಾನವನ್ನ ನಾವು ನೀಡಿದ್ದೇವೆ. ಚಪ್ಪಾಳೆ. ಇನ್ನಷ್ಟು ಮಂದಿಗೆ ಸನ್ಮಾನ ಕಾರ್ಯಕ್ರಮ ಇದೆ, ಅದು ಮುಂದಿನ ಹಂತದಲ್ಲಿ. ಇದೀಗ ಸನ್ಮಾನವನ್ನ ಸ್ವೀಕರಿಸಿದಂತಹ ಶ್ರೀ ಕುಳೂರು ಸದಾಶಿವ ಶೆಟ್ಟಿ ಅವರಿಂದ ತಮ್ಮ ಅನಿಸಿಕೆಯ ನುಡಿ. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಆರಾಧ್ಯ ದೇವರನ್ನು ಸ್ಮರಿಸಿ ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಇದು ಅಂಥ ಸಂದರ್ಭ ಅಲ್ಲ. ಈಗಾಗಲೇ ಎಷ್ಟೋ ಇಂಟ್ರೆಸ್ಟಿಂಗ್ ಎಲ್ಲ ಮ್ಯೂಸಿಕಲ್ ಕಾನ್ಸರ್ಟ್ ನಡೀತಾ ಇತ್ತು, ಅದರ ಮಧ್ಯದಲ್ಲಿ ಇವರು ಎಲ್ಲಿಂದ ಬಂದರು ಅಂತ ಜನರಿಗೆ ಇದಾಗ್ತದೆ. ಸೊ ಭಾಷಣ ಮಾಡುವ ಸಂದರ್ಭ ಅಲ್ಲ. ವೇದಿಕೆಯಲ್ಲಿ ಗಣ್ಯರಿದ್ದಾರೆ, ಅವರು ಇನ್ನೂ ಅವರ ಅನಿಸಿಕೆ ಹೇಳಲಿಕ್ಕಿದ್ದಾರೆ. ಆದ್ದರಿಂದ ನಾನು ಹೆಚ್ಚಾಗಿ ಹೇಳೋದಿಲ್ಲ, ಯಾಕಂದರೆ ಯುವಕರಿಗೆ ಏನು ಹೇಳಬೇಕು. ಮೊದಲಾಗಿ ನನ್ನ ಅಭಿಮಾನಿ ಬಳಗದವರಿಗೆ ನನಗೂ ಅಭಿಮಾನ, ನಿಮ್ಮ ಮೇಲೆ ಅಭಿಮಾನಿ ಬಳಗದ ಮೇಲೆ ನನಗೂ ಅಭಿಮಾನ. ಯಾಕಂದರೆ ಇಷ್ಟೊಂದು ನಾನು ಮಾಡಿದ ಏನೋ ಒಂದು ಯೋಗದಿಂದ ನಡೀತಾ ಉಂಟು. ಅದರ ಬಗ್ಗೆ ಹೆಚ್ಚಾಗಿ ಹೇಳಲಿಕ್ಕೆ ಹೋಗುವಂಥ ಸಂದರ್ಭ ಅಲ್ಲ. ನಿಮಗೆ ಭಾಳ ಇದಾಗಿರಬೇಕು, ಯಾಕಂದರೆ ಈಗ ಮ್ಯೂಸಿಕಲ್ ಕಾನ್ಸರ್ಟ್ ಇರುವಾಗ ಅದರ ಮಧ್ಯದಲ್ಲಿ ಸಭಾ ಕಾರ್ಯಕ್ರಮ ಅಂದರೆ ಜನರಿಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದೆ. ಯಾಕಂದರೆ ಆ ಮೂಡಲ್ಲಿ ನೀವು ಅದನ್ನು ನೋಡ್ತಾ ಇರ್ತೀರಿ, ಕೇಳ್ತಾ ಇರ್ತೀರಿ, ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಸೊ ಮೊದಲಾಗಿ ನನಗೆ ಇಲ್ಲಿ ಕೊಟ್ಟಂತಹ ಈ ಸನ್ಮಾನಕ್ಕೆ ಅನಂತ ಧನ್ಯವಾದಗಳು. ಮತ್ತು ನನ್ನ ಆತ್ಮೀಯರಾದಂತಹ ಎಲ್ಲ ಯುವಕರಿಗೆ ಇನ್ನೊಂದು ಸಲ ಭಾಷಣ ಮಾಡ್ತೇನೆ. ಇವತ್ತೇನು ಬೇಡ, ಯಾಕಂದರೆ ಉಪದೇಶ ಮಾಡುವಂಥ ಸಮಯ ಅಲ್ಲ. ಯುವಶಕ್ತಿ ಇನ್ ಪ್ರೆಸೆಂಟ್ ಜನ್ರೇಷನ್ ಈಸ್ ಫ್ಯೂಚರ್. ಈಗಿನ ಯುವಶಕ್ತಿಯೇ ಮುಂದಿನ ನಮ್ಮ ದೇಶದ ಭವಿಷ್ಯ. ಹಾಗಿರುವಾಗ ನಮ್ಮ ಊರಿನ ಭವಿಷ್ಯವು ನೀವೇ. ನಿಮಗೆ ನನ್ನಿಂದ ಏನಾದರೂ ಆದರ್ಶ ಏನಾದರೂ ಸಿಕ್ಕಿದರೆ ಅದನ್ನು ಫಾಲೋ ಮಾಡಿ. ಮತ್ತು ಹೆಚ್ಚಿನ ವಿಷಯ ಮುಂದಕ್ಕೆ ಮಾತಾಡ್ತೇನೆ. ಈಗ ಇಷ್ಟೇ ಹೇಳ್ತೇನೆಂದರೆ ಭಾಳ ಸಂತೋಷ ಆಯಿತು. ಸಂತೋಷ ಆಹಾ ಓಹೋ ಸಂಗೀತ ರಸಮಯ ಸಂಗೀತ ಸುಖಮಯ ಸಂತೋಷ ಹೊಸ ಭಾವ ತುಂಬಿ ನಸು ನಗೆ ಹುಮ್ಮಿ ಜಿಮ್ಮಿ ಮೈ ದುಂಬಿದೆ ಸಂತೋಷ. ನನ್ನ ಅಭಿಮಾನಿಗಳಿಗೆ ನನ್ನ ಅಭಿಮಾನದಿಂದ ಕೇಳಿದ್ದಕ್ಕೆ ನನಗೆ ಭಾಳ ಸಂತೋಷ ಆಯಿತು. ಸಂಗೀತ. ಥ್ಯಾಂಕ್ ಯು ವೆರಿ ಮಚ್. ಸಂಗೀತ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಅಮೋಘ ಗಾಯನದೊಂದಿಗೆ ನಮ್ಮೆಲ್ಲ ಮನವನ್ನ ಗೆದ್ದಿರತಕ್ಕಂತಹ ಕುಳೂರು ಸದಾಶಿವ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಬರಲಿ ಜೋರ್ದಾರ್ ಕರತಾಡನ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಮುಂದೆ ಈಗ ತಾನೇ ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ಹರೀಶ್ ಬೋಟಾರಿ ತಮ್ಮ ಚುಟುಕಿನ ಅನಿಸಿಕೆಯನ್ನು ನೀಡುವಂತೆ. ನಮ್ಮ ಜವನೇರು ಜೋಡುಕಲ್ಲು ಅಂಚನೆ ಕೋಲೂರು ಸದಾಶಿವಟ್ಟಿ ಬಲಗ ಅಂಚನೆ ರೋಟರಿ ಕ್ಲಬ್ ದೇರ್ಲಗಟ್ಟೆ ಅಂಚನೆ ಫ್ರೆಂಡ್ಸ್ ಜೋಡುಕಲ್ಲು ಈ ಜಂಟಿ ಫ್ರೆಂಡ್ ಕ್ಲಬ್ದಾಗಲೇ ಆಯೋಜನೆ ಮಲ್ತನಂಚನ ಈ ಕ್ಲಬ್ ಈ ಇಂಥ ಸಭಾ ಕಾರ್ಯಕ್ರಮದ ಅಧ್ಯಕ್ಷನೇ ವಹಿತನಂಚನೆ ಅಂಚನೆ ಉದ್ಘಾಟಕರೇ ವೇದಿಕೆಡಿನ ಗಣ್ಯತರೆ ಸೇರಿದನಂಚಿನ ಬಂಧುಗಳೇ, ಈ ಕಾರ್ಯಕ್ರಮನು ಭಾರಿ ಪೊರ್ಲುಡೆ ಆಯೋಜನೆ ಮಲ್ತಿನಂಚಿನ ಎಂಕಲ ಫ್ರೆಂಡ್ಸ್ ಪ್ರಶಾಂತರಿ ಒಂದು ಮಾತ್ರ ಪಂಚಾಯತ್ ಉಡುಪಣಗಳ ಅಂಚನೆ ಮಾತ ಸಾರ್ವಜನಿಕ ಹೂ ಕಾರ್ಯಕ್ರಮ ಉಂಡ ಐಗೆ ಮುಂದಾಲೊತ್ತು ಒತ್ತು ತೊಂದು ಮಲ್ಪಿನಾರು. ಈ ಕಾರ್ಯಕ್ರಮನು ಈತ ಪೊರ್ಲುಡೆ ಮಾತಾ ಜನಕುಲೇನ ಸೇರ್ಪಾದು ಇಂಚಿನೊಂಜಿ ಕಾರ್ಯಕ್ರಮ ಮಲ್ಪನ ಅಂದೆ ಏಕಡು ಪಂಡಿಲ ಕಣೆ ಒಂದು ಮಾತ್ರ ಸಮಾಜದ ಒಂಜಿ ಕಷ್ಟಗಳ ಈ ಗ್ರೂಪ್ ಈ ಸಮಾಜದ ಬರ್ಪಂಜ ಕಷ್ಟ ಮಾತಾ ರೀತಿಯಲ್ಲ ಸಹಾಯ ಕೊರ್ಪಣಂಚಿನ ಒಂಜಿ ಬಲಗಾದಿಪ್ಪುಂಡು ಮುಕ್ಕಲ್ನ ಜೋಡುಕಲ್ ಫ್ರೆಂಡ್ಸ್ ಕ್ಲಬ್ ಅಂಚನೆ ಗಣ್ಯರೇ ಈ ಸಮಾಜಡು ಒಂಜಿ ಸನ್ಮಾನ ಮಲ್ತದೆ ಅಕ್ಲೆಗೆ ಮಾರ್ಗದರ್ಶನ ಕೊರ್ಪಿನ ಅಂಚನಳೆ ಅಂಚನೆ ನಂದುಂಬು ಬರ್ಪಿನ ಅಂಚಿನ ಪೀಳಿಗೆಲ್ಲ ಸಮಾಜದ ಎಡ್ಡೆ ಸೇವೆ ಮಲ್ತಂಡ ಇಂಚನೆ ಈ ಸಮಾಜಡು ಒಂಜಿ ತೋಜುನಂಚಿನ
ವ್ಯಕ್ತಿಯಾದ ಬದುಕಿನ ಸಾಧ್ಯ ಉಂಡು ಪನಪನೆ ತೋಜ್ಪಾದ ಕೋರಿಯರು ಅಂಚನೆ ಈ ಕಾರ್ಯಕ್ರಮಕ್ಕೂ ಮಾತಾ ರೀತಿಯ ಶುಭ ಬರಂದು ಎಂಕೆ ಅವಕಾಶ ಕೊರನಂಚಿನ ನನಗೆ ಮಾತೆಲ್ಲ ಅಭಿನಂದನೆ ಪಂಡದು ಎನ್ನ ಪಾತ್ರ ಉಂತವೆ. ಜೈ ಎನ್ ಜಿ ಭಾರತ್. ಪೊರ್ತುನು ಅರ್ಥ ಮಲ್ತೊಂದು ಎಲ್ಲೆ ಪಾತ್ರೆಡೆ ಶುಭ ಹಾರೈಸಿನ ಅಂಚಿನ ಹರೀಶ್ ಭಟ್ಟಾರಿ ಮೇರೆಗೆ ಸೋಲಿತೆ ಸೊಲ್ಮೆ ಸಂದಾಯ್ತ ಮಲ್ತೊಂದು ಇದೀಗ ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ರಾಜಾರಾಮ್ ಡಿ.ಕೆ. ದೇವಕಾನ ಇವರಿಂದ ತಮ್ಮ ಅನಿಸಿಕೆಯ ಮಾತುಗಳು. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ನೆರೆದಿರತಕ್ಕಂಥ ನಮ್ಮ ಮಿತ್ರರೇ, ಬಂಧುಗಳೇ, ಈ ದಿವಸ ನಮ್ಮ ಜವಣೇರ್ ಜೋಡುಕಲ್ಲು, ಅದೇ ರೀತಿ ಕೂಳೂರು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನ ಬಳಗ ಮತ್ತು ರೋಟರಿ ಕ್ಲಬ್ ದೇರಳಗಟ್ಟೆ ಇವರ ಸಹಯೋಗದಲ್ಲಿ ಇವತ್ತು ಬಹಳಷ್ಟು ಒಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಈ ಜೋಡುಕಲ್ಲಿನ ಈ ಪರಿಸರದಲ್ಲಿ ನೀವು ಹಮ್ಮಿಕೊಂಡಿದ್ದೀರಿ. ಇವತ್ತು ಇಲ್ಲಿ ನಡೆಯತಕ್ಕಂಥ ಒಂದು ಮನೋರಂಜನಾ ಕಾರ್ಯಕ್ರಮ ಬಹಳಷ್ಟು ಮನುಷ್ಯನಿಗೆ ಅಗತ್ಯವಾದದ್ದು. ನಮ್ಮ ವೈದ್ಯಕೀಯ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಎಷ್ಟೋ ರೋಗಗಳಿಗೆ ಔಷಧ ಅಲ್ಲ ಬೇಕಾದ್ದು, ಮನಸ್ಸಿಗೆ ಸಂತೋಷ. ಮನಸ್ಸೇ ಒಂದು ಮನುಷ್ಯನನ್ನು ನಿಯಂತ್ರಿಸುವಂತಹ ಒಂದು ಸಾಧನ. ಅದನ್ನು ನಾವು ಸಂತೋಷಪಡಿಸಿದರೆ ನಮ್ಮಲ್ಲಿರತಕ್ಕಂಥ ಅದೆಷ್ಟೋ ರೋಗಗಳು ಯಾವುದೇ ಔಷಧ ಇಲ್ಲದೆ ಗುಣ ಆಗ್ತದೆ ಅಂತ ಹೇಳ್ತದೆ. ಆದ್ದರಿಂದ ಇಂಥ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿ ಈ ಊರಿನವರ ಒಳ್ಳೆಯ ಒಂದು ಮಾನಸಿಕ ಸ್ಥಿತಿಗೆ, ಅದೇ ರೀತಿ ಒಂದು ಮಾನಸಿಕ ಆರೋಗ್ಯಕ್ಕೆ ಕೊಡುಗೆ ಕೊಟ್ಟಂಥ ನಿಮ್ಮನ್ನು ಈ ಹೊತ್ತು ನಾನು ಅಭಿನಂದಿಸ್ತೇನೆ. ಅದರ ಜೊತೆ ನಮ್ಮಂಥ ಈ ಊರಿನಲ್ಲಿ ಸಣ್ಣ ಪುಟ್ಟ ಸೇವೆಯನ್ನು ಮಾಡಿ ಇರುವಂತಹ ನಮ್ಮನ್ನು ಗುರುತಿಸಿ ಇವತ್ತು ಇಲ್ಲಿ ಒಂದು ಸನ್ಮಾನವನ್ನು ಮಾಡಿದ್ದೀನಿ. ಈ ಸನ್ಮಾನ ನಮ್ಮ ಜವಾಬ್ದಾರಿಯನ್ನು ಜಾಸ್ತಿ ಮಾಡ್ತದೆ, ನಮಗೆ ಅಧಿಕವಾದಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಇವತ್ತು ಈ ಸನ್ಮಾನ ಕೊಟ್ಟಿದೆ. ಆದ್ದರಿಂದ ಅದನ್ನೆಲ್ಲ ಸ್ವೀಕರಿಸಿಕೊಂಡು ಈ ಸಂಸ್ಥೆಯವರಿಗೆ ನನ್ನ ಮನಸ್ಸಿನ ಆಳದಿಂದ ಧನ್ಯವಾದವನ್ನು ತಿಳಿಸಿ, ಇನ್ನು ಮುಂದೆ ಕೂಡ ಇಂತಹ ಕಾರ್ಯಕ್ರಮಗಳು ಈ ಪರಿಸರದಲ್ಲಿ ಬಹಳ ವಿಜೃಂಭಣೆಯಿಂದ ಇನ್ನೂ ಜೋರಾಗಿ ನಡೆಯಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮಗೆಲ್ಲ ನಮಸ್ಕರಿಸ್ತಾ ಮಾತನ್ನು ನಿಲ್ಲಿಸ್ತೇನೆ. ನಮಸ್ತೆ. ಧನ್ಯವಾದಗಳು ಆದರ್ಶ ವೈದ್ಯರಾಗಿರತಕ್ಕಂತಹ ಡಾಕ್ಟರ್ ರಾಜಾರಾಮ್ ಡಿ.ಕೆ. ದೇವಕಾನ ಅವರಿಗೆ. ಇದೀಗ ಕಾರ್ಯಕ್ರಮದಲ್ಲಿ ಮುಂದಿನ ಭಾಗದಲ್ಲಿ ಮಾತನಾಡಲು ವೇದಿಕೆಗೆ ಬರುವಂತಹ ವ್ಯಕ್ತಿತ್ವ, ವೇದಿಕೆಯಲ್ಲಿರುವಂತಹ ವ್ಯಕ್ತಿತ್ವ ಬಂಧುಗಳ ಮಂಗಳೂರು ಪರಿಸರದಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಓರ್ವ ನಿರೂಪಕನಾಗಿ ನಾನು ಹೋಗ್ತಾನೆ. ಅದು ಕಬಡ್ಡಿ ಆಗಿರಲಿ, ಕ್ರಿಕೆಟ್ ಆಗಿರಲಿ, ಇನ್ನಿತರ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಓರ್ವ ಅತಿಥಿಯಾಗಿ ಭಾಗವಹಿಸುವಂತಹ ವ್ಯಕ್ತಿತ್ವ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಂದ ತಮ್ಮ ಅನಿಸಿಕೆ ನೋಡಿ. ನಾನು ನಂಬುವಂಥ ಎಲ್ಲ ದೇವದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಬಹಳ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿದ್ದೇವೆ. ನಮ್ಮ ಜವಣೇರು ಜೋಡುಕಲ್ಲು, ಕೂಲೂರು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು, ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಮಂಗಳೂರು ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಸಿನಿಮ್ಯಾಟಿಕ್ ಡ್ಯಾನ್ಸ್ ಸ್ಪರ್ಧೆ ಮತ್ತು ಕೈಯಾರ ಕೋಗಿಲೆ ಸಂಗೀತ ಸ್ಪರ್ಧೆಯ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಈ ಊರಿನ ಸಜ್ಜನ ಬಂಧುಗಳು ನೀವೆಲ್ಲ ಸೇರಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸುತ್ತಾ ಈಗಾಗಲೇ ನಮ್ಮ ರೋಟರಿ ಕ್ಲಬ್ ಝೋನ್ 3ಯ AG ನಮ್ಮ ರೋಟೇರಿಯನ್ PD ಶೆಟ್ಟಿಯವರು ನಾನು ಬರುವಾಗ ಮಾತನಾಡ್ತಿದ್ರು. ಇವತ್ತು ನಾವು 3 ಜನರನ್ನು ಇಲ್ಲಿ ವೇದಿಕೆಯಲ್ಲಿ ಅಭಿನಂದಿಸಿದ್ವಿ. ಅದರಲ್ಲೂ ಕೂಡ ನಮ್ಮ ಕೂಲೂರು ಕನ್ಯಾನ ಸದಾಶಿವ ಶೆಟ್ಟಿಯವರನ್ನು ಈ ಭಾಗದಲ್ಲಿ ಒಂದು ಅಭಿಮಾನಿ ಬಳಗವನ್ನು ಮಾಡಿಕೊಂಡು ನಮ್ಮ ಜವಣೇರು ಜೋಡುಕಲ್ಲು ಇವರು ಬಹಳ ನಿಜವಾಗಿಯೂ ಕೂಡ ಇಂತಹ ವ್ಯಕ್ತಿಗಳನ್ನು ಇವರೆಲ್ಲರೂ ಕೂಡ ಅಭಿನಂದನಾರ್ಹರು. ಯಾಕೆಂತ ಹೇಳಿದರೆ ಇವತ್ತು ನಮ್ಮ ರೋಟರಿ ಕ್ಲಬ್ ಅನ್ನು ತಗೊಂಡ್ರೆ ಈ ವಿಶ್ವದಾದ್ಯಂತ 202 ದೇಶಗಳಲ್ಲಿ 35,000 ಕ್ಲಬ್ಗಳು ನಮ್ಮ ರೋಟರಿ ಕ್ಲಬ್ಗಳಿವೆ. ಅದರಲ್ಲಿ ಒಂದು ನಮ್ಮದು ದೇರಳಕಟ್ಟೆ ರೋಟರಿ ಕ್ಲಬ್. ಯಾಕೆಂತ ಹೇಳಿದರೆ ರೋಟರಿ ಇರುವಂಥದ್ದು ಕೂಡ ಇದೊಂದು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾಗಿ ಬಹಳಷ್ಟು ಜನಪರವಾಗಿ ಸಮಾಜಮುಖಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇವತ್ತು ನಮ್ಮ ರೋಟರಿ ಕ್ಲಬ್ ದೇರಳಕಟ್ಟೆ ಇವತ್ತು ಎಲ್ಲ ಕ್ಲಬ್ಬಿಗೂ ಕೂಡ ಮಾದರಿಯಾಗಿ ಕೆಲಸವನ್ನು ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಇವತ್ತು ನಮ್ಮ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟರನ್ನು ನಾವು ಅಭಿನಂದನೆ ಮಾಡಿದ್ವಿ. ಬಹಳಷ್ಟು ಕಡೆ ಅವರ ಜೊತೆ ನನಗೆ ವೇದಿಕೆಯನ್ನು ಹಂಚಿಕೊಳ್ಳುವಂಥ ಸೌಭಾಗ್ಯ ನನಗೂ ಕೂಡ ಸಿಕ್ಕಿದೆ. ಇವತ್ತು ಆ ಒಂದು ವ್ಯಕ್ತಿ
ನಾವು ಯಾವತ್ತೂ ಕೂಡ ದೇವರಲ್ಲಿ ನಾವು ಪ್ರಾರ್ಥನೆನೇ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ, ಒಂದು ಸಂಘ ಅಥವಾ ಸಂಘಟನೆ ಸಮಾಜಮುಖಿಯಾಗಿ ಸಮಾಜದಲ್ಲಿ ಇರತಕ್ಕಂಥ ಜನರ ಧ್ವನಿಯಾಗಿ ಕೆಲಸ ಮಾಡಿದಾಗ ಅಂತಹ ವ್ಯಕ್ತಿ ಅಥವಾ ಸಂಘಟನೆ ಸಂಘಗಳು ಮತ್ತಷ್ಟು ಹೆಚ್ಚಾದಾಗ ಆ ಜನಗಳಿಗೆ ಒಂದು ರೀತಿಯಾದ ಧ್ವನಿ ಕೊಡತಕ್ಕಂಥ ಕೆಲಸವು ಆಗ್ತದೆ ಸಮಾಜದಲ್ಲಿ. ಅಂತಹ ಒಂದು ಸಮಾಜಮುಖಿಯ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇವತ್ತು ಹೇರಂಬ ಎಂಬ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ಕೂಳೂರು ಕನ್ಯಾಣ ಅಂತ ಹೇಳಿದ ತಕ್ಷಣ ಸದಾಶಿವ ಶೆಟ್ಟಿ ಅಂತ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಅವರು ಮಾಡಿದಂಥ ಕೆಲಸಗಳು, ಅವರು ಮಾಡಿದಂಥ ಸಾಧನೆ. ಇವತ್ತು ನಾವು ಮಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೂ ಹೋದರೂ ಕೂಡ ಸದಾಶಿವ ಶೆಟ್ಟಿ ಅವರ ಹೆಸರು ಕಾಣ್ತದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬರು ಕೊಡ್ತಾರೆ ಅಂತ ಹೇಳಿದ್ರೆ ಹೆಚ್ಚಿನ ಜನ ಅಲ್ಲಿ ಹೋಗುವಂಥ ಸಾಮಾನ್ಯ. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಅವರಿಗೆ ಇನ್ನಷ್ಟು ಸಮಾಜದಲ್ಲಿ ಆರ್ಥಿಕವಾಗಿ ದಾನವನ್ನು ಮಾಡತಕ್ಕಂಥ ಒಂದು ಸೌಭಾಗ್ಯವನ್ನು ಶ್ರೀ ದೇವರು ಅವರಿಗೆ ಕರುಣಿಸಬೇಕು ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅಂತಹ ವ್ಯಕ್ತಿತ್ವವನ್ನು ಇರತಕ್ಕಂಥ ವ್ಯಕ್ತಿಗಳನ್ನು, ಆ ವ್ಯಕ್ತಿಗಳ ಜೊತೆ ನಾವು ಇರುವಂಥದ್ದೇ ನಮ್ಮದು ಕೂಡ ಒಂದು ಸೌಭಾಗ್ಯ. ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಒಂದು ಸಮಾಜದಲ್ಲಿ ಅಲ್ಲಿನ ಸೇವೆಯನ್ನು ಮಾಡುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ವ್ಯಕ್ತಿ ಮಾಡತಕ್ಕಂಥ ಸಮಾಜಮುಖಿ ಕಾರ್ಯಗಳು ನಾವು ಅವರ ಒಟ್ಟು ಆ ಸಂಸ್ಥೆ ಏರೆಂಬ ಸಂಸ್ಥೆ ಇದೆ, ಅದು ಸುಮಾರು 2,000 ಜನರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ, ಆ 2,000 ಕುಟುಂಬಗಳಿಗೆ ಆಧಾರವಾಗಿರತಕ್ಕಂಥ ಒಂದು ಸಂಸ್ಥೆ ಇದೆ ಅಂತ ಹೇಳಿದ್ರೆ ಇದು ಬಹಳ ಜನ ಮೆಚ್ಚತಕ್ಕಂಥ ಒಂದು ಕೆಲಸ. ಇದರ ಹಿಂದೆ ಅವರು ಯಾವ ರೀತಿ ಶ್ರಮ ಪಟ್ಟಿದ್ದಾರೆ, ಈ ಹಂತಕ್ಕೆ ಅವರು ಹೋಗಬೇಕು ಅಂತ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಸಾಧನೆ. ಇಲ್ಲಿ ಡಾಕ್ಟರ್ ಬಗ್ಗೆ ಕೂಡ ಹೇಳಿದರು, ಆ ಸನ್ಮಾನಿತರ ಬಗ್ಗೆ ಎಲ್ಲರ ಬಗ್ಗೆ ಹೇಳಿದರು. ಅವರು ಅವರವರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆ ನಾನು ಯಾವತ್ತೂ ಕೂಡ ಸಮಾರಂಭದಲ್ಲಿ ಹೇಳಲಿಕ್ಕಿದೆ. ನಮ್ಮಲ್ಲಿ ಒಂದು ಕ್ರಿಯಾಶೀಲವಾಗಿರತಕ್ಕಂಥ ಒಂದು ಇಚ್ಛಾಶಕ್ತಿ ಇರತಕ್ಕಂಥ ಒಂದು ಸಾಧನೆ ಮಾಡಲೇಬೇಕು ಎಂಬ ಒಂದು ಇಚ್ಛೆ ನನ್ನಲ್ಲಿ ಇದ್ದರೆ ಆ ಕೆಲಸವನ್ನು ನಾವು ಮಾಡಿಯೇ ಮಾಡ್ತೇವೆ. ಯಾವತ್ತೂ ಕೂಡ ಅದು ಚಿಕ್ಕ ಮಕ್ಕಳಿಂದ ನಮ್ಮ ಶಾಲಾ ಜೀವನದಿಂದ ಹಿಡಿದು ಒಟ್ಟು ನಮ್ಮ ಜೀವನದಲ್ಲಿ ನಮ್ಮ ಜನನ, ಜೀವನ, ಮರಣ ಈ 3 ಹಂತಗಳಲ್ಲಿ ಆ ಜೀವನ ಎಂಬುವಂಥದ್ದು ಇದೆಯಲ್ಲ, ಅದನ್ನು ಸಾಧನೆಪಡಿಸಬೇಕು ಅಂತ ಹೇಳಿದರೆ ನಾವು ಆ ಒಂದು ಹಂತದಲ್ಲಿ ನಾವು ನಮ್ಮ ನಡೆ, ನಮ್ಮ ನುಡಿ, ನಾವು ಸಮಾಜದಲ್ಲಿ ಬೆರೆಯತಕ್ಕಂಥ ರೀತಿ ಒಟ್ಟು ಒಂದು ಆದರ್ಶಪೂರ್ವಕವಾಗಿದ್ದರೆ ಖಂಡಿತವಾಗಿಯೂ ಅದಕ್ಕೆ ದೇವರ ಆಶೀರ್ವಾದವೂ ಕೂಡ ಇರ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಈ ತುಳುನಾಡಿನ, ಅದರಲ್ಲೂ ಕೂಡ ತುಳುನಾಡು ಈ ಭಾಗ ಕೂಡ ಸೇರ್ತದೆ, ತುಳುನಾಡಿನ ಕಾರಣಿಕದ ದೈವದೇವರ ಆಶೀರ್ವಾದ ನಮ್ಮ ಸನ್ಮಾನಿತ 3 ವ್ಯಕ್ತಿಗಳಲ್ಲಿರಲಿ. ವಿಶೇಷವಾಗಿ ನಮ್ಮ ಕನ್ಯಾನ ಕೂಳೂರು ಸದಾಶಿವ ಶೆಟ್ಟಿಯವರ ಮೇಲೆ ಇನ್ನಷ್ಟು ಇದ್ದಾಗ ಅವರು ಯಾಕೆಂದು ಒಬ್ಬ ಕೊಡುಗೆ ಇದ್ದಾನೆ. ನಾವು ಅವರಿಗೆ ಪ್ರಾರ್ಥನೆ ಮಾಡಬೇಕು. ಬಹಳಷ್ಟು ಜನ ನಾನು ಕೇಳಿ ತಿಳ್ಕೊಂಡಿದ್ದೇನೆ, ಬಹಳಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ಮನೆಗೆ ಬರ್ತಾರೆ, ಬೇರೆ ಬೇರೆ ಅದು ದೇವಸ್ಥಾನ, ಇನ್ನಿತರ ಬ್ರಹ್ಮ ಕೆಲಸ ಆಗಿರ್ಬೋದು, ಇನ್ನಿತರ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳಿರ್ಬೋದು, ಅಥವಾ ಶೈಕ್ಷಣಿಕವಾಗಿ ಸಹಾಯಧನವನ್ನು ಬೇಡಿಕೊಂಡು ಬರತಕ್ಕಂಥವ್ರು ಇರ್ಬೋದು, ಅಥವಾ ಒಂದು ಕೌಟುಂಬಿಕವಾಗಿ ಯಾವುದೇ ರೀತಿಯಾದ ತಾಪತ್ರಯ ಇದ್ದಾಗ ಅವರನ್ನು ಭೇಟಿ ಮಾಡತಕ್ಕಂಥ ಅವರಿಗೆ ಅದಕ್ಕೆಲ್ಲವೂ ಕೂಡ ಅವರು ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಹಿಂದೆ ಅವರು ನಂಬತಕ್ಕಂಥ ದೈವದೇವರು, ಅವರ ತಂದೆ ತಾಯಿ ಅವರು ಮಾಡಿರ್ತಕ್ಕಂಥ ಪುಣ್ಯದ ಫಲ, ಅದರ ಜೊತೆಗೆ ನಮ್ಮ ಸಾರ್ವಜನಿಕರ ಒಂದು ಪ್ರಾರ್ಥನೆ ಕೂಡ ಅವರ ಮೇಲೆ ಇರಬೇಕು. ಆಗಿದ್ದಾಗ ಮಾತ್ರ ಅವರು ಇನ್ನಷ್ಟು ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯತೆ ಆಗ್ತದೆ ಅಂತ ಹೇಳುತ್ತಾ, ರೋಟರಿ ಕ್ಲಬ್ ದೇರಳಕಟ್ಟೆ ಮತ್ತು ನಮ್ಮ ಜವಣೇರಿ ಜೋಡುಕಲ್ಲು ಬಹಳ ಉಲ್ಲಾಸದಿಂದ ಯುವಕರು ಆ ಕಡೆ ನಿಂತಿದ್ದಾರೆ. ಯಾವತ್ತೂ ಕೂಡ ಒಂದು ಭಾಗದಲ್ಲಿ ಕ್ಷೇತ್ರದಲ್ಲಿ ಯುವಕರು ಎದ್ದು ನಿಂತರೆ, ಯುವತಿಯರು ಆ ಭಾಗದಲ್ಲಿ ಒಂದು ಒಳ್ಳೆಯ ಸಂಘಟನೆಯನ್ನು ಮಾಡಿ ನಿಂತರೆ ಅಲ್ಲಿ ಇರತಕ್ಕಂಥ ಯಾವುದೇ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜವಣರು ಜೋಡುಕಲ್ಲು ಕೆಲಸವನ್ನು ಮಾಡಬೇಕು. ಸಮಾಜಮುಖಿಯಾಗಿ ನೀವು ಕೂಡ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ನಿಮ್ಮ ಕೆಲಸಗಳು ಇನ್ನಷ್ಟು ಮುಂದುವರಿಯಲಿ. ನಿಮಗೂ ಕೂಡ ಶ್ರೀದೇವರು ಒಳ್ಳೆಯ ಒಂದು ಆಶೀರ್ವಾದವನ್ನು ನೀಡಲಿ ಅಂತ ಹೇಳುತ್ತಾ, ನಾನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಜೋಡಣೆಯಾಗಿ ಬಂದಾಗ ಸ್ವಲ್ಪ ಅಲ್ಲಿ ಬ್ಲಾಕ್ ಕೂಡ ಸಿಕ್ಕಿತ್ತು, ಬರುವಾಗ ತಡವಾಯಿತು. ವೇದಿಕೆಯಲ್ಲಿ ಇರತಕ್ಕಂಥ ಗಣ್ಯ ಮಹನೀಯರ ಮತ್ತು ವೇದಿಕೆಯ ಮುಂಭಾಗದಲ್ಲಿರತಕ್ಕಂಥ ಈ ಭಾಗದ ಸಜ್ಜನ ಬಂಧುಗಳ ಕ್ಷಮೆಯನ್ನು ಯಾಚಿಸುತ್ತಾ, ನಾವು ಮಾಡತಕ್ಕಂಥ ಯಾವುದೇ ಸಮಾಜಮುಖಿ ಕಾರ್ಯಗಳಿಗೆ ಯಾವತ್ತೂ ಕೂಡ
ನಾವು ದೇವರು ಮೆಚ್ಚೋ ಕೆಲಸ ಮಾಡಬೇಕು ಅಂತ. ಇಡೀ ಜನಗಳನ್ನು ಮೆಚ್ಚಲಿಸಲಿಕ್ಕೆ ನಮಗೆ ಸಾಧ್ಯತೆ ಇಲ್ಲ, ಆದರೆ ದೇವರು ಮೆಚ್ಚೋ ಕೆಲಸವನ್ನು ನಾವು ಇವತ್ತು ಮಾಡಿದಾಗ ದೇವರ ಆಶೀರ್ವಾದ, ನಮ್ಮ ಗುರು ಹಿರಿಯರ ಆಶೀರ್ವಾದ, ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಖಂಡಿತವಾಗಿಯೂ ನಮಗಿರ್ತದೆ. ಸಾರ್ವಜನಿಕರು ಕೂಡ ನಮಗೆ ಒಂದು ರೀತಿಯ ಗೌರವವನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈ ಸಮಾಜವನ್ನು ಕಟ್ಟತಕ್ಕಂಥ, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಒಂದು ಸುಂದರವಾಗಿ ನೋಡತಕ್ಕಂಥ, ಒಟ್ಟು ಒಂದು ಭವ್ಯ ಭಾರತದ ಕನಸನ್ನು ಕಾಣುತ್ತಿರುವಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತ ಹೇಳುತ್ತಾ, ಶ್ರೀದೇವರು ನಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ನಮ್ಮನ್ನು ಕೂಡ ಕರೆದು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಗೌರವಪೂರ್ಣ ನಮನಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಇರ್ತೇನೆ. ಜೈ ಶ್ರೀರಾಮ್. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಶ್ರೀಮತಿ ಲತಾ ವಿಕ್ರಮ್, ಅಧ್ಯಕ್ಷೆ ರೋಟರಿ ಕ್ಲಬ್ ದೇರ್ಲಕಟ್ಟೆ, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಗಣ್ಯರೆಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಸಭಿಕರಿಗೂ ನಮಸ್ಕರಿಸುತ್ತಾ, ಜೋಡುಕಲ್ಲು ಪರಿಸರದ ಯುವಕರ ತಂಡವು ನಮ್ಮ ರೋಟರಿ ಕ್ಲಬ್ ಜೊತೆ ಕೈ ಜೋಡಿಸಿರುವುದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ರೋಟರಿ ಕ್ಲಬ್ಬಿನ ಜೋಡುಕಲ್ಲು ಪರಿಸರದಲ್ಲಿ ರೋಟರಿ ಕ್ಲಬ್ ಬಗ್ಗೆ ಒಂದು ಇಮೇಜ್ ಸೃಷ್ಟಿಸಲು ಕಾರ್ಯಕರ್ತರಾದ ಈ ಜೋಡುಕಲ್ಲು ಫ್ರೆಂಡ್ ಸರ್ಕಲ್ ಎಲ್ಲ ಸದಸ್ಯರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಈ ಹಿಂದೆಯೂ ಕೆಲವು ಕಾರ್ಯಕ್ರಮಗಳನ್ನು ನಾವು ಜಂಟಿಯಾಗಿ ಹಮ್ಮಿಕೊಂಡಿದ್ದು, ಮುಂದೆಯೂ ನಿಮ್ಮ ಸಹಕಾರವು ನಮಗೆ ಇದೇ ರೀತಿ ಇರಲೆಂದು ನಾನು ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು. ಶ್ರೀ ಕೃಷ್ಣಪ್ಪ ಪೂಜಾರಿ ಜೋಡುಕಲ್ಲು, ಆಡಳಿತ ಮುಕ್ತೇಸರರು ಶ್ರೀ ಸದಾಶಿವ ದೇವಸ್ಥಾನ ಅಂಬಾರು, ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಪರಿವಾರ ಸಹಿತ ಅಂಬಾರ ಸದಾಶಿವದೇವರನ್ನು ಮನಸಾರ ಪ್ರಾರ್ಥನೆ ಅಂತಂದು, ಇಂಥ ನಮ್ಮ ಜವನೇರು ಜೋಡುಕಲ್ಲು ಅಂಚನೆ ಕುಳೂರು ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ರೋಟರಿ ಕ್ಲಬ್ ದೇರ್ಲಗಟ್ಟೆ ನಿತ್ತ ಜಂಟಿ ಆಶೀರ್ವಾದ ನಡಪಣಂಚನೆ ಕಾರ್ಯಕ್ರಮ ಯಾನು ಈ ಸಮಯದ ಮಲ್ಲ ಭಾಷಣ ಮನಪಿರಪ ಪೂಜೆ ಉಂಡ ಹೊರತು ಸುಮಾರು ಮೀರುಂಡು ನಿತ್ತ ಈ ಕಾರ್ಯಕ್ರಮವು ಬತ್ತಿನ ಮಾಂತ್ರಿಗಳಂಜಿ ಅಭಿನಂದನೆ ಸಂತೋಷವನ್ನು ಈ ಕಾರ್ಯಕ್ರಮ ಯಾಪಲ ನನ್ನ ಶುಭ ಆರೈಕೆ ಪಡೆದು ನಾನು ಪಾತ್ರ ಉಂಟು. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಂದಕ್ಕೆ ಶ್ರೀ ಕೆಪಿ ನಾರಾಯಣ ಪಟ್ಲ, ಅಧ್ಯಕ್ಷರು ಶ್ರೀ ಚಿರುಂಬ ಭಗವತಿ ಕ್ಷೇತ್ರ ಚೆರುಗೋಳಿ, ಇವರು ಚುಟುಕಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ಗ್ರಾಮ ದೇವರನ್ನು ಸ್ಮರಿಸ್ತಾ, ಚಿರುಂಬ ಭಗವತಿಯನ್ನು ಕೂಡ ನೆನೆಯುತ್ತಾ, ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಗಣ್ಯರಿಗೂ ಕೂಡ ವಂದಿಸಿದ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಸಾರ್ವಜನಿಕ ಹಿತೈಷಿ, ಈ ಒಂದು ಕಲೆಗೆ ಪ್ರೋತ್ಸಾಹವನ್ನು ಕೊಡುವಂಥ ಎಲ್ಲ ಬಾಂಧವರಿಗೂ ಕೂಡ ವಂದಿಸುತ್ತಾ, ಇವತ್ತು ಇದಾಗಲೇ ಹೇಳಿದಾಗೆ ಇಲ್ಲಿ ಭಾಷಣದ ಸಂದರ್ಭವೇ ಅಲ್ಲ. ಯಾಕೆಂತೇಳಿದರೆ ಇಲ್ಲಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಮಧ್ಯದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಕೂಡ ಅಗತ್ಯವಾಗಿ ಇಟ್ಟುಕೊಂಡಿದ್ದೇವೆ. ಯಾಕೆಂತೇಳಿದರೆ ನಮ್ಮ ಜವಣೇರಿ ಜೋಡುಕಲ್ಲು, ಕುಲೂರು ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು, ರೋಟರಿ ಕ್ಲಬ್ ದೇರಳಕಟ್ಟೆ ಮಂಗಳೂರು, ಇದೆಲ್ಲ ಸಮಾಜಮುಖಿ ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಿದೆ. ಜೋಡುಕಲ್ಲಿನ ನಾನೊಬ್ಬ ಒಂದು ವ್ಯಕ್ತಿ ಆದ ಕಾರಣ ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳ್ತಾ ಇದ್ದೇನೆ. ಜೋಡುಕಲ್ಲಿನ ಇತಿಹಾಸದಲ್ಲೇ ಇದೊಂದು ಪ್ರಥಮವಾಗಿ ಇಂಥ ಒಂದು ಕಾರ್ಯಕ್ರಮ ನೋಡೋದಕ್ಕೆ ಒಂದು ಎಲ್ರಿಗೂ ಅವಕಾಶ ಅಂತೇಳಿ ನಾನು ಗ್ರಹಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಬಹಳ ಸಂತೋಷ ಕೊಡುವಂಥ ವಿಷಯ ಅಂತೇಳಿದರೆ, ಕುಲೂರು ಸದಾಶಿವ ಶೆಟ್ಟಿ ಅಂತೇಳಿದರೆ ಸಣ್ಣ ಮಕ್ಕಳಿಂದ ಹಿಡಿದು ಯುವಕರಲ್ಲಿ, ಪ್ರಾಯಸ್ಥರಲ್ಲಿ ಎಲ್ಲರಲ್ಲಿ ಕೂಡ ಕುಲೂರು ಸದಾಶಿವ ಶೆಟ್ಟಿ ಅಂತೇಳಿದರೆ ಎಲ್ರಿಗೂ ಒಂದು ಏನೋ ಅವರನ್ನು ನೋಡದಿದ್ದರೂ ಕೂಡ ಅವರ ಒಂದು ಅಭಿಮಾನ ಪ್ರತಿಯೊಬ್ಬರಲ್ಲಿ ಕೂಡ ಇದೆ.
ಇಲ್ಲಿ ಕೂಡ ನಾವು ಇಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ ಕ್ಲಬ್ಬು ಇನ್ನಿತರ ಬೇರೆ ಬೇರೆ ಸಂಘಟನೆಯಲ್ಲಿ ಕೂಡ ನಾವು ಇಲ್ಲಿ ಈ ವೇದಿಕೆಯಲ್ಲಿ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಇಟ್ಟುಕೊಳ್ಳುತ್ತೇವೆ. ಆದರೆ ನಮಗೆ ಆ ಕೊಡುಗೈ ದಾನಿ ಅವರಂತಹ ಒಂದು ದಾನಿಯನ್ನು ನಮ್ಮ ವೇದಿಕೆ ಕೂಡ ತೆರೆದಿರಬೇಕು ಅಂತೇಳಿ ನಮ್ಮ ಈ ಊರಿನ ಎಲ್ಲ ಕಲಾವಿದರದ್ದು ಮತ್ತು ಊರ ಮಹನೀಯರದ್ದು ಒಂದು ಆಸೆ ಇತ್ತು. ಏನೋ ಆ ದೇವರ ದಯದಿಂದ ನಮಗೆ ಇವತ್ತು ಅವರ ಆ ವೇದಿಕೆಯಲ್ಲಿ ನನಗೂ ಕೂಡ ಒಂದು ವೇದಿಕೆ ಹಂಚಿಕೊಳ್ಳೋದಕ್ಕೆ ಒಂದು ಆ ಭಾಗ್ಯ ಏನೋ ಒದಗಿ ಬಂತು. ಯಾಕೆಂತೇಳಿದರೆ ಅವರ ವ್ಯಕ್ತಿತ್ವವನ್ನು ನಮಗೆ ಅದು ಬಾಯಲ್ಲಿ ಹೊಗಳೋದಕ್ಕೂ ಕೂಡ ಶಬ್ದಗಳೇ ಸಿಗದಾಗೆ ಇರುವಂಥ ಒಂದು ವ್ಯಕ್ತಿ. ಅದೇ ಥರ ಅವರು ಈ ಒಂದು ವೇದಿಕೆಯಲ್ಲಿ ಬಂದು ನಮಗೆ ಒಂದು ಸಂತೋಷವನ್ನು ಕೊಡ್ತಾರೆ. ಈ ಒಂದು ಕಲಾವಿದರನ್ನು ಪ್ರೋತ್ಸಾಹಿಸುವ ಒಂದು ಕಾರ್ಯಕ್ರಮ. ಕಲಾವಿದರನ್ನು ಪ್ರೋತ್ಸಾಹಿಸಿದರೆ ಕಲೆಯನ್ನು ಪ್ರೋತ್ಸಾಹಿಸಿದ ಹಾಗೆ, ಕಲೆಯನ್ನು ಬೆಳೆಸಿದರೆ ಸಮಾಜವನ್ನು ಬೆಳೆಸಿದ ಹಾಗೆ, ಸಮಾಜ ನಮಗೆಲ್ಲರಿಗೂ ಅದು ಬರೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಸಾಂಸ್ಕೃತಿಕ, ಧಾರ್ಮಿಕ, ಕ್ರೀಡಾತ್ಮಕ ಎಲ್ಲ ಕಾರ್ಯಕ್ರಮವನ್ನು ಕೂಡ ಮಾಡುವಂಥ ಈ ಒಂದು ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ನಮಗೆ ವೇದಿಕೆಯಲ್ಲಿ ಗಣ್ಯರು ಕೂಡ ಭಾಗವಹಿಸಿ ಮಾಡುವಂಥ ಈ ಕಾರ್ಯಕ್ರಮ ಮುಂದಕ್ಕೂ ಕೂಡ ನಮ್ಮ ಊರಿಗೆ ಕರೆದಾಗ ನಮಗೆಲ್ಲರಿಗೂ ಒಂದು ಸಂತೋಷ ಕೊಡುವಂಥ ಈ ಕಾರ್ಯಕ್ರಮಕ್ಕೆ ಇನ್ನೂ ಕೂಡ ಮುಂದಕ್ಕೆ ಈ ವೇದಿಕೆಗೆ ಬರುವಂತಾಗಲಿ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ನೆರವೇರಿಸಿದಂಥ ನಮ್ಮ ಜವಣೇರಿ ಜೋಡುಕಲ್ಲು ಇವರಿಗೆ ಕೂಡ ಕೃತಜ್ಞತೆ ಸಲ್ಲಿತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ ಜೋಡುಕಲ್ಲು ಇದರ ಗೌರವಾಧ್ಯಕ್ಷರಾದಂತಹ ಶ್ರೀ ದಯಾನಂದ್ ಮಾಡಾರ್ ಅವರು ಚುಟುಕಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ ಇದ್ದಾರೆ. ವೇದಿಕೆ ಹಿಡಿತನ ಮಾತಾ ಗಣ್ಯ ವ್ಯಕ್ತಿಗಳನ್ನು ಮನಸಾರಿ ಹೊಂದಿಸ ಒಂದು ಅಂಚನೆ ಮೂಲು ಸೇರ್ದಿನ ಎನ್ನ ಆತ್ಮೀಯ ಬಂಧುಲೆಗೆ ಹೊಂದಿಸ ಒಂದು ಯಾನು ರಡ್ಡು ಪಾತೆರು ಆತೆ ಸದಾಶಿವನಗೆ ಎನ್ನ ಪರಿಚಯ ಇಜ್ಜಿ ಅಣ್ಣ ಎಂಕ ಸದಾಶಿವನ ಪರಿಚಯ ಉಂಡು ಯಾನಲ್ಲ ಅವೇ ಊರ್ದಯೆ ಕುಳೂರು ಪಾದೆಡು ಬಗಪ ಮಾಡ್ಯಾರ ನಮಗೆ ಅಂಚ ಯಾನು ಈ ಊರಿಗೆ ಬತ್ತದು ಸಾಧಾರಣ 35 ವರ್ಷ ಆಂಡು ಒಂಜಿ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು ಪನ್ಪುನ ಒಂಜಿ ಸಂಘನ ಕೊಟ್ಟೊಂದು ಪತ್ತು ಅಜಿಪ್ಪ ಎಲ್ಪ ಜವನೇರೇನು ಒಟ್ಟುಗು ಮಲ್ತದು ಈ ಊರುಡು ಸಾಮಾಜಿಕ ಧಾರ್ಮಿಕ ಇಂಚಿನ ಮಸ್ತ್ ಕಾರ್ಯಕ್ರಮವನ್ನು ಹಮ್ಮಿಸ ಒಂದಿಲ್ಲ ಇನ್ನಿ ಹೆಂಗೆ ಮಸ್ತ್ ಖುಷಿ ಒಂದುಂಡು ಎನ್ನನೇ ಊರ್ದ ಸದಾಶಿವಣ್ಣನ ಅಭಿಮಾನಿ ಬಲಗ ಜೋಡು ಕಲ್ಲಡು ಪುಟ್ಟೊಂದುಂಡು ನನ್ನ ಹೆಚ್ಚಿನ ಈ ಜೋಡು ಕಲ್ಲಿಗೆ ಹೆಚ್ಚಿನ ರೀತಿದ ಕೆಲಸ ಕಾರ್ಯ ಆರ್ನ ಕೈ ಹಿಡ್ದು ಆವಡು ಪನ್ಪುನ ಒಂಜಿ ಆಶೆ ಎನ್ನವು ಈ ಒಂಜಿ ವಿನಂತಿನ ಯಾನ್ ಆರಡ ಮಂತೊಂದುಲ್ಲೆ ಜವನರು ನಮ್ಮ ಜವನರು ಜೋಡುಕಲ್ಲು ಅಂಚನೆ ಈರ್ನ ಅಭಿಮಾನಿ ಬಲಗ ಜೋಡುಕಲ್ಲು ಒಂದೆತ್ತ ಮೂಲಕ ಈ ಊರಿಗೂ ಮಸ್ತ್ ಕೆಲಸ ಕಾರ್ಯ ಆವಡು ಬಂದು ಪಣ್ಣೊಂದು ಎನ್ನರಡ್ಡು ಪಾತೆರನು ಮುಗಿತನು. ವಂದನೆಗಳು. ಮುಂದಕ್ಕೆ ಶ್ರೀ ನಾರಾಯಣ್ ಶೆಟ್ಟಿ ನಿವೃತ್ತ ಸೈನಿಕರು ಕಾರ್ಯಕ್ರಮದ ಕುರಿತಾಗಿ ಚುಟುಕಾಗಿ ಶುಭ ಹಾರೈಸಬೇಕು ಅಂತ ವಿನಂತಿಸ್ತಾ ಇದೆ. ನಮ್ಮ ಜೋಡುಕಲ್ಲು ಜವಣರು ನಮ್ಮ ಜವಣರು ಜೋಡುಕಲ್ಲು ಅಂಚನೆ ಕುಳೂರು ಸದಾಶಿವ ಶೆಟ್ರೆ ಬಳಗ ಜೋಡುಕಲ್ಲು ಅಂಚನೆ ರೋಟರಿ ಕ್ಲಬ್ ದೇರ್ಲಕಟ್ಟೆ ಇನ್ನೆತ್ತ ಆಶ್ರಯುಡು ನಡುಪುಣಂಚಿತ್ತನ ಈ ಸಿನಿಮಾಟಿಕ್ ಡ್ಯಾನ್ಸ್ ಸ್ಪರ್ಧೆ ಅಂಚನೆ ಕಯ್ಯಾರ ಕೋಗಿಲೆ ಸಂಗೀತ ಸ್ಪರ್ಧೆ ದಿಟ್ಟು ವೇದಿಕೆಡ ಆಸೀನರ ಅಂಚಿತ್ತನ ಮಾಂತ ಗಣ್ಯರಿಗಳ ಅಂಚನೆ ನಮ್ಮ ಬಂಧುಗಳಿಗಳ ಮಾಂತ ನೆರೆಯಿನ ಅಂಚಿತ್ತನ ಬಂಧುಗಳಿಗೆ ತುಂಬು ಹೃದಯದ ಅಭಿನಂದನೆಗಳು. ಎಂಕ್ಲ ನನ್ನ ಈ ಭಾಷಣ ಮಂತ ಜಾಸ್ತಿ ಬರಂದು ಎಂಕ್ಲ ಈ ಆರ್ಮಿಡ್ ಇತ್ತನಕ್ಲು ಒಂದು 24 ವರ್ಷ ದೇಶ ಸೇವೆ ಮಂತದ್ದು ಬರ್ತದ ಆಂಡ ಆ ದೇಶ ಸೇವೆಡು ನನ್ನ ಎಂಕ್ಲ ಆಜೆ ತಿಂಗಳು ಇಲ್ಲಲು
ಆಜೆ ತಿಂಗಳು ನಮ್ಮ ಯುದ್ಧಾಭ್ಯಾಸ ಮಣಿಪೇರು ಪೋಯರಂಡು ಇಲ್ಲಲ್ಲ ನನ್ನ ಒಂಜಿ ರೆಜಿಮೆಂಟ್ ನಂಡ ಅವು ಇಲ್ಲದ ಲೆಕ್ಕ ಅಲ್ಪ ನಂಡ ಡೆಲ್ಲಿಯ ಕಲ್ಕಟ್ಟನ ಹೈದರಾಬಾದ ಸಿಮ್ಲಾನ ಓಲಾಂಡ್ಲ ಪೋನು ಅಂಚನೆ ಆಜೆ ತಿಂಗಳು ದನ ಇಂಕ್ಲ ಅವಳು ಮೂಪುವ ಹಿಡಿದು ಬುಕ್ಕ ಯುದ್ಧಾಭ್ಯಾಸ ಬಪ್ಪ ಯುದ್ಧಾಭ್ಯಾಸಗ ಪೋದು ಬತ್ತದು ಅನಗ ನಮಕ್ ನನ್ನಂಡ ಒಂಜಿ ಮನೋರಂಜನೆಗೆ ಬೋಡಾದು ಅವಳುಲ ಇಂಚಿನ ಇಂಜಿ ಸಂಗೀತ ಕಾರ್ಯಕ್ರಮ ದೀಪ ಆ ಸಂಗೀತ ಕಾರ್ಯಕ್ರಮ ದೀದು ಮಾಂತೆರ್ ಲೈಟ್ ಐಟ್ ನನ್ನಂಡ ಸಂಗೀತ ಮಾಂತೆರೆಗಳು ಬರ್ಪೂಜಿ ಪದ್ಯ ಬಂದ್ಬಿಟ್ಟೆ ನನ್ನ ಕೆಲವರಿಗೆ ಈತ ಜನ ಇತ್ತಲ್ಲ ಮಾಂತೆರೆಗಳ ಅವಕಾಶ ತಿಕ್ಕುಜಿ ಐಟ್ ಗೊತ್ತಿತ್ತ ನಕ್ಲದ ನೆನಪುರ ಅಂಡ ಅಕ್ಲೆ ಈ ಸಂಗೀತ ಕಾರ್ಯಕ್ರಮನ ಮನ್ಪುರು ಅವಾಗ ಇಂಕ್ಲ ನನ್ನ ಈ ಸಿನಿಮಾಟಿಕ್ ಡ್ಯಾನ್ಸ್ ಏರೆಗೆ ಗೊತ್ತುಜ್ಜಿ ಅಕ್ಲ ಪೂರ ಈ ಡ್ಯಾನ್ಸ್ ಕಾರ್ಯಕ್ರಮ ಮಂತೊಂದು ಉಪ್ಪು ಅಂಚಾದು ಎಂಕಲ್ನ ಈ ಕಾರ್ಯಕ್ರಮ ಇಂಚಿನ ಒಂಜಿ ಅದ್ಭುತವಾಯಿನ ಒಂಚಿನ ಕಾರ್ಯಕ್ರಮನು ಈ ಜೋಡುಕಲ್ಲು ಜವಣೇರು ಅಂಚನೆ ಸದಾಶಿವಣ್ಣ ಕುಳ್ಳೂರು ಬಳಗದಕ್ಲು ಮನ್ಪೇರಿಂದ ಇಂದೆರ್ದು ಮಿತ್ತು ಅದ್ಭುತವಾಯಿನ ಒಂಜಿ ಕಾರ್ಯಕ್ರಮ ಇಜ್ಜಿ ಒಂದು ಇಡೀ ದೇಶೋಡೆ ನಮ್ಮ ತೂಪಣಂಚಿತ್ತನ ಈ ಲೈವ್ನು ಆರೆಗಳ ಆರ್ನ ಬಳಗದಕ್ಲೆಗಳ ಯಾನು ತುಂಬುರದ ಅಭಿನಂದನೆ ಮಂತದ್ದು ಈ ಎನ್ನ ಭಾಷಣ ಮುಕ್ತಾಯ ಅನುಪ. ಧನ್ಯವಾದಗಳು ಶ್ರೀ ನಾರಾಯಣ ಶೆಟ್ಟರವರಿಗೆ. ಮುಂದೆ ಶ್ರೀ ವಿವೇಕ್ ಭಂಡಾರಿ ಸನತಡ್ಕ ಇವರಿಂದ 2 ಮಾತು. ವೇದಿಕೆದ ಮಿತ್ತು ಬೊಕ್ಕ ತಿರುತುಪ್ಪುನ ಮಾತ ಗಣ್ಯರೆಗಳ ಎನ್ನ ನಮಸ್ಕಾರ. ಮಸ್ತ್ ದಾಲ ಪಾತ್ರ ಪೋಪುಜಿ. ಈ ಕಾರ್ಯಕ್ರಮ ಭಾರಿ ಅರ್ಥಪೂರ್ಣವಾದ ಆಯೋಜನೆ ಮಲ್ದೇರು ನೆತ್ತ ರಡ್ಡು ಉದ್ದೇಶ ಒಂಜಿ ಮನೋರಂಜನೆಲ್ಲ ಆಯ್ತ ಒಟ್ಟಿಗೆ ಈ ನಮ್ಮ ಎಲ್ಲೆಲ್ಲೇ ಜೋಕ್ಲು ನೇನು ಈ ಕಾರ್ಯಕ್ರಮ ತೂಪೇರು ಈ ಜೋಕ್ಲೆಗೆ ಒಂಜಿ ರೋಲ್ ಮಾಡೆಲ್ಸ್ ಬೋಡು ಒಂಜಿ ಸಮಾಜಡ್ ಯಾನ್ ಏರೇನು ತೂದು ಏರ್ಲೆಕ್ ಆವಡು ಒಂದೊಂಜಿ ಆಸ್ಪೈರ್ ಮನ್ಪುನಂಚಿನ ಒಂಜಿ 4-5 ಪರ್ಸನಾಲಿಟೀಸ್ ಬೋಡು ಇಜಿನಾಂಡ ಈ ಜೋಕ್ಲೆಗ್ ಮಲ್ಲ ಅದೊಂಜಿ ಡೈರೆಕ್ಷನ್ ಲೆಸ್ ಆದು ಅಕ್ಲು ಸಮಾಜಗ್ ಎದುರಾದ ಪೋಪುನಂಚಿನ ಚಾನ್ಸಸ್ ಉಪ್ಪುಂಡು. ಸೊ ನಿಕ್ಲು ಕೆಲವಾತ ಮೂವಿ ಸ್ಟಾರ್ಸ್ನು ಪೂರ ಫಾಲೋ ಮಂತಂದು ಪೋವಾರು ಐಡ್ದಾದ ದಾದಾದ ಅನಾಹುತ ಆಪುಂಡು ನಿಕ್ಲು ಸಮಾಜಡ್ ತೂದು ಪೋವಾರು. ಮಾದಕ ವ್ಯಸನಲು ಗಲಾಟೆಲು ಪೆಟ್ಟು ಅವು ಒಂದು ಪೂರ ರಾಂಗ್ ಡೈರೆಕ್ಷನ್ ಪೋಪುನಂಚಿನ ಚಾನ್ಸಸ್ ಉಂಡು. ಅಂಚಾದು ನಮ್ಮ ವೇದಿಕೆಡು ಉಪ್ಪುನಂಚಿನ ಕೆಲವಾತು ಮಹಾನ್ ವ್ಯಕ್ತಿತ್ವలను ನಿಕ್ಲು ಫಾಲೋ ಮನ್ಪೋಡು ಅಕ್ಲೇನು ರೋಲ್ ಮಾಡೆಲ್ ಅದ್ದೆತ್ತ ನೋಡು ಅಕ್ಲು ಮನ್ಪುನಂಚಿನ ಕಾರ್ಯಲು ನಿಕ್ಲೆಗ್ಲ ಮನ್ಪೆರೆ ಆವಡು ಪಂಡದು ಆ ನಿಟ್ಟೆಡು ನಿಕ್ಲು ಪ್ರಯತ್ನ ಪಡೋಡು ಪನ್ಪುನ ಒಂಜಿ ರಡ್ಡು ಪಾತ್ರೆಯನ್ನು ಪಂಡದು ಈ ಕಾರ್ಯಕ್ರಮನ ಆಯೋಜನೆ ಮಂತಿನ ಎನ್ನ ಭಾರಿ ಆತ್ಮೀಯ ಮಿತ್ರೆ ಪ್ರಶಾಂತ್ ಮೊಗ ಆಯನ ಒಟ್ಟಿಗೆ ಉಪ್ಪುನಂಚಿನ ಆತ ಜವನೇರು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ ಒಂದು ಎನ್ನ ರಡ್ಡು ಪಾತ್ರೆಯನ್ನು ಉಂಟಾವೆ. ನಮಸ್ತೆ. ಧನ್ಯವಾದಗಳು. ಈ ಸಂದರ್ಭದ ಜಾನ ರಡ್ಡು ಪಾತ್ರೆ ಪನೊಂದುಲ್ಲೆ ದಯಬಂಡ ನಮ್ಮ ಜೋಡುಕಲ್ಲು ಆಸುಪಾಸದ ಒಂಜಿ ಪುಟಾಣಿ ಬಾಲೆ ಅಲ್ಲಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಇಂಕ್ಲೆ ಶ್ರೀ ವಿವೇಕ್ ಭಂಡಾರಿ ಮಾಡಿ ಪಂದಿತ ಸಹಾಯ ಮಲ್ಪೋಡು ಬಂದು ಆ ರೀತಿಯಾದ ಇಂಗ್ಲ ಕ್ಲಬ್ದ ಪಕ್ಕಡೆ ಉಪ್ಪುನಂಚಿನ ಫ್ರೆಂಡ್ಸ್ ಕ್ಲಬ್ದ ಪಕ್ಕಡೆ ಉಪ್ಪುನಂಚಿನ ಆ ಇಲ್ಲದ ಬಾಲೆ ಅನ್ವಿಕಾ ಆ ಬಾಲೆಗೆ 10ನೇ ಕ್ಲಾಸ್ ಮುಂಟದ ವಿದ್ಯಾಭ್ಯಾಸಕ್ಕೆ ಸಹಾಯ ಮಲ್ಪರೆ ವಿವೇಕ್ ಭಂಡಾರಿ ಫ್ರೆಂಡ್ಸ್ ಸೇರಿದು ಪ್ಲಾನಿಂಗ್ ಮಲ್ತೇರಿ. ಆ ಪ್ರಕಾರವಾದ ಪ್ರತಿ ವರ್ಷ ಆ ಬಾಲೆಗೆ 10ನೇ ಕ್ಲಾಸ್ ಮುಂಟ ಪ್ರತಿ ವರ್ಷ 10,000 ಲೆಕ್ಕ ಆ ಬಾಲೆಗೆ ಸಹಾಯದಾನ ಗ್ರೂಪ್ನ ಯೋಜನೆ ಮಲ್ತಂದು ಅದಕ್ಕೋಸ್ಕರವಾದ ಅನ್ವಿಕಾ ಜೋಡುಕಲ್ಲು ದಯದಿದಿ ವೇದಿಕೆ ಬರಡು ಈ ವರ್ಷದ ಗ್ರೂಪ್ನಂಚಿನ ಆ ಒಂಜಿ ದಾನನು ದೆತ್ತೊಂಡು ಬಂದು ಕೇನೊಂದುಲ್ಲ. ಅನ್ವಿಕಾ ಜೋಡುಕಲ್ಲು ದಯದಿದಿ ವೇದಿಕೆ ಬರಡು. ಅನ್ವಿಕಾ ಅನ್ವಿಕಾ ಜೋಡುಕಲ್ಲು ಈ ಬಾಲೆಗೆ ತನ್ನ 10ನೇ ಕ್ಲಾಸ್ ಮುಂಟಲ್ಲ ವಿದ್ಯಾಭ್ಯಾಸಕ್ಕೆ ಸಹಾಯ ಮಲ್ಪನಂಚಿನ ಶ್ರೀ ವಿವೇಕ್ ಭಂಡಾರಿ ಸನತರ್ಗೆ ಇಂಕ್ಲ ಮಾತಿನ ಪರವಾದ ಮುಗಿ ಧನ್ಯವಾದ. ಜೋರಾದ ಚಪ್ಪಲೆ ಬರಲಿ ಶ್ರೀ ವಿವೇಕ್ ಭಂಡಾರಿ ಸನತರ್ಕ ಇಂಚಿನ ಮನಸ್ಸು ಮಾತಿಗೆ ಉಪ್ಪಡು ಪನ್ನೊಂದು ಕೇನೊಂದುಲೆ ಅವೇ ರೀತಿ ಶ್ರೀ ವಿಕ್ರಮ್ ರಥ ಆರು ಬಂದಿದ್ದಾರೆ. ಮೂಲತಃ ಇಂಕ್ಲ ಒಂಜಿ ಆಸುಪಾಸದ ಒಂಜಿ ಕುಟುಂಬ ಉಂಡು. ಆ ಕುಟುಂಬದ 3 ಪೊಂಜೋಕ್ಲು ಆ ಪೊಂಜೋಕ್ಲಿಗೆ ವಿದ್ಯಾಭ್ಯಾಸಕ್ಕೆ 10ನೇ ಕ್ಲಾಸ್ ಮುಂಟದ ವಿದ್ಯಾಭ್ಯಾಸಕ್ಕೆ ರೋಟರಿ ಸಂಸ್ಥೆ ಈ ಪ್ರಕಾರ ಅಕ್ಲಿಗೆ ಸಹಾಯ ಮಲ್ಪವನ್ನು ಭರವಸೆ ಕೋರ್ತುಂಡು. ಅದಕ್ಕೋಸ್ಕರವಾದ ಅಕ್ಲಿಗೆಲ್ಲ ರೋಟರಿ ಸಂಸ್ಥೆಗಳ ಈ ಸಂದರ್ಭಡು ಧನ್ಯತೆಯನ್ನು ಕೋರೊಂದುಲ್ಲ. ಅವೇ ಪ್ರಕಾರ
ಈ ಒಂಜಿ ಕಾಲೋನಿಡ್ ಕರೆಂಟ್ ಇಲ್ಲ ಇಜ್ಜಾನ್ ಒಂಜಿ ಇಲ್ಲ ಉಂಡು ಆ ಇಲ್ಲಗ್ ಸೋಲಾರ್ ಲೈಟ್ ಕೊರ್ಪುನ ವ್ಯವಸ್ಥೆಗೆ ಒಂಜಿ ಅಪೇಕ್ಷೆ ಕೊರ್ತ ಅವು ಚಾಲ್ತಿಡುಂಡು ಪಂದಿರು ಅಕ್ಲಿಗೆ ಆಯ್ಕೋಸ್ಕರವಾದ ಈ ಒಂಜಿ ಕಾರ್ಯಕ್ರಮ ಮಲ್ತಿನ ಮಕ್ಕಳಿಗೆ ತುಂಬ ಹೃದಯದ ಧನ್ಯತೆಯನ್ನು ಕೋರೊಂದುಲ್ಲ ಸಮಾಜ ನನ್ನದಾತ ರೋಟರಿ ಸಂಸ್ಥೆ ಕಾರ್ಯಕ್ರಮ ಸಹಾಯ ಮಲ್ಪಡು ಬಂದಕ್ಕೇನೊಂದು ದುಂಬದ ಕಾರ್ಯಕ್ರಮ ಶ್ರೀ ದಿಬಕರ್ ಸಭಾ ಕಾರ್ಯಕ್ರಮ ಅತಿಥಿಗಳಲ್ಲಿ ಸರಿಸುಮಾರು ಎಲ್ಲರೂ ಮಾತಾಡಿ ಆಯ್ತು. ಇದೀಗ ಮಾಜಿ ಬ್ಲಾಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂತಹ ನಮ್ಮ ಪ್ರಸಾದ್ ರೈ ಚುಟುಕಿನ ರೆಡ್ಡೆ ಪಾತ್ರ ಇದು ಆತೆ ಪಾತೆಯವ್ರನ್ನು ಅಡ್ದ ಬಕ್ಕ ನಮ್ಮ ಒಂಜಿ 10 ನಿಮಿಷದ ಕಾರ್ಯಕ್ರಮ ಉಂಡು. ಅಡ್ದ ಬಕ್ಕ ಸಭಾ ಕಾರ್ಯಕ್ರಮ ಮುಗಿಪುಂಡು. ಅಡ್ದ ಬಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಪುಂಡು. ನಮ್ಮ ಜವಣರು ಜೋಡುಕಲ್ಲು ಅಂಚನೆ ಕುಳೂರು ಸದಾಶಿವ ಶೆಟ್ಟಿ ಬಳಗ ಅಂಚನೆ ಲಾಟರಿ ಕ್ಲಬ್ ಜೇರ್ಲಕಟ್ಟೆ ನೆತ್ತ ಆಶ್ರಯಡು ನಡಪುಣಂಚಿನ ಈ ಕಾರ್ಯಕ್ರಮ ಮುಲ್ಪ ನಮ್ಮ ಜೋಡುಕಲ್ಲಡು ಪ್ರಥಮವಾದ ಉಪ್ಪುಣು ದಾಯಪಣ್ಣ ಈ ವೇದಿಕೆಡೆ ಮಸ್ತ್ ನಾಟಕ ಬೇತೆ ಬೇತೆ ಕಾರ್ಯಕ್ರಮ ಆತನ ಆನ ಇಂಚಿತ್ತಿನ ಕಾರ್ಯಕ್ರಮ ಈ ಜೋಡುಕಲ್ಲಡು ಆಪಣೆ ಫಸ್ಟ್ ಅವಳ ತಂದೆ ಈ ಪ್ರಶಾಂತ್ ಮನ್ಪುಣಂಚಿನ ಕಾರ್ಯಕ್ರಮವನ್ನು ಇತ್ತೆ ಸಮಾಜ ಸೇವೆಗೆ ಬೋಡದ ಮನ್ಪುಣೆ ರಾಜಕೀಯ ಆವಡು ಅತ್ತನ ಈ ಊರದ ಜನಕ್ಕಳಿಗೆ ಬೋಡ ಇಂಚಿನ ಸೇವೆ ಮನ್ಪುಣೆ ಅಂಚನೆ ನನ್ನ ದುಂಬುಗಳ ಇಂಚಿನ ಕಾರ್ಯಕ್ರಮ ಮನ್ಪೇರೆ ಮೆಕ್ಕಳಿಗೆ ದೇವರು ಎಡ್ಡೆ ಮನ್ಪಡೆ ಬಂಡೊಂದು ಎನ್ನರಡು ಪಾತ್ರೆಯನ್ನು ಜೈ ಹಿಂದ್. ಸುಲ್ಮೆಲು ಪ್ರಸಾದ್ ರೈ ಮೇರೆಗೆ ಬಂಧುಗಳ ಇನ್ನು ಸಭಾ ಕಾರ್ಯಕ್ರಮದ ಈ ಭವ್ಯ ವೇದಿಕೆಯಲ್ಲಿ ನಮ್ಮ ಊರಲ್ಲಿ ಅನೇಕ ವಿಭಾಗಗಳಲ್ಲಿ ಸಾಧನೆಯನ್ನು ನಡೆದಂತಹ ಸಾಧಕರನ್ನ ಗೌರವಿಸುವಂತಹ ಸಮಯ. ಮೊದಲಿಗೆ ಸನ್ಮಾನ ಗಾದಿಗೆ ಶ್ರೀ ಸೋಮಯ್ಯ ಕಯ್ಯಾರು ಬಂದು ತಮ್ಮ ಹಾಸನವನ್ನ ಸ್ವೀಕರಿಸುವಂತೆ ಮನವಿ. ಶ್ರೀ ಸೋಮಯ್ಯ ಕಯ್ಯಾರು ಇವರ ಪರಿಚಯ. ಕಯ್ಯಾರು ಅಶ್ವತ್ಥಕಟ್ಟೆ ಶ್ರೀ ಭಟ್ಯ ಮತ್ತು ದುಗ್ಗು ದಂಪತಿಗಳ ಪುತ್ರನಾಗಿ ಜನಿಸಿದ ಸೋಮಯ್ಯ ತನ್ನ ತಂದೆ ಮತ್ತು ಚಿಕ್ಕಪ್ಪರೊಂದಿಗೆ ಗುಳಿಗ ದೈವದ ಸಹಾಯಕರಾಗಿ ಬಾಲ್ಯದಿಂದಲೇ ಸೇವೆಯನ್ನ ನಡೆಸುತ್ತಾ ಬಂದಿದ್ದು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಕಯ್ಯಾರು ಶ್ರೀ ರಾಮಕೃಷ್ಣ ALP ಶಾಲೆಯಲ್ಲಿ ಹಾಗೂ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಪೈವಳಿಕೆ ಸರ್ಕಾರಿ ಶಾಲೆಯಲ್ಲಿ ಪಡೆದುಕೊಂಡು ನಾವು ನಂಬಿದ ಗುಳಿಗ ದೈವದ ನರ್ತನಾ ಸೇವೆಯನ್ನ ಕಳೆದ 15 ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿ ಹಾಗೂ ಇತರ ಗ್ರಾಮಗಳಲ್ಲಿ ನಡೆಸುತ್ತಾ ಬಂದಿರುವಂತಹ ತಾವು ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ತುಳುನಾಡಿನ ಶಕ್ತಿ ಗುಳಿಗ ದೈವದ ಸೇವೆಯೊಂದಿಗೆ ನಮ್ಮ ಗ್ರಾಮ ಬೆಳಗಲಿ ಎಂಬ ಸದಾಶಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅದೇ ಪ್ರಕಾರ ಪ್ರಧಾನ ವೇದಿಕೆಗೆ ನಾವು ಶ್ರೀ ಪ್ರಮೋದ್ ಕುಮಾರ್ ಅವರು ತಮ್ಮ ಹಾಸನವನ್ನು ಸ್ವೀಕರಿಸುವಂತಹ ಮನವಿ. ಅದೇ ಪ್ರಕಾರ ಶ್ರೀ ರವೀಂದ್ರ ಶೆಟ್ಟಿ ತಾವು ಕೂಡ ಸಾಧನೆಯ ಹಾಸನವನ್ನು ಸ್ವೀಕರಿಸಬೇಕು. ಅದೇ ಪ್ರಕಾರ ಶ್ರೀ ಪ್ರವೀಣ್ ಪಟ್ಲ ಇವರು ಕೂಡ ಬರುವಂತೆ ಮನವಿ. ಅತ್ಯಂತ ವೇಗದಿಂದ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿದೆ. ಶ್ರೀ ಪ್ರಮೋದ್ ಕುಮಾರ್ ಕಯ್ಯಾರು MK ಚಂದು ವೈದ್ಯರ್ ಪಾರ್ವತಿ ದಂಪತಿಗಳ ಪುತ್ರನಾಗಿ 4/1/1976ರಲ್ಲಿ ಜನನ. ಬೇಕೂರಿನ ಹಿರಿಯ ಯಕ್ಷಗಾನ ಕಲಾವಿದರಾದ ಕುಂಜಿಕೃಷ್ಣ ಪಣಿಕರ್ ಹಾಗೂ ಅವರ ತಮ್ಮ ದೈವ ಕಲಾಚಾರರಾದ ಅವರ ತಮ್ಮ ಬೇಕೂರು ಕೇಶವ ಪಣಿಕರ್ ಕೇಳು ಅವರ ತಮ್ಮ ಚಂದು ವೈದ್ಯರ್ ಅವರ ಪುತ್ರನಾದ ಪ್ರಮೋದ್ ಕುಮಾರ್ 1998ರಿಂದ ಸರಿಸುಮಾರು 26 ವರ್ಷಗಳ ಕಾಲ ಬಂಬ್ರಾಣದಿಂದ ಹಿಡಿದು ಉಪ್ಪಳ, ಮಂಗಳೂರು, ಉಡುಪಿ, ವಿಟ್ಲ, ಪುತ್ತೂರು, ಅಡ್ಯನಡ್ಕ, ಕುಂಬ್ರ ಎಂಬ ಪ್ರದೇಶಗಳಲ್ಲಿ ಶ್ರೀ ವಿಷ್ಣುಮೂರ್ತಿ ದೈವದ ಒತ್ತೆಕೋಲ ಹಾಗೂ ಬಯಲು ಕೋಲ, ರಕ್ತೇಶ್ವರಿ ಗುಳಿಗ, ಪೊಟ್ಟದೈವ, ಅಗ್ನಿಗುಳಿಗ ಇತ್ಯಾದಿ ದೈವ ಪಾತ್ರೆ ಅನುಷ್ಠಾನ ಕಲೆಯನ್ನ ನಡೆಸಿಕೊಂಡು ಬಂದಿರುತ್ತಾರೆ. ಇವರ ನಿಷ್ಠಾವಂತ ಸೇವೆ ಮತ್ತು ಎಲ್ಲರೊಂದಿಗೆ ಆತ್ಮೀಯರಾಗಿ ಇವರ ಸೇವೆಗೈದ ದೈವಗಳ ಕೃಪೆಯಿಂದ ಶ್ರೀ ವಿಷ್ಣುಮೂರ್ತಿಯ ಆದಿ ಕ್ಷೇತ್ರವಾದ ಜಪ್ಪು, ಕುಟಪಾಡಿ, ಮಂಗಳೂರು ಬಳೆ ತೊಟ್ಟು ಪಣಿಕ್ಕರ್ ಆಗುವ ಭಾಗ್ಯ ಒದಗಿ ಬಂದಿದೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾವೆ. ಮುಂದೆ ಶ್ರೀ ರವೀಂದ್ರ ಶೆಟ್ಟಿ, ರಾಮಣ್ಣ ಶೆಟ್ಟಿ ಮತ್ತು ಮೀನಾಕ್ಷಿ ದಂಪತಿಗಳ 3ನೆಯ ಪುತ್ರನಾಗಿ ಜನಿಸಿದ ಶ್ರೀಯುತರು 7ನೇ ತರಗತಿಯಲ್ಲಿ ವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ 10ನೇ ತರಗತಿ ವಯಸ್ಸಿನಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಇದೀಗ ತನ್ನ ಇಂಪಾದ ಧ್ವನಿಯೊಂದಿಗೆ ಭಜನೆಯನ್ನ ಹಾಡಿ ಭಕ್ತರ ಹೃದಯವನ್ನ ಗೆದ್ದಿದ್ದಾರೆ. ಹಾರ್ಮೋನಿಯಂ ನುಡಿಸುವುದರಲ್ಲಿ ಕೂಡ ಪರಿಣಿತರಾಗಿದ್ದೀರಾ. ಕೇರಳ ಮತ್ತು ಕರ್ನಾಟಕ ಹಲವಾರು ಭಾಗಗಳಲ್ಲಿ ಭಜನಾ ಕಾರ್ಯಕ್ರಮವನ್ನು ಪಾಲ್ಗೊಳ್ಳುತ್ತಿರುವ ತಮ್ಮ ಮುಂದಿನ ದಿನಗಳಲ್ಲಿ ದೇವರು ತಮಗೆ ಆರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ಶ್ರೀ ಪ್ರವೀಣ್ ಪಟ್ಲ ದಿವಂಗತ KP ಭಾಸ್ಕರ ಪಟ್ಲ ಮತ್ತು ಶ್ರೀಮತಿ ಲೀಲಾವತಿ ಪುತ್ರರಾದ ಪ್ರವೀಣ್ ಪಟ್ಲ PUC ಮತ್ತು ITA ವಿದ್ಯಾಭ್ಯಾಸವನ್ನು ಪಡೆದು ಪ್ರಸ್ತುತ BD ಉದ್ಯಮದೊಂದಿಗೆ ಭಗವತಿ ಟೆಕ್ಸ್ಟೈಲ್ಸ್ ಸಂಸ್ಥೆಯನ್ನು ನಡೆಸುತ್ತಿದ್ದು LIC ಏಜೆಂಟ್ ಕೂಡ ಆಗಿರುತ್ತಾರೆ. ತಾವು ಕಳೆದ 25 ವರ್ಷಗಳಿಂದ ಧರ್ಮಶಾಸ್ತ್ರ ಸೇವಾ ಸಮಿತಿ, ಭಜನಾ ಸಮಿತಿಯಲ್ಲಿ ಸಕ್ರಿಯರಾಗಿ ಸಾರ್ವಜನಿಕ ಗಣೇಶೋತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಫ್ರೆಂಡ್ಸ್ ಕ್ಲಬ್ ಜೋಡುಕಲು ಸಂಸ್ಥೆಯ ಎಲ್ಲಾ ಕಾರ್ಯಕ್ರಮದಲ್ಲಿ ಮುನ್ನಡೆಯಲ್ಲಿ
ಹಾಗೂ ಹಿನ್ನಡೆಯಲ್ಲಿ ಪ್ರವರ್ತಿಸುವಂತಹ ಕಾರ್ಯಕ್ರಮ 100% ಯಶಸ್ಸನ್ನ ಕಾಣಲು ನಿಮ್ಮ ಶ್ರಮ ಶ್ಲಾಘನೀಯವಾಗಿದೆ. ದೇವರು ನಿಮಗೆ ಆರೋಗ್ಯ, ಆರೋಗ್ಯ, ಸುಖ ಸಂಪತ್ತನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆ. ಈ ಎಲ್ಲ ಸಾಧಕರನ್ನ ವೇದಿಕೆಯಲ್ಲಿರತಕ್ಕಂಥ ಗಣ್ಯ ಅತಿಥಿಗಳು ಸೇರಿಕೊಂಡು ಸನ್ಮಾನವನ್ನ ಮಾಡಿಕೊಳ್ಳುವಂತೆ. ಊರಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ದುಡಿದು ಸಾಧನೆಯನ್ನ ಮೆರೆದಂತಹ ಸಾಧಕರಿದ್ದಾರೆ. ಅಂತದ್ರಲ್ಲಿ ರಂಗಭೂಮಿಯಲ್ಲಿ ಶ್ರೀ ಸುರೇಶ್ ಶೆಟ್ಟಿ ಜೋಡುಕಲ್ಲು ಅವರ ಹೆಸರು ಸದಾ ಮೇಲ್ಪಂಕ್ತಿಯಲ್ಲಿರುತ್ತೆ. ಅಂತಹ ಶ್ರೇಷ್ಠ ಸಾಧಕರಿಗೆ ಜನ್ಮವನ್ನ ಕೊಟ್ಟಂತಹ ಊರು ಅದು ನಮ್ಮ ಜೋಡುಕಲ್ಲು. ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ ನಮ್ಮ ಊರಿನ ಹಿರಿಯ ಕಿರಿಯ ಸಾಧಕರು. ಅಭಿನಂದನೆಗಳು, ಅಭಿವಂದನೆಗಳು. ಮತ್ತಷ್ಟು ಸೇವೆಯನ್ನ ಮಾಡುವಂತೆ ಆಗಲಿ, ಭಗವಂತನ ಕೃಪೆ ಇರಲಿ. ಇದೀಗ ಮುಂದಿನ ಹಂತದಲ್ಲಿ ಶ್ರೀ ಹರೀಶ್ ಕೆಪಿ ಪಟ್ಲ, ಶ್ರೀ ಚಂದ್ರಕಾಂತ್ ಶೆಟ್ಟಿ, ಶ್ರೀ ವಿದ್ಯಾಶ್ರೀ ಜೆ, ಸುಷ್ಮಿತಾ ರೈ, ಮಂಜುನಾಥ ಜೋಡುಕಲ್ಲು ಹಾಸನವನ್ನ ಸ್ವೀಕರಿಸುವಂತೆ ಕೋರಿಕೆ. ಶ್ರೀ ಹರೀಶ್ ಕೆಪಿ ಪಟ್ಲ ಇವರ ಪರಿಚಯ. ಜೋಡುಕಲ್ಲು ಪಟ್ಲ ದಿವಂಗತ ಸುಂದರ ಮತ್ತು ಶ್ರೀಮತಿ ಲಕ್ಷ್ಮೀ ದಂಪತಿಗಳ ಪುತ್ರನಾದ ಹರೀಶ್ ಕೆಪಿ ಜೋಡುಕಲ್ಲು ಫ್ರೆಂಡ್ಸ್ ಕ್ಲಬ್ಬಿನ ಹಗ್ಗಜಗ್ಗಾಟ ವೀಕ್ಷಕ ವಿವರಣೆಯನ್ನ ನೀಡಲು ಆರಂಭಿಸಿ ನಂತರ ಕ್ರಿಕೆಟ್, ಕಬಡ್ಡಿ ಕ್ರೀಡಾಕೂಟಗಳಲ್ಲಿ ವೀಕ್ಷಕ ವಿವರಣೆಗಾರ ಮಿಂಚಿದರು. ಕಾಸರಗೋಡು ಮತ್ತು ಇತರ ರಾಜ್ಯಗಳಲ್ಲಿ ವೀಕ್ಷಕ ವಿವರಣೆಗಾರಾಗಿ ತಾವು ಸೇವೆ ಸಲ್ಲಿಸ್ತಾ ಇದ್ದು ಮುಂದಿನ ದಿನಗಳು ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಹ ಪ್ರತಿಭೆ ಆಗಲಿ ಎಂಬುದಾಗಿ ನಿಮ್ಮೆಲ್ಲರ ಸದಾಶಯ. ಮುಂದೆ ಶ್ರೀ ಚಂದ್ರಕಾಂತ ಶೆಟ್ಟಿ, ದೇರಂಬಳ ತ್ಯಾಂಪಣ್ಣ ಶೆಟ್ಟಿ ಮತ್ತು ಶ್ರೀಮತಿ ಕಮಲಾಕ್ಷಿ ದಂಪತಿಗಳ ಪುತ್ರನಾದ ಇವರು ಎಳೆವಯಲ್ಲಿಯೇ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದು ತಮ್ಮ ತಂದೆಯು ಕೃಷಿಕರಾಗಿದ್ದು ಇವರಿಗೆ ಕೃಷಿ ಇಲಾಖೆಯಿಂದ ಉತ್ತಮ ಕೃಷಿಕನಂದ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ಅದೇ ರೀತಿ ಚಂದ್ರಕಾಂತ ಶೆಟ್ಟಿಯು ಕೃಷಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದು ಶ್ರೀಯುತರನ್ನ ಹಲವಾರು ಸಂಘ ಸಂಸ್ಥೆಗಳು ಯುವ ಕೃಷಿಕ ಎಂಬ ನೆಲೆಯಲ್ಲಿ ಸನ್ಮಾನಿಸಿದ್ದಾರೆ. ಪ್ರಸ್ತುತ ತಮ್ಮ ಕೃಷಿಯಲ್ಲಿನ ಆಸಕ್ತಿ ಪ್ರೇರಣೆಯಿಂದಾಗಿ ಯುವ ಕೃಷಿಕರಿಗೆ ಇವರು ಮಾದರಿಯಾಗಿದ್ದಾರೆ. ತಮಗೂ ತಮ್ಮ ಕುಟುಂಬಕ್ಕೂ ದೇವರು ಆರೋಗ್ಯ, ಸುಖ ಸಂಪತ್ತನ್ನ ಕರುಣಿಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ಮುಂದೆ ವಿದ್ಯಾಶ್ರೀ ಜೆ, ಕುಮಾರಿ ವಿದ್ಯಾಶ್ರೀ ಇವರು ಬಾಲಕೃಷ್ಣ ಮತ್ತು ವಿಜಯ ದಂಪತಿಗಳ ಪುತ್ರಿಯಾಗಿ 10-12-2000 ಜನಿಸಿದವರು. ಮೂಲತಃ ಅಟ್ಟೆಗೋಳಿ ನಿವಾಸಿಯಾದ ಇವರು ಅಟ್ಟೆಗೋಳಿ ALP ಶಾಲೆಯಲ್ಲಿ ತಮ್ಮ ಪ್ರಥಮ ಶಿಕ್ಷಣವನ್ನು ಪೂರೈಸಿ ಮತ್ತು GHSS ಪೈವಳಿಗೆ ನಗರ ಶಾಲೆಯಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದು ಗೋವಿಂದ ಪೈ ಸ್ಮಾರಕ ಸರ್ಕಾರಿ ಕಾಲೇಜು ಮಂಜೇಶ್ವರ ಇಲ್ಲಿ ಪದವಿ ಶಿಕ್ಷಣವನ್ನು ಮುಗಿಸಿ ಪ್ರಸ್ತುತ ಕೇರಳ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ದ್ವಿತೀಯ ಕನ್ನಡ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿನಿಯಾಗಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿದ ಇವರು ಇತರ ಪಾಠ್ಯೇತರ ಚಟುವಟಿಕೆಗಳ ಜೊತೆ ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಾ. ಪರಿಶ್ರಮದ ಛಲದಿಂದ ಸತತ 3 ಬಾರಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಕಾಸರಗೋಡು ಜಿಲ್ಲೆಯನ್ನ ಪ್ರತಿನಿಧೀಕರಿಸಿದ್ದೀರಾ. ಮನೆಯವರ, ಊರವರ, ಸ್ನೇಹಿತರ ಪ್ರೋತ್ಸಾಹದೊಂದಿಗೆ ಕ್ರೀಡಾ ಆಸಕ್ತಿಯನ್ನು ಬೆಳೆಸಿ 2020-21 ಶೈಕ್ಷಣಿಕ ವರ್ಷದಲ್ಲಿಯೂ ಕೂಡ ತಮಿಳುನಾಡಿನಲ್ಲಿ ಜರುಗಿದ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಪದವಿ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ತಿರುವನಂತಪುರದಲ್ಲಿ ಜರುಗಿದ ಮುಖ್ಯಮಂತ್ರಿ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾದವರು. ಕ್ರೀಡೆ, ಪಾಠ್ಯೇತರ ಚಟುವಟಿಕೆಗಳೊಂದಿಗೆ ಸಂಘಟನಾ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡು ಇವರು ABVP ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾಸರಗೋಡು ಜಿಲ್ಲಾ ಸಮಿತಿಯ ಸದಸ್ಯರಾಗಿದ್ದೀರಾ. ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡದ ಸದಸ್ಯರಾಗಿದ್ದು ಹಾಗೆಯೇ ಕಣ್ಣೂರು ವಿಶ್ವವಿದ್ಯಾನಿಲಯದ ಪದವಿ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿದ್ದು ತಿರುವನಂತಪುರದಲ್ಲಿ ಜರುಗಿದಂತಹ ಮುಖ್ಯಮಂತ್ರಿ ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರವನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕ್ರೀಡೆ, ಪಾಠ್ಯೇತರ ಚಟುವಟಿಕೆಗಳೊಂದಿಗೆ ಸಂಘಟನಾ ಕಾರ್ಯದಲ್ಲೂ ಕೂಡ ತೊಡಗಿಸಿಕೊಂಡು ಇವರು ABVPಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರತಕ್ಕಂತಹ ವಿದ್ಯಾಶ್ರೀ ಜಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಮುಂದೆ ಸುಷ್ಮಿತಾ ರೈ, ಅಟ್ಟೆಗೋಳಿ ಸಮೀಪದ ಮೀಂಜಾ ಕನ್ಯಾನಗುತ್ತು ಶ್ರೀ ಚಂದ್ರಹಾಸರೈ ಮತ್ತು ಶ್ರೀಮತಿ ಸರಸ್ವತಿ ದಂಪತಿಗಳ ಪುತ್ರನಾಗಿ 21-10-2000 ಜನಿಸಿದ ತಮ್ಮ ಶೈಕ್ಷಣಿಕ ಕ್ಷೇತ್ರದ ಸಾಧನೆ ಅವಿಸ್ಮರಣೀಯ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಟ್ಟೆಗೋಳಿ ಅನುದಾನಿತ ಶಾಲೆ ಹಾಗೂ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಪ್ರೌಢಶಾಲೆ ಪೈವಡಿಕೆಯಲ್ಲಿ ಪೂರೈಸಿದ್ದೀರಾ. ತದನಂತರ ಪದವಿ ಪೂರ್ವ ಶಿಕ್ಷಣವನ್ನು ಸರ್ಕಾರಿ ಪೂರ್ವ ಕಾಲೇಜು ಕನ್ಯಾನದಲ್ಲಿ ಪಡೆದು ತಾವು ಶೈಕ್ಷಣಿಕ ರಂಗದಲ್ಲಿ ಸಾಧನೆಯೊಂದಿಗೆ ದ್ವಿತೀಯ ರಾಷ್ಟ್ರೀಯ ಸೇವಾ ಯೋಜನೆಯ ನಾಯಕಿಯಾಗಿ ಗುರುತಿಸಿಕೊಂಡು ಬೆಸ್ಟ್ NSS ಲೀಡರ್ ಪ್ರಶಸ್ತಿ ಕೂಡ ಭಾಜನರಾಗಿದ್ದೀರಾ. ಮಂಗಳೂರು ಅಥಾನಾ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಸೈನ್ಸ್ ಕಾಲೇಜಿನಲ್ಲಿ 3 ವರ್ಷದ ಜನರಲ್ ನರ್ಸಿಂಗ್ ವಿಷಯದಲ್ಲಿ ಗರಿಷ್ಠ ಅಂಕದೊಂದಿಗೆ ಬೆಸ್ಟ್ ಔಟ್ ಗೋಯಿಂಗ್
ಸ್ಟೂಡೆಂಟ್ ಪ್ರಶಸ್ತಿಯನ್ನು ಪಡೆದು 2022ರಲ್ಲಿ ತೇರ್ಗಡೆಯಾಗಿದ್ದೀರಾ. ಇದೇ ಕಾಲಾವಧಿಯಲ್ಲಿ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಮತ್ತು ಸ್ಟೂಡೆಂಟ್ ಸರ್ವಿಸ್ ಅಸೋಸಿಯೇಷನ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ನಿಮಗೆ. ಕಠಿಣ ಪರಿಶ್ರಮ ಮತ್ತು ಹಲವಾದ ಛಲದೊಂದಿಗೆ ಮುಂದೆ ಅದೇ ಕಾಲೇಜಿನಲ್ಲಿ 2 ವರ್ಷಗಳ BSc ನರ್ಸಿಂಗ್ ವಿಷಯದಲ್ಲಿ ತನ್ನ ಉನ್ನತ ಶಿಕ್ಷಣವನ್ನ ಡಿಸ್ಟಿಂಕ್ಷನ್ ನೊಂದಿಗೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ನ್ಯೂಟ್ರಿಷನ್ ಅಂಡ್ ಡಯಾಬಿಟಿಸ್ ವಿಷಯದಲ್ಲಿ 5ನೇ ಶ್ರೇಣಿ ಹಾಗೂ ಫೌಂಡೇಶನ್ ಆಫ್ ನರ್ಸಿಂಗ್ ವಿಷಯದಲ್ಲಿ 6ನೇ ಶ್ರೇಣಿಯೊಂದಿಗೆ ತೇರ್ಗಡೆಯಾದ ನಿಮ್ಮ ಸಾಧನೆ ಅಭಿನಂದನೀಯ. ಶಿಕ್ಷಣದೊಂದಿಗೆ ಉತ್ತಮ ಗಾಯಕಿ ಹಾಗೂ ನೃತ್ಯಪಟುವಾಗಿಯೂ ಕೂಡ ತಮ್ಮ ಪ್ರತಿಭೆಯನ್ನು ಗಮನಾರ್ಹವಾಗಿ ಎನ್ನುವುದರಲ್ಲಿ 2 ಮಾತಿಲ್ಲ. ತಮ್ಮ ಭವಿಷ್ಯದ ವ್ಯಕ್ತಿ ಜೀವನವು ಉಜ್ವಲವಾಗಲಿ, ದೇವರ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಇರಲಿ ಎಂಬುದಾಗಿ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆ. ಮುಂದೆ ಮಂಜುನಾಥ ಜೋಡುಕಲ್, ರತ್ನಾಕರ ಹರಿಯಾಳ ಮತ್ತು ಶ್ರೀಮತಿ ಉಷಾ ದಂಪತಿಗಳ ಪುತ್ರನಾಗಿ 11/4/2002 ಜನಿಸಿದ್ದೀರಾ. ಪ್ರಾಥಮಿಕ ಶಿಕ್ಷಣವನ್ನ ಕೈಯಾರ ಶಾಲೆ ಹಾಗೂ ಪ್ರೌಢ ಶಿಕ್ಷಣವನ್ನ ಒಡಿಯೂರು ದತ್ತ ಸಂಸ್ಥಾನದ ವಿದ್ಯಾಪೀಠದಲ್ಲಿ ಪಡೆದು ಬಿಟ್ಲ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಪೂರ್ಣಗೊಳಿಸಿ, ಅಲ್ಲದೆ ವಿವೇಕಾನಂದ ವಿದ್ಯಾಸಂಸ್ಥೆ ಪುತ್ತೂರು ಇಲ್ಲಿ ಪತ್ರಿಕೋದ್ಯಮದಲ್ಲಿ ಪದವಿ ಶಿಕ್ಷಣವನ್ನ ಪೂರೈಸಿದವರು. ಪದವಿ ಪೂರ್ವ ವ್ಯಾಸಂಗದಲ್ಲಿ ಸಂದರ್ಭದಲ್ಲಿ ವಿದ್ಯಾರ್ಥಿ ಸಂಘಟನೆಯಾದ ABVPಯಲ್ಲಿ ತೊಡಗಿಸಿ ವಿದ್ಯಾರ್ಥಿ ಪರವಾಗಿ ನಡೆದ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಾ. ಪುತ್ತೂರು ಜಿಲ್ಲಾ ಸಂಚಾಲಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಾ. ವಿವೇಕಾನಂದ ವಿದ್ಯಾವರ್ತಕ ಸಂಘ ಪುತ್ತೂರು ಇಲ್ಲಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು 2017ರಲ್ಲಿ ಜರುಗಿದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ತುಳು ಭಾಷಣದಲ್ಲಿ ಪ್ರಥಮ ಹಾಗೂ 2022ರಲ್ಲಿ ಕರ್ನಾಟಕ ಪ್ರತಿಷ್ಠಾ ವಿದ್ಯಾಸಂಸ್ಥೆಯಾದ ಪುಣಚ ಆಯೋಜನೆ ಮಾಡಿದ ರಾಷ್ಟ್ರ ಮಟ್ಟದ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರ್ತೀರಿ. ಚರ್ಚೆ ಮತ್ತು ಕನ್ನಡ ಭಾಷಣ, ತುಳು ಭಾಷಣಗಳಲ್ಲಿ ಭಾಗವಹಿಸಿ 100ಕ್ಕೂ ಅಧಿಕ ಬಹುಮಾನಗಳನ್ನ ಪಡ್ಕೊಂಡಿರತಕ್ಕಂಥ ತಾವುಗಳಿಗೆ ದೇವರ ಸಂಪೂರ್ಣ ಅನುಗ್ರಹ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ಮಂಜುನಾಥ್ ಜೋಡುಕಲ್ಲು ಅವರಿಗೆ ಗೌರವದ ಸನ್ಮಾನ. ಈ ಎಲ್ಲ ಇದೀಗ 3ನೇ ಹಂತ. ವಿನೀತ್ ಕುಮಾರ್ BN ಬನ್ನಿ, ಶ್ರೀ ರಂಜಿತ್ ಕೆ ಬನ್ನಿ, ರಕ್ಷಿತ್ ಶೆಟ್ಟಿ ಬನ್ನಿ ಮತ್ತು ದಿನಕರ ಕಯ್ಯಾರು. ಇದು ಅಂತಿಮ ಸೆಟ್. ಬಂಧುಗಳ, ವಿನೀತ್ ಕುಮಾರ್ BN ಬನ್ನಿ, ಶ್ರೀ ರಂಜಿತ್ ಕೆ ಬನ್ನಿ, ರಕ್ಷಿತ್ ಶೆಟ್ಟಿ, ಶ್ರೀ ದಿನಕರ ಕಯ್ಯಾರು. ಮೊದಲಿಗೆ ವಿನೀತ್ ಕುಮಾರ್ BN ಅಟ್ಟೆಗೋಳಿಯ ಬಾಲಕೃಷ್ಣ ವಿಜಯ ದಂಪತಿಗಳ ಪುತ್ರನಾಗಿ ಜನಿಸಿದವರು. ಮಂಜೇಶ್ವರ ಗೋವಿಂದ ಪೈ ಕಾಲೇಜಿನಲ್ಲಿ ಟ್ರಾವೆಲ್ ಮತ್ತು ಟೂರಿಸಂ ನಲ್ಲಿ ಪದವಿಯನ್ನ ಪೂರ್ತಿಗೊಳಿಸಿದ್ದಾರೆ. ಅಲ್ಲದೆ ಸಾಫ್ಟ್ ಬಾಲ್ ಕ್ರೀಡಾಪಟುವಾದ ಇವರು 2024ರ ಅಂತಾರಾಷ್ಟ್ರೀಯ ಮಟ್ಟದ ಸಾಫ್ಟ್ ಬಾಲ್ ಟೀಮ್ ನಲ್ಲಿ ಆಯ್ಕೆಯಾಗಿದ್ದೀರಾ. ಇವರಿಗೆ ಮತ್ತು ಇವರ ಕುಟುಂಬಕ್ಕೆ ದೇವರ ಆರೋಗ್ಯ ಸುಖ ಸಂಪತ್ತಿ ದೇವರು ಕರುಣಿಸಲಿ ಎಂಬ ಪ್ರಾರ್ಥನೆ. ಮುಂದೆ ಶ್ರೀ ರಂಜಿತ್ಗೆ ಅಶೋಕ್ ಜೋಡುಕಲ್ಲು ಮತ್ತು ಬೇಬಿ ದಂಪತಿಗಳ 4 ಮಕ್ಕಳಲ್ಲಿ 3ನೇ ಮಗನಾಗಿ 4/5/1996 ಜನಿಸಿದ ತಾವು ಇಂದು ನಮ್ಮೂರಿನ ಅಶಕ್ತರ ಅಸಹಾಯಕರ ಆಶಾದೀಪ ಎಂದರೆ ತಪ್ಪ ಆಗಲಾರದು. ಕೋಡಿಬೈಲು ಸರ್ಕಾರಿ ಶಾಲೆ ಮತ್ತು ಉಪ್ಪಳ ಶಾರದಾ ಭೋವಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ತಾವು ಪ್ರಾರ್ಥಿಸುವ ತುಡಿತಗಳಿಂದ ಸೇವೆಯನ್ನು ಮಾಡುವ ಕೈಗಳೇ ಶ್ರೇಷ್ಠ ಎಂಬಂತೆ ಸಮಾಜ ಸೇವೆಯನ್ನು ತಮ್ಮನ್ನ ಪೂರ್ಣವಾಗಿ ತೊಡಗಿಸಿಕೊಂಡು ಪ್ರಸ್ತುತ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಾರ್ಹವಾಗಿ ಹಲವಾರು ಸಂಸ್ಥೆಗಳಿಗೆ ಭಾಜನರಾಗಿದ್ದೀರಾ. ಸನ್ಮಾನಗಳಿಗೆ 2017ರಲ್ಲಿ ತಮ್ಮ ಊರಿನ ಮಿತ್ರರೊಂದಿಗೆ ಆರಂಭಿಸಿದಂತಹ ರಕ್ತದಾನ ಸೇವಾ ತಂಡ ಯಶಸ್ಸಿನೊಂದಿಗೆ ತಮ್ಮ ಸೇವಾ ಹಂಬಲ ಮುಂದುವರಿಯಿತು. ನಂತರ ವಿವಿಧ ಸೇವೆಗಳಲ್ಲಾಗಿ ಸಾಯಂ ಜನಿ ಯುವ ಬಳಗ ಮತ್ತು ಸಾಯಂ ಜನಿ ರಕ್ತನಿಧಿ ಎಂಬ ಸಂಘಟನೆ ರೂಪುಗೊಂಡು ವಿದೇಶದಲ್ಲಿ ಕೂಡ ಈ ಸಂಘಟನೆ ಯಶಸ್ವಿಯಾಗಿ ನಿರ್ವಹಿಸಿತ್ತು. ಇದು ಶ್ಲಾಘನೀಯ. ಸುಮಾರು 8 ಅನಾರೋಗ್ಯ ಪೀಡಿತ ಚಿಕಿತ್ಸಾ ವೆಚ್ಚಕ್ಕಾಗಿ ಅನೇಕ ನಿಧಿಗಳ ಅಭಿಯಾನದಲ್ಲಿ ಕೂಡ ತಾವು ತೊಡಗಿಸಿಕೊಂಡಿದ್ದೀರಾ. ದೇವರು ನಿಮ್ಮನ್ನ ಸಂಪೂರ್ಣ ಅನುಗ್ರಹದೊಂದಿಗೆ ರಕ್ಷಿಸಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆ. ಮುಂದೆ ಕಂಬಳ ಓಟಗಾರ ನಮ್ಮ ಮಂಗಲ್ಪಾಡಿಯ ಶ್ರೇಷ್ಠ ಪ್ರತಿಭೆ ರಕ್ಷಿತ್ ಶೆಟ್ಟಿ ಮಂಗಲ್ಪಾಡಿ. ರಘುನಾಥ ಶೆಟ್ಟಿ ಶ್ರೀಮತಿ ರೇಖಾ ದಂಪತಿಗಳ ಪುತ್ರನಾಗಿ ಜನಿಸಿದ ತಾವು ತಮ್ಮ PUC ವಿದ್ಯಾಭ್ಯಾಸವನ್ನು ಪೂರೈಸಿ ಕುಳೂರು ಪೊಯ್ಯಲ್ ಮುನಿಯಾನ್ ನೂಜಿಪ್ಪಾಡಿ ಎಂಬ ಸ್ಥಳಗಳಲ್ಲಿ ಕಂಬಳ ಸ್ಪರ್ಧೆಯಲ್ಲಿ ಎತ್ತುಗಳನ್ನು ಓಡಿಸುವುದರಲ್ಲಿ ಪ್ರಥಮ ಬಹುಮಾನವನ್ನ ಹಾಗೂ 3 ತೃತೀಯ ಬಹುಮಾನಗಳನ್ನು ಪಡೆದಿದ್ದೀರಾ. ಹೀಗೆ ಹಲವಾರು ಭಾಗಗಳಲ್ಲಿ ನಡೆದಂತಹ ಕಂಬಳ ಸ್ಪರ್ಧೆಯಲ್ಲಿ ಎತ್ತುಗಳನ್ನು ಓಡಿಸಿ ಅನೇಕ ಬಹುಮಾನಗಳನ್ನು ಪಡೆದಂತಹ ನಮ್ಮ ಮಂಗಲ್ಪಾಡಿಯ ಪರಪ್ಪು ರಕ್ಷಿತ್ ಶೆಟ್ಟಿ ಅವರಿಗೆ ಗೌರವದ ಸನ್ಮಾನ. ಕೇವಲ ಕಂಬಳ ಓಟಗಾರ ಮಾತ್ರವಲ್ಲ, ಓರ್ವ ಶ್ರೇಷ್ಠ ಕಬಡ್ಡಿ ಪಟು ಕೂಡ ಆಗಿದ್ದಾರೆ ನಮ್ಮ ರಕ್ಷಿತ್ ಶೆಟ್ಟಿ. ಅಭಿನಂದನೆಗಳು.
ಮುಂದೆ ದಿನಕರ ಗಯ್ಯಾರು, ನಾರಾಯಣ ಮಡಿವಾಳ ಮತ್ತು ಶ್ರೀಮತಿ ಚಂದ್ರಾವತಿ ದಂಪತಿಗಳ ಪುತ್ರನಾದ ದಿನಕರ ಗಯ್ಯಾರು ಕಳೆದ ಹಲವಾರು ವರ್ಷಗಳಿಂದ ಕಯ್ಯಾರು ಶ್ರೀರಾಮ ALP ಶಾಲೆಯ ಮಕ್ಕಳಿಗೆ ಉಚಿತ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡುತ್ತಿದ್ದು, ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ ಉಂಟು ಮಾಡಲು ಉಚಿತವಾಗಿ ಕ್ರೀಡಾ ತರಬೇತಿಯನ್ನ ಕಳೆದ 10 ವರ್ಷಗಳಿಂದ ನೀಡುತ್ತಾ ಬಂದಿದ್ದು, ಮುಂದೆಯೂ ಸಮಾಜದಲ್ಲಿ ತಮ್ಮ ಸೇವೆಯನ್ನ ಇದೇ ರೀತಿ ಮುಂದುವರಿಯಲಿ ಎಂಬುದಾಗಿ ನಮ್ಮೆಲ್ಲರ ಪ್ರಾರ್ಥನೆಯೊಂದಿಗೆ ದಿನಕರ ಕಯ್ಯಾರು ಅವರಿಗೆ ಕೂಡ ಗೌರವವನ್ನ ಸಲ್ಲಿಸ್ತಾ ಇದ್ದಾವೆ. ಸಾಧನೆಯನ್ನ ಸ್ವೀಕರಿಸಿದಂತಹ ಎಲ್ಲ ಸಾಧಕರಿಗೆ ನಮ್ಮ ಜವನೇರು ಜೋಡುಕಲ್ಲು ಕನ್ಯಾನ ಕುಳೂರು ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಮಂಗಳೂರು ಇವರ ವತಿಯಿಂದ ಅಭಿನಂದನೆಗಳು, ಧನ್ಯವಾದಗಳು. ಮತ್ತಷ್ಟು ಸೇವೆಯನ್ನ ಮಾಡುವಂತೆ ಆಗಲಿ ಎಂಬುದಾಗಿ ಪ್ರಾರ್ಥನೆ. ಇದೀಗ ಅಧ್ಯಕ್ಷರ ನುಡಿ ಡಾಕ್ಟರ್ ಪ್ರಮೀಳಾ ಮಾಧವ್ ಅವರಿಂದ. ಬಂದುಲೆ ಸನ್ಮಾನ ಪತ್ರ ಬಾರಿ ಸ್ಪೀಡ್ ಓದ್ದೆ ಮನ್ನಿಪುಲೆ ಪೊರ್ತಿಜ್ಜಿ ಒಂಜಾತಿಯಾನ ಕಲ್ತಿನಿ ಮಲಯಾಳ ಕನ್ನಡ ಓದಿಯರ ಪ್ರಯತ್ನ ಮಾಡ್ತೀನಿ ಆತೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಭಿಮಾನಿಗಳು, ಕಲಾರಾಧಕರು, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯಾತಿಗಣ್ಯ ಮಹನೀಯರು, ಸಾಧಕರು, ಸನ್ಮಾನಿತರು, ನಿಮಗೆಲ್ಲರಿಗೂ ಅಭಿನಂದನೆಗಳು ಮತ್ತು ಒಂದು ವಿಶೇಷವಾದಂಥ ಹೃದಯಪೂರ್ವಕ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ವೇದಿಕೆಯಲ್ಲಿ ಪ್ರತಿಭೆಯ ಕುಡಿಗಳು ಮಿಂಚಿದು ನಮ್ಮ ಕಣ್ಣುಗಳನ್ನು, ಮನಸ್ಸುಗಳನ್ನು ತಣಿಸಿದಂಥ ಆ ಬಾಲ ಕಲಾವಿದರಿಗೂ ಕೂಡ ಎಲ್ಲ ಶುಭವನ್ನು ನಾನು ಹಾರೈಸ್ತೇನೆ. ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇದ್ದದ್ರಿಂದ 2 ಮಾತುಗಳನ್ನು ಆಡಬೇಕು. ಈ ವೇಳೆ ಆಗಲೇ 11 ಗಂಟೆ ಹತ್ತಿರ ಬಂತು ಮತ್ತು ನಾನು ಮಾತಾಡುವಂಥದ್ದು ಏನೂ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ನಾನು ಏನು ಮಾತಾಡಬೇಕು ಅಂತ ಅಂದ್ಕೊಂಡು ಬಂದಿದ್ದೇನೋ ಅದೆಲ್ಲ ನನ್ನ ಕಣ್ಣ ಮುಂದೆ ಕಂಡಿತು. ಒಂದು ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದು ನನಗೆ ಯಾವಾಗಲೂ, ನಾನು ವಿದ್ಯಾರ್ಥಿ ದಶೆಯಿಂದಲೇ ನನಗೆ ಅದು ತಲೆಯೊಳಗೆ ಯಾವಾಗಲೂ ಮನಸ್ಸಿನೊಳಗೆ ಅನ್ವಯಿಸ್ತಾ ಇರ್ತದೆ. ಒಂದು ಶಿಕ್ಷಣದ ಗುರಿ ಯಾವುದು ಅಂತಂದರೆ ವ್ಯಕ್ತಿತ್ವದ ಸರ್ವತೋಮುಖವಾದ ವಿಕಾಸ. ವ್ಯಕ್ತಿತ್ವದ ಸರ್ವತೋಮುಖವಾದ ವಿಕಾಸ ಅಂದರೆ ಅದರಲ್ಲಿ ನಮ್ಮ ಅಂತರಂಗ ಮತ್ತು ಬಹಿರಂಗ ಎರಡು ವಿಚಾರಗಳು, 2 ಮುಖಗಳು ಅಡಕವಾಗ್ತವೆ. ನಾಗರಿಕತೆ ಮತ್ತು ಸಂಸ್ಕೃತಿ, ವೃತ್ತಿ ಮತ್ತು ಪ್ರವೃತ್ತಿ, ನಮ್ಮ ವಿಚಾರಗಳು ಮತ್ತು ಆಚಾರಗಳು, ಇದೆಲ್ಲವೂ ಕೂಡ ಒಂದಕ್ಕೊಂದಕ್ಕೆ ಪೂರಕವಾಗಿರುವಂಥದ್ದು. ಅದೆಲ್ಲವೂ ಕೂಡ ಸಮಾಜವನ್ನು ಒಳಗೊಳ್ಳುವಂಥದ್ದು. ಇವತ್ತು ಈಗ ಮಾತಾಡಿದಂಥ ಗಣ್ಯರು, ನಮ್ಮ ಉದ್ಘಾಟಕರಾಗಿರ್ಬೋದು, ಆಮೇಲೆ ಇತರ ಗಣ್ಯರೆಲ್ಲ ಈ ವಿಷಯವನ್ನೇ ಮನಸ್ಸಲ್ಲಿಟ್ಕೊಂಡು ಭಾಳಷ್ಟು ಮಾತಾಡಿದ್ದು ಮಾತ್ರವಲ್ಲ, ತಮ್ಮ ವಿಚಾರಗಳನ್ನು ತಮ್ಮ ಆಚಾರದ ಮೂಲಕ, ತಮ್ಮ ನಡೆ ನುಡಿಗಳಲ್ಲಿ ಅದನ್ನು ಸಾಧಿಸಿ ತೋರಿಸಿದ್ರು ಅಂತಂದಾಗ, ಇದನ್ನು ನಾನು ಆಸೆ ಪಡ್ತಾ ಇದ್ದಂಥದ್ದನ್ನು ಮತ್ತೆ ನಾನು ಹೇಳುವಂಥ ಅಗತ್ಯ ಇಲ್ಲ. ಆದರೆ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಕೊಡಬೇಕು ಒಂದಷ್ಟಾದರೂ. ಹಾಗಾಗಿ ನಾನು ಕೆಲವು ಮಾತುಗಳನ್ನು ಆಡೋದಕ್ಕೆ ಇಷ್ಟಪಟ್ಟು ನಾನು ಮಾತಾಡ್ತಾ ಇದ್ದೇನೆ. ಅಂದರೆ ಇಲ್ಲಿ ನಾವು ಮಕ್ಕಳು ಶಾಲೆಯಲ್ಲಿ ಕಲಿತಾ ಇದ್ದಾಗ ನಮ್ಮ ಮನಸ್ಸಲ್ಲಿ ಏನಿರ್ತದೆ ಅಂತಂದರೆ, ನಾವು ಒಳ್ಳೆಯ ಅಂಕಗಳನ್ನು ತಗೊಳ್ಬೇಕು, ಪಾಸಾಗಿ ಮುಂದೆ ಹೋಗಿ ಎಲ್ಲ ತರಗತಿಗಳಲ್ಲೂ ಎಲ್ರಿಗಿಂತೂ ವಿಶೇಷವಾದಂಥ ಸಾಧನೆಯನ್ನು ಮಾಡಿ ನಾನು ಆಮೇಲೆ ಒಂದು ಒಳ್ಳೆಯ ಹುದ್ದೆಯಲ್ಲಿ ಆ ಹುದ್ದೆಯನ್ನು ಪಡೆದು ಅಲ್ಲಿ ಒಳ್ಳೆಯ ಕೆಲಸದ ಮೂಲಕ ಹಣ, ಅಧಿಕಾರ ಮತ್ತು ಸಮಾಜದಲ್ಲಿ ಗೌರವವನ್ನು ತರಬೇಕು ಅಂತ ಹೇಳುವಂಥದ್ದು ಒಂದು ಮುಖವಾದರೆ, ಅದರ ಜೊತೆಯಲ್ಲಿ ನಮ್ಮ ಒಳಗಿನಿಂದ ಬರತಕ್ಕಂಥ ಸಮಾಜವನ್ನು ಒಳಗೊಳ್ಳುವಂಥದ್ದು, ಆ ಸಮಾಜದಲ್ಲಿರ್ತಕ್ಕಂಥ ಅನೇಕ ಜನ, ಜಾತಿ, ಮತ, ಪಂಗಡ ಎಲ್ಲವನ್ನೂ ಕೂಡ ಒಳಗೊಳ್ಳುವಂಥದ್ದು. ನನಗೆ ಇಲ್ಲಿ ಬರುವಾಗ ಒಂದಷ್ಟು ಜನ ಮಾತ್ರ ಪರಿಚಿತರು. ನನ್ನ ಯಜಮಾನರ ತಾತನ ಊರು ಇದು ಜೋಡುಗಲ್ಲು. ಆದರೆ ನಾನು ಕಾಸರಗೋಡಿನವಳೇ, ಆದರೂ ನಾನು ಬೆಂಗಳೂರಿನಲ್ಲಿ 40 ವರ್ಷಗಳ ಕಾಲ ಇದ್ದು ಈಗ ತಾನೇ ಊರಿಗೆ ಬಂದೆ. ಹಾಗಾಗಿ ನನಗೆ ಇಲ್ಲಿಯ ಜನಗಳ ಸಂಪರ್ಕ ಭಾಳ ಕಡಿಮೆ. ಆ ಕಡಿಮೆ ಸಂಪರ್ಕದಲ್ಲೂ ನನ್ನನ್ನು ನೀವು ಒಳಗೊಂಡಿದ್ದೀರಿ, ನನ್ನನ್ನು ಕರೆದಿದ್ದೀರಿ. ಇದರಿಂದ ನನಗೆ ಹಲವರ ಪರಿಚಯ ಆಯಿತು ಅಂತಂದರೆ, ಈ ಒಳಗೊಳ್ಳುವಿಕೆ ಇದೆಯಲ್ಲ, ಅದು ನಮ್ಮ ಸಂಸ್ಕಾರ, ಅದು ನಮ್ಮ ಸಂಸ್ಕೃತಿ, ಅದು ನಮ್ಮಲ್ಲಿ ಬೆಳಿಬೇಕು. ಎಲ್ಲರನ್ನೂ
ಅದಕ್ಕೆ ನಾನು ಈ ಕ್ಷೇತ್ರವೇ ನನ್ನದಲ್ಲ ಅಂತ ನಾನು ಅಂದ್ಕೊಂಡೆ. ನಾನೊಂದು ಸಾಹಿತ್ಯ ಕ್ಷೇತ್ರದಲ್ಲಿರುವವಳು, ಪ್ರಾಧ್ಯಾಪಿಕೆಯಾಗಿದ್ದವಳು. ನನ್ನನ್ನು ಇದಕ್ಕೆ ಕರೆದ್ರು ಅಂದರೆ ನಾನು ಅದನ್ನು ಅನ್ವಯ ಮಾಡಿಕೊಂಡೆ. ಸಾಹಿತ್ಯ ಸಂಗೀತ ಎಂಬುದು ಒಂದಕ್ಕೊಂದಕ್ಕೂ ಪೂರಕವಾಗಿರತಕ್ಕಂಥದ್ದು. ಆದ್ದರಿಂದ ಈ ಸೋದರ ಸಂಸ್ಕೃತಿಯನ್ನು ತರುವಂತಹ ಸಾಹಿತ್ಯದ ಜೊತೆಯಲ್ಲಿ ಸಂಗೀತ ಇರ್ಬೋದು, ಅಥವಾ ನೃತ್ಯ ಇರ್ಬೋದು, ಚಿತ್ರ ಇರ್ಬೋದು, ಎಲ್ಲ ಬಗೆಯ ಕಲೆಗಳು ಕೂಡ ಇದರಲ್ಲಿ ಒಳಗೊಳ್ಳುತ್ತದೆ. ಆದ್ದರಿಂದ ಸಂಗೀತ ಮತ್ತು ನೃತ್ಯವನ್ನು ಇದರೊಳಗೆ ಸೇರಿಸಿದ್ದು ಅಂತ ಅಂದ್ಕೊಂಡ್ರೆ, ಈಗ ನೋಡಿದರೆ ಅವರು ಬೇರೆ ಬೇರೆ ಸಮಾಜದ ಬಹುಮುಖ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ಹಲವರನ್ನು ಸನ್ಮಾನ ಮಾಡಿದ್ದು ಬಹಳ ಒಂದು ಅಭಿಮಾನದ, ಸಂತೋಷದ ವಿಚಾರ. ಯಾಕೆಂದರೆ ಈ ಸನ್ಮಾನದಿಂದ ಏನಾಗ್ತದೆ ಅಂತಂದರೆ, ನಮಗೆ ಆ ಮಾಡುವ ಕೆಲಸದಲ್ಲಿ ಒಂದು ಉತ್ಸಾಹ ಮತ್ತೆ ಬರ್ತದೆ. ನಾನು ಮಾಡಿದ್ದು ಸಾರ್ಥಕ ಆಯಿತು ಅಂತ ಹೇಳುವಂಥ ಧನ್ಯತೆಯ ಭಾಗ ಬರ್ತದೆ. ಮಾತ್ರವಲ್ಲ, ಇನ್ನಷ್ಟು ಮಾಡುವುದರ ಮೂಲಕ ನಮ್ಮ ಕಿರಿಯ ತಲೆಮಾರುಗಳನ್ನು, ಕಿರಿಯ ಪೀಳಿಗೆಯನ್ನು ಮುಂದಕ್ಕೆ ತರುವುದಕ್ಕೆ ಕೂಡ ಅವರಿಗೆ ಉತ್ತೇಜನ ಕೊಡುವಂತಾಗ್ತದೆ. ಯುವ ಶಕ್ತಿ ಅಣುಶಕ್ತಿಗೆ, ಈಗ ಮಾತಾಡಿದವರು ಹೇಳಿದರು, ಯುವ ಶಕ್ತಿ ಅಣುಶಕ್ತಿಗೆ ಸಮಾನ, ಅದರಲ್ಲಿ ಆಗದೇ ಇರುವಂಥದ್ದು ಯಾವುದೂ ಇಲ್ಲ. ಜೋಡುಕಲ್ಲಿನ ಈ ಗೆಳೆಯರ ಬಳಗ ಮತ್ತು ಮಂಗಳೂರಿನ ರೋಟರಿ ಕ್ಲಬ್ ದೇರಳಕಟ್ಟೆ ಮಂಗಳೂರು, ಇವರೆಲ್ಲ ಸೇರಿಕೊಂಡು ಕೈಯಾರ ಕೋಗಿಲೆ ಸಂಗೀತ ಸ್ಪರ್ಧೆ ಮತ್ತು ಡ್ಯಾನ್ಸ್ ಸ್ಪರ್ಧೆ ಅಂತ ಮಾಡಿದಾಗ ಅಷ್ಟೇ ಇರ್ಬೋದು ಅಂತ ನಾನು ಅಂದ್ಕೊಂಡ್ರೆ, ಈಗ ನೋಡಿದರೆ ಬೇರೆ 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 ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದವರನ್ನು ಗೌರವಿಸಿದ್ದೀರಿ, ಸನ್ಮಾನಿಸಿದ್ದೀರಿ. ಇದು ಎಲ್ಲ ಇವತ್ತಿನ ಸಮುದಾಯಕ್ಕೆ ಅತ್ಯಂತ ಅಗತ್ಯವಾದಂಥ ಪ್ರೇರಣಾ ಶಕ್ತಿ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಒಂದು ಹಕ್ಕಿಗೆ 2 ರೆಕ್ಕೆಗಳು ಎಷ್ಟು ಅಗತ್ಯವೋ ಹಾರುವುದಕ್ಕೆ, ಹಾಗೆಯೇ ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ 2 ಬಗೆಯ ಮುಖಗಳು ಅಂದರೆ ಸಾಹಿತ್ಯ, ಸಂಗೀತ, ನೃತ್ಯ, ಇದು ಒಂದು ಬಗೆಯಾದರೆ ನಮ್ಮ ಅಂತರಂಗದ ನಡೆ, ನುಡಿ, ಸಮಾಜದ ಜೊತೆ ನಮ್ಮ ಒಡನಾಟಗಳು, ಸಮಾಜಮುಖಿ ಕಾರ್ಯಕ್ರಮಗಳು, ಇದೆಲ್ಲವುಗಳು ಕೂಡ ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸ್ತದೆ. ಇಂಥ ಒಂದು ಕಾರ್ಯಕ್ರಮವನ್ನು ನೀವು ಹಮ್ಮಿಕೊಂಡಿದ್ದೀರಿ. ಆದರೆ ಇಂಥ ಸಂದರ್ಭದಲ್ಲಿ ಇನ್ನೊಂದು ನಾವು ಯೋಚನೆ ಮಾಡಬೇಕಾದದ್ದು ಏನಂದರೆ, ಯಾವುದೇ ರೀತಿಯಲ್ಲಿ ಪಕ್ಷಭೇದವಿಲ್ಲದೆ ಎಲ್ಲಿ ಒಳ್ಳೆಯದಿದೆ ಅದು ನಾವು ಸ್ವೀಕರಿಸುವಂಥದ್ದು, ಅದನ್ನು ಇಲ್ಲಿ ನೀವು ನೋಡಿದ್ದೀರಿ. ನಾನು ಕಾಸರಗೋಡಿನಲ್ಲಿ ಒಂದು ಕಾರ್ಯಕ್ರಮ ನೋಡಿದೆ. ಒಂದು ಮಗು, ಚಿಕ್ಕ ಬಾಲಕಿ, ಭಾಳ ಅದ್ಭುತವಾಗಿ ಕೊರವಂಜಿ ನಾಟ್ಯವನ್ನು ಮಾಡಿದ್ಲು. ಇನ್ನು ಕೆಲವರು ಮುಸಲ್ಮಾನರ ವಿವಾಹದ ಒಪ್ಪನ ಹಾಡನ್ನು ಭಾಳ ಸುಶ್ರಾವ್ಯವಾಗಿ ಹಾಡಿದರು. ನನಗೆ ಖುಷಿಯಾಯಿತು. ಈ ಒಂದು ಸೌಹಾರ್ದಯುತ ಭಾವನೆ ನಾವು ನಮ್ಮ ಚೆರುಗೋಳಿಯ ದೇವಸ್ಥಾನದ ಹತ್ತಿರ ಆ ಕಡೆ ಮಸೀದಿ, ಈ ಕಡೆ ದೇವಸ್ಥಾನ ಇದೆ. ಒಂದೇ ನೀರು, ಒಂದೇ ಗಾಳಿ, ಒಂದೇ ಭೂಮಿ, ಒಂದೇ ಆಕಾಶ, ಎಲ್ಲವೂ ಒಂದೇ. ಪಂಚಭೂತಗಳು ಅದು ಒಂದೇ, ಇದು ಒಂದೇ. ಅದರ ಜೊತೆಯಲ್ಲಿ ಅದರಿಂದ ಉಂಟಾದಂಥ ಮಾನವ, ನಾವು ಮಾತ್ರ ಯಾಕೆ ಈ ಥರ ಭೇದ ಮಾಡಬೇಕು? ಎಲ್ಲರಲ್ಲಿರತಕ್ಕಂಥ ಎಲ್ಲ ಒಳ್ಳೆಯದನ್ನು, ಯಾವ ಒಳ್ಳೆಯದನ್ನು ಹೊಂದಿಕೊಂಡು ಎಲ್ಲ ಒಳ್ಳೆಯದನ್ನು ಸೇರಿಸ್ಕೊಂಡು ನಾವು ಬೆಳೀತಾ ಹೋಗಬೇಕು. ನಮ್ಮ ಮಕ್ಕಳಿಗೆ ಅಂಥ ಒಂದು ಆದರ್ಶವನ್ನು ರೂಪಿಸಬೇಕು, ತೋರಿಸಬೇಕು. ಅಂಥ ಒಂದು ಉತ್ತಮವಾದ ವೇದಿಕೆ ಇಲ್ಲಿ ನೀವು ಪ್ರತಿ ವರ್ಷ ನಡೆಸ್ತಾ ಇದ್ದೀರಿ ಅಂತ ಹೇಳಿದಿರಿ. ಹಾಗಾಗಿ ನನಗೆ ಇದೊಂದು ಸದವಕಾಶ ಬಂದಿದೆ. ಇದೊಂದು ವಿಶಿಷ್ಟವಾದಂಥ ಒಂದು ಅನುಭವ. ನಾನು ಸಾಹಿತ್ಯದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ಆದರೆ ಇಂಥ ಕಾರ್ಯಕ್ರಮ ಬಹಳ ಕಡಿಮೆ. ಹಾಗಾಗಿ ನನಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಅವರು ಸಂತೋಷ ಸಂಗೀತ ಅಂತ ಹೇಳಿದಾಗೆ ಮನಸ್ಸು ತುಂಬಿ ಬರ್ತಾ ಇದೆ. ಹಾಗಾಗಿ ಅಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ದೀರಿ. ನಾನು ಮಾತಾಡೋದಕ್ಕೆ ಇನ್ನಷ್ಟು ವಿಚಾರಗಳಿದ್ದು, ಆದರೆ ಇದು ಸಂದರ್ಭ ಅಲ್ಲ. ಭಾಳ ಚುಟುಕಾಗಿ ಮಾತಾಡಬೇಕು ಅಂತ ಹೇಳಿದರು. ನನಗೆ ಅವರು ಮುಗಿಸ್ತೇವೆ ಅಂತಂದಾಗೆ ನನ್ನನ್ನು ಮಾತಾಡೋದಕ್ಕೆ ಅವಕಾಶವೇ ಇಲ್ವೇನೋ ಅಂತ ಅಂದ್ಕೊಂಡೆ ನಾನು, ಯಾಕಂದರೆ ಅಷ್ಟೊಂದು ಸಮಯ ಮೀರಿದೆ ಅಂತ. ಆದರೂ ನನಗೆ ಇಂಥ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಸಮುದಾಯದಲ್ಲಿ ನನ್ನನ್ನು ಸೇರಿಸಿಕೊಂಡಿದ್ದೀರಿ. ನಿಮ್ಮ ವ್ಯಕ್ತಿತ್ವದ ಸಾಧನೆ ಹಲವು ಮುಖಗಳನ್ನು ತೋರಿಸಿದಿರಿ. ನಮ್ಮ ಮಕ್ಕಳಿಗೆ ಅದು ಅತ್ಯುತ್ತಮ ಪ್ರೇರಣೆಯಾಗಿ, ಒಬ್ಬ ಕಣ್ಣು ಕಾಣದ ಹುಡುಗ ಎಷ್ಟು ಸುಂದರವಾಗಿ ಸೊಗಸಾಗಿ ಹಾಡಿದ ಅಂತ, ಇದು ನಮಗೆ ಬೇಕಾದಂಥ ಪ್ರೇರಣೆ. ಆ ಬಡತನದಲ್ಲಿ ಸಹಾಯ ಮಾಡುವಂಥದ್ದು, ಸಾಂಸ್ಕೃತಿಕವಾಗಿ ಬೆಳೆಸುವಂಥದ್ದು, ಇದೆಲ್ಲವೂ ಕೂಡ ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಬಹುಶಃ ನಮ್ಮ ಎಲ್ಲ ಯುವತಿಯರು ಯಾಕಿಲ್ಲ ಅಂತ ನಾನು ಅಂದ್ಕೊಂಡೆ. ಬಹುಶಃ ಅದು ಬೇರೆ ಇರ್ಬೋದೇನೋ ಅಲ್ವಾ? ಯುವಕರ ಬಳಗ, ಯುವತಿಯರು ಯಾಕಿಲ್ಲ ಅಂತ ಒಂದು ಪ್ರಶ್ನೆ ಬಂತು ನನಗೆ. ಆದರೆ ಬಹುಶಃ ಅವರನ್ನು ನೋಡಿದಾಗ ಅನ್ನಿಸ್ತು, ಹಾಗಿದ್ರೆ ಅಲ್ಲಿ ಬೇರೆ ಬೇರೆ ಇರ್ಬೋದು, ಯುವಕರದು, ಯುವತಿಯರದು. ಮತ್ತೊಂದು ಏನೇ ಆಗಲಿ, ನಮ್ಮ ಯುವತಿಯರು ಅವರ ಚಿಕ್ಕವರಿಗೆ ಪ್ರೇರಣೆ ಆಗಬೇಕು, ಹಿರಿಯರು
ಅವರ ಯುವಕರಿಗೆ ಚಿಕ್ಕವರಿಗೆ ಪ್ರೇರಣೆ ಆಗಿದ್ದಾರೆ. ಅದು ಮುಂದುವರಿಲಿ, ಇನ್ನಷ್ಟು ಮತ್ತಷ್ಟು ಉತ್ತಮೋತ್ತಮವಾದ ಕಾರ್ಯಕ್ರಮಗಳು ಜರುಗಲಿ, ಸಮಾಜ ಒಂದು ಉತ್ತಮ ಸುಸಂಸ್ಕೃತವಾದ ಸಮಾಜವಾಗಲಿ. ಆ ಪ್ರೀತಿಯಿಂದ, ವಿಶ್ವಾಸದಿಂದ, ಆ ಒಂದು ಸೌಹಾರ್ದಯುತವಾದಂಥ ಭಾವನೆಯಿಂದ ನಾವೆಲ್ಲರೂ ಬದುಕುವಂಥ ದಿನಗಳು ಬರಲಿ ಎಂಬುದಾಗಿ ಹಾರೈಸ್ತಾ, ನನಗೆ ಅವಕಾಶವನ್ನು ಕೊಟ್ಟಂಥ ಎಲ್ಲರಿಗೂ, ಇದರ ಸಂಯೋಜಕರಾದ ಪ್ರಶಾಂತ್ KP ಅವರಿರ್ಬೋದು, ಎಲ್ಲರಿಗೂ ನಾನು ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ ಮತ್ತು ಇವರೆಲ್ಲರಿಗೂ ಮತ್ತೆ ವಂದಿಸ್ತೇನೆ. ವಂದನೆಗಳು. ಅಧ್ಯಕ್ಷರಾಗಿದ್ದುಕೊಂಡು ಅಧ್ಯಕ್ಷ ನುಡಿಗಳನ್ನು ಬಹಳಷ್ಟು ವಿಷಯಗಳ ಕಡೆ ಗಮನವನ್ನು ಚೆಲ್ಲಿ ಬೆಳಕನ್ನು ಚೆಲ್ಲಿ ನಮಗೆ ಆಶೀರ್ವಾದವನ್ನ ಅನುಗ್ರಹವನ್ನು ಕೊಟ್ಟಿರತಕ್ಕಂಥ ಡಾಕ್ಟರ್ ಪ್ರಮೀಳಾ ಮಾಧವ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದೀಗ ಸಭಾ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆಯನ್ನ ಸಮಯ ಬಹಳಷ್ಟು ಮೀರಿದ ಕಾರಣ ಒಂದೇ ಮಾತಿನಲ್ಲಿ ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ 1 ನಿಮಿಷ ಸರ್ ಮಾತೆಲ್ಲ ಜವನರ ಒಂಚೂರು ಸ್ಟೇಜ್ಗೆ ಬರಡು ನಮ್ಮ ಜವನರ ಮಾತೆಲ್ಲ ಸೇರಿ ವೇದಿಕೆ ಬರ್ತದೆ. ಒಂದು ಫೋಟೋ ಸೆಷನ್ ಉಂಟು. ಶ್ರೀ ಸದಾಶಿವ ಶೆಟ್ಟಿ ಕುಲೂರು ಅವೇಲಿಕ ಚಾವಡುಪ್ಪನ ಮಾತ ಬಿನ್ನೆರ್ನ ಒಟ್ಟಿಗೆ ಒಂದು ಫೋಟೋ ತೆತ್ತದು ಅಡ್ದ ಬಕ್ಕ ಸಭಾ ಕಾರ್ಯಕ್ರಮ ಮುಗಿಬಿಡು. ಬಲೆ ಬಲೆ ಜವನರ ಪೂರ ಬಲೆ ಪೆಟ್ಟಂದು ಬರು ನಮ್ಮ ಜವನರ ಜೋಡುಕಲ್ಲು ಬಲೆ 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 ಬೇಗ ನಮ್ಮ ಜವನರ ಜೋಡುಕಲ್ಲು ಈ ಸಂಸ್ಥೆ ಎಲ್ಲ ಕಾರ್ಯಕರ್ತರೊಮ್ಮೆ ವೇದಿಕೆಯನ್ನು ಏರುವಂತೆ ಶೀಘ್ರವಾಗಿ ಓಡೋಡಿ ಬನ್ನಿ. ಓಡೋಡಿ ಬನ್ನಿ. ನಮ್ಮ ಜವನರ ಜೋಡುಕಲ್, ಇದು ಜೋಡುಕಲ್ಲಿನ ಯುವ ಪಡೆ. ಆಹಾ, ದಾಖಲೆಯ ಕಾರ್ಯಕ್ರಮದ ಅರ್ಧ ಮಾತ್ರ ಮುಗಿದಿದೆ, ಇನ್ನರ್ಧ ಬಾಕಿ ಇದೆ. ಕೆಲವೊಂದು ನೃತ್ಯಗಳು ಬಾಕಿ ಇವೆ. ಅದೇ ಪ್ರಕಾರ ಗೀತಾ ಕಾರ್ಯಕ್ರಮ ಬಾಕಿ ಇದೆ, ಸಂಗೀತ ಕಾರ್ಯಕ್ರಮ ಬಾಕಿ ಇದೆ. ನೋಡಿ, ವೇದಿಕೆಯಲ್ಲಿ ಇರುವವರು ನಮ್ಮ ಕುಳೂರು ಸದಾಶಿವ ಶೆಟ್ಟಿ, ಕುಳೂರು ಕನ್ಯಾನ ಸದಾಶಿವ ಶೆಟ್ಟಿ ಅವರ ಅಭಿಮಾನಿ ಬಳಗ ವೇದಿಕೆಯಲ್ಲಿದ್ದಾರೆ. ಸದಾಶಿವ ಶೆಟ್ಟಿ ಮತ್ತು ಎಲ್ಲ ಅತಿಥಿಗಳ ಜೊತೆ ಇದೀಗ ಫೋಟೋ ಸೆಷನ್ಗಾಗಿ ಅಭಿಮಾನಿ ಬಳಗದ ಸಂಗಮ. ಅಭಿನಂದನೆಗಳು. ಪ್ರತಿ ವರ್ಷವೂ ಇಂತಹ ಕಾರ್ಯಕ್ರಮವನ್ನ ಮಾಡುವಂತಾಗಲಿ. ಕುಳೂರು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಇವರ ಶ್ಲಾಘನೀಯ ಸಾಧನೆಗೆ, ಮೆಚ್ಚುವ ಕೆಲಸಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಅಭಿವಂದನೆಗಳು. ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲ ಅತಿಥಿಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಸಭಾ ಕಾರ್ಯಕ್ರಮ ಇಲ್ಲಿ ಮುಕ್ತಾಯಗೊಳಿಸುವುದು ಅಧ್ಯಕ್ಷರ ಅನುಮತಿ ಮೇರೆಗೆ ಈ ಕಾರ್ಯಕ್ರಮ ಇಲ್ಲಿ ಪೂರ್ಣಗೊಳ್ಳುತ್ತಾ ಇದೆ. ಮುಂದೆ ನೃತ್ಯ ಕಾರ್ಯಕ್ರಮದಲ್ಲಿ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೋಡಿ, ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೋಡಿ ನೃತ್ಯ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೋಡಿ ಈ ತಂಡ ವೇದಿಕೆಗೆ ಬರುವಂತೆ. 3 ನೃತ್ಯಗಳು, ಆ ಬಳಿಕ ಸಂಗೀತ ಸ್ಪರ್ಧಾ ವಿಭಾಗ ಮುಂದುವರಿಯುವುದು. ಮೊದಲಿಗೆ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೋಡಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಸ್ಪರ್ಧಾಳುಗಳು ಮತ್ತೆ ತಮ್ಮ ಹಾಸನವನ್ನು ಸ್ವೀಕರಿಸುವಂತೆ.
ಯಶಸ್ವಿ ಬಲೆ 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 ಯಶಸ್ವಿ ಒಲ್ಲೇರು. ಇದೀಗ ಫ್ರೆಂಡ್ಸ್ ಜೋಡುಕಲ್ಲು, ಆ ಬಳಿಕ ಯಶಸ್ವಿ. ಮೊದಲಿಗೆ ಫ್ರೆಂಡ್ಸ್ ಜೋಡುಕಲ್ಲು ಈ ತಂಡ ವೇದಿಕೆ ಇರುವಂತೆ. ಫ್ರೆಂಡ್ಸ್ ಜೋಡುಕಲ್ಲು ಗಮನಿಸಿ, ಫ್ರೆಂಡ್ಸ್ ಜೋಡುಕಲ್ಲು ಗಮನಿಸಿ. ಇದು ಸ್ಪರ್ಧೆ ಅಲ್ಲ, ಕೇವಲ ಪ್ರದರ್ಶನ ಮಾತ್ರ. ಕಯ್ಯಾರ ಕೋಗಿಲೆ ಸಂಗೀತ ಸ್ಪರ್ಧೆಯ ತೀರ್ಪುಗಾರರಾಗಿರತಕ್ಕಂತಹ ಶ್ರೀ ರವೀಂದ್ರ ಪ್ರಭು ಮತ್ತು ಮಿಥುನ್ ರಾಜ್ ತಾವು ಮತ್ತೆ ತಮ್ಮ ಹಾಸನವನ್ನು ಸ್ವೀಕರಿಸುವಂತೆ. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గచ్చ కడితే నిద్రపోదు నిండు రాత్రి ಸ್ವಪ್ನ ಸುಂದರಿ ನೀ ಮನತ ಸೂಪು ಮಾಪಟೇಲ ಬಂದ ಬಂದಿರಿ ರತ್ನರಾಜ ಕೊಂದೆ ರೂಪಿರಿ ನೀ ಬಂಕ ಗುಂಡೆ ಗುಂಡನೋನ ನೀರಿ ಬಿರಿದಿರಿ తుపాకి పెంచి ఆమె తింగని చిట్టి మగజాతి నట్ట మడత పెట్టి ఆ కుర్చీని మార్తా పెట్టి ಅಸುರನಿ ರಾವಣ ಹರಿಶಕೂಟ ಮತ್ತು ವನ್ನ ರಾಕ್ಷಸರಾಡ ಪತ್ತತಲ್ಲ ವೀರ್ಯ ಕೊತ್ತನಾಡಿ ಶೌರ್ಯ ಮುಟ್ಟು ಮಾಡ ಕಾತ್ತೊರು ವೀರಂ സിന്ദൂരം ചുമ്മാതെ എന്നാളും കണ്ടോരാ ചൂടന്മാര കൊലവെറിയുള്ളോര തോക്കില്ലേലും കയ്യൂക്കിൻ തന്നേണം കണ്ടോടാ നടപടിയില്ലാത്തോര ഉടനടിയെത്തോര കരാവക്കാര ഞങ്ങൾ വികാരമില്ല വൈകൾ കടാരകേറ്റും നോക്കായിടം വരം ഈ ഒരു ഗതിയാനു മൂടിൽ കണ്ണിൽ പെടാതിരുന്ന കൊള്ളാം വിടഞ്ഞൊടുക്കെ ಅಸುರ ನಿರಾವಣ ಹರಿಶಕೂಟ ಮತ್ತು ವನ್ನ ರಾಕ್ಷಸರಾಡ പത്ത് ബല വീര്യ കൊത്തനാട് ശൗര്യ മുട്ടുമണ കാത്തൊരു വീരം
ഒന്നായവനെ ഇന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോ നീ അണ്ണൻ വന്നാൽ പിൻവിട്ട് നെല്ല് ഇരുട്ടിൽ സിറ്റി വാഴും രാജാവുക്ക് എല്ലാരും സുല്ല ഇവനെ തൊഴുവാനായെന്നും ജനത്തിരക്ക് കാലം എടുത്തു വച്ചാൽ സ്വർഗം പോലും മണ്ണപ്പേട് ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು. ಧನ್ಯವಾದಗಳು. ಮುಂದೆ ಸಮೀಪದ ಪೈವಳಿಕೆ ಏದಾರಿಂದ ಬರ್ತಾ ಇದ್ದಾರೆ. ಪಾಸ್ಕ್ ಏದಾರ್ ಪ್ರಿಯದರ್ಶಿನಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಏದಾರ್. ನಮ್ಮ ಸಂಗೀತ ಸ್ಪರ್ಧೆಯ ತೀರ್ಪುಗಾರರಾಗಿರತಕ್ಕಂತಹ ರವೀಂದ್ರ ಪ್ರಭು ಮತ್ತು ಶ್ರೀ ಮಿಥುನ್ ರಾಜ್ ತಮ್ಮ ಹಾಸನವನ್ನ ಸ್ವೀಕರಿಸುವಂತೆ ಕೋರಿಕೆ. ಒಂದು ನೃತ್ಯದ ಬಳಿಕ ಮತ್ತೆ ಸ್ಪರ್ಧೆ ಮುಂದುವರಿಯಲಿದೆ. ಇದೀಗ ವೇದಿಕೆಯಲ್ಲಿ ಪಾಸ್ಕ್ ಏದಾರ್. शोलापुर से मंगाया डीजे मेरा गाना बजा दे गाना बजा दे डीजे 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 मेरा गाना बजा दे गाना बजा दे काका गाना बजा दे डीजे डीजे मेरा गाना बजा दे मेरा गाना बजा दे डीजे डीजे ಚಕಾಂಡಕ ಚಕಾಂಡಕ ನನ್ನ ಹಿಂದೆ ಬತ್ತೀರಾ ಐತಲಕ ಐತಲಕ ಕಣ್ಣಿನಲ್ಲೇ ತಿಂತೀರಾ ಚಕಾಂಡಕ ಚಕಾಂಡಕ ಹಿಂದೆ ಹಿಂದೆ ಬತ್ತೀರಾ ಐತಲಕ ಐತಲಕ ಬಾರೆ ಅಂತೀರಾ ಬೋಟಿ ಪಿಸು ನೋಡಿ ಕಾಗೆ ಓಡಿ ಬಂದಂಗೆ ಫ್ರೆಂಡು ಕಾಗೆ ನೆಲ್ಲ ಕುಕ್ಕಿ ಕುಕ್ಕಿ ತಿಂದಂಗೆ ನಾನೇ ಇಲ್ಲಿ ಟಾಪು ತುಂಬಾ ಒಳ್ಳೆ ಶೇಪು ನೋಡಬೇಡಿ ನನ್ನ ಲಿಪ್ಪು ಕೊಡಿ
ನೋಡಿಕಾಗೆ ಓಡಿ ಬಂದಂಗೆ ಫ್ರೆಂಡು ಕಾಗೆ ನೆಲ್ಲ ಕುಕ್ಕಿ ಕುಕ್ಕಿ ತಿಂದಂಗೆ ನಾನೇ ಇಲ್ಲಿ ಟಾಪು ತುಂಬಾ ಒಳ್ಳೆ ಶೇಪು ನೋಡಬೇಡಿ ನನ್ನ ಲಿಪ್ಪು ಕೊಡಿ ಕೊಡಿ ಕೊಂಚ ಕ್ಯಾಪು ಸ್ವಲ್ಪ ಕ್ಯಾಪು ಕೊಡ್ರಪ್ಪ సన్నజాజి మూరా తెస్తా సోమవారం మల్లె పూల మూరా తెస్తా మంగళవారం అరే బంతి పూల మూరా తెస్తా బుధవారం అరే గుత్తి పూల మూరా తెస్తా గురువారం ఏ బాబు సుఖమల్లి మూర శుక్రవారమే ఓ బాబు తెరా సంపంగి మూర శనివారమే ఏ ఆదివారంలో కుచి ఆరు రోజులు పెట్టి అడిసుకోమంది అందమే ఏ మమ్మ 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 హేతా నీ ముమ్ము ముస్తా బై తా బచేతా మమ్మ 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 హేతా ఏ ముస్తా బై తా బచేతా मैंने तेरे लिए छोड़ा है ज़माना जरा तेरा इरादा तो बता ऐसे नजरे तो मुझसे चुराना जरा तेरा इरादा तो बता छाया है मुझ पे तेरा ही नशा कम वक्त दिल ये कहाँ जा फंसा ना तेरी दीवानी तू मेरा दीवाना समझ ले नजर का इशारा गली गली में फिरता है तू क्यों बन के बंजारा आ मेरे दिल में बस जा मेरे आशिक आवारा పల్లెట్టుకొచ్చిందే పిల్లదో పిల్లదే రామనంటూనే చిన్నదో చిన్నదో రాములరి గుడికొచ్చే చిన్నదో చిన్నదే రామనంటూనే చిన్నదో చిన్నదో రాములరి గుడికొచ్చే చిన్నదో ಧನ್ಯವಾದಗಳು ಪಾಸ್ ಕೇದಾರ್. ಸಂಗೀತ ಸ್ಪರ್ಧಾ ವಿಭಾಗ ಒಂದು ನೃತ್ಯದ ಬಳಿಕ ಮತ್ತೆ ಮುಂದುವರಿಯಿದೆ. ಮೊದಲ ಗೀತೆ ಹಾಡುವಂತಹ ದೀಪೇಶ್ ರವರು ರೆಡಿಯಾಗಿರಬೇಕು. ಒಂದು ಗೀತೆಯ ಬಳಿಕ ಸ್ಪರ್ಧೆ ಮುಂದುವರಿಲಿದೆ. ಇದೀಗ ವೇದಿಕೆಗೆ ಬರುವಂತಹ ತಂಡ ತಾವು ಸ್ಪರ್ಧೆ ಮಾಡಿದ ಅನೇಕ ಕಡೆಗಳಲ್ಲಿ ಬಹುಮಾನವನ್ನ ಗೆಲ್ಲುವುದು ವಾಡಿಕೆ ಮಾಡಿದಂತಹ ಒಂದು ತಂಡ. ಅದರ ಮುಖ್ಯ ಶಿಕ್ಷಕ ಅಂತ ಕೇಳಿದ್ರೆ ಅದು ಶ್ರೀಕಾಂತ ಕೊಂಡಾನ. ಅವರ ಶ್ರೇಷ್ಠ ಸಾಧನೆ ಅಂದ್ರೆ 20ಕ್ಕಿಂತಲೂ ಅಧಿಕ ಪ್ರಶಸ್ತಿಗಳನ್ನ ಪಡೆಕೊಂಡು ಜೊತೆಯಲ್ಲಿ ಡಾಕ್ಟರೇಟ್ ಕೂಡ ಪಡೆಕೊಂಡಿರತಕ್ಕಂಥ ಅದ್ಭುತ ಪ್ರತಿಭೆ ಶ್ರೀಕಾಂತ ಕೊಂಡಾಣ ಅವರ ತಂಡ ಬರ್ತಾ ಇದೆ. ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೋಡಿ. ದಯವಿಟ್ಟು ಸಂಗೀತ ಸ್ಪರ್ಧೆಯ ಸ್ಪರ್ಧಾಳುಗಳೆಲ್ಲ ಮತ್ತೆ ನಿಮ್ಮ ನಿಮ್ಮ ಹಾಸನವನ್ನ ಸ್ವೀಕರಿಸುವಂತೆ.
ദീപേഷ് പെട്ടെന്ന് വാ, പരിപാടി തുടരാം. സംഗീത മത്സരത്തിൽ മത്സരിക്കുന്നവരെല്ലാവരും പെട്ടെന്ന് തന്നെ വേദിക്കരികിൽ എത്തണമെന്ന് അറിയിക്കുകയാണ്. നമ്മുടെ വിധികർത്താക്കൾ വീണ്ടും എത്തിക്കഴിഞ്ഞിരിക്കുന്നു. ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम्
परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಅತಿ ಸುಂದರ ಮನಮೋಹಕ ಯಶಸ್ವಿ ಡ್ಯಾನ್ಸ್ ಗ್ರೂಪ್ ಕೋಡಿ ಕೊಂಡಾರ. ಬಂಧುಗಳೇ, ನೃತ್ಯ ಕಾರ್ಯಕ್ರಮ ಇದು ಸ್ಪರ್ಧಾ ವಿಭಾಗ ಅಲ್ಲ ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದೇವೆ. ಸಂಗೀತ ಕಾರ್ಯಕ್ರಮ, ಹಾಡುಗಾರಿಕೆ ಮಾತ್ರ ಸ್ಪರ್ಧಾ ವಿಭಾಗ. ಸೊ ಬಂಧುಗಳೇ, ಜೋಡುಕಲ್ಲು ಫ್ರೆಂಡ್ಸ್ ಕ್ಲಬ್ ನಿಮ್ಗೆ ಗೊತ್ತಿದೆ, ಆ ಕ್ಲಬ್ ಅಲ್ಲಿ ಅನೇಕ ವರ್ಷಗಳಿಂದ ನೃತ್ಯ ತರಬೇತಿ ನಡೀತಾ ಇದೆ. ಆ ತರಬೇತಿಯನ್ನ ಕೊಡುವಂತ ವ್ಯಕ್ತಿತ್ವ, ಜೋಡುಕಲ್ಲಲ್ಲಿ ಆಗುವಂತಹ ಪ್ರತಿಯೊಂದು ನೃತ್ಯ ಕಾರ್ಯಕ್ರಮದಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿರತಕ್ಕಂತಹ ಸಾಧಕ ಶ್ರೀ ಶಿವಸುಂದರ ಸಾಲಿಯಾ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನ ಕೋರುತ್ತಾ ಸಾಧಕರ ಪಟ್ಟಿಯಲ್ಲಿ ಅವರು ಕೂಡ ಇದ್ದಾರೆ. ಸೊ ಇದೀಗ ಸಂಗೀತ ವಿಭಾಗದಲ್ಲಿ ಎರಡನೇ ರೌಂಡ್ ಅಂದ್ರೆ ದ್ವಿತೀಯ ಸುತ್ತು ಅಂದ್ರೆ ಮೆಲೋಡಿ ಸುತ್ತು. ಮೆಲೋಡಿ ಸುತ್ತಲ್ಲಿ ಮೊದಲ ಗೀತೆಗಾಗಿ ನಿಮ್ಮ ಮುಂದೆ ದೀಪೇಶ್, ಚೆಸ್ ನಂಬರ್ 1, ದೀಪೇಶ್ ಆನ್ ದ ಸ್ಟೇಜ್ ಇನ್ ಮೆಲೋಡಿ ರೌಂಡ್. ಹಲೋ ಚೆಕ್. ಮೆಲೋಡಿ ರೌಂಡ್ ಅಂದ್ರೆ ಫಿಲ್ಮಿಂದ ಆಯ್ದ ಮೆಲೋಡೀಸ್ ಅಥವಾ ಭಾವಗೀತೆ ಅಥವಾ ದೇಶಭಕ್ತಿ ಗೀತೆ ಅಥವಾ ಜಾನಪದ ಗೀತೆ, ಎನಿ ಒನ್. ಫಿಲ್ಮಿಂದ ಆಯ್ದದ್ದಕ್ಕೆ ಮೊದಲ ಪ್ರಾಶಸ್ತ್ಯ ಅಲ್ಲ, ಮೊದಲ ಪ್ರಾಶಸ್ತ್ಯ ಇರೋದು ಭಾವಗೀತೆ, ಜಾನಪದ ಯಾ ದೇಶಭಕ್ತಿ ಗೀತೆಗೆ. ಆದರೂ ಪರವಾಗಿಲ್ಲ, ನಿಮ್ಮ ಕಾರ್ಯದಕ್ಷತೆ ಮತ್ತು ಸಂಗೀತ ಹಾಡುವ ದಕ್ಷತೆಯನ್ನು ನಾವು ಗಮನಿಸಿ ನಾವು ಮಾರ್ಕ್ಸ್ ಕೊಡ್ತೇವೆ. ಎಸ್. My life is in this town, and I ain't going down. You think that I am തമിഴ് പാട്ടിഴയും ശ്രുതിയിൽ പഴയൊരു തമ്പുരുത്തി മണിച്ചിത്രത്താഴിനുള്ളിൽ വെറുതെ നിലവറമൈനമയം സരസസുന്ദരി മണി നീ അലസമായി ഉറങ്ങിയോ കനവു നീതൊരാത്മരാഗം മിഴികളിൽ പൊലിഞ്ഞുവോ വിരലിൽ നിന്നും വഴുതി വീണു വിരസമായൊരാദിത്താൾ പഴങ്കമി പാട്ടിഴയും ശ്രുതിയിൽ പഴയൊരു തമ്പുരുതി മണിച്ചിത്രത്താഴിനുള്ളിൽ വെറുതെ നിലവറമൈനമയം വിരഹഗാനം വിതുമ്പി നിൽക്കും വീണ പോലും മൗനമായി വിരഹഗാനം വിതുമ്പി നിൽക്കും വീണ പോലും മൗനമായി വിധുരയാമി വീണ പൂവിൻ ഇതളറിഞ്ഞ നൊമ്പരം കൺമതിലും കൂരിരുളും കണ്ണ
ശ്രുതിയിൽ പഴയൊരു തമ്പുരുതേനി മണിച്ചിത്രത്താഴിനുള്ളിൽ വെറുതെ നിലവറമൈനമേ. ಧನ್ಯವಾದಗಳು ದೀಪೇಶ್. ಗೀತೆಗಳನ್ನ ಪೂರ್ಣ ಹಾಡುವಂತೆ ಸಮಯದ ಕೊರತೆ, ಜೊತೆಯಲ್ಲಿ ಕಾರ್ಯಕ್ರಮ ಬಹಳಷ್ಟು ಬಾಕಿ ಇದೆ. ಇದೀಗ ಚೆಸ್ ನಂಬರ್ 2, ಎದೆ ಸಂಖ್ಯೆ 2, ಅಶ್ವಿತ್ ಆತ್ರೇಯ ಸುಳ್ಯ. ಬಂಧುಗಳೇ, ಪ್ರತಿಯೊಬ್ಬರಿಗೂ ಕೂಡ 3 ಹಾಡುಗಳನ್ನ ಹಾಡುವಂತಹ ಸ್ಪರ್ಧೆ. ಅಂತದರಲ್ಲಿ ಪ್ರಥಮ ಹಂತವಾದಂತಹ ಭಕ್ತಿಗೀತೆ ಪೂರ್ಣಗೊಂಡು ದ್ವಿತೀಯ ಸುತ್ತಾಗಿರತಕ್ಕಂತಹ ಮೆಲೋಡಿ ಗೀತೆಯ ವಿಭಾಗದಲ್ಲಿ ನಾವುಗಳಿದ್ದೇವೆ. ಇದೀಗ ಅಶ್ವಿತ್ ಆತ್ರೇಯ ಸುಳ್ಯ. ಮಧುವನ ಕರೆದರೆ ತನು ಮನಸ್ಸಿಳಿದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನಸ್ಸಿಳಿದರೆ ಶರಣಾಗು ನೀನು ಆದರೆ. ಎಸ್, ವಂಡರ್ಫುಲ್ ಸಾಂಗ್ ಅಶ್ವಿತ್ ಆತ್ರೇಯ ಸುಳ್ಯ. ಬಂಧುಗಳೇ, ಪ್ರತಿ ವಿಭಾಗದಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳ ಸಂಖ್ಯೆ 8. ಅಂತದರಲ್ಲಿ 2 ಸ್ಪರ್ಧಾಳುಗಳು ದ್ವಿತೀಯ ಸುತ್ತಿನಲ್ಲಿ ತಮ್ಮ ಪ್ರದರ್ಶನವನ್ನು ನೀಡಿದ್ದೀರಾ. ಇದೀಗ ಚೆಸ್ ನಂಬರ್ 3, ನವಂ ಎಸ್ ಆಚಾರ್ಯ ಮುಡಿಪು. check.
ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೊಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೊಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದು ಅದು ನೋಡಬಲ್ಲೆನೆ ಒಂದು ದಿನ ಕಡಲನು ಕೊಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ವಂದನೆಗಳು. ಆಸ್ವಾದಕರಿಂದ ಭರಪೂರ ಕರತಾಡನ ಬರುವಂತಹ ಜೋಡುಕಲ್ಲಿನ ಸಂಗೀತ ಆಸ್ವಾದಕರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಬಂಧುಗಳ ಇಂತಹ ಕಾರ್ಯಕ್ರಮ ಈ ಜೋಡುಕಲ್ಲು ಎಂಬ ಪ್ರದೇಶದಲ್ಲಿ ಕೊಡಬೇಕಿದ್ರೆ ಅದರ ಹಿನ್ನೆಲೆಯಲ್ಲಿ ಬಹಳಷ್ಟು ಸಂಸ್ಥೆಗಳ ಸಹಕಾರ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಕೊಡುವವರು ಸೂರ್ಯ ಲೈಟ್ ಅಂಡ್ ಸೌಂಡ್ಸ್ ಜೋಡುಕಲ್ಲು ಶ್ರೀ ಮಿಥುನ್ ರವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಯಲ್ಲಿ ಕಾರ್ಯಕ್ರಮ ವಿಶ್ವದಾದ್ಯಂತ ಪ್ರಸಾರವಾಗ್ತಾ ಇದೆ. ಲೋಕಲ್ ಟಿವಿ ಚಾನೆಲ್ ಕೇರಳ ವಿಷನ್ ಸೆಟ್ ಬಾಕ್ಸ್ ನಂಬರ್ 45ರಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಅದು ನಮ್ಮ ಜಗದೀಶ್ ಮಡಿವಾಲ್ ರವರ ಧ್ವನಿ ಮೀಡಿಯಾ ಮಂಜೇಶ್ವರ ನಾಗಾರ್ಜುನ್ ಕೂಡ ಇದ್ದಾರೆ, ನಮ್ಮವರ ಮತ್ತೊಬ್ಬ ಪ್ರತಿಭೆ. ಅವರಿಗೆ ಕೂಡ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ದ್ವಿತೀಯ ಸುತ್ತು ಮೆಲೋಡಿ ಸುತ್ತು ನಡೀತಾ ಇದೆ. ಇದೀಗ ಹಂಸಿಕಾ ಮಂಜೇಶ್ವರ ಹೊಸಗಡೆ.
ವಂದನೆಗಳು ಹಂಶಿಕ ಹೊಸಂಗಡಿ. ಬಂಧುಗಳ 3 ಹಂತದ 3 ವಿಭಾಗಗಳ ಸ್ಪರ್ಧೆ. ಮೊದಲಿಗೆ ಭಕ್ತಿಗೀತೆ, ಆ ಬಳಿಕ ಇದೀಗ ಮೆಲೋಡಿ, ಆ ಬಳಿಕ ಕೊನೆಯ ಸುತ್ತು ಫೇವರಿಟ್ ರೌಂಡ್. ಆ ಸುತ್ತು ಆರಂಭವಾಗುವುದಕ್ಕೆ ಮೊದಲಾಗಿ 2 ಡ್ಯಾನ್ಸ್ಗಳಿವೆ. ಇದೀಗ ಸ್ಪರ್ಧಾ ಸಂಖ್ಯೆ 5 ಶೋಭಾ ರಾಜ್, ನಂಬರ್ 5 ಶೋಭಾ ರಾಜ್ ಅಟ್ಟೆಗೋಡಿ. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಕರಿಮುಗಿಲ ಬಾನಿನಲ್ಲಿ ಮಿಂಚರಲು ತಾರೆಗಳು ಮೈಯ ಬಳಸಿ ಜುಂಬಿನ್ನಲು. ಕರಿಮುಗಿಲ ಬಾನಿನಲ್ಲಿ ಮಿಂಚರಲು ತಾರೆಗಳು ಮೈಯ ಬಳಸಿ ಜುಂಬಿನ್ನಲು. ನವಭಾವ ತುಂಬಿ ತುಂಬಿ ಮನ ಹಾಡಲು, ನವಭಾವ ತುಂಬಿ ತುಂಬಿ ಮನ ಹಾಡಲು. ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ವಂದನೆಗಳು ಶೋಭರಾಜ್ರವರಿಗೆ. ಸ್ಪರ್ಧೆಯನ್ನು ಆದಷ್ಟು ಬೇಗನೆ ನಾವು ಮುಂದುವರಿಸ್ತಾ ಇದ್ದೇವೆ. ಎದೆ ಸಂಖ್ಯೆ 6 ಮಧು ಲತಾ ಪುತ್ತೂರು. ಚೆಸ್ ನಂಬರ್ 6 ಆನ್ ದ ಸ್ಟೇಜ್, ಮಧುಲತಾ ಪುತ್ತೂರು. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ. ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾಳೆಯ ಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು
ಧನ್ಯವಾದಗಳು ಮಧುಲತಾ ಪುತ್ತೂರು. ಸ್ಪರ್ಧೆಯಲ್ಲಿ ಮುಂದೆ ಚೆಸ್ ನಂಬರ್ 7 ಮಹಿಮಾ ജോടുകല്ലു. ചെസ് നമ്പർ 7 മഹിമ ജോടുകല്ലു. 2 ഗാനങ്ങൾക്ക് ശേഷം നൃത്ത പരിപാടി തുടരും. അതിനുശേഷം അടുത്ത റൗണ്ടായ ഫേവറേറ്റ് റൗണ്ട് ആരംഭിക്കും. അതിനിടയിൽ ശ്രീ രവീന്ദ്ര പ്രഭു അവർകൾ ഒരു പാട്ട് പാടും. നന്ദി മഹിമ. രണ്ടാം റൗണ്ടായ മെലോഡി റൗണ്ടിലെ അവസാന മത്സരാർത്ഥി ജിതേഷ് പൂജാരി മിയപദം. ಸಮಯ 12 ಗಂಟೆ ಕಳೆದಿದೆ. ತಾರೀಕು ಬದಲಾಗಿದೆ. ಶನಿವಾರದಿಂದ ಭಾನುವಾರಕ್ಕೆ ತಲುಪಿದೆ. ಇದೀಗ ದ್ವಿತೀಯ ಸುತ್ತಿನ ಅಂತಿಮ ಸ್ಪರ್ಧಾಳು ಜಿತೇಶ್ ಪೂಜಾರಿ. ದಿವಾಕರ್, ಎಸ್ ಸರ್. ನೆಕ್ಸ್ಟ್ ರೌಂಡ್ ಇದು ಸಾಂಗ್ ಕೂಡ ಅವನು ಈಗಲೇ ಹಾಡಲಿ ಪಾಪ. ಓಕೆ ಸರ್. ಯಾಕಂದ್ರೆ ಅವನ ಪರಿಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕು ಸರ್. ಓಕೆ. ಸೊ ಕಂಟಿನ್ಯೂಸ್ಲಿ ನೆಕ್ಸ್ಟ್ ರೌಂಡ್ ಇದು ಒಂದು ಸಾಂಗ್ ಅವನು ಹಾಡಿ ಅವನು ಹೊರಡ್ಲಿ, ಆಯ್ತಾ? 2 ಸಾಂಗ್ ಅಂದರೆ ಈ ರೌಂಡ್ ಇದು ಒಂದು ಸಾಂಗ್, ಲಾಸ್ಟ್ ರೌಂಡ್ ಇದು ಅವನನ್ನು ಕಾಯಿಸೋದು ಬೇಡ. ಐ ಥಿಂಕ್ ಐ ಆಮ್ ರೈಟ್. ಎಕ್ಸಾಕ್ಟ್ಲಿ. ನೀವು ಹೇಳಿದಾಗೆ ನೀವೇ ಗುರುಗಳು ಕಾರ್ಯಕ್ರಮದಲ್ಲಿ. ಹಾಗಲ್ಲ, ಸರಿ ಸರಿ, ಅಂಥವರಿಗೆ ನಾವು ತುಂಬ ಕಾಯಿಸಬಾರ್ದು. ಈಗಾಗಲೇ ಲೇಟ್ ಆಗಿದೆ. 2 ಸಾಂಗ್ ಅವನು ಕಂಟಿನ್ಯೂಸ್ ಹಾಡಲಿ, ಪುನಃ ಮತ್ತೆ ಬರೋದು ಮತ್ತೆ ಹೋಗೋದು. ಅವನ ಪರಿಸ್ಥಿತಿ ನೋಡಿ ನಾವು ಅರ್ಥ ಮಾಡ್ಕೊಳ್ಳೋಣ, ಅದರ ನಂತರ ಡ್ಯಾನ್ಸ್ ಮಾಡಿ. ಖಂಡಿತ.
ಬುಗುರಿ ಆ ಶಿವನೇ ಜಾತಿಕನ ಈ ಪಾಳು ಸುಂದರ ನಗರಿ ನೀನಿದರ ಮೇಟಿಕನ ನಿಂತ ಕಪ್ಪು ಗುರಿಯಾಟ ಎಲ್ಲಾರು ಒಂದೇ ಓಟ ಶನಿಕ ಕನ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಜಾತಿಕನ ಈ ಪಾಳು ಸುಂದರ ನಗರಿ ನೀನಿದರ ಮೇಟಿಕನ ಮರಿಬೇಡ ತಾಯಿಯರು ನಮ ಮರಿಬೇಡ ತಂದೆ ಅವಳವ ಹಡೆದವಳೇ ದೈವಕನ ಸುಖವಾದ ಭಾಷೆಯ ಕಲಿತು ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುಕನ ಮರೆತಾಗ ಜೀವನ ಪಾಠ ಕೊಡುತ್ತಾಳೆ ಚಾಟಿಯೇಟ ಆಲೋಚನಿಕ ಕನ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಜಾತಿಕನ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನ ಸೊ ಧನ್ಯವಾದಗಳು ಜಿತೇಶ್ರವರೇ. ನನೊಂಜಿ ಪದ ಫಾಸ್ಟ್ ಫೇವರೆಟ್ ರೌಂಡ್ ಆರ ಪನ ಪೇರು ಶಿವಣ್ಣ. ಒಂದು ನಿಮಿಷ ಪದ್ಯ ದಿವಡೆ ಶಿವಣ್ಣ ಪನ್ನ ಮೇರ್ನ ಪಪ್ಪ ರೆಡ್ ಜೋಕುಲು ಒಂದು ಮಲ್ಲ ಮಗೆ ನನ್ನ ಪೊಣ್ಣು ಬಾಲೆ ಇಲ್ಲಲು ಇಲ್ಲಲ್ಲ ಬೈದೆ ಇಲ್ಲ ಇಂಕ ಬಾರಿ ಪೆರ್ಮೆ ಅವನು ಶಿವಣ್ಣ ದಯಬಂಡ ಇಂಚಿನ ಜೋಕುಲನೆ ಇಲ್ಲಲ್ಲೇ ಸಾಂಕುನ ಬೇತೆ ಬೇತೆ ಜನಕುಲು ಅಂಚ ಉಪ್ಪುನಗ ಇಂಚಿನ ಬಾಲಿನ ಸ್ಟೇಜ್ಗೆ ಲೆಪ್ಪಡಾದ ಈರ್ ಒಂಜಿ ಅವಕಾಶ ಮಲ್ತು ಗೊರು ಬರತ್ತ ಈರ್ ನಂಚಿನ ಅಮ್ಮೇರು ಬಂಡ ಇಂಚನೆ ಬೋಡು ಒಂಜಿ ಮಲ್ಲ ತಾಟಿ ಪಾಡ ಶಿವಾನಂದರಿ ಇಂದು ಎಂಚ ಅಮ್ಮೇರು ಕಲ್ಪನಂಚ ಪದ್ಯ ಪಂಡ ಸಂಗೀತದಾಲ ಗೊತ್ತಿಜ್ಜಿ ಅಂಡ ಇಲ್ಲಡ ಕುಲ್ಲುದೆ ಟ್ರ್ಯಾಕ್ ಕೇಂದ್ರ ಕಲ್ಪನಂಚಿನೊಂದು ಪಕ್ಕ ಒಂತೆ ಬರೆರೆಲ್ಲ ಓದೆರ್ಲ ಒಂಚೂರು ಕಷ್ಟ ಓದುಂಡು ಅಂಚ ದಿಪ್ಪನಂಗ ಈ ಒಂಜಿ ಪಾಲೇನ ವೇದಿಕೆ ಕನ್ನಡ ಪಂಡದ ಎಂಕುಲು ಒಂಜಿ ಆಸೆ ಪಂಡ ಇವೆದಕ್ಕೆ ಹೆಚ್ಚಿನ ಅಕ್ಕಲು ಮಾತೆರ್ಲ ಎಂಕ್ಲೆ ಸಪೋರ್ಟ್ ಕೊರೊಂದುಲ್ಲೇರು ಅಕ್ಲೆಗೆ ಎಂಕುಲು ಮಸ್ತ್ ಎಂಕುಲು ಕೃತಜ್ಞತೆ ಅರ್ಪಿಸೊಂದುಲ್ಲ ನಾನು ದುಂಬಗಲ ಎಂಕ್ಲೆಗೆ ಒಂಜಿ ಅವಕಾಶ ನಾನು ಆತು ತಿಕ್ಕಾಡು ಪಂಡದು ಆ ದೇವರ ಪ್ರಾರ್ಥನೆ ಮಲ್ತೊಂದು ಎಂಕ್ಲೆಗೆ ಅವಕಾಶ ಕೊರನೇಕ್ ನಮ್ಮ ಜವನೇರು ಮುಕ್ಲೆಗ್ಲ ಸೊಲ್ಮೇಲು ಸಂದ ಒಂದು ಎಂಕ್ಲ ಅಭಿನಂದನೆ. ಒಂಜಾತಕ್ಕೆ ಏನ್ ರೀತಿ ಶಿವಣ್ಣ ಅಂಡ ಪೊರ್ತು ಕಂತೊಂದು ಬತ್ತಿನ ನಡೆದವರ ನನ್ನ ಫೇವರೇಟ್ ರೌಂಡ್ ದ ಸುರೂತ ಕಂಟೆಸ್ಟೆಂಟ್ ಮೇರು ಚೆಸ್ ನಂಬರ್ 8 ಜಿತೇಶ್ ಪೂಜಾರಿ.
ಮಾಡಬೇಕು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದೇಶವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ತಿಪ್ಪೆ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಮುಟ್ಟು ಎಲ್ಲಿ ತಿಪ್ಪೆ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ರೋಡು ಬಾಡಿಗೆ ಮನೆಯಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ನೀನಿರೋದು 3 ದಿವಸ ಉಳಿತು ಮಾಡು ಮನಸ ನೀರುದು 3 ದಿವಸ ಧನ್ಯವಾದಗಳು ಜಿತೇಶ್ ರವರ. ಜಿತೇಶ್, ನಿನ್ನ ಪ್ರಯತ್ನ ದೊಡ್ಡದು. ದೇವರು ನಿನಗೆ ಒಳ್ಳೆಯ ಭವಿಷ್ಯವನ್ನು ಕೊಡಲಿ. ಅವನಿಗೊಂದು ಪ್ರೋತ್ಸಾಹಕ ಬಹುಮಾನವನ್ನು ನಾನು ಮತ್ತು ಮಿಥುನ್ ರಾಜ್ ನಮ್ಮವರು 2 ಮಾರ್ಕ್ ಹಾಕುವವರು ನಾವು ಕೊಟ್ಟಾಗಿದೆ. ಅವನಿಗೆ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಆಯಿತಾ? ಅವನು ಅಷ್ಟು ಹಾಡೋದು ದೊಡ್ಡ ವಿಷಯ ಅದು. ಇಷ್ಟರವರೆಗೆ ಅಂದರೆ ನಾನು ಹತ್ತಿರ ನಿಂತುಕೊಂಡೇ ಅವನಿಗೆ ಹಾಡಿಸುವಂಥದ್ದು. ಇವತ್ತು ಇವನು ಫಸ್ಟ್ ಟೈಮ್ಗೆ ಅವನನ್ನು ಇಲ್ಲಿ ಕುಳಿತುಕೊಂಡು ಹಾಗೆ ಅಭ್ಯಾಸ ಮಾಡಿಸಿ. ಥ್ಯಾಂಕ್ ಯು. ಸಾಧ್ಯ ಆದರೆ ಅವನಿಗೊಂದು ಸಂಗೀತ ಅಭ್ಯಾಸ ಮಾಡಿಸಿ. ಯಾರಾದರೂ ಹತ್ತಿರದಲ್ಲಿ ಯಾರಾದರೂ ಗುರುಗಳಿದ್ದರೆ ಅವನಿಗೆ ಸ್ವಲ್ಪ ಅವನ ಶ್ರುತಿಯನ್ನು, ಅಂದರೆ ಈ ನೋಡಿ, ಈ ಟ್ರ್ಯಾಕ್ ಹೇಳಿದರೆ ಆ ಟ್ರ್ಯಾಕ್ ಯಾವ ಶ್ರುತಿಯಲ್ಲಿದೆ ಅದೇ ಶ್ರುತಿಯಲ್ಲಿ ಅವನು ಹಾಡಬೇಕಾಗ್ತದೆ. ಅದು ಅವನಿಗೆ ಕಷ್ಟ ಇದೆ. ಅಂದರೆ ಅವನ ಕೆಪಾಸಿಟಿ ಏನು ಹಾರ್ಮೋನಿಯಂನಲ್ಲಿ, ಆ ಥರ ಅದನ್ನು ನೋಡ್ಕೊಳ್ಬೇಕು. ಇದೀಗ ಅವನ ಹಾಡುವಂಥ ಕೆಪಾಸಿಟಿ ಇದೆ ಅವನಿಗೆ, ಬಟ್ ಅವನಿಗೆ ಯಾವುದು ಸ್ಕೇಲ್ ಸೂಟ್ ಆಗ್ತದೆ, ಯಾವ ಶ್ರುತಿ ಸೂಟ್ ಆಗ್ತದೆ ಅದರಲ್ಲಿ ನೀವು ಹಾಡಿಸ್ಬೇಕು. ಇದು ಅವನಿಗೆ ಸ್ವಲ್ಪ ಕಷ್ಟ ಆಗ್ತದೆ ಪಾಪ. ಮತ್ತು ಈಗ ಲೇಟ್ ಸಹ ಆಯಿತು, ವಾಯ್ಸ್ ನಿಲ್ಲುವಂಥ ಸಮಯ ಅಲ್ಲ ಇದು ಹಾಡುವಂಥ ಸಮಯವೇ ಅಲ್ಲ. ಹಾಗಾಗಿ ಚೆನ್ನಾಗಿ ಹಾಡಿದ್ದಾನೆ. ಅವನಿಗೊಂದು ನಾವು ಪ್ರೈಸನ್ನು ನಾವು ಮೀಸಲು ಇಟ್ಟಿದ್ದೇವೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಇದೀಗ ಚಂದ್ರಹಾಸ್ ರೈ ಅವರು ವಿಶೇಷವಾದಂತಹ ಒಂದು ನಗದನ್ನು ಕೊಟ್ಟಿದ್ದೀರಾ. ಪ್ರಸ್ತುತ ಭಾರತೀಯ ಕರೆನ್ಸಿಗಳಲ್ಲಿ ಅತ್ಯಂತ ದೊಡ್ಡ ನೋಟು ಅಂತ ಹೇಳ್ತೇವೆ. ಅವರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ ಚಂದ್ರಣ್ಣ. ಸೊಲ್ಮೇಲು. ಸೊ ಇದೀಗ ಜಿತೇಶ್ ರವರ ಸ್ಪರ್ಧೆ ಪೂರ್ಣಗೊಂಡಿದೆ. ಮೊದಲ ಬಾರಿಗೆ ಅವರು ಏಕಾಂಗಿಯಾಗಿ ಹಾಡಿದ್ದಾರೆ. ಅಂತಹ ಏಕಾಂಗಿ ಆಡುವಂತಹ ಧೈರ್ಯ ನಮ್ಮ ಜೋಡುಕಲ್ಲು ವೇದಿಕೆಯಿಂದ ಲಭ್ಯವಾಗಿದೆ ಎಂಬುದಾಗಿ ನಾವು ಹೆಮ್ಮೆಯಿಂದ ಹೇಳಬಲ್ಲೆ. ಬಂಧುಗಳೇ, 2 ಸುತ್ತುಗಳು ಪೂರ್ಣಗೊಂಡಿದೆ. ಇನ್ನೊಂದು ಸುತ್ತು ಬಾಕಿ ಇದೆ. ಒಂದು 3 ಡ್ಯಾನ್ಸ್ಗಳು ಬಾಕಿ ಇದೆ. 1 ಗಂಟೆಗೆ ದುಂಬತ್ತಾದ ಕಾರ್ಯಕ್ರಮ ಮುಗಿಪುವ ಐಕೆ ದುಂಬತ್ತಾದ ಅಪೇಕ್ಷದಾದ ಪಂಡ ರಿಕ್ವೆಸ್ಟ್ ದಾದ ಪಂಡ ಒನ್ ಆಫ್ ದಿ ಪಾಪ್ಯುಲರ್ ವೆರಿ ಟ್ಯಾಲೆಂಟೆಡ್ ಸಿಂಗರ್ ಅವರ್ ಮೈನ್ ಗೆಸ್ಟ್ ಮೈನ್ ಪರ್ಸನ್ ಆಫ್ ದ ಇವೆಂಟ್ ಮಿಸ್ಟರ್ ಪ್ರಭು ಸರ್, ಬನ್ನಿ. ನಿಮ್ಮ ಅದ್ಭುತ ಕಂಠದಿಂದ ಒಂದು ಗೀತೆಯನ್ನಾದರೂ ಕೂಡ ಈ ವೇದಿಕೆಯಿಂದ ಕೇಳುವಂತಹ ಅವಕಾಶ ಚಪ್ಪಾಳೆ ಬರ್ತಾ ಇದೆ. ರಿಕ್ವೆಸ್ಟಿಂಗ್ ಯು ಸರ್, ಶ್ರೀ ರವೀಂದ್ರ ಪ್ರಭು ಬ್ಯಾಂಗ್ಳೂರ್. ಹಾಡುವುದಿದ್ರೆ ನಾವು ಇಬ್ರು ಸಹ ಒಂದೊಂದು ಹಾಡು ಹಾಡಬೇಕು. ಹಾಡಿದ್ರೆ ಸರಿ ನೋಡಿ, ಇದೊಂದು ಸುತ್ತು ಆದ್ಮೇಲೆ ಅವ್ರಿಗೆ ಕೂಡ ಹಾಡಿಸ್ತಾ ಇದ್ದಾರೆ. ಖಂಡಿತ ಅದರಲ್ಲಿ ನಮಗೆ ಪಾರ್ಶಾಲಿಟಿನೇ ಇಲ್ಲ. ಮೊದಲಿಗೆ ನೀವು ಹಾಡಿ ಬನ್ನಿ ಸರ್. ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಒಂದು ಡ್ಯಾನ್ಸ್ ಆಗಲಿ, ನಾನು ರೆಡಿ ಮಾಡ್ತೇನೆ. ಒಂದು ಡ್ಯಾನ್ಸ್ ಕೊಡಿ. ರೆಡಿ, ಟ್ರ್ಯಾಕ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಎಸ್, ಜೋಡುಕಲ್ಲು ಫ್ರೆಂಡ್ಸ್, ಜೋಡುಕಲ್ಲು ತಂಡದಿಂದ ಒಂದು ನೃತ್ಯ ಬರ್ತಾ ಇದೆ. ಜೊತೆಯಲ್ಲಿ ಬಂಧುಗಳೇ, ಸಂಗೀತ ಸ್ಪರ್ಧೆಯಲ್ಲಿ ಕೈಯಾರ ಕೋಗಿಲೆ ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ನಗದು 6,000 ರೂಪಾಯಿ ಮತ್ತು ದ್ವಿತೀಯ ನಗದು 4,000 ರೂಪಾಯಿ. ಈ 2 ಬಹುಮಾನಗಳನ್ನ ನಮಗೆ ಉದಾರವಾಗಿ ನೀಡಿದ್ದಾರೆ ಪವನ್ ರಾಜ್ ರೈ ಮಡಂದೂರು. ಕೃತಜ್ಞತೆಗಳು. ಥ್ಯಾಂಕ್ ಯು ವೆರಿ ಮಚ್ ಪವನ್ ರಾಜ್ ರೈ ಮಡಂದೂರು.
ഇതൊരമര ഗന്ധർവയാമം ഇതൊരനഘ സംഗീത സല്ലാപം അലഞ്ഞൊറിയുമാഷാഢതീരം അതിലമൃതു പെയ്യുമീ ഏഴാം യാമം അറിയാതെ അറിയാതെ ഈ പവിഴമാർദിങ്കളറിയാതെ അലയാൻ വാ അലിയാൻ വാ ഈ പ്രണയതൽപ്പത്തിലമരാൻ വാ. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. சொல்லாமல் ஏங்க ஏங்க அழுகை வந்தது. எந்தன் சோகம் உன்னை தாக்கும் என்றெண்ணும் போது வந்த அழுகை நின்றது. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. కన్నాల పాట హిట్ట హిట్ట లుక్క బిట్ట 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 బంగాల టీట స్లిపాన లిపాల గొక్క ముక్క మీ బేబీ కా ஜிமிக்கி ஜிமிக்கி பொண்ணு மினுக்கி 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 கண்ணு வருதே அலையாட்டம் வாக்கிங் வரும் சாக்லேட் சிலையாட்டம். ஹஸ்கி 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 ரோஸ் ஹஸ்கி 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 வாய்ஸ் ஊரல் அழகாட்டம் ஊருக்குள்ள ஏஞ்சல் நடமாட்டம். என்ன கட்டி இழுத்தவ நீதானே நானும் இப்போ உனக்கு ஒரு ஃபேன் தானே. சின்ன வந்து ஒரசுற சாக்குல உயிரில தாக்குற கலவர கோல்பீனே. எக்கச்சக்க அழகனும் நீதானே கொஞ்சம் கொஞ்சம் பழகனும் நான் தானே. அழக பறகிற கையில கரைகிற மயில ஒட்டத்தை தெளிச்சானே. ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ ಶಿವಸುಂದರ್ ಸಾಲಿಯಾನ್ ರವರ ಗರಡಿಯಲ್ಲಿ ಬೆಳೆಯುವಂತಹ ಪ್ರತಿಭೆಗಳು ನಮ್ಮ ಊರ ತಾರೆಗಳು. ಅಭಿನಂದನೆಗಳು. ಸೊ ಇದೀಗ ನಮ್ಮ ಅಪೇಕ್ಷೆಯ ಮೇರೆಗೆ ಶ್ರೀ ರವೀಂದ್ರ ಪ್ರಭು ಅವರು ಗೀತೆಯನ್ನ ಹಾಡಲಿದ್ದಾರೆ. ಕರಾವಳಿಯ ಸಂಗೀತ ಕ್ಷೇತ್ರದಲ್ಲಿ ಅನೇಕ ಸಾಧನೆಯನ್ನ ಮೆರೆದಂತಹ ಸಾಧಕ, ಅನೇಕ ಅಸಂಖ್ಯಾತ ಗೀತೆಗಳಿಗೆ ಧ್ವನಿಯನ್ನ ನೀಡಿದಂತಹ ಸಾಧಕ ಶ್ರೀ ರವೀಂದ್ರ ಪ್ರಭು, ಮಂಗಳೂರು. ಒಂದು ಹಾಡನ್ನು ನಾವು ಹಾಡುವಾಗ ಆ ಹಾಡಿನಲ್ಲಿ ನಾವು ಲೀನ ಆಗಬೇಕು. ಒಂದು ಪಾತ್ರವನ್ನು ನಾವು ಮಾಡಿದಾಗ ಆ ಪಾತ್ರದಲ್ಲಿ ನಾವು ಲೀನ ಆಗಬೇಕು. ಅದು ಯಕ್ಷಗಾನ ಇರಲಿ, ನಾಟಕ ಇರಲಿ, ಯಾವುದೇ ಇರಲಿ. ಹಾಗಾಗಿ ಅದರ ಒಂದು ಹಾಡಿನ ಮೂಲಕ ಹಾಡು ಇರಲಿ, ಪಾತ್ರ ಇರಲಿ, ಅದರಲ್ಲಿ ನಾವು ಲೀನ ಆದಾಗ
ಮಾತ್ರ ನಮಗೆ ಒಳ್ಳೆಯ ಪ್ರಸ್ತುತಿಯನ್ನು ಕೊಡಲಿಕ್ಕಾಗ್ತದೆ. ಹಾಗೆ ಅದು ಹೇಗೆ ಪ್ರೆಸೆಂಟ್ ಮಾಡೋದು, ಪ್ರಸ್ತುತಿ ಅಂತ ನಾವೊಂದು ಇಟ್ಟಿದ್ದೇವೆ. ರಾಗ, ತಾಳ, ಶ್ರುತಿ, ಲಯ, ಪ್ರಸ್ತುತಿ. ಪ್ರಸ್ತುತಿ ಅಂದರೆ ಪ್ರೆಸೆಂಟೇಷನ್. ಆ ಪ್ರೆಸೆಂಟೇಷನ್ ಚೆನ್ನಾಗಿ ಆಗಬೇಕಾದ್ರೆ ನಾವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು ಎಲ್ಲರೂ ಕೂಡ. ಈ ಎಲ್ಲ ಹಾಡಿದಂತಹ ಎಲ್ಲರೂ ಕೂಡ ಚೆನ್ನಾಗಿ ಹಾಡಿದ್ದೀರಿ. ಮಾರ್ಗದರ್ಶನದ ಕೊರತೆ ಸ್ವಲ್ಪ ನನಗೆ ಕಾಣ್ತಾ ಇದೆ. ಶಾಸ್ತ್ರೀಯ ಸಂಗೀತದ ಒಂದು ಆಳವಾದ ಅಭ್ಯಾಸ ಈಗಿನಿಂದಲೇ ನೀವು ಶುರು ಮಾಡಿದರೆ ನಿಮಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ. ಎಲ್ಲರೂ ಕೂಡ ಚೆನ್ನಾಗಿ ಹಾಡ್ತಾ ಇದ್ದಾರೆ. ಸ್ವಲ್ಪ ಶ್ರುತಿ ಮತ್ತು ತಾಳ ಮತ್ತು ಲಯದ ಬಗ್ಗೆ ಸ್ವಲ್ಪ ಜ್ಞಾನವನ್ನು ನಾವು, ಅದು ನಿಮ್ಮ ಸಣ್ಣ ಪ್ರಾಯ, ಈಗ ನಿಮ್ಮ ಏಜಿಗೆ ಸಂಬಂಧಪಟ್ಟ ವಿಷಯ, ಅದು ಕ್ರಮೇಣ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯತೆ. ಯಾವುದೂ ಅಷ್ಟು ಸುಲಭ ಅಲ್ಲ. ನಾವು ಕೂಡ ಬರ್ತಾ ಹುಟ್ಟಿದಾಗಲೇ ಹಾಡ್ಕೊಂಡು ಬಂದವರಲ್ಲ, ಮತ್ತೆ ಮತ್ತೆ ಅಭ್ಯಾಸ ಮಾಡಿ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೇವೆ. ನಾನೊಂದು ಸಣ್ಣ ಪರಿಚಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ಹೇಳಬೇಕಾದ್ರೆ ನೀವು ಶಿವದೂತೆ ಗುಳಿಗೆ ನಾಟಕ ನೋಡ್ತಾ ಇದ್ದೀರಿ, ಕಟೀಲ್ ದಪ್ಪೆ ಉಳ್ಳಾಲ್ತಿ ನೋಡ್ತಾ ಇದ್ದೀರಿ. ಅದರಲ್ಲೆಲ್ಲ ಮತ್ತು ಇಲ್ಲಿ ನಿಮ್ಮ ಸಮೀಪದ ನಿಮ್ಮ ಅಮ್ಮೇರ ನಾಟಕ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಎಷ್ಟು ಉದಯವಾಣಿಯಲ್ಲಿ ಎಷ್ಟು ನಾಟಕಗಳು ಬರ್ತವೆ, ಅದರಲ್ಲೆಲ್ಲ ನನ್ನ ಹಾಡುಗಳಿವೆ. ಬಹುಶಃ ನೀವು ಕೇಳಿರ್ಬೋದು ನನ್ನ ಹಾಡುಗಳನ್ನು. ಅಮ್ಮೇರ ನಾಟಕದಲ್ಲಿ ನನ್ನ ಹಾಡಿದೆ, ಶಿವದೂತೆ ಗುಳಿಗೆಯಲ್ಲಿದೆ, ಕದಂಬದಲ್ಲಿದೆ, ಉದಯವಾಣಿಯಲ್ಲಿ ಎಷ್ಟೆಲ್ಲ ನಾಟಕಗಳೆಲ್ಲ ಬರ್ತದೆ ಅದರಲ್ಲೆಲ್ಲ ನನ್ನ ಒಂದು ಎರಡು ಹಾಡಿದೆ. ಕಟೀಲ್ ದಪ್ಪೆ ಉಳ್ಳಾಲ್ತಿ ಎಲ್ಲ ಹಾಡುಗಳನ್ನು ನಾನೇ ರಾಗ ಸಂಯೋಜನೆ ಮಾಡಿ ಅದನ್ನು ಹಾಡಿದ್ದೇನೆ. ನನ್ನೊಂದಿಗೆ ಬೇರೆ ಕಲಾವಿದರು ಕೂಡ ಹಾಡಿದ್ದಾರೆ. ಅದೇ ರೀತಿ ಈಗ ಇಲ್ಲಿ ಹಾಡಿದರು ಬೊಳ್ಳಿ ಬೊಲ್ಪು ಮೂಡುಂಡಿಯೇ, ಆ ಹಾಡನ್ನು ಕೂಡ ರಾಗ ಸಂಯೋಜನೆ ಮಾಡಿದ್ದು ನಾನೇ. ಅದು ಉರ್ವ ಮಾರಿಯಮ್ಮನ ಕ್ಯಾಸೆಟ್ನಲ್ಲಿ 8 ಹಾಡುಗಳನ್ನು ಕೂಡ ನಾನು ಸಂಯೋಜನೆ ಮಾಡಿದ್ದೇನೆ, ರಾಗ ಸಂಯೋಜನೆ ಮಾಡಿದ್ದೇನೆ. ರಮೇಶ್ ಚಂದ್ರ ಅವರು ಕೂಡ ನನ್ನ 2 ಹಾಡುಗಳನ್ನು ಆ ಆಲ್ಬಮ್ನಲ್ಲಿ ಹಾಡಿದ್ದಾರೆ. ಸಂಗೀತ ಬಾಲಚಂದ್ರ ಅವರು ಎದೆ ತುಂಬಿ ಹಾಡುವೆನು ಖ್ಯಾತಿಯ ಪ್ರಸಿದ್ಧ ಗಾಯಕಿ. ಅವರ ಜೀವನದ ಪ್ರಥಮ ಹಾಡು ಅದೇ ಬೊಳ್ಳಿ ಬಲ್ಪು. ರೆಕಾರ್ಡಿಂಗ್ ಜೀವನದ ಪ್ರಥಮ ಹಾಡು ಬೊಳ್ಳಿ ಬಲ್ಪು. ಅವರಿಂದ ನಾನು ಹಾಡಿಸಿದೆ, ನಾನು ಇದೇ ಥರ ಬರಬೇಕು ಅಂಥೇಳಿ. ಹಾಗೆ ಆ ಹಾಡನ್ನು ಕೂಡ ಹಾಡಿದರೆ ನನಗೆ ತುಂಬ ಸಂತೋಷ ಆಯಿತು. ಇವಾಗ ರಾಜ್ಕುಮಾರ್ ಒಂದು ಹಾಡಿದರೆ ರಾಜ್ಕುಮಾರ್ ಹಾಡನ್ನು ನಾವು ಪ್ರೆಸೆಂಟ್ ಮಾಡುವಾಗ ಯಾವ ಥರ ನಾವು ಪ್ರೆಸೆಂಟ್ ಮಾಡಬೇಕು ಎಂಬುದನ್ನು ಒಂದು ಬೇಗ ಮುಗಿಸ್ತೇನೆ. ಇಡೀ ಹಾಡನ್ನು ಹಾಡೋದಿಲ್ಲ, ನೀವು ಹಾಡಿದಾಗೆ 2.5 ನಿಮಿಷದಲ್ಲಿ ಮುಗಿಸುವ ಪ್ರಯತ್ನ. ಸಮಯ ಇಲ್ಲ. ಛೇದಿದ ಹೊಳೆಯೋ ಹಾಲಿನ ಬಳೆಯೋ ಸುಜೆಯೋ ಕನ್ನಡ ಸವಿ ನುಡಿಯೋ. ಛೇದಿನ ಹೊಳೆಯೋ ಹಾಲಿನ ಬಳೆಯೋ ಸುಜೆಯೋ ಕನ್ನಡ ಸವಿ ನುಡಿಯೋ. ಬಾಡಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಬಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಈ ಟೆಕ್ನಾಲಜಿ ಅಂದರೆ ಹೀಗೆ ನೋಡಿ. ಛೇದಿನ ಹೊಳೆಯೋ ಹಾಲಿನ ಬಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಛೇದಿನ ಹೊಳೆಯೋ ಬಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಬದ ರಿಸರಿ
ಬದಲಿದ ಸಭೆ ನುಡಿ ತಣ್ಣನೆ ಗಾಡಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸಭೆ ನುಡಿ ತಣ್ಣನೆ ಗಾಡಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳಲ್ಲ ಸುಮಧುರ ಸುಂದರ ನುಡಿಯೋ ಜೇನ ಹೊಳೆಯೋ ಹಾಲಿನ ಬಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಸಾಕಲ್ವಾ? ಆಹಾ, ಇದು ರಾಜ್ಕುಮಾರ್ ಹಾಡು. ಮುಂದೆ ಏನು ಸಿಗುತ್ತೆ ನೋಡೋಣ ಇದರಲ್ಲಿ. ಕಾಂತಾರ ಸಿ.ಎಸ್. ಅವರ ಹಾಡು ಯಾವ ತರ ನಾವು ಪ್ರೆಸೆಂಟ್ ಮಾಡಬೇಕು ನೋಡೋಣ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ್ನಾ ಕಾಣದ ಕಡಲಿಗೆ ಹಂಬಲಿಸಿದೆ ಮನ 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 ಚಪ್ಪಾಳೆ ಬರಲಿ ಸ್ವಲ್ಪ. ಇದು ಸಿ.ಎಸ್. ಅವರ ಹಾಡು. ಸಿ.ಎಸ್. ಅವರ ಹಾಡಿಗೆ ಯಾವ ತರ ನಾವು ನ್ಯಾಯ ಒದಗಿಸಬೇಕು ಕೇಳೋಣ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ್ನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ್ನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ್ನಾ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗಿಂದು ಕೇಳುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿರಿಗಿಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿರುವುದೋ ಅದು ಎಂತಿರುವುದೋ ಅದು ನೋಡಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ
ಸಮಯ ಇದ್ದಾಗ ಇನ್ನೊಮ್ಮೆ ಫುಲ್ ಹಾಡನ್ನು ಹಾಡ್ತೇನೆ. ಇದೀಗೊಂದು ರಾಜ್ಕುಮಾರ್ ಆಯಿತು, ಸಿ ಅಶ್ವಥ್ ಆಯಿತು, ಈಗ SP ಅವರ ಒಂದು ಎರಡು ಹಾಡು ಒಂದು ಹಾಡು ಯಾವ ಥರ ಹಾಡು ಈ ಥರ ನಮ್ಮಲ್ಲಿ ಒಂದು ಕಲಾವಿದ ಯಾವ ಹಾಡನ್ನು ನಾವು ಹಾಡ್ತೇವೆ ಅದಕ್ಕೆ ನ್ಯಾಯ ಒದಗಿಸುವಂತಹ ನಾವು ಮಾರ್ಗದರ್ಶನ ಅಥವಾ ಪ್ರಾಕ್ಟೀಸನ್ನು ನಾವು ಮಾಡಿದರೆ ನಮಗೆ ಸಂಗೀತದಲ್ಲಿ ಒಳ್ಳೆ ಮುಂದೆ ಭವಿಷ್ಯ ಖಂಡಿತ ದೇವರು ಒದಗಿಸ್ತಾನೆ. ಪ್ರಯತ್ನ ಮತ್ತು ಅದು ಕೂಡ ಒಂದು ತಪಸ್ಸು. ವಿದ್ಯೆ ಹೇಗೆ ನಾವು 1ನೇ ಕ್ಲಾಸಿಂದ ಡಿಗ್ರಿವರೆಗೆ 20 ವರ್ಷ ನಾವು 15 ವರ್ಷ ಕಲಿತೇವೋ, ಸಂಗೀತವೂ ಹಾಗೆ, ಅದು ಒಂದು ಡಿಗ್ರಿ ಇದ್ದಾಗೆ. ಅದನ್ನು ಕಲೀಲಿಕ್ಕೆ ಕೂಡ ತುಂಬ ಕಷ್ಟ ಇದೆ, ಅದರಲ್ಲೂ ಕೂಡ ಪರೀಕ್ಷೆಗಳಿವೆ. ಆ ಪರೀಕ್ಷೆನೆಲ್ಲ ನಾವು ಪಾಸ್ ಆದರೆ ಖಂಡಿತವಾಗಿ ಹೇಗೆ ಡಿಗ್ರಿ ಸಿಗುತ್ತೋ ಹಾಗೆ ಮ್ಯೂಸಿಕ್ನಲ್ಲಿ ಕೂಡ ಡಿಗ್ರಿ ಸಿಗಲಿಕ್ಕೆ ಸಾಧ್ಯ ಇದೆ. ಈಗ ಒಂದು SP ಅವರ ಹಾಡು, 2 ಲೈನ್. ಯಾವುದು ಹಾಡು? ಎನಿಬಡಿ ಗೆಸ್? Yes, you are right. ಗೀತಾಂಜಲಿ ಹಾಲುಗೆನ್ನಿಗೆ ಬಾಳೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ, ಪುಷ್ಪಾಂಜಲಿ ತೊಂಡೆ ಹಣ್ಣಿಗೆ ಬಾಳೆ ದಿಂಡಿಗೆ ದಾಳಿಂಬೆ ಹಣ್ಣಿಗೆ. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ. ಗೀತಾಂಜಲಿ ಹಾಲುಗೆನ್ನಿಗೆ ಬಾಳೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನಿನ ನಿನ್ನ ಹೊತ್ತುಕೊಂಡು ಹೋಗಲು, ಕೇಳದೆ ವರವ ಕೊಡಡು, ಹೊಗಳದೆ ನಾರಿ ಮನಸ್ಸು ಕೊಡಡು. ಓ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ, ಓ ಶ್ವೇತಾಂಬರಿ ನೀನು ಬಾರದೆ ಉತ್ಸವ ಸಾಗೋಲ್ಲ. ಗೀತಾಂಜಲಿ ಹಾಲುಗೆನ್ನಿಗೆ ಬಾಳೆಗಣ್ಣಿಗೆ ನಮ್ಮೂರ ಹೆಣ್ಣಿಗೆ. ಥ್ಯಾಂಕ್ ಯು. ತುಂಬ ಸಮಯ ತಗೊಂಡದಕ್ಕೆ ಕ್ಷಮಿಸಿ. ಖಂಡಿತ ಇನ್ನಷ್ಟು ಕೇಳಬೇಕು ಎಂಬ ಹಂಬಲ ನನಗೆ. ನೀವು ಹೇಳಿದ ಪ್ರಕಾರ ಸಮಯ ಅತ್ಯಂತ ಪ್ರಭುಘಟ್ಟ. ಮಿಥುನ್ ರಾಜ್ ಅವರ ಗೀತೆಯನ್ನ ಒಂದು ಎರಡು ನೃತ್ಯದ ಬಳಿಕ ಮತ್ತೆ ನಾವು ಆಲಿಸೋಣ. ಸೊ ಚಪ್ಪಾಳೆ ಭರ್ಜರಿ ಬರಲಿ. ನಮ್ಮ ಗುರುಗಳು ರವೀಂದ್ರ ಪ್ರಭು, ಅಭಿನಂದನೆಗಳು. 3 ಗೀತೆಗಳನ್ನು ಹಾಡಿದ್ದಾರೆ. ಆ ಗೀತೆಗಳನ್ನು ಹಾಡುವ ಸಂದರ್ಭದಲ್ಲಿ ಹಾವಭಾವ ನೋಡಿರಬಹುದು, ಜೊತೆಯಲ್ಲಿ ಅದೆಲ್ಲ ಗೀತ ಬೈ ಹಾರ್ಟ್ ನೋಡುವ ಅವಶ್ಯಕತೆ ಇಲ್ಲ. ಎಂತಹ ಪ್ರವೀಣ ಸಂಗೀತ ಕ್ಷೇತ್ರದ ಅತ್ಯಂತ ದಿಗ್ಗಜ ಸಾಧಕ ಸೊ ರವೀಂದ್ರ ಪ್ರಭು ಮಂಗಳೂರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇದೀಗ ವೇದಿಕೆಯಲ್ಲಿ ಮತ್ತೆ ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ನಿಮ್ಮ ಮುಂದೆ ಪಾಸ್ಕ್ ಏದಾರ್.
ನೋಡಿ, ಇದೀಗ ಯಶಸ್ವಿ ತಂಡ ತಮ್ಮ ಪ್ರದರ್ಶನವನ್ನು ನೀಡಿ ಆ ಬಳಿಕ ಏದಾರಿಗೆ ನಾವು ಕೊಡ್ತೇವೆ. ಸೊ ಆ ಬಳಿಕ ಸಂಗೀತ ವಿಭಾಗದ ಅಂತಿಮ ಸುತ್ತು ಆರಂಭವಾಗುವುದು. ಎರಡು ನೃತ್ಯಗಳ ಬಳಿಕ ಇದೀಗ ಯಶಸ್ವಿ ಕೋಡಿ. नमः शिवाय नागेन्द्रहाराय त्रिलोकलोचनाय नमः शिवाय नमः शङ्करं शशिधरा हरा हरा ॐ दिगम्बराय परमेश्वराय गुणसम्भवाय शिवताण्डवाय नमः हर हरं शशिधरं भयङ्करं शत्रुसंहरा प्रवाह पावितस्तरे केवलं विलम्बिताम्बुजङ्गमालिकां ढमड्ढमड्ढमड्ढमन्निनादमड्ढमर्वयं चकार चण्डताण्डवं तनोतु न शिव शिवं शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा शिव शिव शंकर हर हर शंकर जय जय शंकर दिगिरारा प्रिय तांडव शंकर प्रकट शुभंकर प्रलय भयंकर दिगिरारा ओम परमेश्वर
ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ರುದ್ರನು ಮೂರನೇ ಕಣ್ಣನ್ನು ಬಿಡಲಿ ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ ಗಂಗೆಯ ಜಟಯ ಧುಮುಕಿ ಬರಲಿ ಎದುರು ನೀ ತಿರುಗೋ ನರ ನರದಲ್ಲೂ ಮಿಂಚುಗಳಿರಲಿ ದಿಕ್ಕನೆ ಕದಲಿಸೋ ತೋಳ್ಬಲವಿರಲಿ ಸ್ನೇಹಕ್ಕೆ ಪ್ರಾಣ ಮುಡಿಪಾಗಿರಲಿ ಗೆಲುವು ನಿನಗಿರಲಿ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಅಭಿನಂದನೆಗಳು ಶ್ರೀಕಾಂತ್ ಕೊಂಡಾಣ, ಯಶಸ್ವಿ ನೃತ್ಯ ತಂಡ ಕೂಡಿ ಅಭಿನಂದನೆಗಳು. ಇದೀಗ ಪಾಸ್ಕ್ ಏದಾರ್ ತಂಡದ ನೃತ್ಯ, ಆ ಬಳಿಕ ಮಿಥುನ್ ರಾಜ್ ವಿದ್ಯಾಪುರ ಅವರ ಗೀತೆ, ತರುವಾಯ ಅಂತಿಮ ಸುತ್ತು ಆರಂಭ. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి సోగులాడి స్వప్న సుందరి నీ మడత సూపు మా పటేల మల్లె పందిరి రచ్చరాజ పుందె ఊపిరి నీ వంక చూస్తే గుండెలోన డీరి డిరిడిరి తుపాకి పెంచి ఆమె తింగరి చిట్టి మగజాతి నట్ట మడత పెట్టి ಆ ಕುರ್ಚಿನ ಮಾಡ್ತಾ ಬೇಕಿತ್ತು ಆ ಕುರ್ಚಿನ ಮಾಡ್ತಾ ಬೇಕಿತ್ತು దానికేమో మరి దానికేమో మేకలిస్తివి మరి నాకేమో సన్న బియ్యం నువ్వు కలిస్తివి మేకలేమో వందలుగా మందలుగా పెరిగిపాయ నాకిచ్చిన నూకలేమో ఒక్క పూట కరిగిపాయ ఆడపచ్చరాళ్ళ దూకాలిస్తివి మరి నాకేమో చుక్కగళ్ళ కోకలిస్తివి దాని చెవిలో దూకాలేమో తగా తగా మెరిసిపాయ నాకు పెట్టిన కోకలేమో పీలికలై సిరిగిపాయ ఏం రసిక రాజువో మరి నా దాసు బావ నీతో ఎప్పుడింత కిరికిరి ఏం రసిక రాజువో మరి నా దాసు బావ నీతో ఎప్పుడింత కిరికిరి ಆ ಕುರ್ಚಿನ ಮಾಡ್ತಾ సోగులాడి స్వప్న సుందరి మా పటేల మల్లె పందిరి రచ్చరాజ గుండె ఊపిరి గుండెలోన డీడి 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 ಆ ಕುರ್ಚಿನ ಮಾಡ್ತಾ ಬೇಕಿತ್ತು ಎಸ್, ಅಭಿನಂದನೆಗಳು ಪಾಸ್ ಕೇದಾರ್. ನೃತ್ಯ ಕಾರ್ಯಕ್ರಮ ಇಲ್ಲಿಗೆ ಪೂರ್ಣಗೊಳ್ತಾ ಇದೆ. ಇನ್ನು ಗೀತೆಗಳ ಸ್ಪರ್ಧೆಗಳ ಮೊದಲಾಗಿ ನಮ್ಮ ಮಿಥುನ್ ರಾಜ್ ವಿದ್ಯಾಪುರ ಅವರ ಧ್ವನಿಯಲ್ಲಿ ಒಂದು ಗೀತೆ ಕೇಳುವಂತಹ ಬಯಕೆ ನಮಗೆಲ್ಲರಿಗೂ.
ಮಾಹಿತಿ ನಿಮ್ಗೆ ಗೊತ್ತಿದೆ, ಅನೇಕ ಚಲನಚಿತ್ರಗಳಿಗೆ ಹಿನ್ನೆಲೆ ಗಾಯಕರಾಗಿ ಸಂಗೀತ ಕ್ಷೇತ್ರದಲ್ಲಿ ಗುರುತಿಸುವಂತಹ, ಸಂಗೀತ ಕ್ಷೇತ್ರದಲ್ಲಿ ಮಿನುಗುವಂತಹ ವಿದ್ಯಾಪುರದ ಮಿಥುನ್ ರಾಜ್ ಇದೀಗ ಗೀತೆಯೊಂದಿಗೆ ನಿಮ್ಮದೆ. ആ ಬಳಿಕ ദീപേഷ് റെഡിയായിരിക്കുക. ഫേവറേറ്റ് സോങ്ങിൻ്റെ റൗണ്ട് ആരംഭിക്കും. സോ അത് പെട്ടെന്ന് തീർക്കാം. ഇപ്പം 12:50 1:30 മുൻപായി പരിപാടി തീരും എന്ന് പ്രതീക്ഷിക്കാം. ಅಪ್ಪೇ ಟೀಚರ್ ಪನ್ಪುನ ಫಿಲ್ಮ್ ಬಿಡು ಮೇರು ಪದ ಪಂತೇರು ಐನೇ ಪನೋಡ ಅತ್ತೆ ಬೇತೆ ಮೆಲೋಡಿ ಪನೋಡ ಅಂದ್ರೆ ನಿಖಿಲ್ ಇಡಕ್ಕೆ ಏನೊಂದು ಲೇರು ಸ್ಪೀಡ್ ಪನ್ನಡ ಜಂಪಿಂಗ್ ಸಾಂಗ್ಸ್ ಬೋಡೆ ಅಪ್ಪೇ ಟೀಚರ್ ಬೋಡ್ಚೆ ಬೇಡ ಜಂಪಿಂಗ್ ಉಪ್ಪಾಡ್. ಎಸ್ ಹಲ್ 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 ಡಿಜೆ ದಲ ಪನ್ಪುಜಿ ಯಾನ್ ಮೆಲೋಡಿ ಸಿಂಗರ್ ತುಳು 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 ಡ್ಯಾನ್ಸ್ ತಕ್ಕ ಪೂರ ನಲಿ ಪೊಡಿಚೋರು ನಿಗಲ್ಲ ನಲಿ ಪೊಡಿ ಬೈದಿನ ಗೌಜೀಟ್ ದಿನೊನೆ ಪೋಪುಜೆ ಕಣ್ಣದರಪೆನೆ ಮುಚ್ಚಂದೆ ಅಲೆನೆ ತೂಪುಂಡಿ ಬಿನ್ನಿರು ಬೈದಿನ ಗೌಜೀಟ್ ದಿನೊನೆ ಪೋಪುಜೆ ಕಣ್ಣದರಪೆನೆ ಮುಚ್ಚಂದೆ ಅಲೆನೆ ತೂಪುಂಡಿ ಕಾಜಿದ ಕಣ್ಣೋಟ ಸೂಜಿಗಾರಂಪಾಟ ಏನೇಜಿದ ಕಂಡೋಡು ನವಿಲೊಂದಿನ ತಂದು ಬಪ್ಪಿನ ಪೊರ್ಲುತು ನಗು ಬಾರಿ ತಮ್ಮನ ಏ ಕತ್ತಲ ಕೈನ ಮುಗಲ್ದ ಬಾನೋಡು ಮಿಂಚಿದ ಸಂಚರನ ಇನ್ನಿರು ಬೈದಿನ ಗೌಜಿ ನಿನ್ನೊನೆ ಪೋಪುಜಿ ಕಣ್ಣದರಪ್ಪೆನೆ ಮುಚ್ಚಂದು ಅಲೆನೆ ತೋಪುಂಡಿ ಎದುರುಬಲೆ ಚಂದಮಾಮನ ಬುಲ್ಪು ತುಲೆ ಅಲೆಮಿತ ಬಣ್ಣ ತುಲೆ ಐಸಿರದ ಮೋನೆ ತುಲೆ ತೇಲಿಕೆದ ಬಾಲೆ ಚಂದಮಾಮನ ಬುಲ್ಪು ತುಲೆ ಅಲೆಮಿತ ಬಣ್ಣ ತುಲೆ ಐಸಿರದ ಮೋನೆ ತುಲೆ ತೇಲಿಕೆದ ಬಾಲೆ ಪಾರೊಂದೇ ಜಾರೊಂದೇ ಬತ್ತುಂಡೆ ಎತ್ತುಂಡೆ ಆ ಉಡಲ್ದ ಜಾಲಗ ಪೊರ್ಲುದ ತೋಟಡು ಅಲ್ಲಿನ ನೀದಿಲೆನಿ ಕಣ್ಣು ಕಟ್ಟಾದೆ ಪುಣ್ಣು ಕಣ್ಣು ಹಾಕ್ಯಾಲೆ ಆ ಕಣ್ಣದ ಮಿಂಚಿಗೆ ಬಲ್ಪುದ ರಸಗು ಸೋತುದು ಇಂಚಾಯಿನಿ ಬಿನ್ನಿರು ಬೈದಿನ ಗೌಜಿ ದಿನೊನೆ ಪೋಪುಜೆ ಕಣ್ಣದರ ಪೆನೆ ಮುಚ್ಚಂದು ಅಲೆನೆ ತೂಪುಂಡಿ என்ன மனசு மாலந்துண்டு ஆலை என்னாலு பந்து மாயோ கோத ஊருடுஞ்சி ஜத்து பத்தினாலு என்ன மனசு மாலந்துண்டு ஆலை என்னாலு பந்து மாயோ கோத ஊருடுஞ்சி ஜத்து பத்தினாலு தாதா நாதானே நாதானே தானே பின்னானா ಆ ಪನ್ನೀರ ದಾರಿಗೆ ಬರ್ಸದ ಪಣಿಮುತ್ತು ಜಾರಿ ಲೆಕ್ಕನ ಕಣ್ಣದ ದೃಷ್ಟಿಡೆ ಒಂಜಿ ಬೊಟ್ಟು ದಿಕ್ಕನ ಆ ನಿನ್ನನೆ ಪ್ರತಿಬಿಂಬ ನಿಂಜಿದು ಊರೊರ್ ಮೈಯೇ ತೋಜುವನ ಬಿನ್ನೆರು ಬೈದಿನ ಗೌಜಿ ನಿನ್ನನೆ ಪೋಪುಜಿ ಕಣ್ಣದ ರೆಪ್ಪೆನೆ ಮುಚ್ಚಂದು
అలెనే తోపుండే బిన్నెరు బైదిన గౌజీడ్ దినని పోపుజే కన్నుదరపెనే ముచ్చంది అలెనే తోపుండే. ಲವ್ಲಿ ಮೆಲೋಡಿ ಸಾಂಗ್ ಲವ್ಲಿ ಸೂಪರ್ ಆಯ್ಸ್ ಕುಡರ ಜೋಡುಕಲ್ದ ಮಲ್ಲ ತಾಟಿಪಾಡು ನಿಖಿಲ್ ಅಪೇಕ್ಷೆದಾದ ಬಂಡಾಕಲಿ ನಲಿಪುನ ಪದ ಬೋಡಿಗೆ ನಲಿಪುನ ಪದ ಆಲ್ರೆಡಿ ಲೇಟ್ ಅಂತ ಅದು ಸಮಸ್ಯೆ ಗೊತ್ತುಂಡೆ ಅಂದೆ ಆಲ್ರೆಡಿ ಟೈಮ್ ಲೇಟ್ ಅಂಡ ನಮ್ಮ ವಾಯ್ಸ್ ಡೌನ್ ಆಗ್ಬಿಟ್ಟು ನಮ್ಮ ಜೋಕಲ್ನ ಸ್ಪರ್ಧೆ ಅಕ್ಲನ ಬಗ್ಗೆ ನಮಗೆ ಏನೋ ಕೊರಡಾಗ್ಬಿಟ್ಟು ಆ ಸ್ಪರ್ಧೆ ಆಯ್ಬೇಕತ್ತು ಕಾದೆ ಸ್ಪರ್ಧೆ ಆಯ್ಬೇಕ ಉಂತಲೇ ನಮ್ಮ ಡಿ ಜೆ ಗೊಬ್ಬನ ಗೊಬ್ಬಾಗ ಅಂದ್ ಏರ್ಲ ಬಂತಿದ್ದಾರ ಪ್ರಭುಕುಲು ಬಂದ್ಪೇರು ಫಸ್ಟ್ ಸಾಂಗ್ ಲಾಸ್ಟ್. ಸೊ ಇದೀಗ ಸ್ಪರ್ಧಾ ವಿಭಾಗದಲ್ಲಿ ಫೇವರಿಟ್ ರೌಂಡ್ ಅಂದರೆ ಅವರಿಗೆ ಇಷ್ಟರತಕ್ಕಂಥ ಯಾವುದೇ ಗೀತೆಯನ್ನು ಹಾಡಬಹುದು. ಆದ ಕಾರಣದಿಂದಲೇ ಈ ಒಂದು ರೌಂಡ್ ವಿಶೇಷವಾಗಿದೆ. ಅವರವರ ಫೇವರಿಟ್ ಗೀತೆಯಲ್ಲಿ ಮೊದಲ ಸ್ಪರ್ಧಾಳುವಾಗಿ ಚೆಸ್ ನಂಬರ್ 1 ದೀಪೇಶ್ ಕಾಸರಗೋಡ್. ಬೆಳಿಗ್ಗೆ ಜೋಡ್ಕಲ್ ನಮ್ಮ ಮಿಥುನ್ರಿಗೆ ಕೊಪ್ಪ ಹೋಗಬೇಕು, ನನಗೆ ಉಡುಪಿ ಹೋಗಬೇಕು, ಕಾರ್ಯಕ್ರಮ ಉಂಟು ಇಬ್ಬರಿಗೂ. ಸೊ ದಯವಿಟ್ಟು ಇನ್ನೊಮ್ಮೆ ಕಾರ್ಯಕ್ರಮ ಅರೇಂಜ್ ಮಾಡಿ ಅವಾಗ ಹಾಡ್ತೇವೆ. ಇವತ್ತು ಇದು ಸಂಗೀತ ಸ್ಪರ್ಧೆ, ಅದಕ್ಕೆ ಮೊದಲ ಆದ್ಯತೆ ಕೊಡೋಣ ಪ್ಲೀಸ್. மாங்குயில பூங்குயில செய்தி ஒன்று கேடு, உன்ன மாலையிட தேடி வரும் நாள் எந்த நாள். மாங்குயில பூங்குயில செய்தி ஒன்று கேடு, உன்ன மாலையிட தேடி வரும் நாள் எந்த நாள். முத்து முத்து கண்ணால நான் சுத்தி வந்த பின்னால, மாங்குயில பூங்குயில செய்தி ஒன்று கேளு, உன்ன மாலையிட தேடி வரும் நாள் எந்த நாள். தொட்டு தொட்டு விளக்கி வச்ச வெங்காலத்து செம்பு, அதா புக்கு தட்டு வளர்ந்து வச்ச வெங்காலத்து தெம்பு. பட்டெடுத்து உடுத்து வந்த பாண்டியரு தேரு, இப்போ கிட்ட வந்து கிளறுதடி என்ன படு ஜோரு. கண்ணு கழகா பொண்ணு சிரிச்சா, பொண்ணு மனச தட்டி தவிச்சா, தன்னந்தனியா எண்ணி ரசிச்சா, கண்ணு வலைதான் விட்டு விரிச்சா. ஏறெடுத்து ஊத்து அம்மா நீரெடுத்து ஊத்து, சீரெடுத்து வாரு அம்மா சேர்த்து என்னை சேர்த்து. முத்தையம் படிக்கும் முத்திரை கவிக்கும் நிச்சயம் பதில் சொல்லணுமாய். மாங்குயில பூங்குயில செய்தி ஒன்று கேளு, உன்ன மாலையிட தேடி வரும் நாள் இந்த நாள். மாங்குயில ಧನ್ಯವಾದಗಳು ದೀಪೇಶ್ ರವರು ತಮ್ಮ 3 ಗೀತೆಗಳನ್ನು ಪ್ರಸ್ತುತಗೊಳಿಸಿದ್ದಾರೆ. ಸ್ಪರ್ಧೆಯಲ್ಲಿ ಕೇವಲ 6 ಸ್ಪರ್ಧಾಳುಗಳು ಮಾತ್ರ ಇನ್ನು ಹಾಡಲು ಬಾಕಿ ಇದ್ದಾರೆ. ಚತುರ ವೇಗದಲ್ಲಿ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಒಂದು ವಿಶೇಷ ಸೂಚನೆ, ಇವತ್ತು ಮೇ ತಿಂಗಳ 5ನೇ ತಾರೀಕು ಭಾನುವಾರ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳಿಂದ ರಜೆ ಘೋಷಿಸಲಾಗಿದೆ. ಜೋಡುಕಲ್ನ ವಿಶೇಷ ಕಾರ್ಯಕ್ರಮದ ನಿಮಿತ್ತವಾಗಿ ಇದೀಗ ಅಶ್ವಿಚ್ ಆತ್ರೇಯ ಸುಳ್ಯ. ಹಲೋ, ನಿರೂಪಣೆಯನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದ ದಿವಾಕರ್ ಅವರಿಗೆ ಒಂದು ಬಾರಿ ಜೋರಾದ ಚಪ್ಪಾಳೆಯನ್ನು ಕೊಡೋಣ ನಾವೆಲ್ಲರೂ. ನೈಸ್, ವೆರಿ ನೈಸ್. hello 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 hello
ಡ್ಯಾನ್ಸ್ ಮಾಡುವವರು ಮಾಡ್ಬೋದು ಈಗ. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ ಹೇ 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 ಹೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಹೂವಿನಲ್ಲಿ ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದು ಪ್ರೀತಿ ಮಾಡು, ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ ಸ್ಫೂರ್ತಿ ಹೆಣ್ಣೆ ನೋಡು, ಹೆಣ್ಣೆ ಸಂಗೀತವೆಂದು ಹಾಡು. ಅರರಬಪ್ಪ ಬರಬಪ್ಪ ಬರಬರಬರಬಪ್ಪ ಬರಬಪ್ಪ ಬರಬರಬ ಜಾಲಿ ಮಾಡು ಲೈಫಲ್ಲಿ. ಸೌಗಂಧ ಸೌಂದರ್ಯ ಸಂಗೀತ ನಿನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ, ಚೆಲುವಿನ ಹೂವೆ. ಹಲೋ ಹಲೋ, ಸ್ವಲ್ಪ ಮೈಕ್ ಹಿಡಿರಿ ಅಮ್ಮ, ಮೈಕ್ ಹಿಡಿ ಮಾಡಿ ಮೈಕ್ ಹಿಡಿ. ಅಶ್ವಿನ್ ರವರೇ, ಅಶ್ವಿಜ್ ರವರೇ, ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ ನೀವು? ಇನ್ನು 7th. 6th ಆಯ್ತು, 7th. ದೂರದ ಸುಳ್ಯದಿಂದ ಬಂದಿದ್ದೀರಾ? ಹೌದು. ಓಕೆ, ಜೋಡುಕಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು? ಹೌದು. ಇಷ್ಟು ದೂರ, ಆಲ್ಮೋಸ್ಟ್ 120 ಕಿಲೋಮೀಟರ್ಸ್ ಸಮಥಿಂಗ್ ಇದೆ ಇಲ್ಲಿಂದ. ಸೊ ಸಂಗೀತ ಕಲಿತಾ ಇದ್ದೀರಾ ನೀವು? ಹೌದು, ಕಲ್ತಿದ್ದೇನೆ. ಯಾರು ಸಂಗೀತ ಗುರುಗಳು? ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಸರ್ ಹಾಗೂ ಶ್ರೀಲಕ್ಷ್ಮಿ ಮೇಡಮ್. ಎಷ್ಟು ವರ್ಷಗಳಿಂದ? 8 ವರ್ಷದಿಂದ. ಓಕೆ, ನಿಮ್ಮ ಜೊತೆ ಯಾರೆಲ್ಲ ಬಂದಿದ್ದಾರೆ? ಅಪ್ಪ ಮತ್ತೆ ಅಮ್ಮ ಬಂದಿದ್ದಾರೆ. ಓ, ಇಬ್ಬರು ಬಂದಿದ್ದಾರೆ. ಎಲ್ಲಿದ್ದಾರೆ? ಒಂದು ಸ್ವಲ್ಪ ಹೇಳ್ತೀರಾ? ಸುಳ್ಯದಿಂದ ಮಗನನ್ನ ಈ ಊರಿಗೆ ಕರೆತಂತ ಆ ತಂದೆ ತಾಯಿಗೆ ವಿಶೇಷ ಕೃತಜ್ಞತೆಗಳು ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇಂತಹ ಅಪ್ಪಂದಿರು ತಾಯಂದಿರಿದ್ರೆ ಖಂಡಿತವಾಗಿಯೂ ಪ್ರತಿಭೆಗಳು ಅರಳಲು ಸಾಧ್ಯ. ಅಭಿನಂದನೆಗಳು ಅಶ್ವಿಜ್ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಕಾರ್ಯಕ್ರಮವನ್ನು ಮುಂದುವರಿಸಿದ ತೀರ್ಪುಗಾರರ ಗಮನಕ್ಕೆ, ಚೆಸ್ ನಂಬರ್ 4ರ ಬದಲು ಇದೀಗ ವೇದಿಕೆಗೆ ಬರುವರು, ಐ ಮೀನ್ 3ರ ಬದಲು 4 ಬರ್ತಾ ಇದೆ. ಹಂಶಿಕಾ ಹೊಸಂಗಡಿ, ಚೆಸ್ ನಂಬರ್ 4, ಹಂಶಿಕಾ ಹೊಸಂಗಡಿ. ಎಲ್ಲೋ ಅದು ಎಲ್ಲೋ ಕಿವಿ
ಶುಭಯೋಗ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಈ ಕಣ್ಗಳ ಗೂಡಿನಲ್ಲಿ ಹೊಸ ರಾಗದ ಚಿಲಿಪಿಲಿಯೋ ಈ ಉಸಿರಿನ ಹಾಡಿನಲ್ಲಿ ಅನುರಾಗದ ಕಚ್ಚಗುಳಿಯೋ ನೆನಪೆ ನನ್ನ ಮೈ ಪುಳಕ ನೆನಪೆ ನನ್ನ ಮೈ ಜಳಕ ನೆನಪೆ ನನ್ನ ಗಣತನಕ ನೆನಪು ಒಂದೇ ಕಣ್ಣನಕ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭಯೋಗ ಅಮ್ಮ ಮುತ್ತಿಟ್ಟ ಕೈ ತುತ್ತಿನ ಸವಿ ನೆನಪು ಗುಮ್ಮ ಬಂದಾಗ ಮಡಿಲೇರಿದ ಸವಿ ನೆನಪು ಮರಳಿನ ಗೂಡಿಗೆ ಮಳೆ ಸುರಿದಾಗ ತಂದ ನೆನಪು ಸೀರೆಯುಟ್ಟು ಜಾರಿ ಬಿದ್ದ ನೆನಪು ಸಂಭ್ರಮ ಆಗದ ದೋಣಿ ಕಟ್ಟೋ ನೆನಪೆ ಅನುಪಮ ಯಾರೋ ಬರೆದೋರು ನನ್ನದೆಯ ಲಾಲಿ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ರಂಗೋಲಿ ಧನ್ಯವಾದಗಳು ಅಂಶಿಕಾ. ಸ್ವಲ್ಪ ಮಾತಾಡ್ತೀರಾ? ಎರಡು ಪ್ರಶ್ನೆಗಳು ಮಾತ್ರ. ಹೊಸಂಗಡಿ ಮನೆ. ಓಕೆ, ಎಷ್ಟನೇ ಕ್ಲಾಸಲ್ಲಿ ಈಗ? 16 7 ಸೈ 6ರಿಂದ 7ನೇ ತರ. ಯಾವ ಶಾಲೆಯಲ್ಲಿ ಕಲಿತಾ ಇದ್ದೀರಾ? SATHS ಮಂಜೇಶ್ವರಿ. ಸಂಗೀತ ಕಲಿತಾ ಇದ್ದೀರಾ? ಸಂಗೀತ ಇಲ್ಲ, ಕಲಿತಾ ಇದ್ದೀರಾ? ಯಾರಿಂದ? ಶಿಲ್ಪಾ ವಿಶ್ವನಾಥ್. ಎಷ್ಟು ವರ್ಷಗಳಿಂದ? 2 ವರ್ಷ. 2 ವರ್ಷಗಳಿಂದ. ನಿಮ್ ಜೊತೆ ಯಾರೆಲ್ಲ ಬಂದಿದ್ದಾರೆ? ಅಪ್ಪ ಅಮ್ಮ ಇಬ್ಬರು ಇದ್ದಾರೆ. ಅಕ್ಕ ಇದ್ದಾರೆ. ಓಕೆ, ಅಕ್ಕ ಹಾಡಲ್ವಾ? ಮನೇಲಿ ಬೇರೆ ಯಾರು ಹಾಡ್ತಾರೆ? ಅಪ್ಪ ಹಾಡ್ತಾರೆ. ಓಕೆ, ಅಪ್ಪ ಗಾಯಕರಲ್ಲ. ಸಿಕ್ಕವಳಿಗೆ 2ನೇ ಮಗಳಿಗೆ ಆ ಸಂಗೀತದ ಕ್ಷೇತ್ರಕ್ಕೆ ತರುವಂತಹ ಪ್ರಯತ್ನ ತಂದೆಯವರಿಗೆ. ಏನಿರಲಿ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು ವೆರಿ ಮಚ್. ಸ್ಪರ್ಧೆಯನ್ನು ಮುಂದುವರಿಸುತ್ತಾ ನಮ್ಮ ಊರ ಪ್ರತಿಭೆ ಶೋಭರಾಜ್ ಅಟ್ಟಗೋಳಿ ಮುಂದಿನ ಗೀತೆಯೊಂದಿಗೆ ನಿಮ್ಮ ಮುಂದೆ. Judges, please not. Shobharaj Attagoli on the stage. ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು ಯಾರು ಗಾಳಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಇದ್ದು ಹೋದೋರ್ಯಾರು ಅವಳ್ಯಾರು ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ಹತ್ತಿರ ಬರದೆ ದೂರಾನೋ ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕದ್ದೋರ್ಯಾರು ಯಾರು ಗಾಳಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋರ್ಯಾರು
ಒಂದೊಂದು ಹುಡುಗಿರಲ್ಲೂ ನೂರು ನೂರು ಕನಸು ಉಂಟು, ಯಾರು ಎಲ್ಲೂ ಹೇಳೋದಿಲ್ಲ. ಹಾಗಂತ ಯಾರು ಕೂಡ ಪ್ರೀತಿ ಮಾಡೋದಿಲ್ಲ ಅಂತ ಎಂದು ಬಾಗಿ ಬಿಡುವುದಿಲ್ಲ. ನನ್ನಂತ ಹುಡುಗರಿಗೆ ಪ್ರೇಮ ಗೀಮ ಅನ್ನೋದೆಲ್ಲ ಎಲ್ಲಿವರೆಗೂ ತಿಳಿದೇ ಇಲ್ಲ. ಎಲ್ಲಿಂದ ಬಂದು ಇವಳು ತುಳಿದು ತಿಳಿದು ತಿಳಿಯದಂಗೆ ಜೀವ ಹಿಂಡಿಕೊಳ್ತಾಳಲ್ಲ. ಇದು ಪ್ರೀತಿಯಲ್ಲ, ಪ್ರೇಮನೂ ಅಲ್ಲ, ಪರಿಚಯ ಅಲ್ಲ ಅಂತ ಹೇಳುತ್ತಿಲ್ಲ. ಅದೇನೆ ಒಳಗೆ ನನ್ನೊಳಗೊಳಗೆ ಅವಳಿಟ್ಟ ಹೆಜ್ಜೆ ನಾ ಮರೆಯುವುದಿಲ್ಲ. ಯಾರೋ ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ಕತ್ತೋರು ಯಾರೋ ಯಾರೋ ಗಾಳಿಲಿ ಮುತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋರು ಯಾರೋ ಹೋದೋರು ಯಾರೋ ಹೋದೋರು ಯಾರೋ. ಫೇವರೇಟ್ ರೌಂಡ್ ಬಂದೊಡನೆ ಹಾಡುಗಾರರ ಭೀತಿ ಎಲ್ಲ ಹೋಯ್ತು, ಅವರ ಶೈಲಿಯೇ ಬದಲಾಯ್ತು ನೋಡಿ. ಸೊ ಶೋಭರಾಜ್ ನಮ್ಮ ಊರದ ಆರ್ನ ಹಿಡಿದವರ ಜಾಸ್ತಿ ಆರಾಟ ಪಾತೇರಿ ಜನಮ ಪಾತೇರಿ ಪೌಜ ಪೊರ್ತು ಕಂತುಡು. ನನ್ನ ನೆಕ್ಸ್ಟ್ ಒನ್ ಪುತ್ತೂರ್ ಮಧು ಲತಾ, ಮಧು ಲತಾ ಪುತ್ತೂರ್.
മഹിമ ഒന്ന് മൈക്ക് പിടിച്ച നമ്മുടെ നാട്ടുകാരിയാണ്, ജോടുകല്ലുകാരിയാണ്. എത്ര ക്ലാസ്സിലാണ് പഠിക്കുന്നത്? 10 കഴിഞ്ഞു. 10 കഴിഞ്ഞു. മൈക്ക് ഒന്നും കൂടി അടുത്ത് പിടിക്കുക. ഈ പാട്ട് മത്സരത്തിന് ആദ്യമായിട്ടാണോ മത്സരിക്കുന്നത്? മത്സരം ഇതിനേക്കാൾ മുൻപായി സ്റ്റേജിൽ പെർഫോമൻസ് ചെയ്തിട്ടുണ്ടോ? ഇങ്ങനെ സ്കൂളിൽ ചെറിയ ചെറിയ പ്രോഗ്രാം ഇങ്ങനെ അറ്റൻഡ് ചെയ്ത്. സ്കൂളിൽ മാത്രം. ഇതുപോലുള്ള വലിയ സ്റ്റേജിൽ ഒരു പക്ഷേ ആദ്യമായിട്ടാണ് അല്ലേ? ഓക്കെ. അതിൻ്റെ ചെറിയൊരു പേടി ഉണ്ടായിരുന്നല്ലേ? എന്തായാലും ഫസ്റ്റ് ടൈം, എല്ലാത്തിനും ഫസ്റ്റ് ടൈം ഉണ്ടാവുന്നത്. ഓക്കെ. തീർച്ചയായിട്ടും ആ ഒരു വളർച്ച ഈ സ്റ്റേജിൽ നിന്നും ഒരുപാട് വളരട്ടെ എന്ന് ആശംസിക്കുകയാണ്. താങ്ക് യു ವೆರಿ ಮಚ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಥ್ಯಾಂಕ್ ಯು. ಸೊ ಬಂಧುಗಳೇ, 3 ವಿಭಾಗಗಳಾಗಿ ನಡೆದಂತಹ ಈ ಸ್ಪರ್ಧೆಯಲ್ಲಿ ಫೇವರಿಟ್ ರೌಂಡಲ್ಲಿ ಅಂತಿಮ ಓರ್ವ ಸ್ಪರ್ಧಾಳು ಬರ್ತಾ ಇದ್ದಾರೆ. ಅವರ ವಿಶೇಷತೆ ಏನು ಅಂತ ಕೇಳಿದರೆ, ಅವರು ಬರುವಾಗ ಒಂದೇ ಪದ್ಯ ಹಾಡಲಿಕ್ಕೆ ಬಂದದ್ದು. ಅವರಿಗೆ ಗೊತ್ತಿಲ್ಲ 3 ವಿಭಾಗಗಳ ಸ್ಪರ್ಧೆ ಇದೆ ಅಂತೇಳಿ, ಹಾಡುಗಳನ್ನು ಹಾಡಬೇಕು ಅಂತೇಳಿ ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ, ಆದರೆ ಅವರಲ್ಲಿ ಆತ್ಮವಿಶ್ವಾಸ ಇದೆ, ಗೀತೆಯನ್ನು ಹಾಡ್ತಾರೆ ಎಂಬುದಾಗಿ. ಸೊ ಲೆಟ್ಸ್ ವೆಲ್ಕಮ್ ದ ಮ್ಯಾನ್ ಫ್ರಮ್ ಮುಡಿಪು, ಪವನ್. ಚೆಸ್ ನಂಬರ್ 3, ನವಂ ಆಚಾರ್ಯ, ಮುಡಿಪು. ಚೆಸ್ ನಂಬರ್ 3. ಇದು ಹೂವಿನ ಲೋಕವೇ, ಇಲ್ಲಿ ಗೆಳತಿಯರಿಲ್ಲವೇ, ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಓ ಚೆಲುವೆ, ಚೆಲುವಿನ ಹೂವೆ. ಸೌಗಂಧ ಹೂವಲ್ಲಿ ಕೂಡಿಕೊಂಡಿದ್ದಂತೆ ಸೌಂದರ್ಯ, ಹೆಣ್ಣಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ, ನನ್ನಲ್ಲಿ ಸೇರಿಕೊಂಡಿದ್ದಂತೆ. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಓ ಚೆಲುವೆ, ಚೆಲುವಿನ ಹೂವೆ. ಹುಡುಗಿರಿಗೆ ನಾನೇ ರಚ ನಾನು, ಹುಡುಗರಿಗೆ ಕದಿಮ ಕಳ್ಳ ನಾನು, ಪ್ರಳಯ ತಕ ನಾನು ಕೇಳು ನೀನು, ಲೋಕವೆಲ್ಲ ನನ್ನ ರಾಕೆಟ್ನಲ್ಲಿ, ಸ್ನೇಹವೆಂಬ ಲವ್ಲಿ ರಾಕೆಟ್ನಲ್ಲಿ, ತೇಲಿ ಹಾಡೋ ಪ್ರೇಮಿ ನಾನು. ಶಬಪ್ಪ ಶಬಪ್ಪ ಶಬಪ್ಪರ ಪಪ್ಪರ ಪಪ್ಪರ ಪಪ್ಪ ಕೇಳಿ ನನ್ನ ಪ್ರೇಮಿಗಳೇ, ಈ ಪ್ರೀತಿ ಅಭಿಮಾನ ಎಂದೆಂದು ನನ್ನದು. ಯಾರೆ ನೀನು ರೋಜಾ ಹೂವೆ, ಯಾರೆ ನೀನು ಮಲ್ಲಿಗೆ ಹೂವೆ, ಹೇಳಿ ಓ ಚೆಲುವೆ, ಚೆಲುವಿನ ಹೂವೆ. ನವಂ, ಈ ಹೆಸರು ನಾನು ಕೇಳಿದ್ದು ಕೂಡ ಫಸ್ಟ್ ಟೈಮ್. ನವಂ ಒಂದು ವಿಶೇಷ ವೆರೈಟಿ ಹೆಸರು. ಯಾರು ಹೆಸರು ಬಿಟ್ಟದ್ದು? ಈ ಹೆಸರನ್ನ ಯಾರಿಟ್ರು? ಅಪ್ಪ ಅಮ್ಮ. ಅಪ್ಪ ಇದ್ದಾರೆ, ಬಂದಿದ್ದಾರೆ ಇಲ್ಲಿಗೆ? ಅಪ್ಪ ಇದ್ದಾರೆ ಎದುರಲ್ಲಿ. ಸೊ ಏನು ಮಾಡ್ತಾ ಇದ್ದೀರಾ ನವಂಬ್ರೆ?
ನಾನು ಡಿಗ್ರಿ ಮಾಡ್ತಿದ್ದೆ. ಡಿಗ್ರಿ ಎಷ್ಟನೇ ಇಯರ್? ಫಸ್ಟ್ ಇಯರ್. ಎಲ್ಲಿ? ಮಂಗಳೂರಲ್ಲಿ. ಓಕೆ. ಸೊ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೀರಾ ಇದಕ್ಕೆ ಮೊದಲು? ಹಾಂ. ಓಕೆ. ಪ್ರೈಸ್ ಸಿಕ್ಕಿದೆಯಾ? ಪ್ರೈಸ್ ಕೂಡ ಸಿಕ್ಕಿದೆ. ಇಲ್ಲಿ ಕೂಡ ನಿರೀಕ್ಷೆಯಲ್ಲಿ ನೀವಿದ್ದೀರಾ. ನಿರೀಕ್ಷೆ ಮಾಡೋದು ಸಹಜ ಅಲ್ವಾ? ಓಕೆ ಬಂಧುಗಳ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ನವಮ್, ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ದ ವೆರಿ ಬೆಸ್ಟ್. ಸೊ ಬಂಧುಗಳೇ, ಇದೀಗ ನಮ್ಮ ತೀರ್ಪುಗಾರರು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷತೆ ಏನು ಅಂತ ಕೇಳಿದ್ರೆ, ಕೆಲವು ಬಾರಿ 6ನ ಪದ್ಯ ಎಡ್ಡೆ ಆರಿಗೆ ಫಸ್ಟ್ ಪ್ರೈಸ್ ತಿಕ್ಕು, ಮೇರಿಗೆ ಸೆಕೆಂಡ್ ಪ್ರೈಸ್ ತಿಕ್ಕು ನಮ ಇನ್ವಾ ಅಂಡ ಕೆಲವರ ಅವು ಅಂಚಾಪು ನಮ ತೂಪಿ ಲೆಕ್ಕತ್ ಜಡ್ಜಸ್ ತೂಪುನಿ ಅಂಡ್ ಅವರ ನಮ್ಕಲ ದಾಲ ಪನ್ಲೆಕ್ಕ ಇಚ್ಚಿ ಅಕ್ಲೆ ಬತ್ತದ ಸ್ಟೇಜ್ ಅನೌನ್ಸ್ಮೆಂಟ್ ಮಲ್ಪಡಕ್ಕೆ ತುಂಬತ್ತ ಅದು ಈ ಕಾರ್ಯಕ್ರಮದ ಡುವಾರಿ ಪ್ರಶಾಂತ್ KP ನಿಮ್ಮ ಮುಂದೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ದಯಪಂಡ ನಮಕಿದ ಕಾರ್ಯಕ್ರಮಕ್ಕೆ ಆಕ್ಚುಲಿ ಡೇಟ್ 27 ಇತ್ತು. ಎಂಕ್ಲಿಗೆ ದಿವಾಕರ್ ತಿಕ್ಕುಜ್ಜಿ ಎಲೆಕ್ಷನ್ ಡಿಕ್ಲೇರ್ ಅಂಡ ಡೇಟ್ ಈ ಡೇಟ್ ಕೊರಂದು ಅಂಡ ಇನಿ ಕಾಂಡೆ ತುನಕ ದಿವಾಕರ್ ಅಡ್ನೆ ಪಂಪರು ಇಂಕ ಆಪುಜಿ ಇಷ್ಟೊಂದು ಪ್ರಾಬ್ಲಮ್ ಉಂಡೆ. ನಾವು ಹಾಸ್ಪಿಟ್ಲ್ ಹೋಗೋದಿಲ್ಲ, ಮಸ್ತ್ ಬೇನೆ ಒಂದುಂಡು ಬುಕ್ಕಲ್ಲ ದಾದ ನಾನು ಲಾಸ್ಟ್ ಮೂಮೆಂಟ್ಗೆ ಬಟ್ ಹಾಸ್ಪಿಟಲ್ ಪೋಲ್ ತುಕ ಇಂಚ ಆಪುಂಡು. ಓಕೆ ಆಲ್ ರೈಟ್ ಅನ್ ಕಷ್ಟ ಆಂಡಲ 6 ಬೈದು ಕಾರ್ಯಕ್ರಮ ಅಂತಾರೆ. ಬಟ್ ಇತ್ತಲ್ಲ ಒಂಚೂರು ಬೇನೆ ಉಂಟು ಪನ್ಪೇರು ಅಂಡ ಆ ಬೇನನ್ನು ಸರಿಕದಿದ್ದು ಕಾರ್ಯಕ್ರಮ ಎಡ್ಡೆ ಮಲ್ತು ಕೋರಿದ್ರು, ಪೊರ್ಲದ ಕಾರ್ಯಕ್ರಮ ಮಲ್ತು ಕೋರಿದ್ರು ದಿವಾಕರ್ ಪ್ರತಾಪ್ ನಗರ ಅರಗೆ ಮನದಿಂಜಿನ ಒಂಜಿ ಸೊಲ್ಮೆಲು. ಅದೇ ರೀತಿ ನಮ್ಮ ಜವಣ್ಣರು ಶ್ರೀ ಅಂಚನೆ ಸದಾಶಿವ ಶೆಟ್ಟಿ ಕುಲು ಅಭಿಮಾನ ಬಳಗ ಅಂಚನೆ ರೋಟರಿ ಕ್ಲಬ್ ಕಾರ್ಯಕ್ರಮ ಒಂಜಿ ತಿಂಗಳು ದುಂಬೆ ಕಾರ್ಯಕ್ರಮದ ಪ್ರಿಪರೇಷನ್ ಮಲ್ತಾ ಎಂಕ್ಲೆಗೆ ಊರು ಜವಣ್ಣರು ಕಾರ್ಯಕ್ರಮ ಮಲ್ಪುಗ ಬಂದಿನ ಮಾತ ರೆಡಿ ಆಯ್ರು ಸಪೋರ್ಟ್ ಮಾಡ್ತಾರೆ, ಮಾತ ಎಡ್ಡರು ಸಪೋರ್ಟ್ ಮಾಡ್ತಾರೆ. ಅಟ್ ಎಸ್ಪೆಷಲಿ ಪ್ರಶಾಂತ್ ಅವಡು, ಹರೀಶ್ ಪಟ್ಲ ಅವಡು ಮಸ್ತ್ ಜನ ಒಳ್ಳೆರು ಪುದರ್ ಪನ್ಪುಜಿ ಮಾತ ಜವನರ್ಲ ದಯಾನಂದ ದುಬೆ ಅವಡು, ಕಿರಣ್ ಪಟ್ಲ ಅವಡು ಮಾತೆರ್ಲ ಎಡ್ಡರಿ ಸಹಕಾರ ಕೊಡ್ತಾರೆ. ಪುದರ್ ಪಂಡ ಮಸ್ತ್ ಪುದರ್ ಪನ್ರ ಬುಜಿ ಮಾತ ಸ್ನೇಹಿತರಿಗೆ ಅಭಿನಂದನೆ ಕೊರ್ಪ ಈ ಕಾರ್ಯಕ್ರಮ ಯಶಸ್ಸು ಮಲ್ಪರ ಸಹಕಾರ ಮಲ್ತಾರೆ. ದುಂಬಗಲ ನನ್ನ ಏರೇ ಕಾರ್ಯಕ್ರಮ ಮಲ್ಪಡು ಈ ಎಡ್ಡರಿ ಸಹಕಾರ ಕೊರ್ಲೆ ಬಂದು ಪನೊಂದು. ಅದೇ ರೀತಿ ಈ ಒಂಜಿ ಸಂಗೀತ ಕಾರ್ಯಕ್ರಮ ಸ್ಪರ್ಧೆ ಐಕೆ ಜಡ್ಜಸ್ ಇಂಗ್ಲಿಗೆ ಇಂಪಾರ್ಟೆಂಟ್ ಪಂಡ ಅವಳು ತೀರ್ಪು ಮುಖ್ಯ. ಕಾರ್ಯಕ್ರಮ ಎಡ್ಡೆ ಕೊರ್ಪೇರಕ್ಲು ಆ ತೀರ್ಪುಗಾರ ಕೊರ್ನಂಚಿನ ಜನ ಬಾಲಕೃಷ್ಣ ನೆಟ್ಟಾರ್ ಇಂಕ್ಲ ಫ್ರೆಂಡ್ ರವೀಂದ್ರ ಪ್ರಭು ಇಂಕ್ಲ ಒಂಜಿ ಮಸ್ತ್ ಕಾರ್ಯಕ್ರಮ ಒಂಜಿ 10 ವರ್ಷ ತುಂಬ ಒಂಜಿ ಕಾರ್ಯಕ್ರಮ 2 ಸಲ ಮಲ್ತ ಇಂಕ್ಲ ಊರುಡೆ ಅಪ್ಪಗ ಯಾನ್ ಕಾರ್ಯಕ್ರಮ ನಿರೂಪಣೆ ಮಲ್ತ ಕಾರ್ಯಕ್ರಮ ಇಂಕ್ಲೊಟ್ಟಿಗೆ ಬೈದಿರಾರು ಯಾರು ತಿಕ್ಕನೊಂಜಿ ಪುಣ್ಯನ ಪನಲಿ ಅವರೊಟ್ಟಿಗೆ ಬುಕ್ಕೊಂಜಿ ಮಹಾ ಜನ ತಿಕ್ಕಿದ್ರಿ ಅರ್ಲಂಚನೆ ನಮ್ಮ ಮಿಥುನ್ ರಾಜ್ ಪಂದ್ ಈ ರಡ್ಡು ಮಲ್ಲ ಕಣ್ಣಲ್ಲಿ ನಮಕ್ ತಿಕ್ಕದ ಈ ಕಾರ್ಯಕ್ರಮ ಮೆರುಗು ಬುಕ್ಕಲ ಹೆಚ್ಚ ಅಂದ ಪನೊಲ್ಲಿ ಅಕ್ಲಿಗೆ ಮಾತ ಜೋರಾದ ಒಂಜಿ ಚಪ್ಪಾಲೆ ಕೊರ್ದು ಸೊಲ್ಮೆಲ್ ಸಂದಾಗ ಪನೊಂದುಲ್ಲೆ ಅಂಚನೆ ಈ ಕಾರ್ಯಕ್ರಮ ಸುರುಕಿ ಪಂಡೆ ಇಂಕ ಪಂಡ ಸೌಂಡ್ಸ್ ವ್ಯವಸ್ಥೆ ಬೋಡು ಅಪ್ಪಗ ಮಿಥುನ್ ಪಂಡೆ ಕಾರ್ಯಕ್ರಮ ಇಂಚ ಮಲ್ಪರು ಓಕೆ ಮಲ್ಪುಗ ಎಡ್ಡ ರೀತಿಯ ಸಹಕಾರ ಕೊಡ್ತಾರೆ ಮಿಥುನ್ ಸೂರ್ಯ ಸೌಂಡ್ಸ್ ಮಿಥುನ್ ಸೌಂಡ್ ಆರಿಗಲ ಮಸ್ತ್ ಹೃದಯದಿಂಜಿನ ಸೊಲ್ಮೆಲ್ ಸಂದಾಂದುಲ್ಲೆ ಅಂಚನೆ ಎಂಕ್ಲಿಗೆ ಡ್ಯಾನ್ಸ್ ಸಂಗೀತ ಕಾರ್ಯಕ್ರಮ ಕ್ಯಾಶ್ ಪ್ರೈಸ್ ಗುರಿಂಚಿನ ಪವನ್ ರಾಜ್ ಮಡಂದೂರು ಆರಿಗೆ ಇಂಕ್ಲ ಸಮಿತಿದ ಪರವಾದ ಧನ್ಯವಾದ ಕೋರಿದ ಪಂಡ ಎಡ್ಡ ರೀತಿಯ ಒಂಜಿ ಮೊತ್ತ ಕೊರ್ತಾರೆ ಇಂಕ್ಲ ಈ ಕಾರ್ಯಕ್ರಮಕ್ಕೆ ಆರಿಗೆ ಸೊಲ್ಮೆನ್ ಸಂದಾಂದುಲ್ಲೆ ಅಂಚನೆ ಡ್ಯಾನ್ಸ್ ಕ್ಲಾಸ್ ಪಂಡ ಎಂಕ್ಲಿಗೆ ಎಂಕ್ಲ ಫಸ್ಟ್ ಪ್ಲಾನ್ ಮಾಡ್ತೀನಿ ಕಾಂಪಿಟೇಷನ್ ಟೀಮ್ ಬೈಜಿ ಬಂದನಗ ಎಂಕ್ಲ ಡ್ಯಾನ್ಸ್ ಮಾಸ್ಟರ್ ಶೋ ಮಾಸ್ಟರ್ ಚರ್ಚೆ ಮಲ್ತದ್ದು ಲಾಸ್ಟಿಗೆ ಶೋ ಮಲ್ತೆ ದಬಂಡ ಶೋ ಮಲ್ಪನಾಗಲ್ಲ ಎಂಕ್ಲಿಗೆ ಪಾಸ್ ಏದಾರಲ್ಲ ಅಂಚನೆ ನಮ್ಮ ಯಶಸ್ವಿ ಪಾಡಿ ಆ ರೆಡ್ ಟೀಮ್ ಎಡ್ಡ ಸಪೋರ್ಟ್ ಕೊರ್ದು ಈ ವೇದಿಕೆನ ಎಡ್ಡ ರೈನ್ಸ್ ಆಯ್ರು ಅಕ್ಲಿಗೆ ಈ ಸಂದರ್ಭ ಸೊಲ್ಮೆನ್ಸ್ ಅಂತ ಒಂದಿಲ್ಲ ಅದೇ ರೀತಿ ಇಂಗ್ಲ ಶಿವ ಮಾಸ್ಟರ್ಗಿಲ್ಲ ಇಂಗ್ಲ ಆ ಒಂಜಿ ಫ್ರೆಂಡ್ಸ್ದ ಮಾತ ಜೋಕ್ಲಿ ಸೊಲ್ಮೆನ್ಸ್ ಅಂತ ಒಂದು ಕಾರ್ಯಕ್ರಮದ ದುಂಬಗದ ಸ್ಟೇಜ್ ಪೋಪೆ ಡ್ಯಾನ್ಸ್ ಕಾರ್ಯಕ್ರಮ ಪಾಸ್ಕ್ ಏದಾರ್ ಅದೇ ರೀತಿ ವೇದಿಕೆ ಸ್ಮರಣಿಕೆ ಕೊರೋಲ್ಲ ಪಾಸ್ಕ್ ಏದಾರ್ದ ನೃತ್ಯದ ಬುಕ್ಕ ಅದೇ ರೀತಿ ಇಂಕ್ಲಿಗೆ ಕಾರ್ಯಕ್ರಮಕ್ಕೂ ಸಲಹೆ ಸೂಚನೆ ಕೊರಂಚಿನ ಶ್ರೀ KP ನಾರಾಯಣ ಪಟ್ಲ ಆರೆಗಿಲ್ಲ ಸೊಲ್ಮೆನ್ಸ್ ಅಂತ ಒಂದಿಲ್ಲ ಎಸ್ ಬಂಧುಗಳ ಇದೀಗ ಸಾಂಸ್ಕೃತಿಕ ವೇದಿಕೆಯ ಅಂತಿಮ ಕಾರ್ಯಕ್ರಮ ಪಾಸ್ಕ್ ಏದಾರ್ ಪಾಸ್ಕ್ ಪ್ರಿಯದರ್ಶಿನಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಏದಾರ್ ಅದೇ ರೀತಿ ಸಂಗೀತ ಕಾರ್ಯಕ್ರಮ ಇಂಕ್ಲೊಟ್ಟಿಗೆ ಸಹಕರಿಸಿನ ಸಪ್ತ ಸ್ವರತ ಮೂಜಿ ಕಲೆಗಾರರು ಲೋಕೇಶ್ ಆಚಾರ್ಯ ಅಟ್ಟೆಗೋಳಿ ಮನೋಜ್ ಆಚಾರ್ಯ ಅಂಜನ ಶೇಖರ್ ಮಕ್ಕಳಿಗೆ ಮಸ್ತ್ ಸಹಕಾರ ಮಾಡ್ತಾರೆ ಅಕ್ಲಿಗಿಲ್ಲ ಇಂಕ್ಲ ಸೊಲ್ಮೆನ್ಸ್ ಅಂತ ಒಂದಿಲ್ಲ ಸಪ್ತ ಸ್ವರ ಈ ಟೀಮ್ ನ ಮಾತರಿಗಿಲ್ಲ ಸೊಲ್ಮೆನ್ಸ್ ಅಂತ ಒಂದಿಲ್ಲ
കൊയ്യറപ്പോയി സേറുന്നിലെ പറവയില് കണ്ടോത കൈ കൊയ്യറപ്പോയി തത്തി മുട്ടാളെ പത്തി മാതല്ല കൈ തുമ്പെറപ്പോയി കൊയ്യറപ്പോയി സേറുന്നിലെ പറവയില് കണ്ടോത കൈ കൊയ്യറപ്പോയി ಎರುಕಟ್ಟದು ಕೊರಿಯೇರು ಹಳೆಯಂಗಡಿ ಜವನೇರು ಕಂಡೈದಿ ಅಡತೇರು ಪಾಣೇರದ ಪೂವಣ್ಣೆ ಪುಣಿ ಕಟ್ಟದು ಕೊರಿಯೇರು ಮಾಣಿದ ಮಾಯಿಲಣ್ಣೆ ಪುಣಿ ಮೆತ್ತದು ಕೊರಿಯೇರು ಪಾತೂರ್ದ ಬಾಲಣ್ಣೆ ಪುಂಡಿ ಬಾರು ಬಿಚ್ಚೇರು ಕಾರಿಂಜದ ಕಾರ್ಯಪಣ್ಣೆ ಮುರುಗುತ್ತ ತುಂದಿತ್ತೇರು ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಪೋಯಿ ಸೀತಕ್ಕ ಸೂಡಾದ ಸೆಸಮಕ್ಕ ಸಂಪಾದ್ಯದ ಸರಸಕ್ಕ ಸಂಯೋದ ಶಿಶಿಲಕ್ಕ ಮುಲ್ಕಿದ ಮಾಲಕ್ಕ ಕಿರಿಗೊಳಿದ ಕಮಲಕ್ಕ ಕಟ್ಪಾಡಿದ ಕಾಳ್ಯಕ್ಕ ಕರ್ಲಾದ ಕೂಸಕ್ಕ ಮಂಡದ ಬಾಲಕ್ಕ ಬಸರೂರ್ದ ಭವನಕ್ಕ ನಿಟ್ಲೇದ ನೀಲಕ್ಕ ಪಟ್ಲೇದ ಪಾಚಕ್ಕ ಕತ್ತಿ ಮುಟ್ಟಾಲೆ ಪತ್ತಿ ಮಾತೆಲ್ಲ ಕೈ ತುಂಬ್ಯರ ತೋಯಿ ಕೊಯ್ಯರಪೋಯಿ ಸೇರುಲ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರಪೋಯಿ ಕತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಪೋಯಿ ಸುದ್ದಿ ಕೊಯ್ಯರಪೋಯಿ ಸೇರುಲ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರಪೋಯಿ వా ఏదార్దక్లు ఏతు ఉసార్దులే రాత్రి కంతుల వా తెలికే మోనడి ಇಂಚನೆ ಉಪ್ಪಾಡು తెలిಕೆ ಕಂಗ್ರಾಚುಲೇಷನ್ಸ್ ಪಾಸ್ ಕೇದಾರ್ ಬಂಧುಗಳೇ ಇನ್ನು ಮುಂದೆ ಬಹುಮಾನ ವಿತರಣಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಮ್ಮ ಜವನದ ಜೋಡುಕಲ್ಲು ಕುಳೂರು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಮಂಗಳೂರು ಇದರ ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಈ ವಿಶೇಷ ಕಾರ್ಯಕ್ರಮದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬರ್ತಾ ಇದ್ದಾವೆ. ಜೊತೆಯಲ್ಲಿ ಅದೃಷ್ಟ ಚೀಟಿಯ ಫಲಿತಾಂಶವೂ ಕೂಡ ಬರ್ಲಿಕ್ಕಿದೆ. ಕೂಪನ್ ಪುಸ್ತಕಗಳನ್ನು ಪಡೆದುಕೊಂಡವರು ತಮ್ಮ ಕೌಂಟರ್ ಫೈಲ್ ಅನ್ನ ತಕ್ಷಣವೇ ತಲುಪಿಸುವಂತೆ ಮನವಿ. ಇದೀಗ ಪ್ರಶಸ್ತಿ ಪ್ರದಾನ ವೇದಿಕೆಗೆ ನಾವು ಆಮಂತ್ರಿಸುತ್ತಾ ಇದ್ದೇವೆ ಶ್ರೀ ಕೆಪಿ ನಾರಾಯಣ ಪಟ್ಲ, ಶ್ರೀ ಪ್ರದೀಪ್ ಪಟ್ಲ, ಶ್ರೀ ದಯಾನಂದ ಮಾಡ, ಶ್ರೀ ರಾಜೇಶ್ ಪಟ್ಲ, ಶ್ರೀ ಕಿರಣ್, ಶ್ರೀ ಪ್ರದೀಪ್ ಪಟ್ಲ, ಶ್ರೀ ದಯಾನಂದ ಮಾಡ ದುಬೈ ಹರಿಯಾಣ, ಶ್ರೀ ಸಚ್ಚು ಮಡಂದೂರು, ಶ್ರೀ ಪಚ್ಚು ಅಟ್ಟಗೋಳಿ ಪಚ್ಚು ಮಡಂದೂರು, ಹೇಮಂತ ಆಚಾರ್ಯ, ರಾಜೇಂದ್ರ, ಅಶ್ವಥ್, ಗಿರೀಶ್, ನವೀನ್, ಪ್ರಜ್ವಲ್, ಚಂದ್ರಹಾಸ ರೈ, ದುರ್ಗಾ, ವೈಶು, ಪ್ರಮೋದ್ ಪಣಿಕರ್ ಈ ಎಲ್ಲರೂ ಕೂಡ ವೇದಿಕೆಗೆ ಬರುವಂತೆ ಕೋರಿಕೆ. ನಮ್ಮವರೇ ನಾವೆಲ್ಲ ಸೇರಿಕೊಂಡು ಬಹುಮಾನಗಳನ್ನ ವಿತರಿಸೋಣ. ಅತಿಥಿಗಳನ್ನ ಪ್ರಧಾನ ವೇದಿಕೆಗೆ ಬರಮಾಡಿಕೊಳ್ಳುವರಿದ್ದೇವೆ. ಮೊದಲಿಗೆ ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಂಡಿರತಕ್ಕಂತಹ ನಮ್ಮ ನೃತ್ಯ ತಂಡಕ್ಕೆ ಮತ್ತು ಧ್ವನಿ ವರ್ಧಕಕ್ಕೆ ಚಾನೆಲ್ನವರಿಗೆ ನಾವು ಸ್ಮರಣಿಕೆಯನ್ನು ನೀಡ್ತೇವೆ. ಆ ಬಳಿಕ ಸ್ಪರ್ಧೆ ವಿಜೇತರಿಗೆ ನಮ್ಮ ತೀರ್ಪುಗಾರರೇ ಬಂದು ಆ ಫಲಿತಾಂಶವನ್ನ ನಿಮ್ಮ ಮುಂದೆ ಹೇಳಲಿದ್ದಾವೆ. ಅದಕ್ಕೆ ಬದಲಾಗಿ ಎಲ್ಲ ಅತಿಥಿಗಳು ವೇದಿಕೆಗೆ ಬರುವಂತೆ ಕೋರಿಕೆ. ಶ್ರೀ ಕೆಪಿ ನಾರಾಯಣ ಪಟ್ಲ ಬನ್ನಿ, ಪ್ರವೀಣ್ ಪಟ್ಲ, ದಯಾನಂದ ಮಾಡ, ರಾಜೇಶ್,
ಕಿರಣ್, ಪ್ರದೀಪ್ ಪಟ್ಲ, ದಯಾನಂದ ದುಬಾಯ್, ಪಚ್ಚು ಮಡಂದೂರ್, ಪಚ್ಚು ಅಟ್ಟಗೋಳಿ, ಹೇಮಂತ್, ರಾಜೇಂದ್ರ, ಅಶ್ವಥ್, ಗಿರೀಶ್, ನವೀನ್, ಪ್ರಜ್ವಲ್, ಚಂದ್ರಹಾಸ್ ರೈ, ದುರ್ಗಾ, ವೈಶು ಮತ್ತು ಪಣಿಕರ್. ಶ್ರೀ ಗಿರೀಶ್ ಓಪತಿಮುಲೆ ವೇದಿಕೆಗೆ ಬರುವಂತೆ ಮನವಿ. ಶ್ರೀ ವಸಂತ ಶೆಟ್ಟಿ ವೇದಿಕೆಯನ್ನ ಏರುವಂತೆ ತಮ್ಮಳಿ ಕೋರಿಕೆ. ಶ್ರೀ ಮನು ಅವರು ಕೂಡ ವೇದಿಕೆಗೆ ಬರುವಂತೆ. ಶ್ರೀ ವಸಂತ ಶೆಟ್ಟಿ, ಶ್ರೀ ಮನು, ಮೊದಲಿಗೆ ದಯವಿಟ್ಟು ವೇದಿಕೆಯಲ್ಲಿರುವವರು ಒಂದು ಸಾಲಾಗಿ ನಿಲ್ಲುವಂತೆ. ನಾವೇ ಪ್ರಶಸ್ತಿಯನ್ನು ನೀಡುವವರು. ಸೂರಜ್ ಶೆಟ್ಟಿ ವೇದಿಕೆಗೆ ಬರುವಂತೆ. ನಮ್ಮ ಪವನ್ ರಾಜ್ ಬತ್ತೀರಾ? ಸೂರಜ್ ಬನ್ನಿ. ವಿಳಂಬವನ್ನ ಮಾಡುವುದಿಲ್ಲ, ನೇರವಾಗಿ ಮೊದಲಿಗೆ ಆರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆರಂಭವನ್ನ ಕೊಟ್ಟವರು ಸಪ್ತಸ್ವರ ಮೆಲೋಡಿಸ್ ತಂಡ. ಆ ತಂಡದಲ್ಲಿ ಗೀತೆಗಳನ್ನ ಅರ್ಪಿಸಿದಂತಹ 3 ಮಂದಿ ಗಾಯಕರನ್ನ ಗೌರವಿಸ್ತಾ ಇದ್ದಾವೆ. ಮೊದಲಿಗೆ ಲೋಕೇಶ್ ಆಚಾರ್ಯ ಗೋಳಿ ತಮ್ಮ ಗೌರವವನ್ನು ಸ್ವೀಕರಿಸುವಂತೆ ಕೋರಿಕೆ. ಲೋಕೇಶ್ ಆಚಾರ್ಯ ಟಗೋಳಿ. ಲೋಕೇಶ್ ಆಚಾರ್ಯವು ಶ್ರೀ ಕೆ ಪಿ ನಾರಾಯಣ್ ಪಟ್ಲ ಇವರಿಂದ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಅದೇ ಪ್ರಕಾರ ಇನ್ನೂರು ಗಾಯಕ ಶ್ರೀ ಮನೋಜ್ ಆಚಾರ್ಯ ಟಗೋಳಿ. ಶ್ರೀ ಮನೋಜ್ ಆಚಾರ್ಯ ಟಗೋಳಿ. ಅದೇ ಪ್ರಕಾರ ಶೇಖರ ಅರಿಯಾಲ. ಅದೇ ಪ್ರಕಾರ ಮುಂದೆ ಈ ಕಾರ್ಯಕ್ರಮದ ಯಶಸ್ಸಿನ ಒಂದು ಪ್ರಮುಖ ಭಾಗ ಧ್ವನಿ ಮತ್ತು ಬೆಳಕು, ಸೂರ್ಯ ಸೌಂಡ್ಸ್ ಮಿಸ್ಟರ್ ಮಿಥುನ್ ರವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸುವಂತೆ. ಮಿಥುನ್, ಶ್ರೀ ದಯಾನಂದ್ ಮಾಡ ಮತ್ತು ಪ್ರವೀಣ್ ಪಟ್ಲ, ರಾಜೇಶ್ ಪಟ್ಲ ದಯವಿಟ್ಟು ತಾವು ವೇದಿಕೆಗೆ ಬರುವಂತೆ ಅಪೇಕ್ಷೆ. ಶ್ರೀ ದಯಾನಂದ್ ಮಾಡ ಅವರನ್ನ ಮತ್ತೊಮ್ಮೆ ಆಹ್ವಾನಿಸ್ತಾ ಇದ್ದೇವೆ, ಬನ್ನಿ. ಅದೇ ಪ್ರಕಾರ ಕಾರ್ಯಕ್ರಮದ ನೇರ ಪ್ರಸಾರ ವಿಭಾಗದಲ್ಲಿ ಜೊತೆ LED ವಿಭಾಗದಲ್ಲಿ ಸಹಕಾರವನ್ನು ಕೊಟ್ಟವರು ನಮ್ಮದೇ ಊರಿನವರಂತಹ ಕಲಾ ಸಾಧಕ ನಾಗಾರ್ಜುನ ಮಂಗಲ್ಪಾಡಿ. ನಾಗಾರ್ಜುನ ಅವರ ನಮ್ಮ ಗೌರವವನ್ನು ಪಡ್ಕೊಳ್ಳುವಂತೆ ಶ್ರೀ ದಯಾನಂದ್ ಮಾಡ, ರಾಜೇಶ್ ಪಟ್ಲ, ಪ್ರವೀಣ್ ಪಟ್ಲ ಬನ್ನಿ. ಅಭಿನಂದನೆಗಳು ನಾಗಾರ್ಜುನ ಮಂಗಲ್ಪಾಡಿ. ಅಭಿನಂದನೆಗಳು ಬಂಧುಗಳ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಸಂಗೀತ ವಿಭಾಗದ ತಂತ್ರಜ್ಞಾನರಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಕರಾವಳಿಯ ಧ್ವನಿ ಮೀಡಿಯಾದಲ್ಲಿ ಅಥವಾ ಸಂಗೀತ ಕ್ಷೇತ್ರದಲ್ಲಿ ಲೈಟಿಂಗ್ ಸೌಂಡ್ಸ್ ಅರೇಂಜ್ಮೆಂಟ್ ಅಲ್ಲಿ ಶ್ರೇಷ್ಠ ಇಂಜಿನಿಯರ್ ಆಗಿ ಗುರುತಿಸಿಕೊಂಡಿರತಕ್ಕಂಥ ಸಾಧಕ, ಮಂಗಳೂರಿಗೆ ಬರುವಂತಹ ಪ್ರತಿ ದೊಡ್ಡ ಗಾಯಕರು ಕೇಳುವಂತಹ ಓರ್ವ ಸೌಂಡ್ ಇಂಜಿನಿಯರ್ ಇದೆ, ಒನ್ ಆಲ್ ಒನ್ಲಿ, ಅದು ಜಯೇಶ್ ಸಬರಿ ಅವರನ್ನ ಗೌರವಪೂರ್ವಕವಾಗಿ ನಾವು ವೇದಿಕೆ ಬರಮಾಡಿಕೊಡ್ತಾ ಇದ್ದೇವೆ. ಸ್ಮರಣಿಕೆಯನ್ನು ಪಡ್ಕೊಳ್ಳುವಂತೆ ಒನ್ ಆಫ್ ದಿ ಪಾಪ್ಯುಲರ್ ಸೌಂಡ್ ಇಂಜಿನಿಯರ್
ಜಯೇಶ್ ಶಬರಿ. ಜಯೇಶ್ ಅದೇ ಪ್ರಕಾರ ಅತ್ಯಂತ ಹೆಚ್ಚು ಲಕ್ಕಡಿ ಪುಸ್ತಕಗಳನ್ನು ಮಾರಾಟ ಮಾಡಿದ ವಿಭಾಗದಲ್ಲಿ ಗಿರೀಶ್ ಶೆಟ್ಟಿ ಅವರಿಗೆ ವಿಶೇಷ ಅಭಿನಂದನೆ. ಗಿರೀಶ್ ಶೆಟ್ಟಿ ಅತಿ ಹೆಚ್ಚು ಲಕ್ಕಡಿಪ್ಗಳನ್ನ ಮಾರಾಟ ಮಾಡಿದವರು. ಅದೇ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ನೃತ್ಯವನ್ನ ನೆರವೇರಿಸಿಕೊಟ್ಟಿರತಕ್ಕಂತಹ ಕೇಶವ ಶಿಶು ಮಂದಿರ ಅವರ ಪರವಾಗಿ ಯಾರಾದರೂ ಇದ್ರೆ ನಮ್ಮ ಗೌರವವನ್ನು ಪಡೆದುಕೊಳ್ಳುವಂತೆ. ಕೇಶವ ಶಿಶು ಮಂದಿರ, ಕೇಶವ ಶಿಶು ಮಂದಿರ ಬಾಲೆ ನನಲ ಜೇಜರ್ದುಲೆ ವರಂದುಲೆ ಸ್ವಾಗತ. ಆಹಾ ಹೇ ಕೇಶವ ಶಿಶು ಮಂದಿರ. ಆಹಾ ತಾಟಿಪಾಡ್ ಅವೆಲೆಕ್ಕ ಡ್ಯಾನ್ಸ್ ಮಲ್ತಿನಂಚಿನ ಫ್ರೆಂಡ್ಸ್ ಕ್ಲಬ್ ಜೋಡುಕಲ್ಲು ದ ಟೀಮ್ ಬಲೆ ಡ್ಯಾನ್ಸ್ ಮಾಸ್ಟರ್ ಶಿವಸುಂದರ್ ಸಾಲಿಯಾನ್ ಮೇರ್ಲ ಚಾಬಡಿಗೆ ಬರಡು ಪನ್ಪನ ವಿನಯ. ಡ್ಯಾನ್ಸ್ ಮಾಸ್ಟರ್ ಶಿವಸುಂದರ್ ಸಾಲಿಯಾನ್ ಅಂಡ್ ಎಂಟರ್ ಟೀಮ್ ಫ್ರೆಂಡ್ಸ್ ಜೋಡುಕಲ್ಲು. ಬಲೆ 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 ಜೋಡುಕಲ್ಲು. ನಮ್ಮ ದುಂಬತ್ತಾದ ಪಾಸ್ ಕೇದಾರ್ ಕೈತಲ್ ಬತ್ತುಂತಲೆ ಪಾಸ್ ಕೇದಾರ್. Congratulations for Friends Jorukallu for your wonderful performance in dance section. ಇದೀಗ ಶಿವಸುಂದರ್ ಸಾಲಿಯಾ ನಮ್ಮ ಡ್ಯಾನ್ಸ್ ಗುರುಗಳಿಗೆ ಗೌರವದ ಸ್ಮರಣೆಗೆ ಹಸ್ತಾಂತರ. ಶ್ರೀ ಪಚ್ಚು ಹೊಟ್ಟೆಗೋಳಿ ಸ್ಮರಣಿಕೆಯನ್ನು ಹಸ್ತಾಂತರಿಸ್ತಾ ಇದ್ದಾರೆ. ಸೊ ಎನಿವೆ ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಪಾಸ್ಕ್ ಏದಾರ್ 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 ಮುಂದೆ ಯಶಸ್ವಿ ಕೋಡಿ ಕೋಡಿ ಯಶಸ್ವಿ ಶ್ರೀಕಾಂತ್ ಕೊಂಡಾನ ಯಶಸ್ವಿ ಕೋಡಿ ಯಶಸ್ವಿ ಕೋಡಿ ಕೋಡಿ ದೂರ ಹೋಗಿರ್ಬೇಕು. ಯಶಸ್ವಿ ಕೋಡಿ ಈ ನಡುವೆ ಸಪ್ತಸ್ವರ ತಂಡದ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಿದವರು ಜೊತೆ ಗೀತೆಯನ್ನು ಹಾಡಿದಂತಹ ಜನಾರ್ದನ ಕನ್ನಡಿಪಾರೆ. ಇವರಿಗೆ ಗೌರವದ ಸ್ಮರಣೆಗೆ ಹಸ್ತಾಂತರ. ಇದೀಗ ನಮ್ಮ ಊರ ಹೆಮ್ಮೆಯ ಪ್ರತಿಭೆ ಮಂಜುನಾಥ್ ಯುವ ಉದ್ಘೋಷಕ, ಪತ್ರಕರ್ತ, ಜೊತೆಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಶ್ರೇಷ್ಠ ನಾಯಕನಾಗಿದ್ದುಕೊಂಡಂತಹ ನಮ್ಮ ಊರ ಪ್ರತಿಭೆ ಜೂನಿಯರ್ ಕತ್ತಲ್ಸಾರ್ ಮಂಜುನಾಥ್. ಬಂದುಲೆ ಸುಮಾರು 10-15 ವರ್ಷದ ತುಂಬು ಸೋಂಕಾಲ್ಡ್ ದಿವಕರನ್ನೇ ಗಣೇಶೋತ್ಸವದ ಕಾರ್ಯಕ್ರಮ ನಿರೂಪಣೆ ಮನ್ಪುರಂಚಿತ್ತಿನ ಪೊರ್ತುಡು ಅರೆಗೆ ಎನ್ನ ನೆನಪುದ ಪ್ರಕಾರ ಗೊತ್ತಿತ್ತನೆ ಮಲಯಾಳಂ ಮಾತ್ರ. ಆಂಡ ಇನಿ ಮಲಯಾಳಂ, ತುಳು, ಕನ್ನಡ, ಹಿಂದಿ, ಇಂಗ್ಲಿಷ್, ಮರಾಠಿ, ಕೊಂಕಣಿ ಒಟ್ಟು 7 ಭಾಷೆ ಸಪ್ತ ಭಾಷಾ ಸಂಗಮ ಭೂಮಿ ಆಯ್ನ ಚಿತ್ತನ ನಮ್ಮ ತುಳುವ ನಾಡುದ ಸಪ್ತ ಭಾಷೆನೆ
ಒರಿ ನಿರೂಪಕ್ಕೆ ಪಾತ್ರನ ಅಂಡ ಅವು ದಿವಾಕರ್ ಉಪ್ಪಳ ಮಾತ್ರ ಎನ್ನಂಚಿತ್ತನ ಏತೋ ಪ್ರತಿಭೆಗೆ ಅವಕಾಶ ಮಂತು ಕೊರ್ಪನಂಚಿತ್ತನ ಮಲ್ಲ ಮನಸ್ಸದ ಒಂಜಿ ನಿರೂಪಕ್ಕೆ ನಮ್ಮ ಊರ್ದಾರೆ ದಿವಾಕರ್ ಉಪ್ಪಳ ಇನ್ನಿತ ಕಾರ್ಯಕ್ರಮ ಬಾರಿ ಪೊರ್ಲಡೆ ನಿರೂಪಣೆ ಮಂತದ ಇನ್ನಿತ ಕಾರ್ಯಕ್ರಮಕ್ಕೆ ಒಂಜಿ ಜಲಕನ್ನು ಕೊಡ್ತೇರೆ ಒಂತೆ ಆರೋಗ್ಯ ಸಮಸ್ಯೆ ಇತ್ತಂದಾಂಡಲ ನಮ್ಮ ದೀನಂಚಿತ್ತನ ಮೋಕೆಗೆ ಬೆಲೆ ಕೊಡ್ತು ಬರ್ತದೆ ಸಲ್ಮೇಲು 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 ಅದೇ ರೀತಿ LED ಆಪರೇಟರ್ಸ್ ದಯಮಾಡಿ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ಇಂದಿನ ಈ ಸ್ಪರ್ಧೆಗೆ ತೀರ್ಪುಗಾರಿಕೆಯಲ್ಲಿ ಸಹಕರಿಸಿದಂತಹ ರವೀಂದ್ರ ಪ್ರಭು ಅದೇ ರೀತಿ ಮಿಥುನ್ ರಾಜ್ ವಿಟ್ಲ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಹಿರಿಯರೆಲ್ಲರೂ ಕೂಡ ಸೇರಿ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ರವೀಂದ್ರ ಪ್ರಭು ಕಾಸರಗೋಡು, ಮಿಥುನ್ ರಾಜ್ ವಿಟ್ಲ. ಮಿಥುನ್ ರಾಜ್ ಮುಲ್ಕಿ, ಯಶಸ್ವಿ ಮಿಯಪದವ್ ಡ್ಯಾನ್ಸ್ ತಂಡದ ಯಾರಾದರೂ ಯಶಸ್ವಿ ಕೋಡಿ, ಹಿಡಿಯೋದ ಎಂಕುಲು ಇಲ್ಲ ಪುನಃ ಪುಲ್ಲಿ ಆಪುಂಡು ಐತಾರ ಎಂಕ್ಲೆ ಕಾಂಡೆ ಪ್ರೋಗ್ರಾಮ್ ಉಂಡು ಕಾಂಡೆ ಬಂಡ ಇತ್ತೆ ಪೋನಗದೆ ಕಾಂಡೆ ನನ್ನ ಬಗುಲು ಎಂಚ ಎಂಗುಲು ಎಂಗುಲು ಎಂಚಿನ ಎಲ್ಲೆ ಬಗುಲು ಅನ್ನ ಕಾಂಡೆ ಜನಕ್ಕುಲು ಎಂಚಿನ ಕೇನು ಬೇರೆ ದೇವರಿಗೆ ಗೊತ್ತು ಇತ್ತೇನೆ ವಾಯ್ಸಿಜ್ಜಿ. ಓಕೆ ಎನಿಹೌ ಬಾರಿ ಪೊರ್ಲತ್ತದ ಕಾರ್ಯಕ್ರಮ. ಸೊ ಜೋಡುಕಲ್ಲು ನಮ್ಮ ಜವಣಿಯ ಜೋಡುಕಲ್ಲು ಇಂಚನೆ ಉಪ್ಪಡ್ ನಿಕಲ್ನ ಒಂಜಿ ಸ್ನೇಹ ಕೂಟ ನನಾತ ಎಡ್ಡೆ ಕಾರ್ಯಕ್ರಮಲು ಒಂತೆ ಬೇಗ ಒಡಿಸುರ ಅವಡಂದು ಯಾನು ನಿಕಡ ಮೋಕೆಡ್ ಕೇನನ್ವೆ ದೇವಣ್ಣಗ ಎಲ್ಲದ ಒಂಜಿ ಕಾರ್ಯಕ್ರಮ ಮುಗಿಂಡ ಯಾಪ ಮುಗಿಯುಂಡು ಕಾತಂದೊಲ್ಲ ಇಂಕು ಸರಿ ನಿದ್ರೆ ಮಲ್ಪರೆ ಪುರ್ಸೋತೀಚಿ ಅಂಚಾತನ ಪರಿಸ್ಥಿತಿ ಕಾಂಡೆ ಅವತ್ತಂದು ಇಂಕ ದೈವ ದೇವರನ್ನ ಚಾಕರಿ ಉಂಡು ಅಂಚೊಂದು. ಓಕೆ ಎನಿಹೌ ಬಾರಿ ಶೋ ಕೂಡ ಮಾತಿರಲ್ಲ ಬದ್ದೆ ಬಂತೇರು. ಸೊ ಮಸ್ತ್ ದಡ ಮಲ್ಪಂದೆ ಯಾನು ಡೈರೆಕ್ಟ್ ಫಸ್ಟ್ ಸೆಕೆಂಡ್ ಥರ್ಡ್ ಓಕೆ ಅದಾ ಹೌದಾ ಸರಿ ಅದಾ ಫಸ್ಟ್ ಸೆಕೆಂಡ್ ಥರ್ಡ್ ಬೊಕ್ಕ ರೆಡ್ ಪ್ರೋತ್ಸಾಹಕ ಬಹುಮಾನ ಎಂಕುಲು ಡಿಸೈಡ್ ಮಲ್ದ ಓಕೆನಾ ಒಟ್ಟಿಗೆ ಐನ್ ಓಕೆ ಅತ್ ಯಾನು ಸಮಾಧಾನಕರ ಬಹುಮಾನ ಸುರುಕು ಬಂತೆ ಆತ ಆ ಹುಡುಗಿ ಒಂಚೂರು ಮಸ್ತ್ ಕಷ್ಟ ಬರ್ತದೆ ನಮ್ಮ ಅಪ್ಪ ಮೇಲೆ ತೊಂಬೈದೇರು ಆಯ್ಗೊಂಜಿ ಸಮಾಧಾನಕರ ಪ್ರೋತ್ಸಾಹಕ ಬಹುಮಾನ ಜಿತೇಶ್ ಪೂಜಾರಿ ಒಂದು ಸಮಾಧಾನಕರ ಪ್ರೋತ್ಸಾಹಕ ಬಹುಮಾನ ಅಂಜನೆ ಸಮಾಧಾನಕರ ಪ್ರೋತ್ಸಾಹ ಬಹುಮಾನ ಹಂಸಿಕಾ
ಹರೀಶ್ ಪ್ರತಿಮಾ ಕಾಸರಗೋಡು ಜಿತೇಶ್ ಅವರಿಗೆ ಒಂದು ವಿಶೇಷ ಬಹುಮಾನ ಕೊಡ್ತಾರೆ. ಅಂಚನೆ ಎಂಕಲ್ನ ಜವಹರ್ನ ಪರವಾದಲ ಒಂದು ಬಹುಮಾನ ವಿಶೇಷ ಬಹುಮಾನ ಕೊಡ್ತಾರೆ. ಅಕ್ಲೆಗೆ ಆ ಹುಡುಗಗೆ ದೇವರ ಎಡ್ಡೆ ಭವಿಷ್ಯ ಕೊರಡು, ಉಜ್ವಲ ಭವಿಷ್ಯ, ಆರೋಗ್ಯಪೂರ್ಣ ಆಯುಷ್ಯ ಕೊರದು ಈ ಸಂಗೀತ ಕ್ಷೇತ್ರ ನನಾತ್ ಕೆಲಸ ಮಲ್ಪನಾತ್ ಶಕ್ತಿನ ಆ ದೇವರ ಅಕ್ಲು ನಂಬಿನ ದೈವ ದೇವರ ಅಕ್ಲಿಗೆ ಕೊರಡು ಪಂದು ಏನು ದೇವರ ನಟನುವೆ. ಅಂಚನೆ ನನೊಂಜಿ ಸಮಾಧಾನಕರ ಬಹುಮಾನ ಹಂಸಿಕಾ. ಎಸ್, ತೃತೀಯ ಬಹುಮಾನ ಅಂಡ್ ದ್ವಿತೀಯ ಬಹುಮಾನ ಮಿಥುನ್ ರಾಜ್ ನನೊಂಜಿ ಆರ್ಲ ಜಡ್ಜ್ಮೆಂಟ್ ಕೊಡ್ತಾರೆ, ಆರ್ ಅನೌನ್ಸ್ ಮಾಡ್ತಾರೆ. ತೃತೀಯ ಬಹುಮಾನ ನವಂ ಎಸ್ ಆಚಾರ್ಯ, 123 ಮಾರ್ಕ್ಸ್ ಟೋಟಲ್ ಎಂಕಲ ಇರುವೇರ್ನ ಮೂಜಿ ಸುತ್ತುಡು 123 ಮಾರ್ಕ್ಸ್ ಯು ಗಾಟ್. ಯಾ, ನವಂ ಎಸ್ ಆಚಾರ್ಯ ಥರ್ಡ್. ದ್ವಿತೀಯ ಅಶ್ರಿತ್ ಅತ್ರೇಯ ಸುಳ್ಯ, ಅಶಿಜ್ ಅತ್ರೇಯ ಸುಳ್ಯ ದೆತೊಂದಿನ ಮಾರ್ಕ್ಸ್ 134 ಮೂಜಿ ಸುತ್ತುಡು. ಎರಡು ಜಡ್ಜಸ್ ನಕಲು ಕೊಡ್ತಿನ ಮಾರ್ಕ್ಸ್ 134. ಗಾಡ್ ಬ್ಲೆಸ್ ಯು. ಮಾತೆರ್ಲ ಫಿಲ್ಮ್ ಸಾಂಗ್ ಭಯಂಕರ ಜೋಶುಡು ಬಂತೀರಿ ಎಂಕಲು ಫಿಲ್ಮ್ ರೌಂಡ್ಸ್ ಸುರುಕುದೀತೋಡು ಅಪಗ ಬಾಕಿದ 2 ರೌಂಡ್ಗೆ ನನ್ನಾತ ಜೋಶ್ ಬೈದು. ಓಕೆ, ದ್ವಿತೀಯ ಬಹುಮಾನ ಅಶ್ವಿಜ್ ಅತ್ರೇಯ. ಪ್ರಥಮ ಬಹುಮಾನ ನಡೆದು ತುಂಬು ಮತ್ತೆ ಸಸ್ಪೆನ್ಸ್ ದೀಕ ಇತ ಏರು ಭಾಗವಹಿಸಿನ ಪೂರ ಬಲೆ ಅಕಲ ಇತ್ತ ಗೊರಕ. ದೀಪೇಶ್ ಕಾಸರಗೋಡು ಉಂತುಲೆ ಆತಜಿ ಫಸ್ಟ್ ಪ್ರೈಸ್ ಆತಜಿ ಅನೌನ್ಸ್ಮೆಂಟ್ ಆತಜಿ ಒಂದು ಬಾಕಿ ನಕಲು ಮಾತ್ರ. ದೀಪೇಶ್ ಅವು ಪಾರ್ಟಿಸಿಪೇಟ್ ಮಲ್ದಿನಕ್ಕೆ ಅಕ್ಲಿಗೆ ಒಂದು ಟ್ರೋಫಿ. ದೀಪೇಶ್ ಅಂಡ್ ಮಧುಲತಾ ಪಾರ್ಟಿಸಿಪೇಷನ್ ಟ್ರೋಫಿ. ಮಹಿಮಾ ಆಡದ ಪ್ರಥಮ ಬಹುಮಾನ ಶೋಭರಾಜ್ ಅಟ್ಟಗೋಳಿ 136 ಮಾರ್ಕ್ಸ್. ಶೋಭರಾಜ್ ಅಟ್ಟಗೋಳಿ 136 ಪಂಡ ಎಗುಲು ಎಂಚ ಜಡ್ಜ್ಮೆಂಟ್ ಮಲ್ತ ಪಂಡ ಖಾಲಿ ಭಕ್ತಿಗೀತೆ ಮಾತ್ರ ಅತ್ತು, ಖಾಲಿ ಚಿತ್ರಗೀತೆ ಮಾತ್ರ ಅತ್ತು, ಖಾಲಿ ಮೆಲೋಡೀಸ್ ಮಾತ್ರ ಅತ್ತು. ಮಾತೆಟ್ಲ ಇತ್ತೆ 2020 ಯುಗ ಅಂಚ ಅದು ಆಲ್ರೌಂಡರ್ ಇಪ್ಪಡು. ಆ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಕೊತ್ತಿನ ಶೋಭರಾಜ್ ಅಟ್ಟಗೋಳಿ ಅರೆಗೆ ಜೋರಾದ ತಾಟಿ ಬಟ್ಟದು ಅಭಿನಂದನೆ ಮಲ್ಪುಗ. ಎಸ್, ಅಂಚ ಒಂಜಿ ಯಾರನ್ನ ಕುಜಲಕ್ಕೆ ಒಂಜಿ 2 ಮಾರ್ಕ್ ಕೊಡ್ತಾನೆ ಅಂಕಲು ಜೂನಿಯರ್ ಗುರುಕಿರಣ್ ಉಪ್ಪಡೆ. ಈ ಭಾಗಡು ಮಸ್ತ್ ಕಾರ್ಯಕ್ರಮ ಮಲ್ಪರು ತೋಜುಂಡು ಅದ ಟ್ರ್ಯಾಕ್ಡ್. ಎಸ್, ಅಂಚ ಪಂಡ ನೀಟ್ನೆಸ್ ಇನ್ ಸಿಂಗಿಂಗ್ ಪಂಡ ಒಂಜಿ ಪದ್ಯಗು ಎಂಚ ನ್ಯಾಯ ಕೊರಡು ಆ ನ್ಯಾಯವನ್ನು ಅರು ಕೊಡ್ತಾರೆ ಅಂಚಾದೆ ಅರೆಗಿಂಕ್ಲು ಪ್ರೈಸ್ ಕೊಡ್ತಾ ಪಂಡ ಐಟ್ ನೀಟ್ನೆಸ್ ಇತ್ತಂದು ಒಂಜಿ ಲ್ಯಾಂಡಿಂಗ್ ನೋಟ್ಸ್ ಆವಡು ಪಂಡ ಓಲ್ ಉಂತಾವಡು ಓಲ್ ದೆತ್ತನೋಡು ಎಂಚ ದೆತ್ತನೋಡು ಗಮಕ ಎಂಚ ಅಯ್ಯನ್ ಪೂರ ಫಸ್ಟ್ ಪ್ಲೇಸ್ ಬತ್ತನ್ ಬಂದು ಅಂಚತ್ ನನಾತ್ ಕಲ್ಪಲೆ ನನಾತ್ ಪ್ರಾಕ್ಟೀಸ್ ಮಲ್ಪಲೆ ಎಡ್ಡೆ ಭವಿಷ್ಯ ಉಂಡಿರೆಗೆ ಒಂತೆ ಕ್ಲಾಸಿಕಲ್ಗೆ ಪೋಲೆ ಕ್ಲಾಸಿಕಲ್ ಪೋಲ್ ಒಂತೆ ಮಾಹಿತಿ ದೆತ್ತೊಂದೆ. ಎಸ್ ಸರ್, ಒಂದು ನಿಮಿಷ ಏರ್ಲ ಪೋಚಿ ಬಂದುಲ ಪಿರೌಡುಪ್ಪನ ಜವನೇರು ಪ್ರಾಯದಕ್ಲಾವಡು ಅವು ಪೂರ ನಮ್ಮ ಜೋಡುಕಲ್ದ ಒಂಜೊಂಜಿ ಮುತ್ತುದ ಮಾಲೆ ಪಂಡ ಎಡ್ಡೆ ಶೋ ತೂಯರ ಬಾರಿ ಪುರ್ಲುಗೆ ಆ ಮುತ್ತುನು ಪೂರ ಮಾಲೆ ಮಲ್ಪೋಡಾಂಡ ಐಕೊಂಜಿ ದಾರ ಬೋಡಿಗೆ ಆ ದಾರ ಏತ್ ಗಟ್ಟಿ ಬೋಡ ಆತ ಮುಲಾಯಂಲ ಬೋಡುಗೆ ಮನಸಾತ್ ಚಂಚಲ ಅದು ಪೋಡು ಪಂಡ ಸ್ಟ್ರಾಂಗ್ ಜನಡ ನೈಸ್ ಆದ ಪಾತ್ರ ಗೊತ್ತು ಅಂಚ ಪೂರ ಆನಗ ಮಾತ್ರ ಒಂಜಿ ಸಂಸ್ಥೆ ಬುಳೆರ ಸಾಧ್ಯ. ಅಂಚ ಉಪ್ಪುನಗ ನಮ್ಮ ಈ ಜೋಡುಕಲ್ದ ದಾಖಲೆ ಕಾರ್ಯಕ್ರಮ ಮಲ್ತಿನಾರು ಐನ ಮುತಾಲಿಕಿನ ನೇತೃತ್ವವನ್ನು ಕೊರನ ಏರಿಗೆಂಡ ವನನ್ಮಲ್ಲೆ ಪ್ರಶಾಂತ್ ಪಟ್ಲ ಎದುರು ಬಲೆ
ಅಂತಹ ಸಾಧಕನನ್ನ, ಅಂತಹ ನೇತೃತ್ವವನ್ನ, ಗುಣವನ್ನ ಹೊಂದಿದಂತಹ ಪ್ರಶಾಂತ್ ರವರಿಗೆ ಶ್ರೀ ಪ್ರಮೋದ್ ಪಣಿಕರ್ ನಮ್ಮ ಸಂಸ್ಥೆಯ ಅತ್ಯಂತ ಪ್ರೀತಿ ಗೌರವವನ್ನು ಸಲ್ಲಿಸುವಂತಹ ಸಮಯ. ಮಾತೆಲ್ಲ ಜೋರಾದ ತಾಟಿಗೊರ್ಲೆ ಜೋಡುಕಲ್ಲು ಇಂಚಿನ ಕಾರ್ಯಕ್ರಮ ನನಾತ್ 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 ಮಲ್ಪುನಂಚಿನ ಶಕ್ತಿ ಆ ದೇವರು ಕೊರಡು ಪುನಃ ಆ ಪ್ರಾರ್ಥನೆ ಹೊರಟು. ಥ್ಯಾಂಕ್ ಯು ಒನ್ಸ್ ಅಗೈನ್ ಮಿಸ್ಟರ್ ಪ್ರಶಾಂತ್ ಕೆ ಪಿ ಪಟ್ಲ. ದಯವಿಟ್ಟು ಸರ್ ಒಂದು ಗ್ರೂಪ್ ಫೋಟೋ ನಮ್ಮ ಸಿಂಗರ್ಗಳ ಜೊತೆ, ಎಲ್ಲ ಸಿಂಗರ್ಗಳು ವೇದಿಕೆ ಬನ್ನಿ. ಪಾರ್ಟಿಸಿಪೇಟ್ ಮಹಿಮಾ ನಿಮಗೆ ಸಿಕ್ಕಿತ್ತಾ ಇದ್ದಾರೆ. ಮಧುಲತಾ, ಮಹಿಮಾ, ಥ್ಯಾಂಕ್ ಯು. ಮಹಿಮಾ ಕಿಟ್ಯ, ಮಹಿಮಾ ಥ್ಯಾಂಕ್ ಯು. ಪದ್ಯದ ಸಾಲದಂತಲೇ ನಮ್ಮ ಜಜಸ್ ಪೂರ ಕೈತಲ್ ಉಳ್ಳಿರ್ತಲೆ. ಮಿಥುನ್ ರಾಜ್ ಮೇರುಳ್ಳಿರಿ. ದೀಪೇಶ್ ಅಡ್ಬೈ ನಮ್ಮ ಜವನಿರ ಜೋಡುಕಲ್ಲು ಕುಳೂರು ಶ್ರೀ ಸದಾಶಿವ ಶೆಟ್ಟಿ ಅಭಿಮಾನಿ ಬಳಗ ಜೋಡುಕಲ್ಲು ಮತ್ತು ರೋಟರಿ ಕ್ಲಬ್ ದೇರಳಕಟ್ಟೆ ಮಂಗಳೂರು ಜಂಟಿ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಅದ್ಭುತ ಸಂಗೀತ ಕಾರ್ಯಕ್ರಮ ಇದೀಗ ಕೈಯಾರ ಕೋಗಿಲು ಎಂಬ ಈ ಕಾರ್ಯಕ್ರಮದ ವಿಜೇತರು ಶೋಭರಾಜ್ ಅಟ್ಟಗೋಳಿ, ದ್ವಿತೀಯ ಸ್ಥಾನಿ ಅಶ್ವೀಚ ಸುಳ್ಯ, ತೃತೀಯ ಸ್ಥಾನಿ ನವಂ ಮುಡಿಪು. Congratulations for all the winners and thank you for all the participants and thank you. So participation is the important part of any program. ಶ್ರೀ ಪ್ರಶಾಂತ್ ಪಟ್ಲ, ಪ್ರಶಾಂತ್ ಕೆಪಿ ಅವರಿಗೆ ಬಲಗೈ ಯಾರು ಅಂತ ಕೇಳಿದ್ರೆ ಪ್ರಶಾಂತ್ ಪಟ್ಲ ಅವರೊಮ್ಮೆ ಎದುರು ಭಾಗದಲ್ಲಿ ಬರಬೇಕು. ಪಚ್ಚು ಇಲ್ಲಿ ನಡೆಯುವಂತಹ ಹಗ್ಗಜಗ್ಗಾಟ, ಕ್ರಿಕೆಟ್ ಎಲ್ಲ ಲೆಕ್ಕಾಚಾರ ಇವರಲ್ಲಿ ಭದ್ರ, ಅದು ಪಚ್ಚು. ಅಭಿನಂದನೆಗಳು, ಥ್ಯಾಂಕ್ ಯು ವೆರಿ ಮಚ್. ಇನ್ನಷ್ಟು ಕೆಲಸಗಾರಿಗಳಿಗೆ ಅದೃಷ್ಟ ಚೀಟಿಯ ಫಲಿತಾಂಶ ಇದೆ. ಮಲ್ಲ ಆಜಿ ಕಿಲೋ ಕೋರಿ ಸೇಲ ಮಡದ ಕನತಿನ ಅವು ಏರೆಗೆ ಅಂತಿಮ ಒಂದು ಗೀತೆ ಹಾಡುವ ಅಪೇಕ್ಷೆ, ಹಾಡಬೇಕು ಎನ್ನುವ ಅಪೇಕ್ಷೆ ನಮ್ಮ ಯುವಕರಿಂದ. ಪ್ರಭುಗಳೊಂದು ಫಾಸ್ಟ್ ನಂಬರ್ ಹಾಡದಿದ್ರೆ ರವೀಂದ್ರ ಸರ್ ಒಂದು ಫಾಸ್ಟ್ ನಂಬರ್ ಹಾಡಿ ಮುಗಿಸ್ತೀರಾ? ಎಸ್ ಹಾಡ್ತಾರೆ. ನಮ್ಮ ಅಪೇಕ್ಷೆಗೆ ನಿರಾಶೆ ಇಲ್ಲ, ಖಂಡಿತವಾಗಿಯೂ ಕಾರ್ಯಕ್ರಮದ ಒತ್ತಡ ನಡುವೆ ಕೂಡ ನಮ್ಮ ಅಪೇಕ್ಷೆಗೆ ಸ್ಪಂದಿಸಿದ್ದಾರೆ. ಸೊ ಫಾಸ್ಟ್ ನಂಬರ್ ಮಾತೆಲ್ಲ ನಲಿಪುಗ ಚೀಟಿ ಯಾಪದೆ ಪುನಿ ಕೋರಿದ ಮಾಲಕರ್ನ ಯಾಪ ಅರ್ಧ ಬಕ್ಕನ. ಎಸ್ ಒಂಜಿ ಪದ ಉಂಡು, ಪದರದ ಬಕ್ಕ ಲಕ್ಕಡಿ ಬ್ರೋ ಪೊನ ಕೋರಿನ ಪತನ್ ಬೋಲೆ. ಶಂಕರ ಜಯ ಜಯ ಶಂಕರ, ಹರ ಹರ ಶಂಕರ ಜಯ ಜಯ ಶಂಕರ, ಹರ ಹರ ಶಂಕರ ಜಯ ಜಯ ಶಂಕರ, ಹರ ಹರ ಶಂಕರ ಜಯ ಜಯ ಶಂಕರ. ಮಿಥುನ್ ಸರ್, ಮಿಥುನ್ ವಿದ್ಯಾಪುರ ಇಲ್ಲ ಚಾವಡಿಗೆ ಬರೋಡಿಗೆ. ಜಯ ಜಯ ಶಂಕರ ಜಯ ಜಯ ಶಂಕರ. ಮಧುಲತಾ ಮತ್ತು ವಂಶಿ ಒಮ್ಮೆ ವೇದಿಕೆಗೆ ಬರಬೇಕು. ನವಂ, ದೀಪೇಶ್, ಹಂಶಿಕಾ. ದ್ವಿತೀಯ ಸ್ಥಾನವನ್ನ ಬಿಟ್ಟು ಜೀತೇಶ್ ರವರನ್ನ ಬಿಟ್ಟು ಉಳಿದ ಎಲ್ಲ ಸಿಂಗರ್ಗಳು ಇಲ್ಲಿ ಬನ್ನಿ. ಪ್ರಥಮ, ದ್ವಿತೀಯ ಮತ್ತು ಜೀತೇಶ್ ರವರನ್ನ ಬಿಟ್ಟು ಉಳಿದ ಸಿಂಗರ್ಗಳೆಲ್ಲ ವೇದಿಕೆಗೆ ಬನ್ನಿ. ಹಲೋ ನಲ್ಪುನಕಲು ಬೇಗ ಬಲೆ ಪಡಾಪುಂಡು ತಾಸದ ಬೆಟ್ಟದು
ತೀರ್ಥ ಪೂರ ಎದುರುಡು ರೆಡಿ ಚೆಕ್ ಸೆಕೆಂಡ್ ಮೈಕ್ ಎಸ್ పొర్లుద సౌండ్ స్కోర్ నుంచి సూర్య ఎలక్ట్రానిక్స్ అంచనే సౌండ్ ఇంజనీర్ ತೆಂಕಲ ಮೋಕೆದ ಜಯೇಶ್ ಬಾರಿ ಪೊರ್ಲುಡು ಸೌಂಡ್ ಸಿಸ್ಟಮ್ ನಿರ್ವಹಣೆ ಮಲ್ದೆರ್ ಅರೆಗ್ಲ ಜೋರಾಯನ ತಾಟಿ ಬೊಟ್ಟು ದೋರ ಸೋಲ್ಮನ್ ಸಂದಾಗ ಬಂದರೆ ಯಾವುಜಿ ಬೇಗ ಬಲೆ ಎಸ್ ರೆಡಿ ಲಾಸ್ಟ್ ಸಾಂಗ್ ಮಾತಾ ಡ್ಯಾನ್ಸ್ ಬಲೆ ಡ್ಯಾನ್ಸ್ ಪೂರ ಜನ ಮಧುಲತಾ ವೇದಿಕೆಗೆ ಬರಬೇಡ ಬರೋರಿಗೆ ಸಿಂಗರ್ಸ್ ನಕ್ಕ ಪೂರ ಬಲೆ ಇತ್ತ ಬಂಡ ಸಿಂಗರ್ಸ್ ನಕ್ಕ ಪೂರ ಬಲೆ ಶೋಭರಾಜ್ ಕಾಂಟೆಸ್ಟ್ ಕೊಡ್ಲೆ ಅಶ್ವಥ್ ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲ್ಲಿ ಪುನಃ ಪೊರ್ಲುಯನ ಆಸೆದ ಕಣ್ಣಿಗೆ ಊರುದ ಪೊಣ್ಣುಲು ನಲ್ಲಿ ಪುನಃ ಮಲ್ಲುಯನ ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲ್ಲಿ ಪುನಃ ಪೊರ್ಲುಯನ ಆಸೆದ ಕಣ್ಣಿಗೆ ಊರುದ ಪೊಣ್ಣುಲು ನಲ್ಲಿ ಪುನಃ ಮಲ್ಲುಯನ ಅರೆ ಹೋ ಬಲದಲ್ಲಿ ಪುನಯ ನನ್ನ ಬಾರಿ ಜಾಲಿಯ ನಮ್ಮನೆ ದಿನಲ್ಲ ದಾಸದ ಪೆಟ್ಟಿಗೆ ಪಿಲಿಕುಲು ನಲ್ಲಿ ಪುನಃ ಪೊರ್ಲುಯನ ಆಸೆದ ಕಣ್ಣಿಡು ಊರುದ ಪೊಣ್ಣುಲು ತಿಳಿ ಪುನಃ ಮಲ್ಲುಯನ ಉಲ್ಲಾಸದ ಈ ಮೆರವಣಿಗೆ ಊರೊಮ್ಮೆ ಕನಸರಿಗೆ ನಮ್ಮ ಊರ ಸಿಂಗಾರ ಆಟೆ ಈ ಭೂಮಿನ ಬಂಗಾರ ಪುಲಟಿ ನನ್ನಲ್ಲಾಗ ಪಾಡಿದು ನಲ್ಲಿ ಪುನಃ ಸಮಯ ತಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲ್ಲಿ ಪುನಃ ಪೊರ್ಲುಯನ ಆಸೆದ ಕಣ್ಣಿಡು ಊರುದ ಪೊಣ್ಣುಲು ತಿಳಿ ಪುನಃ ಮಲ್ಲುಯನ Step Body Nalipi Come on Dane Dinesh Dane Purecha Nalu Pattu Paadagara Lele Paadaga Isurina Irudanina Nannu 90 Paadala ಸ್ವರ ಸಂಗೀತಯೇ ನಮ್ಮೂರ ಮಣ್ಣಿಡಿಯೇ ಮತ್ತಳೆದ ಸ್ವರ ಚಂದನದ ಚಂದದ ಓಲಗಯೇ ನಮ್ಮ ಪೂರ ಮಣ್ಣಾಗ ಬದುಕು ವೇದ ಭಾವ ದೂರಾಗ ಸರಿಸಿ ನನ್ನ ಸಾರ ಜನ್ಮನು ಪಡೆಯೋಡು ಮೂಲೆ ದಾಸದ ಪೆಟ್ಟಿಗೆ ಊರುದ ಪಿಲಿಕುಲು ನಲ್ಲಿ ಪುನಃ ಪೊರ್ಲುಯನ ಆಸೆದ ಕಣ್ಣಿಗೆ ಊರುದ ಪೊಣ್ಣುಲು ತಿಳಿ ಪುನಃ ಮಲ್ಲುಯನ ಆಸೆದ ಪೆಟ್ಟಿಗೆ ಊರುದ ಪಿಲಿಕುಲು ನಲ್ಲಿ ಪುನಃ ಪೊರ್ಲುಯನ ಆಸೆದ ಕಣ್ಣಿಗೆ ಊರುದ ಪೊಣ್ಣುಲು ತಿಳಿ ಪುನಃ ಮಲ್ಲುಯನ ಶುಭರಾತ್ರಿ ಥ್ಯಾಂಕ್ ಯು ಆಂಡ್ ಶೋಭರಾಜ್ ಅಣ್ಣ ಒಂಜಿ ಪದ್ಯ ಪಂಡ ಪಲ್ಲೆ